ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿದು ಸಂಸ್ತುತಿಸಿ ಅಂಬುನಿಧಿಯ ಮಜಿಗೆ ಕೈ ಮುಗಿದು ಅಂಬುಜಾಸನ ಮುನಿಯರ ಪಾದಾಂಬುಜಕ್ಕೆ ಪುಣ ಮಾಡುತ್ತ ವರ್ಣಿಪನಿ ಕಥಾಮೃತವ ಹಸ್ತಿನಾವತಿಗೆ ಯಾರು ಅಂತ ಕೇಳಿದ್ದೀವಿ. ಹಾಗೆಂದು ಕೇಳಬಹುದು. ಅನೇಕ ವಿಧ ಪ್ರಭುವೇ ನೀವಿ ಮೆರೆಯಾಗೆ ಸುಬಲಾತ್ಮಜನು ಕರ್ಣ ಪ್ರಬಲ ಪಾಂಡವರ ಈ ಬಪೂರದಿ ಗುರುರಾಯ ವರ್ತಮಾನ ಕಾಲದಲ್ಲಿ ಪ್ರಸಿದ್ಧಿಯನ್ನು ಪಡೆದದ್ದು ಈ ನಮ್ಮ ಹಸ್ತಿನಾವತಿ. ಪವಿತ್ರವಾದಂಥ ಹಸ್ತಿನಾವತಿಯಲ್ಲಿ ಆವಿರ್ಭವಿಸಿದವರು ನಾವುಗಳು. ಧೃತರಾಷ್ಟ್ರನಿಗೆ 100 ಮಂದಿ ಮಕ್ಕಳು, ನಾವು ಗಂಡು ಮಕ್ಕಳು. ಒಂದೊಮ್ಮೆಗೆ ಆಗುವುದಕ್ಕೆ ನಮ್ಮ ದಾಯಾದಿಗಳು ಪಾಂಡವರು ಅರಮನೆಯಲ್ಲಿ ಹುಟ್ಟಿದ್ದಿಲ್ಲ, ಕಾಡಿನಲ್ಲಿ ಅವರ ಹುಟ್ಟಾಯಿತು. ವಿಚಾರವನ್ನು ತಿಳಿದಂತ ನಮ್ಮ ಅಜ್ಜ ನೇರವಾಗಿ ಹಸ್ತಿನಾವತಿಗೆ ಕರ್ಕೊಂಡು ಬಂದು ನಮ್ಮ ಜೊತೆಯಲ್ಲೇ ಬೆಳೆದುಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರಿದ್ದಾರೆ. ಆದರೆ ನಮ್ಮ ದಾಯಾದಿಗಳಾದಂಥ ಪಾಂಡವರಿಗೆ ಮತ್ತು ಕೌರವರಾದಂಥ ನಮಗೆ ದಿನೇ ದಿನೇ ವೈರತ್ವ ಹೆಚ್ಚಾಗುತ್ತಾ ಬಂತು. ಯಾವುದರಿಂದ? ಆಟವಾಡುವುದರಿಂದ. ಆ ಸಮಯದಲ್ಲಿ ಅವರಲ್ಲಿ ಒಬ್ಬನಾದಂಥ ಆ ಭೀಮಸೇನ ಹೇಗಾದರೂ ಮಾಡಿ ಮುಗಿಸಬೇಕು ಅನ್ನುವಂಥ ಉದ್ದೇಶದಿಂದ ವಿಷದ ಲಡ್ಡುಗೆಯನ್ನು ಉಳಿಸಿದೆವು. ಆ ಮಗ ಅಲ್ಲಿಯೂ ಬದುಕಿದ. ಆಮೇಲೆ ನೀರಿಗೆ ನುಗ್ಗಿದವರು ನಾವು, ಅಲ್ಲಿಯೂ ಬದುಕಿ ಬಂದ. ಆದರೆ ಏನು ಮಾಡೋಣ, ಒಂದೊಮ್ಮೆಗೆ ವೈರತ್ವ ಅನ್ನುವಂಥದ್ದು ಹೆಮ್ಮರವಾಗಿ ಬೆಳೆಯುವುದಕ್ಕೆ ಪ್ರಾರಂಭ ಆಯಿತು. ಹೇಗಾದರೂ ಮಾಡಿ ಪಾಂಡವರನ್ನು ಮುಗಿಸಬೇಕು ಅನ್ನುವಂತೆ ಮಾವನ ಜೊತೆ, ಅಂದರೆ ಶಕುನಿ ಮಾವನ ಜೊತೆಯಲ್ಲಿ ಕೂಡಿ ಬಾಣಾವತದಲ್ಲಿ ಅದಕ್ಕಿರಾದ ಒಳ ಪ್ರವೇಶ ಮಾಡಿ ಅವರನ್ನು ಸುಟ್ಟು ಹಾಕಬೇಕು ಅಂತ ಮನ ಮಾಡಿದಾಗ ಅಲ್ಲಿಯೂ ಕೂಡ ಪಾಂಡವರು ಬದುಕಿ ಉಳಿದರು.
ಆಮೇಲೆ ಪ್ರಕಟ ಆದದ್ದು ದ್ರೌಪದಿಯ ಸ್ವಯಂವರದಲ್ಲಿ. ಆ ಸಮಯದಲ್ಲಿ ನಮ್ಮಜ್ಜ ಪುನರಪಿ ಹಸ್ತಿನಾವತಿಗೆ ಕರೆಕೊಂಡು ಬಂದದ್ದು ಮಾತ್ರವಲ್ಲ, ಒಂದಾಗಿದ್ದಂಥ ಹಸ್ತಿನಾವತಿಯನ್ನು ಇಬ್ಬಾಗ ಮಾಡಿ ಇಂದ್ರಪ್ರಸ್ಥವನ್ನು ಧರ್ಮಜನಿಗೆ ಕೊಟ್ಟವರಿದ್ದಾರೆ. ಆದರೆ ಇಂದ್ರಪ್ರಸ್ಥದಲ್ಲಿ ಸುಮ್ಮನೆ ಕುಳಿತದ್ದಿಲ್ಲ. ರಾಜಸೂಯಾಜ್ವರವನ್ನು ಕೈಗೊಂಡವರು ಅವರು. ಯಾಕೆ? ಅಪ್ಪನಿಗೆ ಸ್ವರ್ಗದಲ್ಲಿ ಸದ್ಗತಿ ಸಿಗಲಿಲ್ಲ. ಅದಕ್ಕೆ ಬೇಕಾಗಿ ಅದರಲ್ಲಿ ನಾನು ಕೌರವನಾಥ ನಾನು ಪಾಲ್ಗೊಂಡೆ. ಅಪಮಾನವನ್ನು ಸಹಿಸಿಕೊಂಡು ಅವರಿಗೆ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದೆ. ಆದರೆ ಪಾಂಡವರ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಲ್ಲ, ನನ್ನ ಸಾಂಸಾರಿಕದ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಿದೆ. ಚಕ್ರವರ್ತಿಯಾಗಿ ಮೆರೀತಾ ಇರುವವನು ಕೌರವ. ನನ್ನ ಯೋಗ್ಯತೆಗೆ ಅಂತಸ್ತಿಗೆ ರೂಪಕ್ಕೆ ಸರಿಸಮಾನತೆ ಹೊಂದುವಂಥ ಹೆಣ್ಣೊಬ್ಬಳನ್ನು ಮದುವೆಯಾಗುವ ಮುಖೇನ ಸಾಂಸಾರಿಕ ಜೀವನವನ್ನು ಮುಂದುವರಿಸಬೇಕು ಅನ್ನುವಂತೆ ತೀರ್ಮಾನ ಮಾಡಿ ಭಾನುಮತಿ ಅನ್ನುವಂಥ ಹೆಣ್ಣನ್ನು ಮದುವೆಯಾದೆ. ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡು ತನ್ನ ಬಾಳನ್ನು ಮಾತ್ರವಲ್ಲ ನನ್ನ ಅರಮನೆಯನ್ನು ಬೆಳಗತಕ್ಕವಳು ಆಕೆ ಅಂತ ತೀರ್ಮಾನ ಮಾಡಿದವನು ನಾನು. ನಮ್ಮಿರುವರ ದಾಂಪತ್ಯ ಜೀವನದ ಪ್ರತಿಫಲವ ಎಂಬಂತೆ ಆರತಿಗೊಬ್ಬಳು ಕೀರ್ತಿಗೊಬ್ಬ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ. ಮಗನಿಗೆ ಲಕ್ಷಣ ಕುಮಾರ, ಆಮೇಲೆ ಮಗಳಿಗೆ ಲಕ್ಷಣೆ ಅನ್ನುವಂಥ ಹೆಸರಿಸಿದ್ದೇನೆ. ಮಕ್ಕಳನ್ನು ಮುದ್ದು ಮಾಡುವುದು ತಂದೆ ತಾಯಿಗಳ ಸ್ವಾಭಾವಿಕ ಕರ್ತವ್ಯವೂ ಹೌದು. ಆದರೆ ಎತ್ತರಕ್ಕೆ ಬೆಳೆದು ನಿಂತಾಗ ಹೆಣ್ಣಾದವಳನ್ನು ಮತ್ತೊಂದು ಮನೆಗೆ ಮದುವೆ ಮಾಡಿಕೊಡಬೇಕಾದ್ದು ತಂದಂಥ ತಾಯಿಗಳಾದಂಥ ಆದ್ಯ ಕರ್ತವ್ಯವೂ ಜವಾಬ್ದಾರಿಯೂ ಹೌದು. ಪ್ರಾಯಪ್ರವೃತ್ತಳಾಗಿದ್ದಾಳೆ ನನ್ನ ಮಗಳು, ಆಕೆಗೆ ಮದುವೆ ಮಾಡಬೇಕು, ಸಂಭ್ರಮದ ಮದುವೆ ಮಾಡಬೇಕು ತೀರ್ಮಾನ ಮಾಡಿದ್ದು ಮಾತ್ರವಲ್ಲ, ಆಕೆ ಯಾರನ್ನು ಆಯ್ಕೆ ಮಾಡಿಕೊಳ್ತಾಳೋ ಅವನಿಗೆ ವರ ಮಾಲಿಕೆ ಅಂದರೆ ಹೂವಿನ ಮಾಲಿಕೆಯನ್ನು ಹಾಕುವಂಥ ಪದ್ಧತಿ ಅಂದರೆ ಸ್ವಯಂವರ. ಸ್ವಯಂವರ ಅನ್ನುವಂತೆ ತೀರ್ಮಾನ ಮಾಡಿದ್ದೇನೆ. ಸಾಕಾಗುತ್ತದೆ. ವರ್ತಮಾನ ಕಾಲದಲ್ಲಿ ನಮ್ಮ ಭೂಮಂಡಲದಲ್ಲಿ ಅಂದರೆ ಅಖಂಡ ಆರ್ಯಾವರ್ತದಲ್ಲಿ ಎಷ್ಟು ಮಂದಿ ಮಕುಟಾಧಿಪತಿಗಳು ಇದ್ದಾರೋ ಅವರಿಗೆ ಎಲ್ಲವರಿಗೂ ಕೂಡ ತನ್ನ ಮಗಳ ಮದುವೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವನು ನಾನು. ಸ್ವಯಂವರಕ್ಕೆ ಬರಬೇಕನ್ನುವಂತೆ ದೂತರ ಮುಖೇನ ಅಲ್ಲಲ್ಲಿ 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 ಓಲೆಯನ್ನು ಬರೆದು ಕಳುಹಿಸಿಕೊಟ್ಟಿದ್ದೇನೆ. ಸಂದರ್ಭ ಸಮೀಪಿಸ್ತಾ ಇದೆ. ಮಗಳ ಮದುವೆಯ ಸಂಭ್ರಮವನ್ನು ನೋಡಬೇಕು, ಅದರ ಬಗ್ಗೆ ಗಮನ ಹರಿಸಬೇಕು.
ಗೆಯನು ರುಕ್ಮಿಣಿ ತಾರಳ ಪ್ರದ್ಯುಮ್ನಗೆ ಸಮ ಎನಿಸಿರಲು ರುಕ್ಮಿಣಿ ತಾರಳ ಪ್ರದ್ಯುಮ್ನಗೆ ಸಮನೆನಿಸಿರಲು ಹರಿಕುಮಾರಕ ದ್ವಾರಕೆಯ ರಾಜಬೀದಿಯಲ್ಲಿ ಬರೆದಿರುವಂತಹ ಸಮಯದಲ್ಲಿ ನಮ್ಮವರೆಲ್ಲರೂ ಹೇಳಿದಿರುವಂತಹ ಮಾತುಗಳನ್ನು ಕೇಳಿದಾಗ ಸಂತೋಷವಾಗ್ತಾ ಇದೆ. ಹರಿಕುಮಾರ ಕಸಾಂಬ ಬಲಯುತ ಇವನು ಎಂಬುದಾಗಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿದಾಗ ಮನಸ್ಸಿಗೆ ಆನಂದವಾಗ್ತಾ ಇದೆ. ನನ್ನ ಜೀವನದ ಬಗ್ಗೆ ಆಲೋಚನೆ ಮಾಡಿದಾಗ ವಿಶೇಷ ಎಂಬುದಾಗಿ ಹೇಳಿ ತಪ್ಪಾಗಲಾರದು. ಜನ್ಮ ರಹಸ್ಯವೂ ಹಾಗೆ ಇದೆ. ನನ್ನಮ್ಮರಾದಂತಹ ಜಾಂಬವತಿಯನ್ನು ಮದುವೆಯಾಗಿ ಅದೆಷ್ಟೇ ವರ್ಷಗಳು ಕಳೆದರೂ ಸಂತಾನ ಭಾಗ್ಯ ನಮಗೆ ಸಿಗಲಿಲ್ಲ ಎಂಬುದಾಗಿ ಚಿಂತಕ್ರಾಂತರಾದಂತಹ ಸಮಯದಲ್ಲಿ ನಮ್ಮ ತಂದೆಯವರು ಪರಶಿವನ ಕುರಿತು ತಪಾಸಣೆ ಮಾಡಿದರಂತೆ. ಅವರ ಭಕ್ತಿಗೆ ಮೆಚ್ಚಿದಂತಹ ಪರಶಿವನೋರ್ವನೇ ಅಲ್ಲ, ಆ ಪಾರ್ವತಮ್ಮ ಇರುವರು ಒಂದಾಗಿ ನಮ್ಮ ಅಪ್ಪನನ್ನು ಅನುಗ್ರಹಿಸಿದರಂತೆ. ಅವರ ಈರುವರ ಅನುಗ್ರಹದಿಂದ ಜನಿಸಿದವನು ನಾನು. ಆದ್ದರಿಂದಲೇ ಅವರ ನೆನಪಿಗೋಸ್ಕರವಾಗಿ ಸಾಂಬ ಎಂಬುದಾಗಿ ಹೆಸರಿಸಿದ್ದಾರೆ. ಪ್ರೀತಿಯಿಂದ ಸಾಕಿ ಸಲಹಿದು ಮಾತ್ರವಲ್ಲ, ನನ್ನ ಮಗಳು ಕೂಡ ವಿದ್ಯಾವಂತನಾಗಬೇಕು ಎಂಬ ಉದ್ದೇಶ ನಮ್ಮ ತಂದೆಯವರಲ್ಲಿತ್ತು. ಅದಕ್ಕಾಗಿ ನನ್ನ ದೊಡ್ಡ ತಂದೆಯವರಾದಂತಹ ಬಲರಾಮರಿಂದಲೇ ಸಕಲ ವಿದ್ಯೆಗಳನ್ನು ಅಭ್ಯಾಸವನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರನಾದವನು. ಅವರ ಆಶೀರ್ವಾದದಿಂದ ನಾನು ಈ ಸಮಯ ವಿದ್ಯಾವಂತನಾಗಿದ್ದೇನೆ ಎಂಬುದಾಗಿ ಹೇಳಿದ್ರು ತಪ್ಪಾಗಲಾರದು. ಆದ್ದರಿಂದ ನನ್ನ ಯೋಗ್ಯತೆ ಅರಿತಂತಹ ಈ ಭಾರತದಲ್ಲಿರುವಂತಹ ಅದೆಷ್ಟೋ ನಮ್ಮವರು ಎಲ್ಲರೂ ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಾ ಇದ್ದಾರೆ. ಯಾಕೆ? ಸಾಂಬನ ಸಹವಾಸವನ್ನು ಮಾಡಿದಂತಾದ್ರೆ ಅವನೊಂದಿಗೆ ನಾವು ಕೂಡ ಹೆಸರನ್ನು ಪಡೆಯಬಹುದು ಎಂಬ ಹಂಬಲ ಅವರಲ್ಲಿ ಇರಬಹುದು. ಆದರೆ ಮತ್ತೊಂದು ಪಂಗಡ ನಮ್ಮಲ್ಲಿ ಇದೆ. ಕೆಲವರು ಹೇಳ್ತಾರೆ ಮತ್ಸರದಿಂದ, ಇವನೇನು ಇವನು ಏನು ಅಲ್ಲ ಸಾಮಾನ್ಯ, ನೋಡಿದರೆ ನೋಡಬೇಕು ರುಕ್ಮಿಣಿಯ ತಾರಳ ಪ್ರದ್ಯುಮ್ನ ಎಂಬುದಾಗಿ. ಆದರೆ ನಮ್ಮವರು ಹೇಳುವ ಮಾತೇನು ಗೊತ್ತೇ? ರುಕ್ಮಿಣಿಯ ತರಳ ಪ್ರದ್ಯುಮ್ನನ್ನು ಮೀರಿಸುವಂತಹ ಯೋಗ್ಯತಾ ಭಕ್ತನು ಸಾಂಬ ಎಂಬುದಾಗಿ ಹೇಳಿದಾಗ ಮನಸ್ಸಿಗೆ ಆನಂದವಾಗ್ತಾ ಇದೆ. ಹಾಗೆ ಬೀದಿಯಲ್ಲಿ ತಿರುಗಾಡಿಕೊಂಡು ಬರುತ್ತಿರುವಂತಹ ಸಮಯದಲ್ಲಿ ಹೊಸ ವಿಚಾರವನ್ನು ಅರಿತೆ ನಾನು. ಹಸ್ತಿನಾವತಿಯ ಕೌರವನ ಮಗಳಾದಂತಹ ಲಕ್ಕಣಿಗೆ ಸ್ವಯಂವರ ಎಂಬುದಾಗಿ ತೀರ್ಮಾನವನ್ನು ಮಾಡಿದ್ದಾರೆ. ವಿಷಯವನ್ನು ಕೇಳಿದಾಗ ಯಾಕೋ ಏನು ನನ್ನ ಮನಸ್ಸು ಆ ಕಡೆಗೆ ಸೆಳೆಯುತ್ತಾ ಇದೆ. ಸ್ವಯಂವರದಲ್ಲಿ ಪಾಲ್ಗೊಳ್ಳಬೇಕು, ಲಕ್ಕಣೆಯನ್ನು ಮದುವೆಯಾಗಬೇಕು ಎಂಬುದಾಗಿ ನನ್ನ ಮನವು ಹಂಬಲಿಸುತ್ತಾ ಇದೆ. ನನ್ನ ಅಪ್ಪನಿಗೆ ಹಾಗೂ ದೊಡ್ಡಪ್ಪನಿಗೆ ಹೇಳಿದಂತಾದ್ರೆ ಕಳಿಸಿಕೊಡಲಬಹುದು ಅಥವಾ ಹೋಗುವುದು ಬೇಡ ಎಂಬುದಾಗಿ ಹೇಳಬಹುದು. ಅದಕ್ಕಾಗಿ ಅವರಿಗೆ ಅರಿಯ ಸಂಗತಿ ಈ ಕ್ಷಣವೇ ಹಸ್ತಿನವರ ರಾಯ ಕೌರವನನುಗೆ ಷೋಡಶ ಪ್ರಾಯದಿ
ರೀತಿಯಾಗಿ ಹೆಣ್ಣೊಬ್ಬಳು ಬೆಳೆದು ದೊಡ್ಡವಳಾಗಬೇಕು ಅಂತಾದ್ರೆ ಅಂತಹ ಸಂಸ್ಕಾರ ಎನ್ನುವುದು ದೊರಕಲೇಬೇಕು. ಮೊದಲಾಗಿ ನಮಗೆ ಸಂಸ್ಕಾರದ ಪಾಠ ಮಾಡುವುದು ಯಾರು ಅಂತ ಕೇಳಿದರೆ ತಂದೆ ತಾಯಿಗಳು. ಅವರ ಆ ಪಾಠವನ್ನು ಆಲಿಸುತ್ತಾ ಅದೇ ರೀತಿಯಾಗಿ ನಮ್ಮ ಜೀವನವನ್ನು ಮುಂದುವರಿಸುತ್ತಾ ಬರುವವರು ನಾವು. ಆ ವಿಚಾರದ ಕುರಿತಾಗಿ ಹೇಳುವುದಿದ್ರೆ ನಾನು ಭಾಗ್ಯವಂತಳೇ ಹೌದು. ರಾಯ ಕೌರವನಿಗೆ ಮಗಳಾಗಿ ಈ ಪ್ರಪಂಚದ ಬೆಳಕನ್ನು ಕಂಡೆ. ಸಂತೋಷದ ಜೀವನವೇ ಹೌದು. ಪ್ರಾಯ ಪ್ರಬುದ್ಧಳಾಗಿ ಬೆಳೆದು ನಿಂತಿದ್ದೇನೆ. ಅಂದರೆ ಈ ರೀತಿಯಾಗಿ ಬೆಳೆಯಬೇಕು ಅಂತಾದ್ರೆ ನನ್ನ ಅಪ್ಪನ ಪ್ರೀತಿ ಎಂತದ್ದು ಅಂತ ನನ್ನನ್ನು ನೋಡುವಾಗಲೇ ಎಲ್ಲರಿಗೂ ಅರ್ಥವಾಗ್ತದೆ. ನಾನು ಮನೆಯಿಂದ ಹೊರಗೆ ಹೊರಟರೆ ಸಾಕು, ಎಲ್ಲರೂ ಹೇಳುವುದು ಹೇಗೆ, ಮನ್ಮಥನ ಸತಿಗಿಂತಲೂ ಮಿಗಿಲಾದಂತಹ ಸೌಂದರ್ಯವತಿ ಇದ್ದಾಳೆ ಲಕ್ಷಣೆ ಎನ್ನುವ ಹಾಗೆ. ಈ ಮಾತುಗಳನ್ನು ಕೇಳುವಾಗ ಅತೀವವಾದಂತಹ ಆನಂದವೇ ನನಗಾಗ್ತದೆ. ಹಾಗಂತ ನನ್ನಪ್ಪ ಒಂದು ವಿಚಾರವನ್ನು ಕರೆದಾಡಿದವರಿದ್ದಾರೆ. ಮಗಳೇ, ಯೌವನವತೆಯಾಗಿ ಬೆಳೆದು ನಿಂತಿದ್ದಿ ನೀನು, ನನ್ನದಾದಂತಹ ಹೊಣೆಗಾರಿಕೆಯನ್ನು ನಾನು ಮುಂದುವರಿಸಲೇಬೇಕು ಈ ಸಂದರ್ಭದಲ್ಲಿ ಎನ್ನುವ ಹಾಗೆ. ಹಾಗಾಗಿ ಸ್ವಯಂವರ ಎನ್ನುವ ಹಾಗೆ ತೀರ್ಮಾನಿಸಿದ್ದಾರೆ. ಇನ್ನು ಕೆಲ ದಿವಸಗಳಲ್ಲಿ ನನ್ನ ಮದುವೆಯಾಗಿ ಹೋಗ್ತದೆ. ಹಾಗಂತ ಇಷ್ಟರವರೆಗೆ ಈ ಅರಮನೆಯಲ್ಲಿ ಸಖ್ಯರನ್ನೊಡಗೂಡಿಕೊಂಡು ಸುಖದಿಂದಲೇ ಸೌಖ್ಯದಿಂದಲೇ ಸಂತೋಷದಿಂದಲೇ ಜೀವನವನ್ನು ನಡೆಸುತ್ತಾ ಇದ್ದವಳು ನಾನು. ಇನ್ನು ಕೆಲವು ದಿನದಲ್ಲಿ ಮದುವೆಯಾಗಿ ಹೋಗ್ತೇನೆ ಅಂತ ಆಗುವಾಗ ಮತ್ತೆ ನನ್ನ ಜೊತೆಗಾರ್ತಿಯರೊಳಗೆ ಇರುವುದಕ್ಕೆ ನನಗಾಗ್ತದೋ. ಹಾಗಾಗಿ ಇವತ್ತೊಂದು ತೀರ್ಮಾನವನ್ನು ಮಾಡಿಕೊಂಡವಳಿದ್ದೇನೆ. ಸಖ್ಯರನ್ನೆಲ್ಲ ಕರೆದುಕೊಂಡು ಒಂದು ವನವಿಹಾರವನ್ನು ಕೈಗೊಳ್ಳಬೇಕು ಎನ್ನುವ ಹಾಗೆ ಬರುವುದಕ್ಕೆ ಹೇಳಿದ್ದೇನೆ. ಎಲ್ಲರೂ ಯಾಕೆ ಗೆಳತಿಯರೇ, ಬನ್ನಿ 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 ಹೇಳಿ. ನಳಿನದ ಲಕ್ಷ್ಯರು ನೀವು ಯಾವತ್ತೂ ಹಾಗೆ ನಿಮ್ಮ ಕಣ್ಣುಗಳು ಯಾವ ರೀತಿ ನಲಿದಾಡುತ್ತಾ ಇರ್ತದೆ ನೋಡು. ಅದಕ್ಕಾಗಿ ಆ ರೀತಿಯಾಗಿ ನಿಮ್ಮನ್ನು ಕರೆದದ್ದು. ಆಗ್ಲಿ, ಈಗ ನಾನು ಕರೆಸಿಕೊಂಡದ್ದು ಯಾಕೆಂತ ಗೊತ್ತಾಯ್ತಾ? ಹೇಳಿದ್ರೆ ಒಳ್ಳೆಯದು. ಈಗ ಗೊತ್ತಾಗ್ಲಿಲ್ವ ನಿನಗೆ? ಅಯ್ಯೋ, ಅರಮನೆ ಎಲ್ಲ ಗೊತ್ತಾಗಿದೆ ವಿಚಾರ. ಏನೇ ಅದು? ಇನ್ನು ಕೆಲ ದಿವಸದಲ್ಲಿ ನನ್ನ ಸ್ವಯಂವರ ನಡೆಯುವುದಕ್ಕಿದೆ. ಮದುವೆ? ಹೌದು. ಹಾ, ನಿಮಗೆ ಸಂತೋಷ ಇಲ್ವ ನನಗೆ ಮದುವೆ ಅಂತ ಆಗುವಾಗ? ಸಂತೋಷ ಉಂಟಾದ್ರೆ ನಿನ್ನ ಮುಖದಲ್ಲಿ ದುಃಖ ಏನು? ಅಂದ್ರೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ನಾನು. ಒಂದರ್ಥವಾಯ್ತು. ಹಾ, ಸತ್ಯ ಕೇಳ್ತಾ ಇದ್ದೇನೆ. ಏನು? ಮುಚ್ಚುಮರೆ ಮಾಡಬಾರ್ದು. ಬೇರೆ ಯಾರಾದ್ರೂ ಹೃದಯದಲ್ಲಿ ನೀ ಅಯ್ಯೋ ದೇವ್ರೆ, ಬರೆದವಳ? ನಾನು ಮಧುರ ಭಾಷೆಯಲ್ಲಿ ಎಲ್ಲಿಯಾದ್ರೂ ಇಷ್ಟು ಬೇಗ ಬರೀಲಿಕ್ಕೆ ಉಂಟು ನಾನು? ಹೇಳಲಿಕ್ಕಾಗುದಿಲ್ಲ. ಇಲ್ವೇ ಇಲ್ಲ. ಹೆಣ್ಣು ಮಕ್ಕಳ ಪರಿಸ್ಥಿತಿ ಹಾಗಲ್ವೇ? ನಾನು ಅರಮನೆ ಬಿಟ್ಟು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತೇನೆ ಅಂತ ಬೇಕಲ್ಲ ಹಾಗೆ ನೋಡೋದಕ್ಕೆ. ಹಾ, ಅಂತರಂಗದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸ್ಥಾನವನ್ನು ಕೊಟ್ಟು ಅಲ್ಲ, ಆಸೆ ಇರ್ತದೆ. ಹೌದು, ನಾನು ಮದುವೆಯಾಗುವಂತಹ ಹುಡುಗ ಈ ರೀತಿಯಾಗಿರಬೇಕು ಎನ್ನುವ ಹಾಗೆ ಕನಸುಗಳನ್ನು ಕಟ್ಟಿಕೊಂಡಿರ್ತೇವೆ. ಆದ್ರೆ ಅದನ್ನು ಬಿಚ್ಚ ಮನಸ್ಸಿನಿಂದ ಹೇಳುವುದಕ್ಕಾಗ್ತದೋ? ಅದಾಗುವುದಿಲ್ಲ. ಅದಕ್ಕೆ ಕೇಳಿ ಈಗ ತಿರುಗಾಟರವರೆಗೆ ಅಂತಹ ತೀರ್ಮಾನವನ್ನು ನಾನು ಕೈಗೊಂಡದ್ದಿಲ್ಲ. ಆದ್ರೆ ಅಪ್ಪ ಈಗ ನನಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರಲ್ಲ. ಹೌದೇ? ಸ್ವಯಂವರ ಅಂತ ಏರ್ಪಡಿಸುತ್ತಾರಂತೆ. ಈಗ ಸ್ವಯಂವರವನ್ನೇ ಬಳಸಿ ಅದೆಷ್ಟೋ ರಾಜಾದಿರಾಜರುಗಳನ್ನು ಕರೆಸಿಕೊಳ್ತಾರಂತೆ. ನಿನಗೆ ಯಾರು ಬೇಕು ಅವರನ್ನು ನೀನು ಆಯ್ಕೆ ಮಾಡಿಕೊ ಎನ್ನುವ ಹಾಗೆ ಹೇಳಿದ್ದಾರೆ ಅಂತ ಆಗುವಾಗ ಅಲ್ಲೇ ತೀರ್ಮಾನಿಸಿಕೊಂಡರಾಯ್ತಲ್ಲ. ಖಂಡಿತ. ಇನ್ನು ಎಷ್ಟು ಕೆಲ ದಿವಸಗಳಲ್ಲಿ ನನ್ನ ಮದುವೆ ನಡೆದು ಹೋಗ್ತಿದೆ. ಅದಕ್ಕಿಂತ ಮೊದಲಾಗಿ ಒಂದು ನಿಮ್ಮ ಜೊತೆಗೆ ತಿರುಗಾಟ ಮಾಡಬೇಕು ಅಂತ ತೀರ್ಮಾನಿಸಿದ್ದೇನೆ. ಈಗ ಅರ್ಥವಾಯ್ತು. ತಿರುಗಾಟಕ್ಕೆ ಹೊರಡಬೇಕಾದ್ರೆ ಕಾರಣ ಹೀಗೋ ಅಂತ ನಾನು ಅರ್ಥವಿಸಿಕೊಂಡೆ. ಹೇಳಿದೆ ಅಲ್ಲ? ಹೌದು. ಆಗದ್ದಲ್ಲ. ಅಯ್ಯೋ, ನಮ್ಮ ಉಪವನದಲ್ಲಿ ಯಾರು ಇರ್ತಾರೆ ಅಂತ ಬೇಕಲ್ಲ. ಆಗುದಿಲ್ಲ. ಆ ಕುರಿತಾಗಿ ನೀನು ಬೇಡದೆಲ್ಲ ಯೋಚನೆ ಮಾಡಬೇಡ. ನಿನಗೆ ಇದೇ ಆಯ್ತು. ಎಂತದ್ದು? ಅಲ್ಲ, ನಿನ್ನ ಹಾಗೆ ನಾನು ಹೆಣ್ಣು ಮಕ್ಕಳಿಗೆ ಮದುವೆ ಅಂತ ಹೇಳಿದ್ರೆ ಸಂತೋಷ ಇರ್ತದೆ. ಸಂತೋಷ. ಆದ್ರೆ ಅಂತರಂಗದಲ್ಲಿ ಬೇರೊಬ್ಬ ವ್ಯಕ್ತಿ ನೆನೆ ಮಾಡಿದ್ರಿ ಅವನನ್ನು ಬಿಡ್ಲಿಕ್ಕಲ್ಲ, ಹೇಳಿದೆನಲ್ಲ, ಮತ್ತೊಬ್ಬರಿಗೆ ತಲೆ ಒಡ್ಲಿಕ್ಕಲ್ಲ. ಅಂತಹ ಪರಿಸ್ಥಿತಿ ಬರ್ತದೆ. ಈಗ ಯಾರಿಗೂ ಅದನ್ನು ನಿವಾರಿಸುವುದು ಹೇಗೆ? ನನ್ನ ಹೃದಯದಲ್ಲಿ ಜಾಗ ಇಲ್ಲ. ಈಗ ಹೇಳಿದ್ದು ತಿರುಗಾಟಕ್ಕೆ ಹೋದ್ರೆ ಅಲ್ಲಿ ಅವರು ಬಂದ್ರೆ ನಮ್ಮ ಅಂತರಂಗದಲ್ಲಿ ಆದಂತಹ ಭಾವನೆಗಳನ್ನು ಹೇಳಿಕೊಂಡ್ರೆ ಅದಕ್ಕೆ ಸೂಕ್ತವಾದಂತ ದಾರಿ ಸಿಗ್ತದೆ. ನೋಡೋಣ. ನೀನು ಹೇಳಿದ ಹಾಗೆ ಆದ್ರೆ ಆಯ್ತಲ್ಲ. ಮಧುರ ಭಾಷೆಯಲ್ಲಿ ಬರೀಲಿಕ್ಕಿಂತ ಇವತ್ತು ಹೇಳುವುದಕ್ಕಾಗುದಿಲ್ಲ. ನೋಡುವ, ಅವಕಾಶ ಸಿಕ್ಕಿದ್ರೆ ಬರೆಯುವ. ಈಗ ಹೊರಡೋಣ, ನಾವು ಹೋಗುವ.
ಗೆಳತಿ ನೋಡು ಬಲಿತ ಧ್ರುಮವ ಎಳೆಯಲದೈದಿ 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 ಛಲದೊಳರಸಿ ಬಳಸಿಕೊಂಡು ಬೆಳೆದು ನಿಂತಿದೆ ಛಲದೊಳರಸಿ ಬಳಸಿಕೊಂಡು ಬೆಳೆದು ನಿಂತಿದೆ ಎಳೆಯಲದೈದೆ ಬೆಳೆದು ನಿಂತಿದೆ ಬಳಲಿ ಬರುತ್ತಿದೆ ಚೆಲುವೆ ಸುಮದ ಬಳಿಗೆ ಭ್ರಮರ ಚೆಲುವೆ ಸುಮದ ಬಳಿಗೆ ಭ್ರಮರ ಬಳಲಿ ಬರುತ್ತಿದೆ ಬಳಲಿ ಬರುತ್ತಿದೆ ಒಲವು ಮೂಡಿ ಉಳಿದು ಕಾಡಿ ನಲಿದು ನಾಚಿದೆ ಒಲವು ಮೂಡಿ ಉಳಿದು ಕಾಡಿ ನಲಿದು ನಾಚಿದೆ ಚೆಲುವೆ ಸುಮದ ಬಳಿಗೆ ಭ್ರಮರ ಬಳಿ ಬರುತ್ತಿದೆ ಒಲವು ಮೂಡಿ ಉಳಿದು ಕಾಡಿ ನಲಿದು ನಾಚಿದೆ ಗೆಳತಿ ನೋಡು ಬಲಿತ ಧ್ರುವವ ಗೆಳೆಯಲತೆ ಇದೆ
ಹೌದಲ್ಲ, ಮೇಲೆ ನೋಡಿದ್ರೆ ಹಾಗೆ ಕಾಣ್ತದೆ. ಸ್ವಲ್ಪ ಬುಡದಲ್ಲಿ ನೋಡು, ಏನಾಯ್ತು? ಏನು ಅದಕ್ಕೆ ಸುತ್ತುವರಿದುಕೊಂಡದ್ದು? ಲತೆ. ಹಾ, ಏಳೇಳು ಲತೆ ನೋಡು. ಆ ಮರವನ್ನು ಹಬ್ಬಿಕೊಂಡಿದೆ, ಸ್ವಚ್ಛಂದವಾಗಿ ಬೆಳೆದು ನಿಂತಿದೆ. ಹಾಗಾಗಿ ಹೇಳಿದ್ದು ಹಾ, ಬಳ್ಳಿಗೆ ಮರ ಸರಿ. ಅವು ಆ ಕಡೆಗೆ ನೋಡುತ್ತೆ, ಏನು? ಅದೆಂತದೆ? ನವಿಲುಗಳು ಹೌದಲ್ಲ. ಕರಿಬಿಚ್ಚಿ ಕುಡಿಯುತ್ತಾ ಇದೆ. ಅಷ್ಟೇ ಅಲ್ಲ, ನಾಚುತ್ತಾ ಉಂಟದು. ಯಾಕದು? ಅದು ಯಾಕೆ ನಾಚುವುದು? ಗಂಡು ನವಿಲನ್ನು ಕಂಡಾಗ ಹೆಣ್ಣು ನವಿಲಿಗೆ ನಾಚಿಕೆ ಆಯಿತು. ಅದು ಸಹಜ ಅಲ್ಲೇ. ಮತ್ತೆ ಏನೇ? ಅಪರಿಚಿತರನ್ನು ಕಂಡಾಗ ಹೆಣ್ಣು ಮಕ್ಕಳಿಗೆ ನಾಚಿಕೆ ಸ್ವಭಾವ ಇದೆ. ಖಂಡಿತ. ಹೌದಾ? ಹೇಳಿದ್ರಲ್ಲ? ನಾವು ಮಾತ್ರ ನಾಚಿಕೆ ಬರಲಿ. ಆ ಕಡೆಗೆ ನೋಡು, ಏನೇ? ಜಿಂಕೆ ಮರಿ ಅಲ್ವೇನೆ, ಹೌದೇ? ಅತ್ತಿದ್ದ ಓಡ್ತಾ ಉಂಟು. ಚಿಗರೆಯ ಮರಿಗಳು ಕಟ್ ಮಾಡಿ ಓಡ್ತಾ ಉಂಟು. ಚಿಗರೆಯ ಮೇಯುತ್ತ ನೋಡಲು. ಹೌದು. ಮತ್ತೆ ಎಷ್ಟು ಸಂತೋಷದಕ್ಕೆ ಹಚ್ಚ ಹಸಿರಾದಂತಹ ಪೈರುಗಳು ಸಿಕ್ಕಿದೆ ಎನ್ನುವ ಹಾಗೆ. ಹೌದಲ್ಲ? ಆ ರೀತಿಯಾಗಿ ಅದು ಸ್ವಚ್ಛಂದವಾಗಿ ಮೇಯುತ್ತಾ ಇದೆ. ಆ ಕಡೆ ನೋಡು, ಏನದು? ಅರಳಿ ನಿಂತ ಸುಮಗಳು. ಹಾ, ಬೇಕು ಬೇಕಾದಂತಹ ಸುಮಗಳು ಅರಳಿ ನಿಂತಿದೆ. ಅಷ್ಟೇ ಅಲ್ಲ, ನೋಡಿದೆ ಅದನ್ನು ಸುತ್ತುವರಿದದ್ದು ಯಾವುದು? ದುಂಬಿಗಳು. ಭ್ರಮರಗಳು. ಹಾ, ಆ ಹೂವಿನ ಮಕರವೊಂದನ್ನು ಹೀರುವುದಕ್ಕೆ ಬೇಕಾಗಿ ಭರದಿಂದ ಬಂದು ಮಕರಂದವನ್ನು ಹೀರುತ್ತಾ ಇದೆ. ಇರ್ತದೆ. ಅಷ್ಟೇಯಾ? ಕೆಲವು ಅಲ್ಲೇ ಬಿಟ್ಟುಕೊಂಡಿದೆ. ಅಂದ್ರೆ ಬಳಲಿ ಹೋಯಿತು ಅದು. ಹೊಟ್ಟೆ ತುಂಬಿದೆ ಅಂತ ಕಾಣ್ತದೆ ಅದಕ್ಕೆ. ಬಳಲಿದೆ, ಆ ಹೂವಿನ ಮೇಲೆ ಬಿಟ್ಟುಕೊಡುತ್ತದೆ. ಹಾಗಾಗಿ ಒಂದು ಹೇಳಬೇಕು, ಏನು? ಮಕರಂದವನ್ನೇ ಹೀರಿ ಅದಕ್ಕೆ ಕಮಲ ಆಯಿತು. ಅಮಲಾಗಿ ಬಿಟ್ಟುಕೊಂಡಂತ ಕಾಣ್ತದೆ. ಆಗಿರ್ಬೇಕು. ಮೇಲೆ ನೋಡಿದೆ ನೀಲ ವಿಗಣ, ಕೆಳಗೆ ನೋಡಿದೆ ಶಾಂತವಾದಂತಹ ಭವನ, ಸುಪ್ರಸನ್ನವಾದಂತಹ ವಾತಾವರಣವೇ ತುಂಬಿಕೊಂಡಿದೆ. ಆ ಕಡೆಗೆ ನೋಡಿದೆ ಅಂತಾದ್ರೆ ಎಳಲತೆಗಳ ಲಾವಣ್ಯ ಲಹರಿ, ಮಾವುಗಳ ಮಂಗಳದ ಮಡು, ಕೋಗಿಲೆಗಳ ಕೊರಳ ಪುಣ್ಯಂ, ನವಿಲುಗಳ ನವರಾಜ್ಯ ರಂಗಂ, ಗಿಳಿವಿಂಡುಗಳ ಸವ್ಯ ಸಾಮ್ರಾಜ್ಯ, ರತೀಶ್ವರನ ಭುಜಬಲದ ವೀರ ಸಿರಿಯಂತಿರುವುದು ಈ ನಮ್ಮ ಉಪವನದ ಸೊಬಗು. ಖಂಡಿತ. ಇದೆಲ್ಲವನ್ನು ಕಾಣುವಾಗ ಮನಸ್ಸಿಗೆ ಮುದ ಸಿಕ್ಕಿದೆ. ಹೌದು, ಹಾಗಂತ ನಾವು ಬಂದದ್ದು ಯಾಕೆ? ವನವಿಹಾರ. ಅಷ್ಟೇಯಾ? ಮತ್ತೆ? ಜಲಕೇಳಿ ಆಡಬೇಕು. ಜಲಕೇಳಿಯನ್ನು ಪೂರೈಸಿಕೊಂಡದ್ದು ಇಷ್ಟು ಆಯಿತು. ದೂರದವರೆಗೆ ಸಾಗಿ ಬಂದಿದ್ದೇವೆ. ಹೌದು. ಬಳಲಿ ಬೆಂಡಾದವರಿದ್ದು ನೋಡಂತ ಶ್ರಮ ಜಲ. ಬೆವರಿನಿಂದ ಉಂಟು, ಕೆಲಸ ಮಾಡಿದ್ದು ಸ್ವಲ್ಪ ಕಡಿಮೆ ಆಯ್ತಂತ ಅವಕಾಶವೇ ಇಲ್ವಲ್ಲ. ಮತ್ತೆ ಎಲ್ಲಿಗೆ ಕೆಲಸ ಅವಕಾಶವೇ ಮಾಡುವುದು? ಸಿಗುವುದಿಲ್ಲ. ಮತ್ತೆ ಅವಕಾಶ ಮಾಡಿಕೊಡುವುದಕ್ಕೆ ಹಾಗೆ ನೋಡೋಣ, ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿ ಆದರೂ ಇಳಿದಂತಹ ಬೆವರನ್ನು ನಿವಾರಿಸಿಕೊಳ್ಳಬೇಕು. ಆದೀತು. ಜಲಕ್ಕೆ ಜಲ. ಸುಮಗಳನ್ನು ಕೊಯ್ಬೇಕು. ಕುಸುಮ ಪ್ರಿಯರು ಎಂದು ಹಾಗೆ ಹೆಣ್ಣು ಮಕ್ಕಳನ್ನು ಕರೆಯುತ್ತಾರೆ. ಖಂಡಿತ. ಮೊದಲಾಗಿ ಹೂ ಹೋಗಿ ಸೇರುವುದು ದೇವರ ಮುಡಿಯನ್ನು, ಆ ಬಳಿಕ ಹೆಣ್ಣು ಮಕ್ಕಳ ಮುಡಿಯನ್ನು. ಅದೇ ರೀತಿಯಾಗಿ ಹಾಗೆಂದು ಒಂದು ಹೇಳ್ತೇನೆ, ಹಾ. ಎಲ್ಲ ಹೆಣ್ಣು ಮಕ್ಕಳು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲರೂ ಮುಡಿಯುತ್ತಾರೆ ಅಂತ ಎಷ್ಟು ಮಂದಿ ಹೇಳುತ್ತಾರೆ. ಹೆಣ್ಣು ಮಕ್ಕಳು ಹೂವನ್ನು ಮುಡಿಯದವರಿದ್ದಾರೆ. ಮತ್ತೆ ತಲೆ ಬಿಟ್ಟಕೊಂಡು ಬರ್ತಾರೆ, ಹೂ ಕಟ್ಟುವುದು ಹೇಗೆ ಅಂತ ಗೊತ್ತೇ ಇರುವುದಿಲ್ಲ ಅವರಿಗೆ. ಹಾಗಾಗಬಾರ್ದು. ನಾವು ಹಾಗೂ ನಮಗೆ ಮೊದಲಾಗಿ ತಾಯಿ ತಂದೆಯರು ಸಂಸ್ಕಾರವನ್ನು ಕಲಿಸಿಕೊಟ್ಟಿದ್ದಾರೆ. ಆ ಸಂಸ್ಕಾರ ಬರಬೇಕು ಮನೆಯಲ್ಲಿ. ತಂದೆ ತಾಯಿಗಳಿಗೆ ದೇವರಾಗಿ ಬರಬೇಕು. ಹೂ ಬಾಡಿ ಹೋಗಿದೆ, ಹೌದಲ್ಲ? ಇನ್ನು ಹೂ ಬೇಕು ಅಂತಾದ್ರೆ ನಾವು ನಿಂತಲ್ಲೇ ನಿಂತರೆ ನಮಗೆ ಹೂ ಸಿಗುವುದಿಲ್ಲ. ಅರಸುತ್ತಾ ನಾವು ಹೋಗ್ಬೇಕು. ನಿನಗೆ ಯಾವ ಹೂ ಆದಿತ್ತು? ಎಲ್ಲರಿಗೆ ಕೊಯ್ಬೇಕು. ನಿನಗೆ ಯಾವ್ದಾದಿತ್ತು? ಸಂಪಿಗೆ. ಎಂತದ್ದು? ಸಂಪಿಗೆ ಮರದಲ್ಲಿರುವುದು ಮರ ಏನಾಯ್ತು? ಮರದಿಂದ ಬೀಳಿಕ್ಕೆ ಆಗುದಿಲ್ಲ. ಹತ್ತಬೇಕಲ್ಲ. ಹೆಣ್ಣು ಮಕ್ಕಳು ಎಂತೆಂತ ಕಾರ್ಯ ಸಾಧನೆಯನ್ನು ಮಾಡ್ತಾರೆ. ಈ ಮರ ಹತ್ತುವುದನ್ನು ಕಷ್ಟ. ಅದು ಹೌದು, ಹೆಣ್ಣು ಮಕ್ಕಳು ಯಾವುದ್ರಲ್ಲೂ ಕಡಿಮೆ ಅಲ್ಲ, ಗಂಡು ಮಕ್ಕಳನ್ನೇ ಮೀರಿಸ್ತಾರೆ. ಮೀರಿಸ್ತಾರೆ. ಹಾಗಿರುವಾಗ ಅದು ಒಂದು ಜಾಗ್ರತೆ ಮಾಡಿಕೊಳ್ಳಬೇಕು. ಈಗ ನಾವು ಮಾತ್ರ ಇರುವುದು, ಯಾರಾದ್ರೂ ಬೇರೆ ಬಂದ್ರೆ ಅದೊಂದು ಎಚ್ಚರ ಬೇಕು. ಇದು ನಮ್ಮ ಉಪವನ ತಾನೆ. ಹೌದು. ಹೊರಗಿನವರು ಯಾರು ಬರಲಿ. ಅದು ನಮ್ಮವರೇ ಯಾರಾದ್ರೂ ಗಂಡಸರು ಬಂದ್ರೆ ಸೇವಕರು. ಅಲ್ಲ, ಹೆಣ್ಣು ಮಕ್ಕಳು ತಿರುಗಾಟಕ್ಕೆ ಹೊರಟಿದ್ದಾರೆ ಅಂತ ಗೊತ್ತು. ಮತ್ತೆ ಯಾರಾದ್ರೂ ತಿಳಿದವರು ಬಂದ ಬರ್ಲಿಕ್ಕಿಲ್ಲ, ಆವತ್ತು ಧೈರ್ಯ ಉಂಟು. ಇರ್ಲಿ, ನನಗೆ ಯಾವ ಹೂ ಸಿಗ್ತದೆ ಅಂತ ಅರಸುತ್ತಾ ಮುಂದುವರಿಯೋಣ.
ಯವ ಬಳುಕುವ ಗಬ ಗಬ ಬಳುಕುವ ಯುವತಿಯಾರ ಬೀಳು ಭುವನದಿ ಕಾಣೆನು ಅವಿಲಯಾಗಲೇ ಗಬ ಗಬ ಬಳುಕುವ ಯುವತಿಯಾರ ಬೀಳು ಕಾದಲ ಬೀಳು ದಿವಿಯಿಲ್ಲದೆ ಭೂಮಿಗುಳಿದ ಅಪ್ಸರನಾರಿ ನೀನನ್ನು ಕಂಡಾಗ ಆಶ್ಚರ್ಯವಾಯ್ತು. ಯಾಕೆ? ಅದೆಲ್ಲ ಆ ರೀತಿ ಮಾತಾಡ್ತೀನಿ. ಯಾಕೆಂದ್ರೆ ವಿಶ್ರಾಂತಿ ಪಡೆಯುವುದಕ್ಕಾಗಿ ಕುಳಿತುಕೊಂಡಂತಹ ಸಮಯದಲ್ಲಿ ನೀನು ಅವರಲ್ಲ, ಅಲ್ಲ, ನಿನ್ನ ಜೊತೆಗಾರ್ತಿಯರಿದ್ರು. ಎಲ್ಲರೂ ಸಂತೋಷದಿಂದ ಕೈ ಹಿಡಿದು ನಗು ನಗುತ್ತಾ ನಲಿಯುತ್ತಾ ಬರುತ್ತಿರುವುದನ್ನು ದೂರದಿಂದಲೇ ಕಂಡೆ. ಹೌದಾ? ಅಲ್ಲಿರುವಂತ ಹೂಗಳನ್ನು ಕೊಯ್ಯುತ್ತಾ ಅವರೆಲ್ಲರೂ ಆ ಕಡೆಗೆ ಹೋದರು. ಅವರ ದಾರಿಯಾಗಿ ಹೋಗಲಿದ್ದಾರೆ. ನೀನು ಹಾಗೆ ಮಾಡಲಿಲ್ಲ. ಇನ್ನು ಕೂಡ ಹೂಗಳನ್ನು ಅರಸುತ್ತಾ ನೇರವಾಗಿ ನಾನಿರುವ ಕಡೆಗೆ ಬಂದಾಗ ಈ ದಾರಿಯಾಗಿ ಬಂದಿದ್ದಾರೆ. ಒಮ್ಮಿನ ಮೇಲೆ ನನ್ನ ದೃಷ್ಟಿ ನಿನ್ನ ಕಡೆಗೆ ಸರಿ. ಹೌದಾ? ಆ ಕ್ಷಣ ತುಂಬನೆ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲದ ಕಾರಣ ನೇರವಾಗಿ ನಿನ್ನ ಬಳಿಗೆ ಬಂದು ನಿನ್ನನ್ನು ನೋಡ್ತೇನೆ. ಏನಾಯ್ತು? ಆಶ್ಚರ್ಯ, ಯಾಕೆ? ಪರಮಾಶ್ಚರ್ಯ. ದಿವಿಯಿಂದ ಭೂಮಿಗಿಳಿದು ಬಂದ ಅಪ್ಸರನಾರಿಯೋ. ಅಪ್ಸರೆಯರು ಅಂದ್ರೆ ನಾವು ಕೇಳಿ ತಿಳಿದುಕೊಂಡಿದ್ದೇವೆ. ಸೌಂದರ್ಯವತಿಯರು ಯಾರು ಎಲ್ಲಿದ್ದಾರೆ ಎಂಬುದಾಗಿ ಹೇಳಿದ್ರೆ ಮೊದಲಾಗಿ ಹೇಳುವುದು ನಾಲ್ಕಲೋಕದ ಹೆಸರನ್ನು. ಅಲ್ಲಿದ್ದಾರಂತೆ ಬ್ರಹ್ಮೆ ಊರಸು ಬೇರೆ ಸಿಗೋತಮ ಎಂಬ ಅಪ್ಸರಾಪನಿಯನ್ನು. ಒಬ್ಬರಿಗಿಂತಲೂ ಒಬ್ಬರು ರೂಪದಲ್ಲಿ ಮಿಗಿಲಾದವರು. ಅವರು ಇಳಿದು ಬರುವುದಕ್ಕುಂಟ. ಹಾಗಾದ್ರೆ ಅವರನ್ನು ಓರ್ವಳು ಬಂದಿರಲಬಹುದೇ? ಯಾಕಂದ್ರೆ ಬರುವ ಕ್ರಮ ಉಂಟಂತೆ. ಹೌದಾ? ನನ್ನ ದುಗುಡನ್ನು ಹೋಗಲಾಡಿಸುವುದಕ್ಕಾಗಿ ಭೂಲೋಕದ ಕಡೆಗೆ ಬರ್ತಾರಂತೆ. ಹಾಗೆ ಬಂದಿರಲಬಹುದು ಎಂಬುದಾಗಿ ಬದಲಾವಣೆಯನ್ನು ಕಾಣಬೇಕು ಅಂತಂದ್ರೆ ಈ ಕರ್ಮ ಪ್ರಪಂಚಕ್ಕೆ ಬರಬೇಕು. ಜೀವನದಲ್ಲಿ ಯಾವಾಗ ಹೊಸತನ ಎಂಬುದಾಗಿ ಬೇಕು. ಹೊಸತನ ಎಲ್ಲಿದೆ ಎಂಬುದಾಗಿ ಕೇಳಿದ್ರೆ ಹೇಳುವಂತ ಮಾತು ಭೂಲೋಕದ ಹೆಸರು ನಿಜ. ಬಂದಿರಬಹುದೆಂಬ ಸಂಶಯ. ಆದ್ರೆ ಅವರನ್ನು ನೋಡುವಾಗ ಅರ್ಥವಾಗುದಿಲ್ಲ. ಅವರು ಬಿಡುಗಣ್ಣರು, ಭೂಮಿಯನ್ನು ಸ್ಪರ್ಶಿಸುವುದಿಲ್ಲ, ಅವರಿಗೆ ಬೆವರು ಬರುವುದಿಲ್ಲ. ಆದ್ರೆ ನಾನು ಹಾಗೋ ನೋಡಿ ಬೆವರು ಇಳಿತಾ ಉಂಟು. ಅಲ್ಲ, ಮತ್ತೊಬ್ಬರಿದ್ದಾರೆ ಮಾತಾಡ್ತಾರೆ. ಮುರುಘ ಕನ್ಯೆಯರು. ಹೌದು, ಅವರು ಕೂಡ ಮೇಲೆ ಬರ್ತಾರೆ. ಅವರನ್ನು ಸರಿಯಾಗಿ ನೋಡಿದ್ದೀರಾ? ನೋಡಿಲ್ಲ. ಮಾತಾಡೋದವರು ಹೇಗಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ? ಸರಿಯಾಗಿ ನಿಂತು ನೋಡಿದಾಗ ಸೊಂಟದಿಂದ ಕೆಳಗೆ ಅವರಿಗೆ ನೋಡೋದಕ್ಕೆ ಚಂದ, ಆದ್ರೆ ಸೊಂಟದ ಮೇಲೆ ಮಾತ್ರ. ಸೊಂಟದಿಂದ ಕೆಳಗೆ ಹೀಗೆ ಅಲ್ವಾ? ಹಾಗಂತ ನೀನು ಅವಳಲ್ಲ ಅಲ್ಲ ಎಂಬ ವಿಷಯ ತಿಳಿದುಕೊಂಡೆ. ಒಂದು ಮಾತು ಹೇಳ್ಬೇಕಾ? ಏನು? ಭುವನದಿ ನಾನು ನಿನ್ನಂತಹ ಹೆಣ್ಣನ್ನು ಕಾಣಲು ಇಲ್ಲ ಎಂಬುದಾಗಿ ನನ್ನ ಮನಸ್ಸು ಹೇಳ್ತದೆ. ಯಾಕೆ ಗೊತ್ತುಂಟ? ಯಾಕೆ? ಅವಯವ ಬಳಕುವ ಯುವತಿ ನೀ ಯಾರೆಂದು ಕೇಳುವೆಯಾ? ನಿನ್ನ ಹೆಸರೇನಪ್ಪ? ಯಾರು? ನನ್ನ ಯಾರು? ಇಲ್ಲಿಗೆ ಬರ್ಲಿಕ್ಕೆ ಕಾರಣವೇನು? ಎಲ್ಲವರೂ ಹೇಳುವೆಯಾ? ಪರಿಚಯ ಬೇಕೇ? ಕುಸುಮ ಕುಸುಮ ಚಲ ಶರೀರ ಚೆಲುವನೇ
ಚೆಲುವನು ಕೇಳು ಬೇಳೆ ವಸುಮತಿ ಗೌರವೇ ಕೇಳು ಬೇಳೆ ವಸುಮತಿ ಗೌರವೇ ಚೆಲುವನೇ ಜನಕ ಹೆಸರು ಲಕ್ಷಣೆಂಬುದ ರಸೆಯೊಳಿಲ್ಲ ಪಡೆದ ಜನಕ ಕೌರವ ರಸೆಯೊಳಿಲ್ಲ ಪಡೆದ ಜನಕ ಹೆಸರು ಲಕ್ಷಣೆ ಎಂಬುದು ಆರ ಬಸಿರ ಭಾಗ್ಯ ಗುಡಿಸಿ ಬಂದರೆ ಆರ ಬಸಿರ ಭಾಗ್ಯ ಕುದಿಸಿ ಬೆಸರು ನಿನ್ನ ಪರಿಗಳಾಗ ರಸೆಯೊಳೆಯೊಳ ಪಡೆದ ಜನಕ ಬೆಸರು ಲಕ್ಷಣೆಂಬುದ ಆರ ಬಸಿರ ಭಾಗ್ಯ ಕುದಿಸಿ ಬೆಸರು ನಿನ್ನ ಪರಿಗಳಾಗ ಚೆಲುವನು ಕೇಳು ಬೇರೆ ವಧುಮತಿ ಕೌರವೇನೆ ಕುಸುಮ ಶರ ಶರೀರ ಚೆಲುವನೇ ಯಾರನ್ನು ಹುಡುಕುವುದು? ನೀನು ಹೇಳಿದ ಕುಸುಮ ಶರೀರ ಚೆಲುವೆ ನಿನ್ನನ್ನು. ಈಗ ನನ್ನನ್ನು ಹೊಗಳಿದ ಅಂದ್ರೆ ಮನ್ಮಥನಿಗೆ ಕುಸುಮ ಶರ ಅಂತ ಹೇಳ್ತಾರೆ. ಈಗ ನಾನು ಅವನ ಹಾಗೆ ಚಂದ ಇದ್ದೇನೆ. ಅವನಲ್ಲಿರುವಂತಹ ಶರಗಳವು. ಹೌದಾ? ಹಾ, ಅವನ ಶರೀರ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಈಗ ನಿನ್ನನ್ನು ಹೋಲಿಸಿದ್ದು ನಾನು. ಅವನಿಗೆ ನನ್ನನ್ನು ಹೋಲಿಸಿ ಅದೇ ರೀತಿಯಾಗಿ ನೀನು ನನಗೆ ಕಾಣುತ್ತಾ ಇದ್ದೆ. ಹೌದಾ? ತಪ್ಪಲ್ಲ ಅಲ್ವೇ? ಅಪರಿಚಿತರು ಪರಸ್ಪರ ಪರಿಚಯ ಮಾಡಿಕೊಳ್ಳುವುದು ತಪ್ಪೇ ಅಲ್ಲ. ಸರಿ. ಅದರಲ್ಲಿಯೂ ನೀನು ಮಾತನಾಡಿದೆ. ನಿನ್ನ ಮಾತುಗಳನ್ನು ಆಡಿಸಿದಾಗ ಸಂಸ್ಕಾರಯುತ ನೀನು ಎನ್ನುವುದು ಅರ್ಥವಾಯಿತು. ನಮ್ಮ ಜೀವನದಲ್ಲಿ ಅದು ಅಳವಡಿಸಿಕೊಂಡಿದ್ದೇವೆ. ನಾವು ಮಾತನಾಡಬೇಕು ಅಂತಂದ್ರೆ ಮೊದಲು ಯೋಚನೆ ಮಾಡುವುದು ಅದನ್ನೇ. ನಮಗೆ ಎದುರಾಗಿ ಮಾತನಾಡುವವರು ಹೇಗಿದ್ದಾರೆ, ಇವರಲ್ಲಿ ಮಾತು ಮುಂದುವರಿಸಬಹುದು ಅಲ್ಲ ಇಲ್ಲಿಂದ ತಿರುಗಿ ಹೋಗುವುದು, ಹಾಗೆ ಯೋಚನೆ ಮಾಡಿದೆ. ನಿನ್ನಲ್ಲಿ ಮಾತನಾಡಬಹುದಂತ ಧೈರ್ಯವಂತ ನನಗೆ. ಹಾಗಾಗಿ ನಿನ್ನನ್ನು ಚೆಲುವ ಎನ್ನುವ ಹಾಗೆ ಕರೆದೇ ಮಾತನಾಡುವುದಕ್ಕೆ ಮುಂದುವರಿದೆ. ಈಗ ನನ್ನ ಪರಿಚಯ ಬಂದದ್ದೆಲ್ಲಿಗೆ ನೀನು? ಇದು ಹಸ್ತಿನಾವತಿ. ಇದುವೇ? ಹೌದು, ನನಗೆ ಗೊತ್ತುಂಟು. ಹಸ್ತಿನೇ ಇದು? ಹೌದು. ಇಲ್ಲಿ ಅರಸರು ಅವಳು ಕೌರವೇಶ್ವರ. ಹೌದು, ಕುರುರಾಯ. ಅವರ ಪ್ರೀತಿಯ ಮಗಳು ನಾನು. ಮತ್ತೆ ನೀನು ಅವರ ಪ್ರೀತಿಯ ಮಗಳು ಕೌರವನ. ಹೆಸರು ಏನು? ಏನು? ಲಕ್ಷಣೆ. ಇಲ್ಲ ಆಯ್ತಾ? ಒಮ್ಮೆ ಸರಿ ನಿಲ್ಲು, ನೋಡ್ತೇನೆ. ಲಕ್ಷಣವಾಗಿದ್ಯಾ ನೀನು. ಸಾಕ? ನಿನ್ನಪ್ಪೊಂದು ಒಳ್ಳೆ ಕೆಲಸ ಮಾಡಿದೆ ಏನು ಗೊತ್ತಾ? ಒಳ್ಳೆ ಹೆಸರು ನಿಲ್ಲಿಸಿದ್ದಾನೆ. ಅಷ್ಟು ಚಂದ ನೀನು. ಆ ರೀತಿಯಾಗಿ ಹೆಸರು ನಿಲ್ಲಿಸಿದ್ದಾರೆ, ಅದೇ ರೀತಿಯಾಗಿ ಬೆಳೆಸಿಕೊಂಡು ಬಂದಿದ್ದಾರೆ. ತೊಂದರೆ ಅಷ್ಟೇ ಅಲ್ಲ, ನೀನು ಈಗ ನಾನು ಬಂದದ್ದು ಯಾಕೆ? ಯಾಕೆ? ಸಖ್ಯರನ್ನು ಒಡಗೂಡಿಕೊಂಡು ವನವಿಹಾರ ಮಾಡಬೇಕು ಎಂದು ಹಾಗೆ ಬಂದದ್ದು. ಅದೇ ಯಾಕೆ ಮತ್ತೆ ಬರ್ಬೇಕಿತ್ತು ನಿನಗೆ? ಮತ್ತೆ ಬಾರದೆ ಯಾಕೆ? ಇನ್ನು ಕೆಲ ದಿವಸದಲ್ಲಿ ನನಗೆ ಮದುವೆ ಅಂತ ತೀರ್ಮಾನಿಸಿದ್ದಾರೆ ಅಪ್ಪ. ಹೌದು, ಸ್ವಯಂವರ ಏರ್ಪಡಿಸಿದ್ದಾರೆ. ಹಾಗಾಗಿ ಈಗ ಮದುವೆ ದಿನ ಹತ್ತಿರ ಬರುವಾಗ ಮತ್ತೆ ತಿರುಗಾಡುವುದಕ್ಕಾಗ್ತದೆ ಹೆಣ್ಣು ಮಕ್ಕಳು.
ಮದುವೆ ಆದ್ಮೇಲೆ ನಾವು ತಿರುಗಾಡುವುದಕ್ಕಾಗುದಿಲ್ಲ. ಆಗುವುದಿಲ್ಲ. ಯಾಕೆಂದ್ರೆ ನಿನಗೆ ಮನಸ್ಸಿರೋದು ಹಾ. ಅವ ಮದುವೆ ಆದವರು ಬಿಡ್ತಾರಂತ ಹೇಳುವುದಕ್ಕಾಗುದಿಲ್ಲ. ಅದೇ ಹಾ. ಅದಕ್ಕಾಗಿ ಹಾ. ಈಗ ಮದುವೆಯ ಮುನ್ನಾ ದಿನ ಹೋಗುವುದಕ್ಕಾಗುವುದಿಲ್ಲ. ಆಗುದಿಲ್ಲ. ಕ್ರಮಗಳೆಲ್ಲ ಇರ್ತದೆ, ಕೆಲವು ದಿವಸಗಳು ಬೇಕಾಗ್ತದೆ. ಬೇಕಾಗ್ತದೆ. ಹಾ. ಹಾಗಾಗಿ ಇವತ್ತೇ ಸಖ್ಯರನ್ನೊಡಗೂಡಿಕೊಂಡು ತಿರುಗಾಟಕ್ಕೆ ಬಂದದ್ದು ನಾನು. ಸರಿ. ತಿರುಗಾಟ ಮುಗಿಯಿತು. ಮುಗೀತಾ? ಹೂಗಳನ್ನು ಕೊಯ್ದುಕೊಂಡೆ, ಹಾ. ಮಾಲೆ ಮಾಡಿಕೊಂಡು ಇನ್ನೇನು ಹುಪ್ಪರವನ್ನು ಸೇರಬೇಕು ಎನ್ನುವಷ್ಟರಲ್ಲಿ ನೀನು ಇದರಾಗಿ ಬಂದೆ. ಹೌದು. ಈಗ ನಿನ್ನನ್ನು ನೋಡಿದ ಬಳಿಕ ಹಾ. ನನ್ನ ಪರಿಚಯ ಮಾತ್ರ ಹೇಳುವುದಲ್ಲ, ಮತ್ತೆ? ನಿನ್ನ ಪರಿಚಯವನ್ನು ತಿಳಿಯಬೇಕೆನ್ನುವಂತಹ ಹಂಬಲ ನನಗೆ. ಹೌದಾ? ಆರ ಬಸ್ಸಿನ ಭಾಗ್ಯವನ್ನು ಉದಿಸಿ ಬಂದವ ನೀನು, ಹೇಳಬಾರ್ದೆ ನನ್ನಲ್ಲಿ. ಕೇಳಬೇಕೆಂಬ ಆಸೆ ಉಂಟು ನಿನಗೆ? ಕೇಳಬೇಕು ನನಗೆ. ಕೇಳು. ಮನ್ಮಥನೊಬ್ಬನಿದ್ರೆ ಸಾಕಾಗ್ತದ? ಅಲ್ಲ, ಇದು ಮೇಲ್ನೋಟಕ್ಕೆ ಹೊಗಳುವುದಲ್ವಲ್ಲ ನೀನು. ನಾನೀಗ ನಿನ್ನನ್ನು ಮನ್ಮಥ ಅಂತ ಹೇಳಿದಂತ ನೀನೀಗ ನನ್ನನ್ನು ರತಿ ಅಂತ ಹೇಳುವುದಲ್ವಲ್ಲ. ಅಲ್ಲ, ನನ್ನನ್ನು ನೀನು ಮನ್ಮಥನಿಗೆ ಹೋಲಿಸಿದಾಗ ಇಂತಹ ಸೌಂದರ್ಯವನ್ನು ಹೊಂದಿದ ನಿನ್ನನ್ನು ರತಿಗೆ ಹೋಲಿಸದಿದ್ದರೆ ತಪ್ಪಾಗಿ ಹೋದಿತ್ತು. ನಮ್ಮವರೆಲ್ಲ ಹೇಳ್ತಾ ಇದ್ರು, ಹೇಳ್ತಿದ್ರ ರತಿಗೆ ಏನೇ ಆದವಳು ನೀನು
ಮನಪೂರ್ವಕವಾಗಿ ಆ. ನಿನ್ನನ್ನು ಆ ರೀತಿ ಕರೆಯುತ್ತಾ ಇದ್ದೀನಿ. ಸವಿಸ್ತಾರವಾಗಿ ನಾನು ಕೇಳಿದಾಗ ಹಿಂದೆ ಮುಂದೆ ಆಲೋಚನೆ ಮಾಡದೆ ಪರಿಚಯವನ್ನು ಹೇಳಿದವಳು ನೀನು. ಹೇಳ್ಬೇಕಾದದ್ದು ಧರ್ಮ. ಹಾಗೆ ನನ್ನ ಕೂಡ ಪರಿಚಯ ತಿಳಿದುಕೊಳ್ಳಬೇಕು ಹಾ ಎಂಬಲ ನಿನಗಿರುವಾಗ ಹೇಳಬೇಕಂತ ಕರ್ತವ್ಯವೇ? ಹೇಳಲೇಬೇಕು. ಹೇಳ್ತಾನ ನನ್ನ ಹತ್ತಿರವನ್ನಲ್ಲ, ಯಾರು ಅಥವಾ ಸಮೀಪದವನಲ್ಲ, ಮತ್ತೆ ಸಾಗರದ ನಡುವೆ ಪೂರ್ವ ಬಂದು ಇದೆ ಎಂಬ ವಿಷಯ ಗೊತ್ತು ನಿನಗೆ? ದ್ವಾರಕ್ಕೆ ಆ ಕೇಳಿದ್ದೇನೆ. ದ್ವಾರಕಿಲಿರುವವರು ಯಾರು? ಶ್ರೀಕೃಷ್ಣ ಪರಮಾತ್ಮ ಅಲ್ವೇ? ಆ ಭೂಲೋಕದ ಜನರ ಕಣ್ಣೀರನ್ನು ಒರೆಸಲಿಕ್ಕೆ ಬಂದು ಭುವಿಗಿಳಿದು ಬಂದಂತ ಭಗವಂತ ಎಂಬುದಾಗಿ ಹಾ. ಎಲ್ಲರೂ ಕೊಂಡಾಡುತ್ತಿರುವವರು ಶ್ರೀಕೃಷ್ಣ ಪರಮಾತ್ಮ. ನಿಜ. ಆ ಶ್ರೀಕೃಷ್ಣ ಹಾಗೂ ಆ. ಜಾಂಬಾವತಿಯರ ಪ್ರೀತಿಯ ದಾಂಪತ್ಯದ ಫಲವಾಗಿ ಜನಿಸಿದವರು ನಾನು. ಸಾಂಬಾ ನೋಡ ಹತ್ತಿರಕ್ಕೆ ಬಂದಿದೆ. ಹೌದು ನಾ ಹೇಳಿದ್ದು ಮನ್ಮಥ ಎನ್ನುವ ಹಾಗೆ ಅಲ್ವಾ? ಈಗ ಮನ್ಮಥದ ಹತ್ತಿರದಲ್ಲಿ ಇದ್ದೀನಿ. ಅಲ್ಲೇ ಇದ್ದೇನೆ. ಸಾಂಬ ಎಂಬುದಾಗಿ ನನ್ನನ್ನೆಲ್ಲರೂ ಕೊಂಡಾಡುತ್ತಿದ್ದಾರೆ. ಆ. ನಿನ್ನ ಹಾಗೆ ನನ್ನ ಹುಡುಗರು ಕೂಡ ನನ್ನ ಹೇಳ್ತಾರೆ, ಏನು? ಇದ್ದರೆ ಇರಬೇಕು ನಿನ್ನಂತ ಹಾಗಿರುವಂತ ಯುವಕರು ಸಾಂಬ ಎಂಬುದಾಗಿ. ಮಾತಾಡ್ತಾರಂತೆ ನಾನು. ಅವರು ಅಲ್ಲ ಅದು ಅವರು ಸಂತೋಷಕ್ಕಾಗಿ ಕೊಂಡಾಡುವುದು ಅಪರಾಧವಲ್ಲ. ಯಾಕೆಂದ್ರೆ ಮಕ್ಕಳು ಹೇಗೆ ಇರಲಿ, ಆ. ತಂದೆ ತಾಯಿಯರಿಗೆ ಅವರು ಮುದ್ದು ಮಾಡ್ತಾರೆ. ಹೌದು. ಹಾಗೆ ಅವರು ಕೂಡ ಪ್ರೀತಿಯಿಂದ ನನ್ನ ಹಾಗೆ ರೀತಿ ಕೊಂಡಾಡಲಬಹುದು. ಆದ್ದರಿಂದ ಆ. ಈಗ ನೀನು ಇಲ್ಲಿಗೆ ಬಂದ್ರೆ ಗೊತ್ತಾಯ್ತಾ? ಯಾಕೆ? ಲಕ್ಷಣೆ. ಓ ಓ ಏನ ಲಕ್ಷಣೆ? ಅದಿದ್ದದ್ದು ಹಾಗೆ ಅಲ್ಲವೇ? ನನ್ನ ಹೆಸರು ಲಕ್ಷಣ. ನಿನ್ನ ಲಕ್ಷಣ ಆ. ಹೆಸರು ನಿನ್ನದು ಹೌದು. ನಾನು ಕೂಡ ವಿಷಯ ಕೇಳಿದೆ, ಸ್ವಯಂವರ ಲಕ್ಷಣೆಗೆ ಎಂಬುದಾಗಿ. ಹೌದು, ಅಪ್ಪ ತೀರ್ಮಾನಿಸಿದ್ದಾರೆ. ವಿಷಯ ತಿಳಿದ ಕ್ಷಣವೇ ಇನ್ನು ದಿನ ಉಂಟು. ನಿನ್ನನ್ನು ಇಷ್ಟವರೆಗೆ ನೋಡ್ಲಿಲ್ಲ, ಇದೇ ಪ್ರಥಮ ಭೇಟಿ. ನಾನು ವಿಷಯ ಕೇಳಿದ ಕ್ಷಣವೇ ಯಾಕೋ ಏನು ನನ್ನ ಕರಿಯದಲ್ಲಿ ನನ್ನ ಮನದಾಳದಲ್ಲಿ ಒಂದು ಆಶೆ ಮೂಡಿಕೊಂಡಿತ್ತು. ಏನು ಅಂತ? ನನ್ನ ಜೀವನದಲ್ಲಿ ಮದುವೆ ಎಂಬುದಾಗಿದ್ರೆ ಆ ಲಕ್ಷಣೆಯ ಕೈ ಹಿಡಿದೆ ನನ್ನ ಮನೆಯನ್ನು ಕರೆದುಕೊಂಡು ಬರಬೇಕು, ಅವಳೊಂದಿಗೆ ಪ್ರೀತಿಯಿಂದ ಸುಖದಿಂದ ಜೀವನವನ್ನು ಸಾಗಿಸಬೇಕು ಎಂಬ ಭಯಕ್ಕೆ ಇರಿಸಿದವ ನಾನು. ಆದರೆ ನೋಡಿದ್ಯಾ ದೇವರ ಲೀಲೆ ಏನೆಂಬುದನ್ನು. ನಾನು ಈ ಸಮಯದಲ್ಲಿ ಇಲ್ಲಿಗೆ ಬರಬೇಕಿತ್ತ? ನಾನು ಬಂದಾಗ ನೀನು ಬರಬೇಕಿತ್ತ? ನಾನು ನಿನ್ನನ್ನು ನೋಡಬೇಕಿತ್ತ? ನೀನು ನೋಡಬೇಕಿತ್ತ? ನಾನು ನಿನ್ನಲ್ಲಿ ಮಾತನಾಡಬೇಕಿತ್ತ? ನೀನು ನನ್ನಲ್ಲಿ ಮಾತನಾಡಬೇಕಿತ್ತ? ಹಾಗಾದ್ರೆ ಏನು? ಇದು ಇವತ್ತಿನ ಸಂಬಂಧ ಅಲ್ಲ, ಹಿಂದೆ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಪುಣ್ಯದ ಫಲವಾಗಿ ಇಂದು ನಾವೀನರು ಒಂದಾಗಿರುವಾಗ ಶಾಶ್ವತವಾಗಿ ಒಂದಾಗಿರ್ಬೇಕೆಂಬ ಉದ್ದೇಶದಿಂದ ಮನದ ಭಾವನೆಯನ್ನು ಹೇಳುತ್ತಿದ್ದೇನೆ. ನಾನು ನೀನನ್ನು ಪ್ರೀತಿ ಮಾಡ್ತಿದ್ದೇನೆ. ಮೇಲೆ ನೋಡು. ನೀಲಬಾನಂಗಳದ ನೋಡಿದ್ಯಾ? ತಾರಾಮೇಳಕ್ಕಧಿಪತಿಗೆ ನೀಲಬಾನಗಳದ ತಾರಾಮೇಳಕ್ಕಧಿಪತಿ ಚೆಲುವ ಚಂದ್ರನ ನೀಲ ಶರನಿಧಿ ನೋಡಿ ಉಕ್ಕುವ ತೆರದೊಳಾಕ್ಷಣವೇ. ನೀಲ ಶರನಿಧಿ ನೋಡಿ ಉಕ್ಕುವ ತೆರದೊಳಾಕ್ಷಣವೇ. ವ್ಯಾಳ ಶಯನನ ಸುತನ ಮೃದು ನುಡಿ. ವ್ಯಾಳ ಶಯನನ ಸುತನ ಮೃದು ನುಡಿ. ಬಾಲಮಾನದ ಶರದಿಯುಗಿದೆ ಹೌದು. ತಾಳುನಾಚಿ ನಾಚಿ ನಗುತ್ತಲೇ ಪೇದಳಿಂದೆಂದು ನಾಚಿ ನಗುತ್ತಲೇ ಪೇದಳಿಂದೆಂದು ಏನೇ ಹೃದಯ ಪುಟದಿ ನೀ ಮಧುರ ಭಾಷೆಯಲೇ. ಹೃದಯ ಪುಟದಿ ನೀ ಮಧುರ ಭಾಷೆಯಲೇ ಮಿದುವಂಕರ ಬರಿಲೆ. ನೀ ಮಿದುವಂಕರ ಬರಿಲೆ. ಏ
ವಿಧಿ ತಿಳಿಯನು ನಿನ್ನೊದಗಿಸೆನು ತಲೊರೆಯೇ ನಿನ್ನೊದಗಿಸೆನು ತಲೊರೆಯೇ ದೊರೆದರೆ ಬದುಕೆದು ಕೊರಗಿಣಿಗೆ ದೊರೆದರೆ ಬದುಕೆದು ಕೊರಗಿಣಿಗೆ ನಿನ್ನನು ಸದಯನೇ ನಾಮರೇ ನಿನ್ನನು ಸದಯನೇ ನಾಮರೇ ಬದುಕದು ಕೊರಗಿಣಿಗೆ ವಿಧಿ ಬರೆಯನೆ ತಿಳಿಯನು ನಿನ್ನೊದಗಿಸೆನು ತಲೊರೆಯೇ ದೊರೆದರೆ ಬದುಕದು ಕೊರಗಿಣಿಗೆ ನಿನ್ನನು ಸದಯನೇ ನಾಮರೇ ಹೃದಯ ಪುಟದಿ ನೀ ಮಧುರ ಮಿದುವರ ಬರೆಯೇ ಮಿದುವರ ಬರೆಯೇ ಮೇಲೆ ನೋಡು. ನೀನು ಆಕಟಿನ ಕೈ ತೋರಿಸ್ತಿದ್ಯಲ್ಲ ಹಾ, ನೋಡಿದೆ ನಾನು. ಏನು ಕಾಣುತ್ತಿರುವುದು? ಗಗನ. ನೀಲ ಗಗನ. ಹೌದು, ಸರಿಯಾಗಿ ನೋಡಿದ್ಯಾ ಅದನ್ನು? ನೋಡಿದೆ. ಆ ತಾರೆಗಳು ನೋಡು, ಎಷ್ಟು ಚಂದ ಕಾಣ್ತಾ ಉಂಟಲ್ಲ. ಎಷ್ಟೋ ತಾರೆಗಳು ಮಿನುಗುತ್ತಾರೆ. ಲೆಕ್ಕ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅಧಿಪತಿ ಯಾರು? ಚಂದ್ರಮ. ಕಾಣ್ತಾ ಇದ್ದಾನಲ್ಲ, ಹೌದು. ಅದೇ ರೀತಿಯ ಈ ಕೆಳಗೆ ನೋಡು, ಏನೇ? ನೀಲ ಶರದಿ ಹೌದು. ಯಾವ ರೀತಿಯಾಗಿ ಉಕ್ಕಿ ಬರ್ತಾ ಇದೆ, ಹ. ಅದೇ ರೀತಿಯಾಗಿ ನನ್ನ ಮಾನಸ ಶರದಿ ಉಕ್ಕುತ್ತಾ ಇದೆ. ಹೌದಾ? ಹಾ, ಹ. ಸೋತೆ ನಾನು. ಯಾರಿಗೆ? ಬೇರೆ ಯಾರಿಗೂ ಅಲ್ಲ, ಮತ್ತೆ ನಿನಗೆ ಸೋತೆ. ಈಗ ನನಗೆ ಸೋತೆ. ಮೊದಲ ನೋಟದಲ್ಲೇ ನಿನಗೆ ಸೋತವಳು ನಾನು. ಹೌದಾ? ಹಾ, ಹ. ಅಷ್ಟೇ ಅಲ್ಲ, ಮತ್ತೆ ನನ್ನ ಹೃದಯ ಪುಟದಲ್ಲಿ ನೀನು 2 ಅಕ್ಷರವನ್ನು ಬರೆದದ್ದಾಗಿದೆ. ಯಾವ ನಾ ಬರೆದದ್ದು? ಗೊತ್ತಾಗ್ಲಿಲ್ಲ ನನಗೆ ನಿನಗೆ? ಗೊತ್ತಾಗ್ಲಿಲ್ಲ. ಆದ್ರೆ ನನಗೆ ಗೊತ್ತಾಗಿದೆ. ಹೌದಾ? ಹಾ. ಏನಂತ ಬರೆದಿದ್ದೆ? ನಿನಗೆ ಅರಿಯದಂದದಿ ನೀನೇ ಬರೆದು ಬಿಟ್ಟಿದ್ದಿ. ಹೇಗೆ? ಪ್ರೀತಿ ಎನ್ನುವಂತಹ 2 ಅಕ್ಷರವನ್ನು ನನ್ನ ಹೃದಯ ಪುಟದಲ್ಲಿ ಬರೆದಿದ್ದೀನಿ ನೀನು. ಹ. ಅಷ್ಟೇ ಅಲ್ಲ, ಮತ್ತೆ ನನ್ನ ಹಣೆಯಲ್ಲಿ ವಿಧಿ ಯಾವ ರೀತಿಯಾಗಿ ಬರೆದಿದ್ದಾನೋ ಅದನ್ನು ತಿಳಿಯುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಹೌದು. ಆದರೆ ನಾನು ದೇವರಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಏನು? ನಮ್ಮಿರುವರನ್ನು ಒಂದು ಮಾಡಬೇಕು. ಹ. ನೀನು ನನಗೆ ಸಿಕ್ಕಿದೆ ಅಂತ ಆದ್ರೆ ಹ. ಆ ಸುಖ ಎನ್ನುವುದು ಹ. ಸ್ವರ್ಗಕ್ಕಿಂತಲೂ ಮಿಗಿಲಾದಂತಹ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯ ಉಂಟು. ಹ. ವ್ಯಾಲ ಶಯನನ ಸುತನಾದಂತಹ ನಿನ್ನನ್ನು ನಾನು ಮದುವೆಯಾಗಬೇಕು ಎನ್ನುವ ಹಾಗೆ ಇಚ್ಛಿಸಿದವಳಿದ್ದೇನೆ. ಹ. ಸ್ವಯಂವರ ಮಂಟಪಕ್ಕೆ ನೀನು ಬಂದೆ ಅಂತಾದ್ರೆ ಅಲ್ಲಿ ನಮ್ಮಿರುವರ ಭೇಟಿಯಾಗ್ತದೆ. ಹ. ಮಾತ್ರವಲ್ಲ, ಸುಮಮಾಲೆಯನ್ನು ನನ್ನ ಅಪ್ಪ ನನ್ನ ಕೈಗಿತ್ತಾಗ ಹ. ಎಷ್ಟೇ ರಾಜಾದಿರಾಜರುಗಳು ಬಂದಿದ್ದರೂ ಕೂಡ ಸರಿ. ಯಾರನ್ನೂ ನಾನು ಲೆಕ್ಕಿಸುವುದಿಲ್ಲ. ಹ. ಆ ಸಭೆಯಲ್ಲಿ ನೀನೇ ಎಲ್ಲಿದ್ದಂತ ನಿನ್ನನ್ನೇ ಹುಡುಕಿಕೊಂಡು ಬಂದು ಹುಡುಕಿ? ಸುಮಮಾಲೆಯನ್ನು ನಿನ್ನ ಕೊರಳಿಗೆ ಹಾಕುವುದಂತೂ ಖಂಡಿತ ನಾನು. ಲಕ್ಷಣೆ. ಓ, ನಿನ್ನ ಮಾತುಗಳ ಕೇಳಿದ ಮನಸ್ಸಿಗೆ ಆನಂದವಾಯಿತು. ಮದುವೆ ಎಂಬುದು ಹಾ. ಈ ಲೋಕದಲ್ಲಿ ನಿಶ್ಚಯವಾಗುವುದಲ್ಲ. ಸ್ವರ್ಗದಲ್ಲೇ ನಿರ್ಣಯವಾಗಿರ್ತದೆ. ಒಂದು ಹೆಣ್ಣಿಗೆ ಒಂದು ಗಂಡು ಎಂಬುದಾಗಿ ಬ್ರಹ್ಮದೇವ ಅವಳ ಹಣೆಯಲ್ಲಿ ಬರೆದಿರಿಸ್ತಾನಂತೆ. ಹಾ. ಬ್ರಹ್ಮ ಲಿಪಿಯನ್ನು ಬದಲಾಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲ. ನಿನ್ನ ಕೈ ಹಿಡಿಲೇಬೇಕು ಎಂಬುದಾಗಿ ಬ್ರಹ್ಮ ನನಗೆ ಬರೆದಿರುವಾಗ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾ. ಆದ್ದರಿಂದ ನಿನ್ನ ಅಪ್ಪ ನಿಶ್ಚಯ ಮಾಡಿದಂತ ಮುಹೂರ್ತಕ್ಕೆ ಸರಿಯಾಗಿ ನಾಳೆ ಸಭೆಗೆ ಬರ್ತೇನೆ, ಹಾ. ಆಸೀನರಾಗ್ತೇನೆ, ನಿನ್ನ ಆಗಮನದ ನಿರೀಕ್ಷೆಯಲ್ಲಿ ಇರ್ತೇನೆ. ಆದೀತು. ಬಂದಂತ ನೀನು ಮಾಲಿಕೆಯನ್ನು ನನ್ನ ಕೊರಳಿಗೆ ನಿನ್ನ ಹಾಕುತ್ತೀಯಾ? ಕೊರಳಿಗೆ ಹಾಕುವುದು ನಾನು. ಆ ನಿರೀಕ್ಷೆಯಲ್ಲಿ ನಾನು ಇರ್ತೇನೆ. ಆದೀತು. ಹೋಗುದು. ನಾ ಬರ್ತೇನೆ. ತಡವಾಯಿತು, ಅಪ್ಪ ಬೈತಾರೆ. ಅಲ್ಲ, ನನಗೆ ಹೋಗೋದಕ್ಕೆ ಮನಸ್ಸಿಲ್ಲವೇ? ಅಲ್ಲ, ಬೇಗ ಬರ್ಬೇಕು ಅಂತ ಹೇಳಿದ್ದಾರೆ ಅಪ್ಪ.
ಹೌದು, ಯಾಕೆಂದ್ರೆ ಇನ್ನೇನು ಹೆಚ್ಚು ದಿವಸ ಇಲ್ವಲ್ಲ. ನಾಳೆ ತಾನೇ ಮತ್ತೆ? ಮದುವೆ. ಆದ್ರಿಂದ ಆದಷ್ಟು ಬೇಗ ಮನೆಯಲ್ಲಿ ಸೇರು. ಅದೇ. ಸಮಯಕ್ಕೆ ಸರಿಯಾಗಿ ನಾನು ನಾಳೆ ಬರ್ತೇನೆ. ಬರ್ತೇನೆ. ಸ್ವಯಂ ನಮಸ್ಕಾರ. ಸ್ವಾಮಿ, ನನ್ನ ಪರಿಚಯ ಆಗ್ಲಿಲ್ವಾ? ಅಲ್ಲ, ನಾನು ನೋಡುವುದು ಎಲ್ಲರೂ ಬರುವಾಗ ನೀವೊಂದು ಕೇಳ್ತೀರಲ್ವಾ? ಹೇಗೆ ಎಲ್ಲಿರೇನಯ್ಯ? ಅದು ನನಗೆ ಇಲ್ವಾ? ಹೇಗೆ? ಓಹೋ, ದೊಡ್ಡವರಿಗೆ ಮಾತ್ರ, ನಮ್ಮಂತವರಿಗೆ ಇಲ್ವಲ್ವಾ? ಈಗ ನಾನು ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ಲ, ಆದ ಕಾರಣ ನೀವು ಕೇಳಲೇ ಇಲ್ಲ. ನಾನು ದೊಡ್ಡ ಜನ ಅಲ್ವಾ? ಮತ್ತೆ ಎಲ್ಲಿಂದ ಅಂದ್ರೆ ಈಗ ಇದ್ದದ್ದು ಕಾಡಲ್ಲಿ, ಅಂದ್ರೆ ಬಹಳ ನಮ್ಮದೊಂದು ಮೂಲ ಸ್ಥಾನ ಉಂಟಲ್ವಾ? ಯಾವುದು ಭೂತದ್ದಲ್ಲ, ನಮ್ಮ ಮೂಲ. ನಮಗೊಂದು ಮೂಲ ಅಂತ ಉಂಟು. ಎಲ್ಲಿ? ಮಧುರೆಯಿಂದ. ಮಧುರೆಯ ಕಂಸ ಮಹಾರಾಜರ ಮಂತ್ರಿಯ ಮಗ ಅಲ್ವಾ ನಾನು? ಗೊತ್ತಾಗ್ಲಿಲ್ವಾ? ಅವತ್ತೊಬ್ಬ ಬಕಾಸುರ ಅಂತ ಇದ್ದ, ಆ ಬಕಾಸುರನ ಮಗನೇ ನಾನು. ನನ್ನ ಹೆಸರೇಗೆ ಗೊತ್ತಾ? ಹೇಗೆ? ಹಾಗೆ. ಈಗ ಬರುವುದಕ್ಕೆ ಒಂದು ಕಾರಣ ಇದೆ. ನಾವು ಮಧುರೆಯಲ್ಲಿ ಇದ್ದವರು ಕಾಡಿಗೆ ಹೇಗೆ ಬಂದೆ? ಅದಕ್ಕೆ ಒಂದು ಕಾರಣ ಇದೆ. ನನ್ನ ತಂದೆ ಬಕಾಸುರನನ್ನು ಕೊಂದದ್ದು ಯಾರು ಗೊತ್ತಾ? ಆ ಕರಿಯ ಕೃಷ್ಣ ಅವತ್ತು ಕೊಂದಿದ್ದಾನೆ. ಅವತ್ತು ಕೊಂದದ್ದು ಮಾತ್ರ, ನಮಗೆ ನಿಲ್ಲಿಕ್ಕೆ ಕೂಡ ಬಿಡ್ಲಿಲ್ಲ ನಾವು. ಅಲ್ಲಿಂದ ಎಲ್ಲರನ್ನು ಓಡಿಸಿದ್ದೆ. ಓಡುವಾಗ ನಾನೊಂದು ಏನ್ ಮಾಡಿದ್ದೇನೆ, ಅಪ್ಪ ಸಾಯುವ ಕಾಲಕ್ಕೆ ಅಪ್ಪನದ್ದೊಂದು ಪೆಟ್ಟಿಗೆ ಇತ್ತು, ಅದರೊಳಗೆ ಇದೆಲ್ಲ ಯಾರದ್ದು? ನನ್ನದಲ್ಲ, ನನ್ನ ಅಪ್ಪನದ್ದು. ಅಪ್ಪನ ಪೆಟ್ಟಿಗೆಯನ್ನು ಹೊತ್ತುಕೊಂಡೇ ಹೋದದ್ದು ನಾನು ಅಲ್ಲಿಗೆ. ಕಾಡಲ್ಲಿ ಬದುಕುವಾಗ ಇದಾದ್ರೂ ಇರ್ಲಿ ಅಂತ, ಇಲ್ಲದಿದ್ರೆ ಏನಿರ್ಲಲ್ಲ. ಅದಕ್ಕೆ ಈಗ ಸಂತೋಷದಲ್ಲಿದ್ದೇನೆ. ಈ ಕಾಡಲ್ಲಿ ಇರುವಂತಹ ಸಂದರ್ಭ, ಇಲ್ಲಿ ಹತ್ತಿರ ಒಂದು ಸ್ವರ ಕೇಳ್ತಾ ಇತ್ತು. ಲಕ್ಷಣೆಗೆ ಸ್ವಯಂವರ, ಅರಸರೆಲ್ಲ ಬರಬೇಕು. ಇದನ್ನು ಕೇಳಿದ ಕ್ಷಣವೇ ನನಗೆ ಕೂಡ ಈ ಸಲ ಒಂದು ಮದುವೆ ಆದ್ರೆ ಹೇಗೆ? ನಿಮಗೆ ಆಗಿದೆ ಮದುವೆ? ಅದು ಯಾಕೆ ಆಗ್ಬೇಕು ಮಾರ್ರೆ ಮದುವೆ? ಮದುವೆ ಆಗದಿದ್ರೆ ಕಷ್ಟ ಉಂಟು. ಈಗ ಹೆಣ್ಣೆ ಸಿಕ್ಕುವುದಿಲ್ಲ. ಜಾಗ್ರತೆ ಮಾಡಿ, ನೀವು ಬೇಗ ಒಂದು ಮದುವೆ ಆಗಿ. ಈ ಸಲ ನಾನೊಂದು ಮದುವೆ ಆಗುವುದಕ್ಕೆ ಹೊರಟದ್ದು, ಗೊತ್ತಾ ನಿಮ್ಗೆ? ಸ್ವಯಂವರದಲ್ಲಿಗೆ ಹೋಗುವುದು. ಒಂದು ಹೂವಿನ ಮಾಲೆ ಹಾಕ್ತಾರಂತೆ. ಯಾರಿಗೆ ಹೂವಿನ ಮಾಲೆಯನ್ನು ಹಾಕ್ತಾಳ ಅವಳನ್ನು ಮದುವೆ ಆಗುವುದಂತೆ. ಈ ಸಲ ನಾನು ಹೇಗೆ ಸಿದ್ಧತೆ ಎಲ್ಲ ಹೇಗೆ ಇದೆಲ್ಲ ಸಾಕು.
ಅಂತ ನಿರ್ಧಾರವನ್ನು ಮಾಡಿದ್ದೇನೆ. ಆದ್ರೆ ಹೋಗುವುದೇನು ಸರಿ, ಇದು ಇಲ್ಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ನನಗೆ ಅದೇ ಒಂದು ನೆನಪಾಗ್ತಾ ಉಂಟು. ಯಾವುದು? ಸ್ವಯಂವರದೇ. ಎಲ್ಲ ಅಲ್ಲಿ ಮಾತಾಡುವ, ಇಲ್ಲಿ ಮಾತಾಡುವುದು ಯಾಕೆ? ಅತ್ತ ಕಡೆಗೆ ಸಾಮರದ ರಾಜರು ಗಪ್ಪರೋ ಕೈಗೊಳ್ಳುದ ಧೀಮೈದರ್ಬದರು ಅತಿಶಯದಿ ಮನಿಸುದ ಆಮಂತ್ರಿಸಿ ಮನ್ನಣೆಯ ನಿಲ್ಲು ಬಂದಿರ್ಬೆ ಸಕಲರನ್ನು ಬದರಿಸುದ ಕೊಟ್ಟು ಕಳುಹಿಸಿದವನು. ಆಮಂತ್ರಣಕ್ಕೆ ಬೆಲೆ ಕೊಟ್ಟು ಅದೆಷ್ಟೋ ಮಂದಿಗಳು ನೀವು ಬಂದವರಿದ್ದೀರಿ. ಉಚಿತವಾದ ಆಸನ ಇದೆ, ಎಲ್ಲವರು ಅದನ್ನು ಸ್ವೀಕರಿಸಿ ಸ್ವಯಂವರದಲ್ಲಿ ಪಾಲ್ಗೊಳ್ಬೇಕು. ನಮಸ್ಕಾರ. ನಮಸ್ಕಾರ. ನಾವು ಯಾರು? ಹುಡುಗಿಯಪ್ಪ. ನಿಮ್ಮ ಹೆಸರು? ಕೌರವೇಶ್ವರ. ಗೌರವೇಶ್ವರ. ನಾನೇ. ಹೇಳು. ಇದು ನಮಗೆ ಎಷ್ಟು ಮಂದಿಗಳಲ್ಲಿ ಇದು ಸ್ವಲ್ಪ ಒಬ್ಬ ವ್ಯತ್ಯಾಸ. ಏನಾಗಿದೆ? ಅಲ್ಲ ಹಾಗಲ್ಲ ಹಾಗ ಇದು ನಮಗೆ ಕೂತುಕೊಳ್ಳಿಕ್ಕ? ಇದಕ್ಕಿಂತ ಎತ್ತರದ್ದು ಬೇಕು. ಬೇಡ ಬೇಡ, ನನಗೆ ಸಾಕದು. ಕೇವಲ ಕೂತುಕೊಳ್ಳಿಸುವುದು ಮಾತ್ರವಾ? ಏನಾದರೂ ಕುಡಿಯುವುದಕ್ಕೆ? ಒಂದು ಕೂಡಲೇ ಅದಕ್ಕೆ ಪ್ರತ್ಯೇಕ ವ್ಯವಸ್ಥೆ ಆಗದೆ ಮಾಡಿ ಆಗಿದೆ. ನಿಮ್ಮಲ್ಲಿ ಏನುಂಟು? ನಿಮಗೆ ಯಾವುದು ಬೇಕು? ಇದು ತಣ್ಣಗಿದ್ದದಾಗುದಿಲ್ಲ, ಅದು ಆಗುದಿಲ್ಲ. ಸ್ವರಕ್ಕೆ ಸ್ವರಕ್ಕೆ ಬಿಸಿ ಆದ್ರೂ ಆಗುದಿಲ್ಲ. ಮದ್ಯದ್ದು ಏನಾದ್ರೂ ಉಂಟಾ? ತಂಪಿನದ್ದು ಬೇಡ. ಬಿಸಿ ಆಗುದಿಲ್ಲ ಅವನಿಗೆ. ಬಿಸಿ ಅಂದ್ರೆ ಅವನಿಗೆ ಸ್ವಲ್ಪ ಬಿಸಿ ಕಷ್ಟ ಆಗ್ತದೆ. ಕುಡಿಯುವುದಕ್ಕೆ ಆಗುದಿಲ್ಲ. ಅದಾಗುದಿಲ್ಲ, ಆಗುದಿಲ್ಲ. ಮದ್ಯದ ಮದ್ಯದ್ದು ಗೊತ್ತಾಗುದಿಲ್ಲ. ಗೊತ್ತಾಯ್ತು. ಎಲ್ಲ ಮುಗಿದಾದ ಮೇಲೆ ಬುಟ್ಟಿನಲ್ಲಿ ಓದಲಿಕ್ಕೆ ಹೋಗಿ ವ್ಯವಸ್ಥೆ ಉಂಟು. ಪ್ರತ್ಯೇಕ ನಿಮ್ಗೆ ಯಾವುದು ಬೇಕು ಕುಳಿತುಕೊಳ್ಳಿ. ಮಗಳೇ, ಮಚ್ಚಳೆ ವಾ ಮಗ, ನೋಡಿದ್ದೆ ಎಷ್ಟು ದೊಡ್ಡ ಸಭೆ. ಒಬ್ರಿಗಿಂತ ಒಬ್ರು ಮಿಗಿಲಾದವರೇ. ಹೌದು. ತಾ ಮುಂದು ಅಂತ ಎಲ್ಲರೂ ಕೂಡ ಮುಂದೆ ಬರ್ತಾ ಇದ್ದಾರೆ. ಯಾಕೆ? ನನ್ನ ಮಗಳಾದಂತ ನಿನ್ನನ್ನು ಮದುವೆ ಆಗುವುದಕ್ಕೆ ಬೇಕಾಗಿ ಹಣೆಯ ಬರಹ ಯಾರಿಗೆ ಉಂಟೋ ಇಲ್ಲವೋ ಅದು ನನಗೆ ಗೊತ್ತಿಲ್ಲ ಅಲ್ವಾ? ಏಕೋ ಮಾಲಿಕೆ ನಿನಗೆ ಯಾವ ಆದೀತು. ಆಯ್ಕೆ ಮಾಡುವಾಗ ಜಾಗ್ರತೆ. ಆದೀತಪ್ಪ. ಜೀವಮಾನದ ಪ್ರಶ್ನೆ. ನಿಮ್ಮ ಮಗಳಲ್ವ ನಾನು? ಹೌದಲ್ಲ? ಭವಿಷ್ಯದ ಕುರಿತಾಗಿ ಯೋಚಿಸಿಯೇ ತೀರ್ಮಾನಿಸಿ. ದುರಾಲೋಚನೆ ಅಲ್ಲ, ದೂರಾಲೋಚನೆ ಮಾಡಬೇಕು. ಆದೀತಪ್ಪ. ಈ ಚರ್ಮ ಬೆಳ್ಳಗೆ ಮುಖ ಚಂದ ಇದ್ರೆ ಸಾಕಾಗುವುದಿಲ್ಲ. ಇದು ಶುದ್ಧ ಬೇಕಾಗಿದೆ. ಹೃದಯ ಶ್ರೀಮಂತಿಕೆ ಅನ್ನೋದು ಕಟ್ಟಿಕೊಳ್ಳಂತ ಹೆಂಡತಿ ಅನ್ನೋ ಜೀವಮಾನ ಪರ್ಯಂತ ಸಾಕಿಯಾನ, ಒಂದು ಬಚ್ಚನ್ನ ಹಾಕಿಯಾನ, ಅದರ ಬಗ್ಗೆ ನಾವು ಗಮನ ಕೊಡಬೇಕು. ಮೇಲಿಂದ ಮೇಲೆ ಅಲ್ಲ, ಗೊತ್ತಾಯ್ತಲ್ಲ? ನೀವು ಹಾಕಿಕೊಟ್ಟ ದಾರಿಯನ್ನು ನಾನು ಮೀರುವುದಕ್ಕುಂಟೆ. ಆಶೀರ್ವದಿಸಿ. ಅವಸರ ಮಾಡಬೇಡ. ನಿನ್ನದೇ ಆಯ್ಕೆ. ಕರಗಳು ಮಾಲಿಕೆ ಧರಿಸುತ್ತ ಮಾಲಿಕೆ ಧರಿಸುತ್ತ ಕರಿಗಮನೆಯು ಮುಂಬರಿಯುತ್ತ ಖಳಭೀಷಣನು ಅರ್ಜನ ವೀಕ್ಷಿಸಿ ತೆರಳಲು
ಮಂದಿಗಳ ಅರಗುವವರನ್ನು ನೀವು ಭಾಗಿಯಾಗಿದ್ದೀರಿ. ಈ ಸಮಯದಲ್ಲಿ ಯಾವನ ಒಬ್ಬ ದೂರ್ತ ತನ್ನ ಮಗಳನ್ನು ಎಳೆದುಕೊಂಡು ಹೋದವನು ಎಲ್ಲೇ ಇರಲಿ ಹೇಗೆ ಇರಲಿ ಆತನನ್ನು ಪಡೆದು ತನ್ನ ಮಗಳನ್ನು ಯಾವಾತನು ತನಗೆ ತಂದು ಒಪ್ಪಿಸ್ತಾನೋ ಅವನಿಗೆ ತನ್ನ ಮಗಳನ್ನು ಮದುವೆ ನಿನ್ನನ್ನು ನೋಡಿ ಬರ್ಲಿಕ್ಕೆ ಅವಳು ಯಾಕೆ ಮತ್ತೆ ಈ ಮುಖದಲ್ಲಿ ಏನಾಗಿದೆ ನೋಡಿದ್ಯಾ ನೀನು ದರ್ಪಣ ನೋಡಿಕೊಂಡೇ ಬಂದದ್ದು ನಾನು ಮತ್ತೆ ನೋಡು ಏನು ಶೈಲಿಯನ್ನುಂಟು ನಮ್ಮದು ಈ ಸಲ ಮದುವೆ ಆಗ್ಬೇಕಂದ್ರೆ ಇಷ್ಟದೆಲ್ಲ ಮದುವೆ ಅದಕ್ಕಾಗಿ ಅಪಹರಿಸುದು ಹುಡುಗಿ ಎಂತದು ನೀನು ಅದು ಹೂವಿನ ಮಾಲೆ ನನ್ನ ಕೊರಳವರೆಗೆ ಬರ್ತಾದಂತ ನಾನು ನೋಡಿಕೊಂಡೇ ಇದ್ದೆ ಮತ್ತೆ ಅಲ್ಲಿಂದ ಮೆಲ್ಲ ತಿರುಗುವುದಕ್ಕೆ ಪ್ರಾರಂಭ ಆಯ್ತಲ್ಲ ಅಲ್ಲಿಂದಲೇ ಕೈ ಅವಳು ನನ್ನ ಜೊತೆಯಲ್ಲಿ ಬರುವಾಗ ಏನೆಲ್ಲ ಹೇಳಿದ್ದಾಳೆ ಏನು ಹೇಳಿದ್ದಾಳೆ ನೀನು ಅಪಹರಿಸಿದ್ದು ಚಂದ ಆಯ್ತು ಅವಳ ನಿನ್ನ ಮೇಲೆ ನನಗೆ ಮನಸ್ಸಾಗಿದೆ ಆದ್ರೆ ಆ ಬದಿಯಲ್ಲಿ ಒಬ್ಬ ಕುಳಿತವ ಅವ ಕಣ್ಣಿನಲ್ಲಿ ಹೀಗೆ ಮಾಡಿಕೊಂಡಿದ್ದ ಅವನಿಗೆ ಬೇಡ ಹೌದಾ ಪಾಪಿ ಮಗನೇ ನಾನು ಎಳ್ಕೊಂಡು ಬರುವಂತಹ ಸಂದರ್ಭದಲ್ಲಿ ನನ್ನನ್ನು ಬಂದು ತಡೆದೆಯೋ ಬದುಕಬೇಕು ಅಂತ ಆಸೆ ಉಂಟ ನಿನಗೆ ಇಲ್ಲಿಂದ ಹೋಗು ಅದು ಅಲ್ಲ ನೀನು ಬಂದವ ಯಾರು ನೀನು ಗೊತ್ತಾಗ್ಲಿಲ್ವಾ ನಿನ್ನ ಪರಿಚಯ ಸಂಸ್ಕಾರ ಇಲ್ಲದವ ಒಂದು ಸಭೆಯಲ್ಲಿ ಹೇಳಿದ್ದೆಲ್ಲ ಉಂಟು ನನಗೆ ಸಭೆಯಲ್ಲಿ ಆಸೀನ ಆಗಿರುವಂತಹ ಸಭೆಯಲ್ಲಿ ಅಲ್ಲಿ ಆಗ್ತುವಂತಹ ಯಾವುದೇ ಶುಭ ಕಾರ್ಯ ಆಗಲಿ ಸಹಕರಿಸಬೇಕು ಕರ್ತವ್ಯ ಹೆಣ್ಣು ಯಾರ ಕೊರಳಿಗೆ ಮಾಲೆ ಹಾಕ್ತಾಳೆ ಅದು ಮುಖ್ಯ ಅಲ್ಲ ಅದು ಅವಳಿಗೆ ಬಿಟ್ಟದ್ದು ಅದನ್ನು ಮಾಡುವುದಕ್ಕೆ ಅವಕಾಶ ಕೊಡದೆ ಅಪಹರಿಸಿ ಎಳೆದುಕೊಂಡು ಹೋಗ್ತೀಯ ಈಗ ತಡೆದವ ಯಾರನ್ನು ಗೊತ್ತಾಯ್ತಾ ನಿನ್ನ ಹಾಗಿರುವ ದುಷ್ಟರ ಶಿರವನ್ನು ಕಡಿದು ಜನರ ಕಣ್ಣೀರನ್ನು ಒರೆಸಿದಂತಹ ಶ್ರೀಕೃಷ್ಣನ ಮಗ ಸಾಮ
ಮಾತು ಹೇಳ್ತಾಯಿದ್ದ. ಅವನನ್ನು ನನ್ನ ಜೊತೆ ಕಳುಹಿಸು. ಈಗ ನಿನಗೆ ಮದುವೆ ಆಗ್ಬೇಕಲ್ಲ, ಇವಳನ್ನು ಕಳಿಸಿಕೊಡುದಿಲ್ಲ. ಬೇರೊಬ್ಬ ಹೆಣ್ಣಿದ್ದಾಳೆ, ಹುಡುಗಿನ ಚಂದಿದ್ದಾಳೆ, ಅವಳು ಯಮನ ತಂಗಿ, ಅವಳು ಹೇಳಿದ್ದಾಳೆ ಸೈಮಿನಿಯಲ್ಲಿ. ನೀನು ಕಳಿಸ್ತೇನೆ ಮಗನೇ. ನಿನ್ನದಾಗಲ್ಲ, ನಿನ್ನ ಮುಖದಲ್ಲಿ ನಿನ್ನ ಮೂಗನ್ನು ಹೇಳಿದ್ರೆ ಮುಖ ಬರ್ತದೆ, ನಿನ್ನ ತಲೆ ಕಡಿದ್ರೆ ಕಡಿದ್ರೆ ನಿನ್ನ ತಂದೆ ಬರ್ತಾನೆ. ಸಂತೋಷ ಆಯ್ತು ಮಗ. ಅವರು ಬಿಡಿಸಿಕೊಂಡು ಬಂದು ಯಾರು? ಕೌರವೇಶ್ವರ ನಿಮಗೆ ಕೊಟ್ಟ ಮಾತಿನಂತೆ ಅವನನ್ನು ಹೊಡೆದೋಡಿಸಿ ಮಾಡಿ ಸಂತ ಇನ್ನೂ ಬರ್ಲಿಕ್ಕಿಲ್ಲ. ಅವನ ಭೀಷಣ ಅಂತೆ, ಅವನ ಯಾರ ಅವನ ಅಪ್ಪನ ಹೆಸರು ಅವರನ್ನು ಹೊಡೆದೋಡಿಸಿ ನಿಮ್ಮ ಮಗಳು ಕ್ಷೇಮವಾಗಿ ನೀವು ತಂದೊಪ್ಪಿಸಿದ್ದೇನೆ. ತುಂಬಿದ ಸಭೆಯಲ್ಲಿ ಹೇಳಿದ ಮಾತಿನಂತೆ ನಿಮ್ಮ ಮಗಳು ನನ್ನ ಕೈಗಿದ್ದುತ್ತಾರೆ. ಮಗಳೇ ಇಲ್ಲ ಇಲ್ಲ, ಏನಾದ್ರು ಉಪದ್ರ ಮಾಡಿದ್ರೆ ಎಳೆದುಕೊಂಡು ಹೋಗುವಾಗ ಬಂದಿದ್ದಾರೆ ಇವರು. ಅಷ್ಟಿದ್ರೆ ಸಾಕು. ಅಗತ್ಯ ಬಿದ್ದಾಗ ಕರೀತೇವೆ. ಇಲ್ಲೇ ಇಲ್ಲೇ ಮದುವೆ ಮಾಡಿಕೊಡಿ ಹುಡುಗ. ಭಲು ಭಾಗ್ಯರು ನೀನೆಂದು ತಿಳಿದೆ ಕೇಳರನು ನಡೆದು ಲಲ್ಲಲೆಯರ ಅಂದಿದ್ದೆ ಹಳಿರಿ ಕುಲವಾಹುದಿಳೆಯಲ್ಲಿ ನೆಲೆಯಲ್ಲಿ ಬಿದನ ಕುಲವಾಹುದಿಳೆಯಲ್ಲಿ ನೆಲೆಯಲ್ಲಿ ಬಿದನಾವ ಇಳಿಯಲಿನ ಬೆದರೇನು ಬೇಡು ಬಲು ಬಣಬನಿ ನಿಲ್ದು ತಿಳಿದೆ ಕಳ್ಳನನು ತಡೆದು ಸಹವಾಸಿ ಮೆಚ್ಚಿದ ಹುಡುಗ. ನಿನ್ನ ಮುಖದ ತೇಜಸ್ಸು ಶರೀರದ ಓಜಸ್ಸು ಆಯಾ ಆಕಾರ ಆತ್ರವಲ್ಲದೆ ದೊಡ್ಡ ತಾಯಿ ಹುಡುಗ ತೊಡಿಗೆ ಬಂದಾಗ ಅರಗುವರ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಒಂದು ಊರಿನ ಅರಸನ ಮಗ ನೀನು ಅನ್ನುವಂಥದ್ದನ್ನು ನಿನ್ನ ಪರಾಕ್ರಮದಿಂದ ನಿನ್ನ ಮುಖ ನೋಡಿ ತೀರ್ಮಾನ ಮಾಡಿದವನು ನಾನು. ಆದರೂ ಕೂಡ ತನ್ನ ಮಗಳನ್ನು ಮದುವೆ ಮಾಡಿಕೊಡುವಂತಹ ಸಮಯ ಅಳಿಯನಾಗಿ ನನ್ನ ಮನೆಯನ್ನು ಸೇರತಕ್ಕವನ ಮೂಲ ಏನು, ಅವ ಎಲ್ಲಿ, ಅವ ಹೇಗಿದ್ದಾನೆ, ತಂದೆ ತಾಯಿಗಳು ಯಾರು, ಅದನ್ನು ಸರಿಯಾಗಿ ತಿಳಿದು ಮದುವೆ ಮಾಡಿಕೊಡಬೇಕಾದ್ದು ಕರ್ತವ್ಯ, ತಂದೆ ತಾಯಿಗಳ ಕರ್ತವ್ಯ. ಅದು ಕೂಡ ಅಪ್ಪನಾದಂತ ನನಗೆ ಪೂರ್ಣ ಜವಾಬ್ದಾರಿ ಉಂಟು. ಹುಡುಗ ಒಳ್ಳೆ ಕೆಲಸವನ್ನೇ ಮಾಡಿದೆ. ಮಗಳನ್ನು ತಂದು ಒಪ್ಪಿಸಿದ್ದೇನೆ. ಆಡಿದ ಮಾತನ್ನು ನಾನು ಉಳಿಸಿಕೊಳ್ಳಬೇಕು. ಸರಿ, ಉಳಿಸಿಕೊಳ್ಳಬೇಕು ಅಂತ ಬೇಕಾದ್ರೆ ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಕುಲ, ನಿನ್ನ ಗೋತ್ರ, ಜನ್ಮ ನೀಡಿದ ಅಪ್ಪ, ಹೆತ್ತ ತಾಯಿ, ನೀನಿರುವಂತ ಪುರ ಯಾವುದು ಅಂತ ತಿಳಿಸುವೆಯಾ? ಸೂಕ್ಷ್ಮವಾಗಿ ಹೇಳ್ತೇನೆ. ದ್ವಾರಕದ ನಿವಾಸಿ ನಾನು. ದ್ವಾರಕೆ? ಹೌದು. ಶ್ರೀಕೃಷ್ಣ ಬಲರಾಮಭದ್ರ ದೇವರ ವಿಷಯ ನೀವು ತಿಳಿದಿರಬಹುದು. ಗೊತ್ತು. ಅವನ ತಮ್ಮ ಅಂತ ಶ್ರೀಕೃಷ್ಣ ಹಾಗೂ ಜಾಂಬವತಿಯ ಪ್ರೀತಿಯ ಮಗ ನಾನು. ಸಾಂಬ ಎಂಬುದಾಗಿ ನನ್ನ ಹೆಸರು. ನನ್ನ ದೊಡ್ಡ ತಂದೆಯವರಿಂದ ಸಕಲ ವಿದ್ಯೆಗಳ ಅಭ್ಯಾಸ ಮಾಡಿದ ಪರಿಣಾಮ ಇನ್ನು ನಿಮ್ಮ ಮಗಳು ಕ್ಷೇಮವಾಗಿ ನಿಮಗೆ ತಂದೊಪ್ಪಿಸುವುದಕ್ಕೆ ಸಾಧ್ಯವಾಯಿತು. ಇಷ್ಟೇ ನನ್ನ ಪರಿಚಯ. ಇನ್ನಾದರೂ ಮನಸ್ಸಿನಲ್ಲಿ ಯಾವುದೇ ಸಂಶಯವನ್ನು ಇರಿಸದೆ
ಯದುಕುಲದಲ್ಲಿ ಹುಟ್ಟಿದಂತ ಶ್ರೀಕೃಷ್ಣನ ಮಗನಾದ ಶಾಮನಿಗೆ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ. ಕರಡಿ ಕರಡಿದ ಪುರದ ನಡೆಯಲು ಏನು ಹೇಳಿದೆ? ಕೃಷ್ಣನ ಮಗ, ಜಾಂಬಾವತಿಯ ಮಗ. ಯಾಕೆ? ಕೃಷ್ಣನ ಮಗ, ಹೌದು. ಜಾಂಬವತಿಯ ಮಗ, ಹಾ, ಆ ಕರಡಿ ಸಂತಾನಕ್ಕೆ ಹುಟ್ಟಿದವನ ನೀನು. ನನ್ನಮ್ಮ ಕರಡಿ ಅಲ್ವಾ? ಆ? ಕರಡಿ ಅಜ್ಜ ಸಾಕಿದವು ಜಾಂಬಾವಂತ. ನಾವು ಮೂಲಕ್ಕೆ ಕೈ ಹಾಕುದು, ಹೌದಾ? ಈಗಿನದ್ದಕ್ಕಲ್ಲ. ನಮ್ಮಮ್ಮ ಹಿಂದಿನ ಹೇಗೆ? ಪರಂಪರೆ ಉಂಟಲ್ಲ, ಹಾ. ಆ ಪರಂಪರೆಯನ್ನು ಬಿಡುವ ಹಾಗಿಲ್ಲ. ಹೌದಾ? ಕರಡಿ ಸಂತಾನಕ್ಕೆ ಹುಟ್ಟಿದವ ನೀನು, ಹಾ. ಜಾಂಬವತಿಯ ಮಗ. ಹೌದು. ನಿನ್ನಪ್ಪನ ಹಣೆ ಬರ ಲೋಕಕ್ಕೆ ಗೊತ್ತಿಲ್ವೇ? ಎಲ್ಲರೂ ಕೊಂಡಾಡ್ತಿದ್ದಾರೆ. ಕೃಷ್ಣ ದೇವರು. ಯಾವ ಸತ್ತ ದೇವರ? ಎಲ್ಲರೂ ಕೊಂಡಾಡ್ತಿದ್ದಾರೆ. ಅವನಿಗೆ 6 ವರ್ಷದ ಸಣ್ಣ ಮಕ್ಕಳು ಆಗುತ್ತದೆ, ಹೌದಾ? 60 ವರ್ಷದ ಮುದುಕಿಯರು ಆಗುತ್ತದೆ. ಹಾ. ಮಾನ ಅಪಮಾನ ಸಮಾನ. ಈ ಮೂಗಿದ್ದವರಿಗೆ ಅಲ್ವೇನು ವಾಸನೆ ಯಾವುದು, ಪರಿಮಳ ಯಾವುದು ಅಂತ ಗೊತ್ತಿರುವುದು? ಹೌದು. ನಿನ್ನ ಅಪ್ಪ ಎಲ್ಲ ಬಿಟ್ಟವ. ಆ ಕೃಷ್ಣನ ಹಣೆ ಬರಹ ಲೋಕಕ್ಕೆ ಗೊತ್ತು. ಹಾ. ಆ ಹೆಣ್ಣು ಹುಚ್ಚ ಕೃಷ್ಣನಿಗೆ ಕರಡಿಯಲ್ಲಿ ಹುಟ್ಟಿದ ಮಗನಾದಂತ ನೀನು ಸಾಂಬ. ಸಾಂಬ. ಯಾವ ಸತ್ತ ಸಾಂಬ? ನಿನ್ನಂತವರಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡ್ಬೇಕು. ಹೌದು. ಪಡಲಾರ ಪಡಲಾರ. ಹಿತವಲ್ಲವಿದು ಜನಗಾಯಿದ ಪಥ ಬದಲಿಸಲಿ ತಗದಿ ಪರಾಕ್ರಮಿಸಿತು. ಪಥ ಬದಲಿಸಲಿ ತಗದಿ ಪರಾಕ್ರಮಿಸಿತು. ಮತಿ ಮಧ್ಯನಿತು ಬಿದನೆ ಬಿದನೆ. ಅಪ್ಪ, ಏನೇ ಏನಪ್ಪ ಇದು? ಏನು ಆಡ್ತಾ ಇದ್ದೀರಿ? ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು ನನಗೆ, ಕೇಳಿಸಲಿಲ್ವಾ? ಕೇಳಿಸಿತ್ತು. ಮತ್ತೆ ಏನು? ಹಾಗಾಗಿ ಮಾತನಾಡುವುದಕ್ಕೆ ಬಂದದ್ದು ನಾನು. ಆ, ನೀವು ಪಥ ಬದಲಿಸ್ತಾ ಇದ್ದೀರಲ್ಲ, ಇಲ್ಲ, ಮತ್ತೆ ನಮ್ಮದು ಆ, ಆನೆ ನಡೆದದ್ದೇ ದಾರಿ. ಹ್ಮ್, ನಾವು ಕೂಡ ಸ್ವಲ್ಪ ಹಾಗೆ ಹ್ಮ್, ನಡೆದದ್ದೇ ದಾರಿ. ಆ, ಆ ಕಡೆ ಈ ಕಡೆ ವಾಲುವ ಹಾಗಿಲ್ಲ. ಹಾಗಲ್ಲ. ಮತ್ತೆ? ನೀವು ಆಡಿದಿರಿ, ಆ, ಕರೆ ತಂದವರಿಗೆ ನನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತೀನಿ ಎನ್ನುವ ಹಾಗೆ. ಹೇಳಿದ್ದು ಹೌದು. ಆದ್ರೆ ಈಗ ಮಾತು ಬದಲಿಸ್ತಾ ಇದ್ದೀರಲ್ಲ. ಗುಣ ನೋಡಿ ಹೆಣ್ಣು ಕೊಡು, ಆ. ಮರ ನೋಡಿ ಬಳ್ಳಿ ನೋಡು. ನಾನು ಯಾವಾಗಲೂ ಮರದ ಬುಡ ನೋಡಿ ಬಳ್ಳಿ ನೋಡು. ಆದ್ರೆ ಗೊತ್ತಾಯ್ತು? ಈಗ ನೀವು ಹೇಳುವಾಗ ಹಾಗೆ ಹೇಳಿದ್ದೀರಾ. ಕುಲ ಗೋತ್ರ ಏನು ಅಂತ ಕೇಳಿ ಮತ್ತೆ ನೀವು ಕರೆತರಬೇಕು ಅಂತ ಹೇಳಿ ಅವಸರದಲ್ಲಿ ಹೇಳಿ ಆಗಿದೆ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಅಪ್ಪ, ಅದಕ್ಕೆ ನೀವು ಅರಸರಿದ್ದೀರಿ. ಆ, ಅರಸರಾದವ ಈ ರೀತಿಯಾಗಿ ಪಥ ಬದಲಿಸಿದಿರಿ ಅಂತಾದ್ರೆ ಪ್ರಜೆಗಳು ಅದನ್ನೇ ನೋಡಿ ಕಳಿತುಕೊಳ್ಳುವುದಲ್ವೇ? ಹಾಗಾಗಿ ಅಪ್ಪ, ಮತಿವಂತರೆನಿಸಿಕೊಳ್ಳಬೇಕು ನೀವು. ನನ್ನನ್ನು ದಾರಿ ಎರೆದು ಕೊಡಿಯಪ್ಪ ಅವರಿಗೆ. ಮುಂದೆ ಬಾ. ಏನು ಹೇಳಿದೆ? ಪರಾಕ್ರಮಿ ಅವರು. ಆಮೇಲೆ ಅವರ ಪರಾಕ್ರಮ ಏನು ಅಂತ ತೋರಿಸಿಕೊಟ್ಟಿದ್ದಾರೆ. ಆ, ಹಾಗಾಗಿ ಅವರಿಗೆ ನನ್ನನ್ನು ದಾರಿ ಎರೆದು ಕೊಡಬೇಕು ನೀವು. ಎಲ್ಲಿ ಬಾ. ಏನಪ್ಪ? ನಾನು ನಿನ್ನ ಅಪ್ಪನ ಅಥವಾ ನೀನು ನನಗೆ ಅಪ್ಪನ? ನೀವೇ ಅಪ್ಪ, ನನ್ನ ಮಗಳು. ಅಷ್ಟು ಗೊತ್ತುಂಟಲ್ಲ? ಗೊತ್ತಿದೆ. ಹೌದೇ? ನೀವು ಹೇಳಿದ ಹಾಗೆ ನಡೆದುಕೊಂಡು ಬಂದವಳಲ್ವೇ ನಾನು? ಹೌದು. ಈಗ ಅವನಿಗೆ ಮದುವೆ ಮಾಡಿ ಈಗ ಕೊಡಿ. ನೀವೇ ಮಾತಿಗೆ ತಪ್ಪುತ್ತೀರಂತ ಆಗುವಾಗ ಅದನ್ನು ನಾನು ಸರಿ ಮಾಡಬೇಕು ಅಂತ ಹೇಳಿದ್ದೆ. ಇಲ್ಲಿಯವರು ನಾವು ಯಾವುದು ಸರಿ ಯಾವುದು
ತಪ್ಪು ತೀರ್ಮಾನ ಮಾಡುವಂತ ಯೋಗ್ಯತೆ ಹಸ್ತಿನಾವತಿಯ ಚಕ್ರವರ್ತಿ ಕೌರವೇಶ್ವರನಿಗೆ ಇದೆ. ಚಕ್ರವರ್ತಿ ಕಲ್ಲುಗಳು ಯಾವತ್ತು ಕಣ್ಣೀರಿನಲ್ಲಿ ಕೈ ತೊಳೆಯಬಾರದು. ಅವಳು ಸುಖ ಸಂಪತ್ತಿನಲ್ಲೇ ತೇಲಾಡಬೇಕು ಅನ್ನುವಂತ ಆಸೆಯಲ್ಲಿ ಇರಿಸಿಕೊಳ್ಳವರು ನಾನು. ದೇವರ ಮಗನಿಗೆ ಮದುವೆ ಮಾಡಿಕೊಟ್ರೆ ನನಗೆ ಸುಖ ಸಂಪತ್ತು ಎನ್ನುವುದು ಸಿಕ್ಕುವುದಿಲ್ವೇ? ಯಾವುದರಲ್ಲಿ ಕಡಿಮೆ ಉಂಟವರಿಗೆ? ಯಾರಿಗೆ? ಅವರಿಗೆ. ಅಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂತ ನಿಮ್ಗೆ ಗೊತ್ತುಂಟಾ? ಕೃಷ್ಣನಿಗೆ ಎಷ್ಟು ಮಂದಿ ಹೆಂಡತಿಯರಿದ್ದಾರೆ ಅಂತ ಅದು ನಿಮ್ಗೆ ಗೊತ್ತುಂಟು? ದೇವರಲ್ವ ಅವರು? ದೇವ ಸತ್ತ ದೇವ ಅವರಿಗೆ ಬೇಕಾಗಿ ಹೇಳ್ತಾ ಇದ್ದಾರೆ. ನಾನು ಅವರನ್ನು ಮದುವೆ ಮೀರಿದ ಹಲ್ಲು ಏನು ಮಾಡಬೇಕು? ಗುತ್ತಿ ತೆಗಿಬೇಕು. ತೆಗೆದ್ರಾಯ್ತು. ಮನೆಯಿಂದ ದೊಡ್ಡ ಬೆಟ್ಟಿ ಕಲ್ಲು ಏನು ಮಾಡಬೇಕು? ಪುಡಿ ಮಾಡ್ಬೇಕು ಅದನ್ನು. ಹೌದಲ್ಲ? ಈಗ ಮೊದಲೇ ನಿನ್ನ ಹಲ್ಲು ಸರಿ ಇಲ್ಲ, ಅದರಲ್ಲಿ ಎಲ್ಲ ಪುಡಿ ಮಾಡಬೇಕು. ನಿನ್ನ ಮಾತುಗಳನ್ನು ಕೇಳಿದಾಗ ನನಗೆ ಸಿಟ್ಟು ಬರ್ತದೆ. ನನ್ನ ಅಪ್ಪನ ಮನ ಬಂದಾಗ ನಿಂದಿಸುತ್ತಾ ಇದೆಯಲ್ಲ. ನಿನಗೆ ಆಡಿದ ಮಾತು ಉಂಟಾ? ಸಭೆಯಲ್ಲಿ ಹೇಳಿದಂತಹ ಮಾತನ್ನು ಉಳಿಸಿಕೊಡ್ಬೇಕಾದ ನಿನ್ನ ಕರ್ತವ್ಯ. ಅದನ್ನು ತಪ್ಪುತ್ತಾ ಇದ್ದಿ. ಈ ಸಾಮರ್ಥ್ಯ ಏನು ನಿನಗೆ ಗೊತ್ತಿಲ್ಲ. ಏನ್ ಮಾಡ್ತೀರಿ ಗೊತ್ತುಂಟಾ? ನಿನ್ನ ಕಣ್ಣ ಎದುರಿನಲ್ಲಿ ನಿನ್ನ ಮಗಳು ಕರೆದುಕೊಂಡು ಹೋಗುವಾಗ ತೀರ್ಮಾನ ಮಾಡಿದೆ. ಆ ಮಾನ ಕೆಟ್ಟವ ನಾಚಿಕೆ ಕೆಟ್ಟವ ಒಬ್ಬ ಯಾವನೋ ಒಬ್ಬ ತಾಳವ ತನ್ನ ಮಗಳನ್ನು ಎತ್ತಿಕೊಂಡು ಹೋದ. ಆ ಸಮಯದಲ್ಲಿ ಬಿಡಿಸಿ ತಂದವರಿಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದೆ. ಆ ಸಮಯದಲ್ಲಿ ಒಬ್ಬ ಬಿಡಿಸಿ ಬಂದ. ಅವ ಯಾರು ಅಂತ ಪರಿಚಯ ಕೇಳಿದ್ರೆ ನನಗೆ ಹುಟ್ಟಿದ ಅವನಿಗೆ ಮಗಳನ್ನು ಕೊಡುವುದಕ್ಕೆ ಮನ ಆಗ್ತದ? ಕೃಷ್ಣನ ಮಗನಂತೆ ಸಾಂಬಾನುವಂತೆ ಹೆಸರಂತೆ ಅವನಿಗೆ ಮದುವೆ ಮಾಡಿ ಕೊಡುವುದಿಲ್ಲ ಅನ್ನುವಂತೆ ತೀರ್ಮಾನ ಮಾಡಿದಾಗ ತನ್ನ ಕಣ್ಣೆದುರಿಗೆ ಲಕ್ಷಣೆಯನ್ನು ಎತ್ತಿಕೊಂಡು ಓಡಿಯೇ ಹೋದ. ಆಲೋಚನೆ ಮಾಡುವುದಕ್ಕೆ ಪ್ರಶ್ನೆ ಹೇಗೆ ವಾದಿತು? ಅವನನ್ನು ಹೆಡೆಮಡಿ ಬಂಧಿಸಿ ನಿನ್ನ ಕೈ ಕಟ್ಟಲು ಜಾಗ್ರತೆ.
ಹೀಗೆಯಾ? ಏನು ಮಾಡ್ತೀಗ? ನಿನಗೊಂದು ಗತಿಯನ್ನು ಕಾಣಿಸಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಬಂದ ಮಾಡ್ತೀಯಾ? ಅವರಿಂದ ರಕ್ಷಿಸಿದವ ನೀನು. ಆದರೆ ಈ ಸಂದರ್ಭದಲ್ಲಿ ಅವಳನ್ನು ನೀನು ಕರೆದೊಯ್ಯುವುದಕ್ಕೆ ಮುಂದಾದೆ. ಸುಮ್ಮನೆ ಕರೆದುಕೊಂಡು ಹೋಗ್ಲಿ. ಕಯವಾರದ ಮಂಟಪದಲ್ಲಿ ಆಸೀನರಾಗಿದ್ದೇನೆ. ಆ ಭೀಷಣ ಅಪಹರಿಸಿದ ಆವಾಗ ನಿನ್ನ ಮಿತ್ರ ಕುರುರಾಯ ಹೇಳಿದ ಮಾತೇನು? ನನ್ನ ಮಗಳನ್ನು ಕ್ಷೇಮವಾಗಿ ತಂದು ಒಪ್ಪಿಸಿದವನಿಗೆ ಮದುವೆ ಮಾಡಿಕೊಡ್ತೇನೆ ಎಂಬುದಾಗಿ ತಂದು ಒಪ್ಪಿಸಿದ್ದೇನೆ. ಮದುವೆ ಮಾಡಿ ಕೊಡು ಎಂಬುದಾಗಿ ಹೇಳಿದಾಗ ನನ್ನ ಪರಿಚಯ ಕೇಳಿದ, ವಿಷಯ ಹೇಳಿದೆ, ಕೊಡುವುದಿಲ್ಲ ಹೇಳಿದಾಗ ಸಿಟ್ಟು ಬರಲು ಕಾರಣ ಉಂಟು. ಸಭೆಯನ್ನು ಸೇರೋ ಮೊದಲಾಗಿ ನಾವು ಇರುವರು ಭೇಟಿಯಾಗಿದ್ದೇವೆ. ನಮ್ಮ ಈರುವಲ್ಲಿ ಪ್ರೀತಿ ಮೂಡಿದೆ. ಅವನಿಗೆ ಕೂಡ ನನ್ನ ಮದುವೆ ಆಗ್ಬೇಕೆಂಬ ಆಸೆ ಇರುವ ಕಾರಣದಿಂದ ಅವಳನ್ನು ಕರೆದುಕೊಂಡು ಹೋಗಿದ್ದೇನೆ. ಹೇಳುವ ನೀನು ಯಾರ? ಬಂದವ ಸಾಮಾನ್ಯನು ಹಾಗೆ ಭಾವಿಸಬೇಡ. ಕೌರವನ ಆಪ್ತ ಮಿತ್ರ ಯಾರಾಗಿರು? ಕಾರಣ ನೀನ ನಿನ್ನದು ಮೊದಲೇ ಸಂಚು ಮಾಡಿ ಬಂದದ್ದ. ನಿನ್ನದು ಗೊತ್ತುಂಟು. ನಿನ್ನ ಅಪ್ಪನೇ ದೊಡ್ಡ ಚೋರ, ಅವನಿಗಿಂತ ದೊಡ್ಡ ಚೋರನಾಗುವುದಕ್ಕೆ ಮುಂದಾದ. ಏನ್ ಮಾಡ್ತೀವಿ? ಲಕ್ಷಣೆಯನ್ನು ಕೌರವೇಶ್ವರನಿಗೆ ಒಪ್ಪಿಸಿ ಅವನಿಗೆ ಶರಣು ಬಂದರೆ ಒಳಿತು, ಇಲ್ಲದಿದ್ರೆ ನಿನ್ನ ಶಿರ ತೆಗೆದು ಮಾತಾಡಿದೆಯಲ್ಲ, ಸುಮ್ಮನೆ ಕುಳಿತುಕೊಂಡಿದೆ. ಮಾತಾಡಿದ ನಾನು ನಿನಗಿಂತ ಹಿರಿಯವ. ಹಿರಿಯವಾದ್ರೆ ನನಗೆ ಹೇಳು. ಇಷ್ಟದಾಗಿ ಗೊತ್ತುಂಟ, ನಿನ್ನ ಮೇಲೆ ಏನು ನನಗೆ ಸಿಟ್ಟಿಲ್ಲ. ನನಗೆ ಬೇಕಾದ ಲಕ್ಷಣೆ ಮಾತ್ರ. ಹೇಳಿದೆಲ್ಲ, ಲಕ್ಷಣೆಯನ್ನು ನಾನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ. ನೀನಲ್ಲ, ನಿನ್ನ ಹಾಗಿರುವ 100 ಜನರು ಬಂದ್ರು ಕೂಡ ಹೆದರುವವ ನಾನಲ್ಲ. ಏನ್ ಮಾಡ್ತೇನೆ ನೋಡ್ತೇನೆ. ಸರ್ವರಂಗನ ಮುದ್ದಿರುವುದೇ ಸರ್ವರಂಗನ ಮುದ್ದಿರುವುದೇ ಹೊರೆದ ಕರೆದ ನುಡಿಯನಾಗಿದೆ ಚದುರದರು ನುಡಿ ದುರದುಳಿದನ ಮಡಿದಲಾಗಲು ಸಾಮಾನ್ಯರೊಡನೆ ಯುದ್ಧವನ್ನು ಮಾಡಿ ನಾವೆಲ್ಲ ಕೈ ಸೋತವರಿದ್ದೇವೆ. ಹೀಗೆ ಮುಂದುವರೆದೆವು ಎಂದಾದರೆ ಆತನನ್ನು ಜಯಿಸುವುದಕ್ಕೆ ಸಾಧ್ಯ. ಹಾಗಾಗಿ ನಾವೊಂದೀಗ ಸಂಚನ್ನು ರೂಪಿಸಬೇಕು. ನೇರವಾಗಿ ಆತನೊಡನೆ ಯುದ್ಧವನ್ನು ಮಾಡುವುದಲ್ಲ. ಈಗ ನಾನೊಬ್ಬನೇ ಮುಂದೆ ಹೋಗಿ ಅವನ ಜೊತೆ ಯುದ್ಧವನ್ನು ಮಾಡುತ್ತೇನೆ. ನೀವು ಹಿಂದಿನಿಂದ ಬಂದು ಅವನನ್ನು ಹಗ್ಗದಿಂದ ಬಂಧಿಸಿ ಕಟ್ಟಬೇಕು. ಹಾಗಾಗಿ ನಾನು ಯುದ್ಧವನ್ನು ಮಾಡುತ್ತೇನೆ, ನೀವು ಹಿಂದಿನಿಂದ ಇಷ್ಟೊತ್ತು ಅವಕಾಶ ಕೊಟ್ಟದು ದೊಡ್ಡದು. ನಾನು
ಸತ್ಯ ಆದ್ರೂ ಕೂಡ ಮಾತಾಡುದು ಬಿಡುದಿಲ್ಲ. ಬಾ, ಈಗ ಯುದ್ಧ ಮಾಡು. ಏನಂತ ಭಾವಿಸಿಕೊಂಡೆ? ಹೇಗೆ? ಏನು ಮಾಡ್ತಿ? ಹೇಗೆ ನಮ್ಮ ಅಲ್ಲ, ಸಂಚಾರ? ಹೊಸದೆಲ್ಲ ಬಂಧಿಸಿದ್ರಿ. ನಮಗೆ ಯಾವುದೂ ಆಗ್ತದೆ. ಹೌದಾ? ಒಟ್ಟಾರೆಯಲ್ಲಿ ನಿನ್ನನ್ನು ಹಿಡಿಬೇಕು. ಹೌದಾ? ಇವನನ್ನು ಹೀಗಲ್ಲ, ನೇರವಾಗಿ ಗೌರವಿಸೋಣ. ಹೇಗೆ? ಅವನಿಗೆ ಇಷ್ಟು ಆದ್ರೂ ನೋಡಿ ಬಂಧಿಸಿ ತಂದಿದ್ದೀರಿ ಅವನ ಹೊರಚಾಡುವ ಅವಸ್ಥೆ ನೋಡಿ. ಏನು ಬಿಡ್ತಾರಂತ ಭಾವಿಸಿ ಬಿಡ್ತಾರಂತ ಭಾವಿಸಿ ಹೇಗೆ ನಮ್ಮ ಪರಾಕ್ರಮ? ನನ್ನ ಪ್ರಾಯದ ಹುಡುಗ ಹೌದೌದು. ಸ್ವಾಭಾವಿಕ ಇದು ತಪ್ಪಲ್ಲ. ಮಾತಾಡ್ತಾನೆ. ಹಾ, ಬುದ್ಧಿ ಬರಬೇಕು ಅಂತಾದ್ರೆ ಅನ್ನಲ್ಲ ಉಪ್ಪು ನೀರು ಕುಡಿಸಬೇಕು. ಅದಕ್ಕೆ ಕಾಣಿಸ್ತಾ ಇದೆ ಅಲ್ಲ ನಮಗೆ ಬೇಕಾಗಿರೋದು ಚರಮನ ಒಣ ಬಲ್ಲಿರಯ್ಯ ಇರುವಂತಹ ಸ್ಥಳ ದ್ವಾರಾವತಿಗೆ ಯಾರೆಂದು ಬಲ್ಲಿ ಅದೇ ಸರಿ ಓಲಗವನ್ನು ಕೊಟ್ಟ ಕಾರ್ಯಕಾರಣ ಆಲಿಸಿ ಪ್ರಪಂಚವೇ ಹಾಗೆ. ಎಷ್ಟು ಒಳ್ಳೆ ಕಾಲ ಇಲ್ಲಿ. ಕಾಲವನ್ನು ಒಳ್ಳೆಯದು ಮಾಡುವಂತ ಒಬ್ಬ ರಾಜ ಬರಲೇಬೇಕು. ರಾಜ್ಯದಲ್ಲಿ ಬಹುದೊಡ್ಡ ಪ್ರಸಿದ್ಧ ರಾಜ್ಯ ಯಾವುದು? ಒಳ್ಳೆ ರಾಜ್ಯವೊಂದನ್ನು ಕಟ್ಟಿದ್ರೆ ಅದಕ್ಕೆ ರಾಮರಾಜ್ಯ ಅಂತ ಹೆಸರು. ರಾಮರಾಜ್ಯ ಎನ್ನುವುದರ ಹಿಂದಿನ ಸಂಕೇತ ಏನು? ಆದರ್ಶ, ಧಾರ್ಮಿಕತೆ, ಆಡಳಿತದಲ್ಲಿ ಪಾರದರ್ಶಕತೆ ಎಲ್ಲಿ ಉಂಟೋ ಅಲ್ಲಿ ಯಾರು ರಾಜನಾದ್ರೂ ಅದು ರಾಮರಾಜ್ಯ. ಆದ್ರೆ ಈ ಭೂಮಿಯ ಅನಿವಾರ್ಯತೆ ನೋಡಿ, ರಾಮ ಎನ್ನುವ ಯುಗ ಯುಗದಲ್ಲಿ ಬರಬೇಕಾಗ್ತದೆ. ಒಬ್ಬ ಕೃತಯುಗದಲ್ಲಿ ಬಂದ, ಇಡೀ ದುಷ್ಟ ಕ್ಷತ್ರಿಯರ ತಲೆ ಕಡಿದ ಪರಶುರಾಮ. ಮತ್ತೊಬ್ಬ ತ್ರೇತೆಯಲ್ಲಿ ಬಂದ, ಮಾನವೀಯತೆಯ ಮಹಾಮೇರು, ತ್ರೇತೆಯಲ್ಲಿ ಆ ರಾಮ. ದ್ವಾಪರಕ್ಕೆ ಬರುವಾಗ ನಾನು ಬಲರಾಮ. ಇರುವುದೆಲ್ಲಿ? ಸಮುದ್ರ ಮಧ್ಯದಲ್ಲಿ. ಯಾಕೆ? ನಮಗೆ ನಮ್ಮ ಹಿರಿಯನ ಶಾಪವು, ಹಾಗೆ ಅವನ ಶಾಪವೂ ಸುಳ್ಳಾಗಬಾರ್ದು, ನಮಗೂ ವ್ಯವಸ್ಥೆ ಇಲ್ಲದೆ ಆಗಬಾರ್ದು. ಭೂಮಿಯಲ್ಲಿ ಅಲ್ವ ರಾಜತ್ವ ಇಲ್ಲ ಅಂತ ಆದದ್ದು. ನಾವು ಸಮುದ್ರ ಮಧ್ಯದಲ್ಲಿ ಒಂದು ದ್ವೀಪ ಎಬ್ಬಿಸಿದ್ದೇವೆ ಅಂದ್ರೆ ಯಾರ್ಯಾರದ್ದಲ್ಲ,
ನನ್ನ ಮಾವನದ್ದಿ ಕುಶಸ್ಥಳಿ ಎನ್ನುವ ದ್ವೀಪ. ನನ್ನ ಮಾವನಾದ ರೈವತ ಮಹಾರಾಜ ಮೊದಲಿದ್ದದ್ದು ಮುಳುಗಿ ಹೋಗಿತ್ತು, ಮತ್ತೆ ಮೇಲೆ ಬಂದಿದೆ. ಅದರಲ್ಲಿಯೂ ಕೆಲವರೆಲ್ಲ ಕೊಳಕು ಹುಡುಕ್ಲಿಕ್ಕೆ ಉಂಟು. ಅವ ಇರುವುದು ಮಾವನ ಮನೆಯಲ್ಲಿ ಅಲ್ವಾ, ಹೇಳುವವನಿಗೆ ತಲೆ ಬಿಸಿ ಹಾಕಿ ನನ್ನ ಮಾವನ ಮನೆಯಲ್ಲಿ ಇರುವುದಲ್ವಾ, ಯಾರ್ಯಾರ ಮಾವನ ಮನೆಯಲ್ಲಿ ಇರುವುದಲ್ಲ. ಅದು ಹೇಗೆ ಮತ್ತೆ ಪುನರುತ್ಥಾನ ಮಾಡಿದ್ದೇನೆ. ಒಂದು ವಸ್ತುವಿನ, ಒಂದು ವ್ಯಕ್ತಿಯ, ಒಂದು ವಿಶಿಷ್ಟತೆಯ ಬೆಲೆ ಗೊತ್ತಾಗಬೇಕೋ? ಹೇಗೆ ಗೊತ್ತಾಗುದು? ಅನ್ನದ ಬೆಲೆ ಗೊತ್ತಾಗಬೇಕಾದ್ರೆ ಬೇಕಾದಷ್ಟು ಸಿಗುವವನಿಗೆ ಗೊತ್ತಾಗುದಿಲ್ಲ. ಒಂದು ವರ್ಷದಲ್ಲಿ 2 ಸಲ ಆದ್ರೂ ಹಸಿವೆ ಆಗುವಾಗ ಅನ್ನ ಸಿಕ್ಕದೇ ಇರುವವನಿಗೆ ಮಾತ್ರ ಅನ್ನದ ಬೆಲೆ ಗೊತ್ತಾಗುದು. ಹುಟ್ಟುವಾಗಲೇ ಶ್ರೀಮಂತಿಕೆ ಇದ್ರೆ ಶ್ರೀಮಂತಿಕೆ ಬೆಲೆ ಗೊತ್ತಾಗುದಿಲ್ಲ. ನಾವು ಹಾಗಲ್ಲ, ಬಡತನದ ಬೇಗೆಯಲ್ಲಿ ಬೆಂದು ಆಮೇಲೆ ಶ್ರೀಮಂತರಾದದ್ದು. ಇಲ್ಲದೆ ಇರುವುದೊಂದು ನಮಗೆ ಸಿಕ್ಕಬೇಕು ಎನ್ನುವುದಾಗಿ ಬಯಸಿ ಸಿಕ್ಕಿದ್ರೆ ಅದರ ಮೌಲ್ಯ ಗೊತ್ತಾದಷ್ಟು ಬೇಗ ಬೇಕಾದ್ದು ಕೈಗೆ ಸಿಕ್ಕಿದ್ರೆ ಸಿಗುವುದಿಲ್ಲ, ಗೊತ್ತಾಗುವುದಿಲ್ಲ. ನಮ್ಮವರಿಗೆ ಗೊತ್ತಾಗಿದೆ. ಈಗ ಅಮರಾವತಿಗೆ ಸರಿ ಎನಿಪ ಮೊದಲು ನರಕದಾಗಿತ್ತು ನಮ್ಮದು, ಈಗ ಸ್ವರ್ಗದ ಹಾಗಾಗಿದೆ. ಕಾರಣ ಏನು? ಒಂದು ನಾನು, ಇನ್ನೊಂದು ನನ್ನ ತಮ್ಮ. ಎಂತದೇ ಹೇಳಿ, ಇಬ್ಬರು ಆಚಾರ್ಯರು ಮಾಡಿದ್ದಿಷ್ಟು. ಇಬ್ಬರು ಆಚಾರ್ಯರು ಅಂದ್ರೆ ನೀವು ನೋಡಿಕೊಳ್ಬೇಡಿ, ಯದುಕುಲ ಪುನಃ ಪ್ರತಿಷ್ಠಾಪನಾಚಾರ್ಯ. ಒಂದು ನಾನು, ಮತ್ತೊಂದು ನನ್ನ ತಮ್ಮ. ಇಬ್ಬರು ಸೇರಿ ದ್ವಾರಾವತಿ, ಸಕಲ ಭಾಗ್ಯವತಿ, ಪ್ರತಿ ವೈಕುಂಠದ ಹಾಗೆ. ವೈಕುಂಠದಲ್ಲಿ ಒಂದು ದ್ವಾರಕ್ಕೆ 2 ದ್ವಾರಪಾಲಕ, ನಮ್ಮದ ಹಾಗೆಲ್ಲ ಇಲ್ಲ, ಒಂದು ದ್ವಾರಕ್ಕೆ ಒಬ್ಬನೇ. ಎಂತದಕ್ಕೆ ಸುಮ್ಮನೆ ಈ ಇಬ್ಬರನ್ನು? ಕೆಲವನೇನು ಅಂತ ಕೇಳಿದ್ರೆ ಕೆಲಸ ಹೆಚ್ಚಿರುವುದಿಲ್ಲ, ಜನ ಹೆಚ್ಚಿರ್ತಾರೆ. ಅದಕ್ಕೆ ಒಂದೇ ಕೆಲಸವನ್ನು 2 ಹಂಚಿಕೊಡುವುದು. ನಮಗೆ ಅಂತ ಅನಿವಾರ್ಯತೆ ಇಲ್ಲ. ಪ್ರತಿ ವೈಕುಂಠದ ಹಾಗೆ ಹಿಮಕರನಂತೆ ಈ ಯಾದವರಿಗೆ ಬಂದಂತ ಕಷ್ಟದ ತಾಪವನ್ನು ಹೋಗಲಾಡಿಸಿ ಚಂದ್ರಕಿರಣವನ್ನು ಬೀರಿದ ಬಲರಾಮ ಇಡೀ ಆರ್ಯಾವರ್ತವನ್ನು ಹೇಗೆ ಎಲ್ಲಿರಬೇಕು ಎನ್ನುವುದಾಗಿ ನಿಯಂತ್ರಿಸುವಷ್ಟು ಸತ್ವವನ್ನು ಪಡೆದುಕೊಂಡು ಈಗ ಯಾದವರು ಮೆರೆಯುತ್ತಾ ಇದ್ದಾರೆ. ಸಂತೋಷದ ವಿಷಯ. ಆದರೆ ಒಂದು ಬೇಸರ ಇತ್ತು. ನಮಗೆ ಬಹಳ ಗೌರವ ಕೊಡುವ 2 ಜಾಗಗಳು, ಒಂದು ಗೋವು, ಮತ್ತೊಂದು ಕಾಷಾಯ ವಸನ. ಅದು ನೋಡಿದ್ರೆ ನಾವು ಕೈ ಮುಗಿಯುವುದೇ. ಗ್ರಾಚಾರ ನೋಡಿ, ಕಾವಿ ಬಟ್ಟೆ ಹುಟ್ಟವರೆಲ್ಲ ಹೋಗುವುದೇ ಕೃಷ್ಣನ ಮನೆಗೆ, ನನ್ನ ಮನೆಗೆ ಒಬ್ಬರು ಬರುವುದಿಲ್ಲ. ಅದೊಂದು ಬೇಸರ ಇತ್ತು. ಆದರೆ ಆ ಬೇಸರ ನೀಗಿತು. ಹೇಗೆ ನೀಗಿತು? ಬಂದ್ರಲ್ಲ ಜಲಜ ಭವ ಭವ ಮುನಿ, ಬ್ರಹ್ಮನ ಮಗನಾದ ನಾರದ. ದೇವಕಲ್ಪವೂ ಹೌದು, ಋಷಿಕಲ್ಪವೂ ಹೌದು. ಅವರು ಬಂದರು ಅಂತ ಬೇಸರ ಹೋಯ್ತು ಅಂತ ಸಂತೋಷ ಪಡುವುದಾ? ಆದ್ರೆ ಅವರು ಹೇಳಿದ ವಿಷಯ ಕೇಳಿ ಏನಾದದ್ದು? ಎಲ್ಲಿಯವರೆಗಿನ ಅಹಂಕಾರ ಕಥೆ ಹಿಡಿಯುವುದು ಹೇಗೆ ಅಂತ ನಾನು ಕಲಿಸಿ. ಆ ಕೌರವನಿಗೆ ನನ್ನ ಶಿಷ್ಯ ಅಲ್ಲ, ನನ್ನ ಮಗ ಸಂಬಂಧದಲ್ಲಿ ತಮ್ಮನ ಮಗನಾದ ಕೃಷ್ಣನಿಗಿಂತ ಹೆಚ್ಚು ಪ್ರೀತಿಯಿಂದ ಸಲಹಿದ್ದು ನಾನು. ಸಾಂಬನನ್ನು ಪತ್ತಿನಾವತಿಯವರು ಸೆರೆ ಹಿಡಿದ್ರು. ಇವನಿಗೆ ಅನ್ನಕ್ಕಿಂತ ಹೆಚ್ಚು ಪದಾರ್ಥ ಆದದ್ದೇ ಪಾಪಿಗೆ. ಎಂತದೇ ಹೇಳಿ, ನನಗಿಂದ ಒಳಗಿಂದ ಒಳಗೆ ಕೌರವನಲ್ಲಿ ಒಂದು ಪ್ರೀತಿ ಅಂತ. ಅವ ಬಹಳ ಹತ್ತಿರ ನಮಗೆ. ಹಾಗಾಗಿ ಅವನನ್ನು ಒಮ್ಮೆಲೆ ಘಾಸಿ ಮಾಡು ನಮಗೂ ಮನಸ್ಸು ಬರುವುದಿಲ್ಲ. ಏನ್ ಮಾಡುವುದು? ಒಮ್ಮೆಲೆ ನಾವು ಕೋಪಕ್ಕೆ ಕೈಗೆ ಬುದ್ಧಿ ಕೊಡಬಾರ್ದು. ತಿಳಿದವರ ಮಾತೊಂದು ಉಂಟು, ಗೊತ್ತುಂಟ ನಿಮಗೆ? ಹೆಚ್ಚು ದುಃಖ ಬರುವಾಗ, ಹೆಚ್ಚು ಕೋಪ ಬರುವಾಗ ಒಮ್ಮೆಲೆ ನಿರ್ಣಯ ಕೈಗೊಳ್ಳಬಾರ್ದು.
ಕೆಲವರೆಲ್ಲ ಕೋಪ ಹೆಚ್ಚು ಬರುವಾಗ ದುಃಖ ಆಗುವಾಗ ಎಲ್ಲಿ ದೊಡ್ಡ ದೊಡ್ಡ ಜಾಗದೆಲ್ಲ ಆಣೆ ಹಾಕುದು ಮತ್ತೆ ಸರಿ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟು. ಹಾಗಾಗಿ ಸ್ವಲ್ಪ ಸಮಾಧಾನ ತಂದುಕೊಂಡೆ ಹೋಗಿ ಅಜ್ಜನಲ್ಲಿ ಕೇಳುವ ಅಂತ ಹೋದ್ರೆ ಅಜ್ಜನಲ್ಲಿ ಕೇಳುವಾಗ ಏನ್ ಹೇಳಿದ್ರು, ನೀನು ದುಡುಕಬೇಡ, ಹೇಗೂ ನಿನ್ನ ಶಿಷ್ಯ, ಸಮಾಧಾನದಿಂದ ಮಾತಾಡು, ಕೇಳಿದ್ರೆ ಸರಿ, ಕೇಳದಿದ್ರೆ ಮತ್ತೆ ನೋಡು. ಹಾಗಾಗಿ ನಾನೊಂದು ಯೋಚನೆ ಮಾಡಿದ್ದೇನೆ, ಒಂದು ಸಮಾಧಾನದಿಂದ ಮುಗಿಯುವುದಿದ್ರೆ ಎಂತದಕ್ಕೆ ಸುಮ್ಮನೆ ರಕ್ತಪಾತ ಮಾಡಿದ್ದು ತಪ್ಪೇ. ಅರೆ ಮಾಡಿದ್ದು ತಪ್ಪು ಅಂತ ಅವರಿಗೆ ಗೊತ್ತಾದ್ರೆ ನಮಗೇನು, ಅವನ ಮೇಲೆ ಹಾಗೆಯ. ಹಾಗಾಗಿ ಹೊರಡುದು ನಾನು ಮೊದಲೇ ಹೊರಡುದಲ್ಲ. ಏಯ್ ಉತ್ತವ ಇಲ್ಲಿವ, ನಾನು ಬರ್ತಾ ಇದ್ದೇನೆ ಅಂತ ಹಸ್ತಿನಾವತಿಗೆ ಬರ್ತಾ ಇದ್ದೇನೆ ಅಂತ ಕೌರವನಲ್ಲಿ ಹೇಳು, ಹಿಂದಿನಿಂದ ನಾನು ಬರ್ತೇನೆ, ಹೊರಡು. ಗುರುಗಳ ಹಿತ ಕೇಳುವ ಕರೆಸಿ ಬಾಂಧವರೊಡನೆ ಗೋವರಿಸಿ ಕಾಣಿಕೆ ಚರಣಕ್ಕೆ ಮಾಡಿದು ಸತ್ಕರಿಸಿ ನಮ್ಮವರು ಓಡಾಡಿಕೊಂಡು ಬಂದ ಹೇಳಿದ ಮಾತೇನು, ಆರೋಗ್ಯದಿಂದ ಬಲಭದ್ರ ದೇವರು ನಮ್ಮ ಹತ್ತಿರಾವತಿಗೆ ಬರ್ತಾ ಇದ್ದಾರೆ ಅನ್ನುವಂತೆ ಬಹಳಷ್ಟು ಸಂತೋಷವಾಯಿತು. ಎದುರುಗೊಳ್ಬೇಕು, ಎಲ್ಲಿ ನಮ್ಮವರು ಬನ್ನಿ. ನೀನೆಂತದ ಅಕ್ಕಿ ಹಿಡಿಯುವ ಹಾಗೆ ಮಾಡುದು? ಭಕ್ತಿ ಭಕ್ತಿ ಈ ರೀತಿ ಭಕ್ತಿ. ಎಂತದು ಈಗ ನಿನ್ನದೆಲ್ಲ ಮೂಕಾಭಿನಯ? ಸಂತೋಷ ಆಯಿತು. ಹೌದಾ? ಎಷ್ಟಾದ್ರೂ ನಮ್ಮ ಗುರುಗಳಲ್ಲಿ ಗುರುಭ್ಯೋ ನಮಃ, ಗುರುಭ್ಯೋ ದೂರ ಕಾಲಿಡ್ದು ಏನು ಮಾಡುದಿಲ್ಲಲ್ಲ, ನಿನ್ನ ನಂಬಲಿಕ್ಕೆ ಆಗುದಿಲ್ಲ ನಿನ್ನನ್ನು. ಓ ಗುರುದೇವ, ಓ ನಿಮ್ಮ ಶಿಷ್ಯನಲ್ಲವೇ? ನನ್ನ ಶಿಷ್ಯನಲ್ಲವೇ ಅಂತ ರಾಗ ಹೇಳಿಬೇಡ. ನಿನಗೆ ತುಂಬಾ ಜನ ಗುರುಗಳಿದ್ದಾರೆ. ಯಾರಿಗೆ? ಅಚ್ಚುಮೆಚ್ಚಿನ ಗುರುಗಳು ನೀವಲ್ಲ. ಏನು ಸ್ವಾಗತ ಮಾಡಿದ್ದೇನು ನೀನು? ಬಂದಿದ್ದೇನೆ ಅನ್ನುವಂಥದ್ದು ತಿಳಿ. ಗುರುದೇವ ವರದಿ ವರದಿ ಜನರದಿ ಗುರುದೇವ ವರದಿ ಜನರದಿ ಗುರು ಧರೆಯು ಪಾವನವಾಯಿತು ಬರದೋಳೆ ಪಾದ ಬೆಳಗಿನ ಬರಿಬೇರು ಬರದೋಳೆ ಒಳ್ಳೆದಾಗ್ಲಿ. ಎಷ್ಟು ಸಲ ನಮಸ್ಕಾರ ಮಾಡ್ತೀನಿ, ಸೊಂಟ ನೋವಾದೀತು. ಭಕ್ತಿ ಸರಿ, ಗುರುಗಳ ಮೇಲೆ ಅತಿಯಾದಂಥ ಭಕ್ತಿ. ಒಳ್ಳೆದಾಗ್ಲಿ. ಗುರುಗಳೇ, ಓ ಕಾರ್ಯಕಾರಣಗಳಿಲ್ಲದೆ ಬರುವವರು ನೀವಲ್ಲ. ಅದು ಬರ್ಲಿಕ್ಕಿಲ್ಲ, ನಮಗೆ ಕೆಲಸ ಇಲ್ವಾ? ಅನಿರೀಕ್ಷಿತವಾಗಿ ಬಂದವು. ಹಾ ಅದು ಕೂಡ ಹತ್ತಿರಾವತಿಗೆ ಬಂದಿದ್ದೀರೆಂದಾದ್ರೆ ಹಾ. ನಮ್ಮ ಈ ನಾಡೇ ಪಾವನವಾಯಿತು. ಇವರೆಲ್ಲ ಸ್ವಾಗತಕ್ಕೆ ನಿಂತದ್ದ? ಇವರೆಲ್ಲ ಸ್ವಾಗತ. ಸರಿ. ಅಂದ್ರೆ ಆಗದಿಂದಲೇ ನಿಂತಿದ್ದಾರೆ. ಹಾ. ಅವಕಾಶ ಸಿಗಬೇಕು ಅಂತ ಸಿಗಲಿಲ್ಲ. ಹಾ. ನನ್ನ ಬಾಯಿಂದ ಯಾವಾಗ ನೀನು ಆಗಬಹುದು ಇಷ್ಟು ಬೇಗ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದು. ಅದು ನಮ್ಮದೇ ಅಲ್ವಾ? ನಾನು ಹೇಳಿ ಕಳಿಸಿ ಹೆಚ್ಚು ಹೊತ್ತಾಗ್ಲಿಲ್ಲ, ಹಾ, ಆದ್ರೂ ವ್ಯವಸ್ಥೆ ಮಾಡಿದ್ಯಲ್ಲ. ಕೌರವನ ಯೋಗ್ಯತೆ ಏನು ಅಂತ ಇದರಲ್ಲೇ ಗೊತ್ತಾಗಿದೆ. ಮತ್ತೆ ನಿನಗೇನು ಕಡಿಮೆಯ? ಹತ್ತಿರಾವತಿಯ ಚಕ್ರವರ್ತಿಲ್ಲ. ಹಾ. ಗುರುಗಳೇ, ಹಾ. ಗುರುಗಳೇ, ಓ ಹೇಗೂ ನಮ್ಮ ಹತ್ತಿರಾವತಿಗೆ ಬಂದಿದ್ದೀರಿ. ಹೇಗೂ ಅಂತ ಹೇಳಿದ್ರೆ ಅಲ್ಲ, ಬಂದಿದ್ದೇನೆ. ಬಂದಿದ್ದೀರಿ. ಹಾ. ಬಂದದ್ದು ಒಳಿತೇ ಆಯಿತು. ಹಾ. ನಿಮ್ಮ ಪಾದ ದರ್ಶನದಿಂದ ನಮ್ಮ ಹಸ್ತಿನಾವತಿ ಪುನೀತವಾಯಿತು ಅಂತ ಹೇಳಿದ್ರು ತಪ್ಪಾಗಲಾರದು. ಹಾ. ಕಾರ್ಯಕಾರಣಗಳಿಲ್ಲದೆ ನಿಮ್ಮತ್ತ ಜವಾಬ್ದಾರಿತ ಸ್ಥಾನದಲ್ಲಿರುವವರು ಬರುವುದಿಲ್ಲ. ಹಾ. ಆದ್ರೆ ಬಂದಿದ್ದೀರಿ, ಹಾ. ಬಂದಿದ್ದೀರಿ ನೀನು ಅಂದ ಮೂರು ಸಲ ಹೇಳುವಾಗ ಬರಬಾರ್ದಿತ್ತು ಅಂತ ಹೇಳಿದಾಗ ಆಗ್ತದೆ. ಹಾಗಲ್ಲ, ಬಂದಿದ್ದೀರಿ ಅಂತ ಆದ ಮೇಲೆ ಹಾ. ಯಾವುದೋ ಒಂದು ವಿಚಾರವನ್ನು ನನ್ನ ಸಮ್ಮುಖದಲ್ಲಿ ಮಂಡಿಸುವುದಕ್ಕೆ ಬಂದಿರಿ. ನಿನ್ನ ಸ್ವಾಗತದೆಲ್ಲ ವ್ಯವಸ್ಥೆ ಆಯ್ತಾ? ವ್ಯವಸ್ಥೆ ಅಲ್ಲ ಆಗಲ್ಲ, ಎಲ್ಲ ಮುಗೀತಲ್ಲ ನೀನು? ಎಲ್ಲ
ಬಹಳ ಚಂದ ಆಗಿದೆ. ಇದ್ರೆ ನಿನ್ನಂತ ಶಿಷ್ಯ ಇರಬೇಕು. ಏನು ವಿಧೇಯತೆ, ಏನು ವಿನಯ, ಏನು ಭಕ್ತಿ. ನಿಮ್ಮ ಶಿಷ್ಯನಲ್ಲವೇ? ನನ್ನ ಶಿಷ್ಯ, ಪ್ರೀತಿಯ ಶಿಷ್ಯ. ಅವತ್ತು ಗದಾಯುತ ಪ್ರಭಾಸ ಕ್ಷೇತ್ರದಲ್ಲಿ ಮತ್ತೆ ಅಭ್ಯಾಸ ಮಾಡ್ತೀಯ ಈಗ ದಿನ? ಗದಾಯುತ ಮರೆಯುವುದಕ್ಕಾಗುತ್ತದಲ್ಲ? ದಿವಸ ದಿನ ಅಭ್ಯಾಸ ಮಾಡಿದ್ರೆ ಏನಾಗ್ತದೆ? ಮರೆತೋಗುತ್ತದೆ. ಎಷ್ಟು ಹರಿತವಾದ ಕತ್ತಿ ಆದ್ರೂ ಮೂಲೆಯಲ್ಲಿ ಇಟ್ರೆ ಮಣ್ಣೆ ಹಿಡಿಯುವುದು. ಹೌದು. ಹಾಗಾದ್ರೆ ಅಭ್ಯಾಸ ಇರಬೇಕು. ಇಲ್ಲದಿದ್ರೆ ಶರೀರಕ್ಕೆ ಒಂದು ಜಾತಿ. ಒಂದು ಜೀವನಾನುಭವಿಗಳೊಂದು ಮಾತು ಹೇಳಿದ್ರು ಗೊತ್ತು ನನಗೆ. 10,000 ವಿದ್ಯೆ ಕಲಿತವನಿಗಾದ್ರೂ ಹೆದರಬೇಡ. ಒಂದೇ ವಿದ್ಯೆಯನ್ನು 10,000 ಸಲ ಅಭ್ಯಾಸ ಮಾಡಿದವನಿಗೆ ಹೆದರು. ವಿದ್ಯೆ ಒಂದೇ ಇದ್ರು ಪ್ರಯತ್ನದಿಂದ ಅಭ್ಯಾಸದಿಂದ ಮತ್ತೆ ಮತ್ತೆ ಹರಿತ ಬರ್ತದೆ. ಈ 10,000 ವಿದ್ಯೆ ಒಮ್ಮೊಮ್ಮೆ ಕಲಿತ್ರೆ ಅದು ಯಾವುದು ಕಲಿಯುವುದು ಒಮ್ಮೆ, ಆಮೇಲೆ ಅಭ್ಯಾಸವೇ ಮಾಡದೇ ಇದ್ರೆ ಎಲ್ಲ ಮರ್ತು ಹೋಗ್ತದೆ. ಉಂಟಲ್ಲ ಅಭ್ಯಾಸ? ಮಾಡ್ತಾ ಇದ್ದಾರೆ ಗುರುಗಳೇ. ಸಂತೋಷ. ಏನು ಬೆನ್ನು ಬಾಗಿಸುವುದು, ಏನು ಕೈ ಮುಗಿಯುವುದು. ನಿಮ್ಮಂತವರ ದರ್ಶನ ಭಾಗ್ಯ. ನಿಜವಾಗಿ ನಿಜವಾಗಿ ರಾಜಕೀಯಕ್ಕೆ ನೀನೇ ಜನ. ಇನ್ನು ಹಾಗಿರ್ಬೇಕು ರಾಜಕೀಯದಲ್ಲಿ. ಅಲ್ಲ, ನಿಮ್ಮಲ್ಲಿ ಕಲಿಯುವುದಕ್ಕೆ ಬಂದಾದ ಮೇಲೆ ಈ ಮಟ್ಟಕ್ಕೆ ಏರಿದ್ದು ನಾನು. ಒಳ್ಳೆದಾಯ್ತು, ಒಳ್ಳೆದಾಯ್ತು. ನಿನ್ನಂತವ ಮತ್ತೊಬ್ಬ ಇಲ್ಲ. ಇಲ್ಲ ಇಲ್ಲ, ನೀನು ಮನುಷ್ಯನೇ ಅಲ್ಲ. ಹಾಗಲ್ಲ, ಮನುಷ್ಯ ಜಾತಿಯಲ್ಲಿ ನಿನ್ನಂತ ಒಬ್ಬ ವಿಧೇಯ ಶಿಷ್ಯ, ಅದು ಹಸ್ತಿನಾವತಿಯ ಚಕ್ರವರ್ತಿ ಪೀಠದ ಪ್ರತಿನಿಧಿಯಾಗಿ. ಗುರುಗಳಂದ್ರೆ ಕೆಲವರೆಲ್ಲ ಹೇಗೆ ಗೊತ್ತುಂಟ? ಒಂದು ಮಾತುಂಟು, ಉಪಾಧ್ಯಾಯ, ವೈದ್ಯ, ಅಂಬಿಗ, ಆಮೇಲೆ ಇನ್ನೊಂದುಂಟು ತಾಯಿ. ತಾಯಿ ತಾಯಿ ಅಮ್ಮ 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 ಹೆತ್ತ ತಾಯಿ. ಉಪಾಧ್ಯಾಯ ವಿದ್ಯೆ ಕಲಿಸುವವರೆಗೆ ಮಾತ್ರ, ಮತ್ತೆ ನೆನಪೇ ಇಲ್ಲ. ವೈದ್ಯ ಗುಣ ಆಗುವವರೆಗೆ ಮಾತ್ರ, ಮತ್ತೆ ನೆನಪೇ ಇಲ್ಲ. ಅಂಬಿಗ ನದಿ ದಾಟುವವರೆಗೆ ಮಾತ್ರ. ಎತ್ತ ತಾಯಿಗೆ ಗೌರವ ಯಾವಾಗ ಅವರಿಗೆ ಗೊತ್ತುಂಟ? ಹುಟ್ಟಿದಾರಭ್ಯದಿಂದ ಸಾಯುವ ತನಕ ನಿಜವಾಗಿ ಇರ್ಬೇಕು. ಅದೇನು ಗೊತ್ತುಂಟ? ಮದುವೆ ಆದ್ಮೇಲೆ ಮಕ್ಕಳಿಗೆ ತಾಯಿ ನೆನಪಿರುವುದಿಲ್ಲ, ಹೆಂಡತಿಯ ಮಾತಿಗಳು ಅಲ್ವಾ? ಈ 4 ವರ್ಗದವರನ್ನು ಬೇಗ ಹೆಂಡತಿ ಬಂದು ಮಕ್ಕಳಾದರೂ ಚಿಂತಿಲ್ಲ, ಹೆತ್ತ ತಾಯಿಯನ್ನು ಮರಿಬಾರ್ದು. ನಿಜವಾಗಿ ಲೋಕದಲ್ಲಿ ಕ್ರಮ ಬದಲಾಗಿದೆ ಗುರುಗಳೇ. ಹೆಂಡತಿ ಹೇಳಿದ್ದೆ ವೇದ ವಾಕ್ಯ ಅಂತ ಭಾವಿಸುವವರಿಗೆ ತಾಯಿಯ ಬಗ್ಗೆ ಎಷ್ಟು ಗೌರವ ಇದ್ದಿತ್ತು. ಎಲ್ಲರೂ ಮಾಡ್ತಾರೆ ಅಂತಲ್ಲ, ನೀನಂತವಲ್ಲ. ಕಲಿಸಿದ ಮೇಲೆ ಉಪಾಧ್ಯಾಯನನ್ನು ಮರಿಲಿಲ್ಲ, ಗುರುವಿನ ಬಗ್ಗೆ ಗೌರವ, ಸಂತೋಷ, ಗೌರವ. ಆರೋಗ್ಯ ಎಲ್ಲ ಹೇಗುಂಟು? ಅಲ್ಲಿಗೆ ಊಟ ನಿದ್ದೆ ಎಲ್ಲ ನಿಮ್ಮ ಅನುಗ್ರಹ ಎಲ್ಲ. ಹಸ್ತಿನಾವತಿಯಲ್ಲಿ ಎಲ್ಲ ವ್ಯವಸ್ಥೆ. ಊಟ ಎಷ್ಟು ಆರೋಗ್ಯಕ್ಕೆ ಬೇಕು ಅಷ್ಟೇ, ಅದು ಒಳ್ಳೇದು. ಲೆಕ್ಕಕ್ಕಿಂತ ಹೆಚ್ಚು ಲೆಕ್ಕಾಚಾರ ಬೇಕು. ಊಟ ಅನ್ನೋದು ತಿನ್ನುವಷ್ಟೇ ತಿಂದ್ರೆ ಅದು ಅಮೃತ, ಲೆಕ್ಕಕ್ಕಿಂತ ಹೆಚ್ಚು ತಿಂದ್ರೆ ಅದು ವಿಷ. ನಿದ್ದೆಯೂ ಹಾಗೆ, ಮಾಡದೇ ಇದ್ರೂ ಒಳ್ಳೇದಲ್ಲ, ಲೆಕ್ಕಕ್ಕಿಂತ ಹೆಚ್ಚು ಮಾಡಿದ್ರೂ ಒಳ್ಳೇದಲ್ಲ. ಒಂದು ಹದಾದಲ್ಲಿ ಇದು ಹಸ್ತಿನಾವತಿಯಲ್ಲೆಲ್ಲ
ನಮ್ಮಲ್ಲಿಗೆ ಒಂದು ದೂರು ಬಂತು. ನಿಮ್ಮಲ್ಲಿಗೆ ಒಂದು ಸಣ್ಣದೆಂತದ್ದು ಆಗಿದೆ ಅಂತ ಸ್ವಲ್ಪ. ಅಲ್ಲ, ನೀನು ಉದ್ದೇಶಪೂರ್ವಕವಾಗಿ ಮಾಡಿರ್ಲಿಕ್ಕಿಲ್ಲ, ನನ್ನ ಶಿಷ್ಯ ಅಲ್ವಾ? ಹೌದು. ಎಲ್ಲಿಯೋ ಪ್ರಮಾದ ಆಗಿದೆ. ಹ. ಇದು ನಮ್ಮ ಹುಡುಗ ಒಬ್ಬ ಬಂದಿದ್ದಾನೆ ಇಲ್ಲಿಗೆ. ನಿಮ್ಮ ದ್ವಾರಕೆಯಲ್ಲಿ ಕೆಲವು ಮಂದಿ ಮಕ್ಕಳಿಲ್ಲ. ಆಗಲ್ಲ, ದ್ವಾರಕೆಯಲ್ಲಿ ಎಲ್ಲರೂ ಆ ಸಾಂಬ ನನ್ನ ತಮ್ಮನ ಮಗ, ನನ್ನ ಶಿಷ್ಯ ಸಾಂಬ. ಸಾಂಬ ನಿಮ್ಮ ಸಾಂಬ. ನಿಮ್ಮ ತಮ್ಮನ ಮಗ. ಹೌದೌದು. ಬಂದಿದ್ದನ ಬಂದಿದ್ದ. ನಮಗೊಂದು ಅಲ್ಲಿಗೆ ಸುದ್ದಿ ಬಂತು, ಇಲ್ಲಿ ಸೆರೆಮನೆಯಲ್ಲಿದ್ದಾನೆ ಅಂತ ಸುದ್ದಿ ಬಂತು. ಮತ್ತೆ ನೀನು ಗೊತ್ತಿದ್ದೆಲ್ಲ ಹಾಗೆ ಮಾಡ್ಲಿಕ್ಕಿಲ್ಲ. ಒಮ್ಮೆ ನಮಗೆ ವಿಷಯ ಬರೋ ಕೋಪ ಬಂತು. ಮತ್ತೆ ಅಜ್ಜ ಉಗ್ರಸೇನಲ್ಲಿಗೆ ಹೋಗಿ ಮಾತಾಡಿದೆ ನಾನು. ಆಗ ಅವ್ರು ಹೇಳಿದ್ರು, ಅದು ಅದೆಲ್ಲ ದುಡುಕುವ ವಿಷಯ ಅಲ್ಲ ಮಗು, ನಾನು ಹೇಳಿದೆ ಅಂತ ಹೇಳು ಕೌರವನಲ್ಲಿ. ಅದು ಸೆರೆಮನೆಯಲ್ಲಿ ಇದ್ದಾನಂತೆ ಅಲ್ವವ, ಎಂಥದ್ದು ಆ ಕಡೆ ಈ ಕಡೆ ಆಗಿದೆ ಅಂತ, ಅದನ್ನು ಸರಿ ಮಾಡುವ. ಅದು ಅವನನ್ನೊಂದು ಬಿಟ್ಟು ಕೊಟ್ಟು, ಇದು ನಿನ್ನ ಮಗಳ ಬಗ್ಗೆ ಬಹಳ ಪ್ರೀತಿ ಉಂಟಂತೆ, ಮಗಳನ್ನೊಂದು ದಾರೆ ಎರೆದು ಕೊಡಬೇಕು ಅಂತ. ನಾನು ಬಿಡು, ನಾನು ಹೇಗೂ ನಿನ್ನ ಗುರುವೆ, ನಾನು ಹೇಳಿದ್ರೆ ನೀನು ಕೊಡ್ತಿ. ಇದು ನಿನ್ನ ಗುರುವಿನ ಅಜ್ಜ ಉಗ್ರಸೇನ ಭೂಪತಿಗಳು ಹೇಳಿದ್ದಾರೆ. ಹಾಗಾಗಿ ಒಮ್ಮೆ ಬೇಗ ಮುಗಿಸಿ ಬಿಡು, ಅದನ್ನು ಮದುವೆ ಮಾಡಿಕೊಡು. ಹೇಳಿದ್ದು ಉಗ್ರಸೇನ ಗೌರವವನ್ನು ಕೊಟ್ಟು ಮಾತಾಡಿಸಿದೆ. ಆದ್ರೆ ಕಡೆಗೆ ಹೇಳಿದ ಮಾತೇನು? ಏನೆಲ್ಲ ಬಿಟ್ಟುಕೊಡು ಅಂತ. ನಿಮ್ಮ ಮಗ ಸಾಂಬ ಅಂದ್ರೆ ಕೃಷ್ಣನ ಮಗ. ಅದೇ ನನ್ನ ಮಗ ಇದ್ದ ಹಾಗೆ. ನನಗೆ ಬಂದ, ನನಗೆ ಗಂಡು ಮಕ್ಕಳಿಲ್ಲ, ಕೃಷ್ಣನ ಮಕ್ಕಳೇ ನನಗೆ ಮಕ್ಕಳು. ತಪ್ಪಲ್ಲ, ಮಕ್ಕಳಾಟಿಕೆ ಹೆಚ್ಚಾಯಿತು ಅವನದ್ದು. ಹಿರಿಯವರ ಮಾತಿಗೆ ಬೆಲೆ ಕೊಟ್ಟದ್ದಿಲ್ಲ, ಆ ಮಕ್ಕಳಾಟಿಕೆ ಹೆಚ್ಚಾದುದರಿಂದ ಆತನ ತುಂಟತನವನ್ನು ನಿಲ್ಲಿಸುವುದಕ್ಕೆ ಬೇಕಾಗಿ ಈ ಕೆಲಸವನ್ನು ಮಾಡಿದವನು ಈ ಕೌರವೇಶ್ವರ. ಯಾಕೆ? ನನ್ನ ಮಗಳ ಒಳಿತಿಗೆ ಬೇಕಾಗಿ. ಹೇಳಿದಿರಲ್ಲ ನೀವು, ಏನು ಅಜ್ಜ ಉಗ್ರಸೇನ ಹೇಳಿದ. ಗುರುಗಳೇ, ಅಖಂಡ ಆರ್ಯಾವರ್ತದ ಚಕ್ರವರ್ತಿಯ ಉಗ್ರಸೇನ ಅಲ್ಲ ಅಲ್ಲವಲ್ಲ? ಈಗ ನೀನು ಚಕ್ರವರ್ತಿಯ? ಅಜ್ರಾವತಿಯ ಚಕ್ರವರ್ತಿ ಮನೆತನಲ್ಲಿ ಹುಟ್ಟಿದವರು ನಾವು. ಹೇಳುವ ಕೇಳುವ ಅಧಿಕಾರ ನಮಗುಂಟಲ್ಲದೆ ಯಾವತ್ತೂ ಉಗ್ರಸೇನಿಗಿಲ್ಲ. ಆದುದರಿಂದ ನಿಮ್ಮ ಮಾತು ನನಗೆ ಪತ್ತಿರಲ್ಲ. ಬಿಡಲ್ಲ. ಒಮ್ಮೆ ಹಲ್ಲಿಗೂ ನಾಲಿಗೆಗೂ ಜಗಳ ಆಯ್ತಂತೆ. ಹಲ್ಲು ಹೇಳಿತಂತೆ ನಾಲಿಗೆಯಲ್ಲಿ, ನಾಲಿಗೆ ಅಧಿಕ ಪ್ರಸಂಗ ಮಾಡಬೇಡ, ನಾನು ಕಚ್ಚಿದ್ರೆ ನೀನು ತುಂಡಾಗಿ ಹೋಗುತ್ತೆ ಅಂತ. ಆಗ ಹಲ್ಲು ಹೇಳಿತಂತೆ. ಆಗ ನಾಲಿಗೆ ಹೇಳಿತಂತೆ, ಹಲ್ಲು ನೀನು ಹೆಚ್ಚು ಮಾತಾಡಬೇಡ, ನಾನು ಒಂದು ತಪ್ಪಿ ಮಾತಾಡಿದ್ರೆ ಎದುರು ನಾವು ನಿನ್ನ 32 ತೆಗ್ದಾನು ಅಂತ. ನೆನಪಿಟ್ಟುಕೋ, 32 ಓದಿತ್ತು, 32 ಪೂರ್ತಿ ಉಂಟಕ್ಕೆಲ್ಲ ಹೋಗಿದ. ಉಂಟು ಗುರುಗಳಲ್ಲಿ ಮಾತಾಡುದು, ನೆನಪಿಟ್ಟುಕೋ. ಹೌದೇನೋ? ಎಂತದ ಚಕ್ರವರ್ತಿ?
ಮಾವಿನ ಮರದ ಕಾಂಡದಲ್ಲಿ ಮಂಗ ಕುಳಿತುಕೊಂಡ ಹಾಗೆ ಕುಳಿತುಕೊಂಡವ ಚಕ್ರವರ್ತಿ ಅವ. ಎಲ್ಲವರು ಚಕ್ರವರ್ತಿ ಅಂತ ಹೇಳ್ತಾರಲ್ಲ, ಹೇಳದೆ ಮತ್ತೆ ಎಂತದ್ದು ಮಾಡುದು? ನಿನ್ನನ್ನು ಕೊಲ್ಲಿಕ್ಕೆ ಆಗ್ತದ? ಇದು ನಮ್ಮದು. ಕಷ್ಟ ಮಾಡುವವರ ಮಾಡಲಿಲ್ಲ, ಮತ್ತೆ ನೀವೇನು ಮಾಡಿ? ನಿಮ್ಮದು ಎಂತದು? ಒಂದಕ್ಕಾದ್ರೂ ಸರಿ ಉಂಟಾ? ಯಾವುದಕ್ಕೆ? ನಾನು ಹೇಳುದಿಲ್ಲ, ಸುಮ್ಮನೆ ಮೇಲೆ ನೋಡಿ ಉಗುಳಿದ್ರೆ ಮುಖಕ್ಕೆ ಬಿಡುದು. ಹಾ. ಬಿಡು. ಹಾ. ಹೌದೇನೋ? ಹಾ. ಚಕ್ರವರ್ತಿ ಪೀಠ ಅಂತ ಹೇಳ್ತೀಯಲ್ವಾ? ಹಾ. ನಿಮ್ಮಲ್ಲಿ ಪಾರಿಜಾತ ಉಂಟಾ? ಇಲ್ಲ ಸುಧರ್ಮ ಸಭೆ ಉಂಟಾ? ಇಲ್ಲ ವರುಣ ಕೊಟ್ಟ ಶಾಸ್ತ್ರ ಬಿಳಿಯ ಕುದುರೆಗಳುಂಟಾ? ಇಲ್ಲ ಕುಬೇರ ಕೊಟ್ಟ ನಿಧಿ ಉಂಟಾ? ಇಲ್ಲ. ಕಾಳಿಂದಿ ಕೊಟ್ಟ ಮಾಲ್ಯ ಭೂಷಣಾದಿಗಳುಂಟಾ? ಹ್ಮ್. ದೇವಲೋಕದ ಸುವಸ್ತು ಎಲ್ಲ ಇರುವುದು ಎಲ್ಲಿ ಗೊತ್ತುಂಟಾ? ಇಲ್ಲಿ ನಮ್ಮ ದ್ವಾರಾವತಿಯಲ್ಲಿ. ನೀವೇ ಸಂಪಾದನೆ ಮಾಡಿದ್ದು. ಅಂದ್ರೆ ನಮಗೆ ಕೊಡುಗೆ ಅದು. ಹಾ. ನರಕಾಸುರ ದೇವಲೋಕಕ್ಕೆ ದಾಳಿ ಮಾಡಿದ್ರೆ ಹಾ. ಚಕ್ರವರ್ತಿ ಪೀಠ ಅಂತ ನಿಮ್ಮಲ್ಲಿಗೆ ಬರುದಲ್ಲ. ಹಾ. ದೇವೇಂದ್ರ ಬಂದು ನನ್ನ ತಮ್ಮನಲ್ಲಿ ಕೇಳುದು, ನರಕಾಸುರನ ಹುಪ್ಪಟನ್ನು ಸಹಿಸಲಿಕ್ಕಾಗುದಿಲ್ಲ, ದೇವರೇ ಒಮ್ಮೆ ಬಿಡಿಸಿಕೊಡಿ. ಹಾ. ನಿನ್ನ ಚಕ್ರವರ್ತಿ ಪೀಠಕ್ಕೆ ಬೆಂಕಿ ಹಾಕಲಿಕ್ಕೆ. ನೋಡು, ನಾನು ಮೊದಲೇ ಹೇಳಿದ್ದೇನೆ, ನನ್ನಲ್ಲಿ ಮತ್ತೆ ಸುಮ್ಮನೆ ನನ್ನನ್ನು ಕೆಣಕಬೇಡ. ನಾನು ಕೋಪ ಬಂದರೆ ಮತ್ತೆ ಮನುಷ್ಯ ಅಲ್ಲ ನಾನು. ಹಾಗಾಗಿ ನನ್ನನ್ನು ಕೆಣಕಲಿಕ್ಕೆ ಬರಬೇಡ. ಪಾರಿಜಾತ ವೃಕ್ಷವೋ, ಸುಧರ್ಮ ಸಭೆಯೋ, ಇಂಥದ್ದನ್ನೆಲ್ಲ ತಂದ ದ್ವಾರಾವತಿಯ ಯೋಗ್ಯತೆಯ ಮುಂದೆ ನಿನ್ನ ಹತ್ತಿನಾವತಿಯ ಪೀಠ ಆನೆಯ ಎದುರು ಆಡು ಇದ್ದ ಹಾಗೆ ಅಷ್ಟು ಮೇಲೆ ಕೆಳಗೆ ಉಂಟು. ಉಗ್ರಸೇನ ಅಂತ ಹೇಳಿದ್ರೆ ಮಹಾನಾಯಕ, ನಿನ್ನ ಗುರು ನಾನು. ಮತ್ತೆ ಚಕ್ರವರ್ತಿ ಪೀಠದಲ್ಲಿ ಹುಟ್ಟಿದ ಕ್ಷಣ, ಚಕ್ರವರ್ತಿ ಪೀಠದ ಮಗನಾಗಿ ಹುಟ್ಟಿದ ಕ್ಷಣ ದೊಡ್ಡ ಸಂಗತಿ ಏನಿಲ್ಲ. ಚಕ್ರವರ್ತಿ ಪೀಠದ ಮನೆ ಮಗನಾಗಿ ಹುಟ್ಟಿದವರು ಯಾರ್ಯಾರ ಮಕ್ಕಳನ್ನು ಬಾವಿಗೆ ದುಡಿದವರು ಇದ್ದಾರೆ. ಚಕ್ರವರ್ತಿ ಪೀಠದ ಮನೆ ಮಗನಾಗಿ ಹುಟ್ಟಿದವರು ಶಾಪಗ್ರಸ್ತರಾಗಿ ಸತ್ತೋದವರು ಇದ್ದಾರೆ. ಈಶ್ವರನ ಮಗ ಭಸ್ಮಾಸುರ, ಯಾರು ಭಸ್ಮಾಸುರನಿಗೆ ಪೂಜೆ ಮಾಡುವುದಿಲ್ಲ. ಅಪ್ಪ ದೊಡ್ಡವ ಎನ್ನುವ ಕಾರಣಕ್ಕಾಗಿ ಮಗ ದೊಡ್ಡವ ಆಗಬೇಕು ಅಂತ ಇಲ್ಲ, ನಾವು ಸಾಧನೆಯಿಂದ ಪಡೆದದ್ದು. ನೋಡು, ನನ್ನಲ್ಲಿ ಮತ್ತೆ ಮಾತಾಡಿಸಬೇಡ, ಬಿಟ್ಕೊಡು ಬಿಟ್ಕೊಡು. ನಮ್ಮ ದ್ವಾರಕ್ಕೆ ಅಲ್ಲಿದೆ ಅನ್ನುವಂತಹ ಮಾತು ನಮ್ಮಲ್ಲಿ ಸಲ್ಲದು. ನಿಮ್ಮ ಹಣ ಬರಹ ಯಾರಿಗೂ ಗೊತ್ತಿಲ್ಲ ಗುರು. ಇನ್ನಕ್ಕಾದ್ರೂ ಕೂಡ ಆಗದ 17 ಬಾರಿ ನಿಮ್ಮಲ್ಲಿಗೆ ಕಂಡಕ್ಕೆ ಬಂದಾಗ ಆತನಿಗೆ ಹೆದರಿ ಪರ್ವತವನ್ನು ಏರಿ ಸಮುದ್ರಕ್ಕೆ ಹಾರಿ ಅಲ್ಲಿ ಮನೆ ಮಾಡಿ ಕುಳಿತಂತ ನಿಮ್ಮ ಯೋಗ್ಯತೆ ಏನು ಅಂತ ಈ ಕೌರವ ತಿಳಿಯದಾದರೆ ನನ್ನೊಳಗಿರುವ ನಾಗ ಹೊರಗೆ ಬಂದ್ರೆ ಎರೆಹುಳು ಎಡೆ ಎತ್ತಲಿಕ್ಕೆ ಹೊರಟ್ರೆ ನಾನು ಮತ್ತೆ ಬಿಡ್ಲಿಕ್ಕಿಲ್ಲ. ಹುಟ್ಟುವ ನಾಗ ಎಷ್ಟು ಅಂತ ನಮಗೂ ನೋಡ್ಬೇಕಾ? ನಿನ್ನ ಧ್ವಜದಲ್ಲಿರುವ ಕೇತನದಲ್ಲಿರುವ ಊರಗವನ್ನು ಕೆಳಗೆ ಹಾಕಿಯನು, ಹೌದೇನೋ? ನಾಗದನಿಗೆ ನಾವು ಸೋತದ್ದ? ಬದುಕಿದವರು ಯಾವ ತಲಸರಿ ಇಲ್ಲದವ ನಿನಗೆ ಕಥೆಯಲ್ಲಿ? ಅದುಂಟು ಇದುಂಟು. ನಿನಗೆ ಕಥೆ ಗೊತ್ತುಂಟು? ಅರ್ಥ ಮಾಡ್ತಾ ಓದಿ, ಯಾರು ಹೇಳಿದ್ದನ್ನು ಕೇಳಿ ಒಮ್ಮೆ ಬಿಡಿಸಿ ಹೇಳಿ. ಮೊದಲಿಗೆ ಮಾಗದ ಬರುವಾಗ ಅವನನ್ನು ವರುಣ ಪಾಶದಿಂದಲೂ ಮಾನುಷ ಪಾಶದಿಂದಲೂ ಕೃಷ್ಣನ ಕಾಲಬುಡಕ್ಕೆ ಹಾಕಿದ್ದೆ. ಹಾಗೆ ಕೃಷ್ಣ ಏನು ಹೇಳಿದೆ ಗೊತ್ತುಂಟ? ಅವನನ್ನು ಕೊಲ್ಲಿಕ್ಕೆ ನಾವು ಜನ ಅಲ್ಲ, ಅವನನ್ನು ಕೊಲ್ಲಿಕ್ಕೆ ಬೇರಿದ್ದಾರೆ. ಅವ
ಎಷ್ಟು ಜನರನ್ನು ಒಟ್ಟಿಗೆ ಸೇರಿಸಿಕೊಂಡು ಬಂದಿದ್ದ ಗೊತ್ತುಂಟಾ? 23 ಅಕ್ಷೋಹಿಣಿ. ನಿಮಗೆ ಇಬ್ಬರಿಗೆ ಬೇಕಾಗಿ ಹೋಗುವಾಗ ಒಪ್ಪನೆ ಹ, ಎಷ್ಟು ಸಲ? 17 ಸಲ. ನಾವು ಹೆದರಿದ್ದಲ್ಲ, ಮತ್ತೆ ನಾಳೆ ನಮ್ಮ ಕಾರಣದಿಂದ ನಮ್ಮ ನಂದಗೋಕುಲದಲ್ಲಿಯೋ ಮಧುರೆಯಲ್ಲಿಯೋ ಇರುವ ನಮ್ಮ ಗೋಪಾಲಕರಿಗೂ ಯಾದವ ಜನಾಂಗಕ್ಕೂ ಉಪದ್ರ ಆಗಕೂಡದು ಅಂತ ಗೋಮಂತಕ ಪರ್ವತದಿಂದ ಹಾರಿ ಇಲ್ಲಿ ಬಂದದ್ದು. ಹ, ಹ, ಇನ್ನೂ ಕೇಳ್ತೀಯ ನೀನು? ಹ, ಈಗ ಇಲ್ಲಿ ಒಂದು ಪ್ರಕರಣ ಆಯ್ತಲ್ಲ, ಹೌದು. ನನ್ನ ಶಿಷ್ಯ ಬಂದಲ್ವಾ, ಹ, ಯಾರನ್ನೆಲ್ಲ ಗೆದ್ದ? ನೀವು ಮೋಸ ಮಾಡಿದ್ದಲ್ವಾ, ಅವನನ್ನು ಹಿಂದಿನಿಂದ ಕಟ್ಟಿದ್ದ. ಹೇಗೂ ಆದಿತ್ಯ ಸೆರೆಮನೆಯಲ್ಲಿದ್ದಾಳ. ಅದಿರ್ಲಿ, ಹ, ಈಗ ನೀನೊಂದು ಮದುವೆ ಆಗಿದ್ಯಲ್ವಾ, ಹೌದು. ಭಾನುಮತಿ, ಹ, ನೀನು ಗೆದ್ದದ್ದು. ಮದುವೆ ಆಗಿದ್ದೇನೆ ಇಲ್ವೋ? ಅದು ಬೇಡ, ನೀನು ಹೆಂಡತಿಂತ ಈಗ ಈಗ ಒಪ್ಪಿಕೊಂಡಿದ್ದೇನೆ ಈಗ ಇಲ್ವೋ? ನೀನು ಗೆದ್ದದ್ದು ಹೌದಾ ಅಲ್ವಾ? ನನ್ನ ಮಿತ್ರನ ಸಹಾಯದಿಂದ ನಾನು- ಕರ್ಣ ಗೆದ್ದದ್ದು. ಹ, ಯಾರನ್ನು ಗೆದ್ದ? ಮಾಗಧನನ್ನು ಗೆದ್ದ. ಹ, ಮಾಗಧನನ್ನು ಗೆದ್ದು ಊರು 2 ತೆಗೆದುಕೊಂಡ ಅಂತ ನಮಗೆ ಸುದ್ದಿ. ಹ, ನೀನು ಮದುವೆ ಆಗುವುದಕ್ಕೆ ಹ, ಯಾರ್ಯಾರು ಗೆದ್ದು ಹ, ನೀನು ಮದುವೆ ಆಗಿ ಹ, ಆ ಕರ್ಣನನ್ನು ದೊಡ್ಡ ಸಂಗತಿ ಅಂತ ಮಾಡಿದ. ಹ, ಆ ಕರ್ಣನನ್ನೇ ಹ. ಸೋಲಿಸಿದ ಸಾಂಬ ಹ. ನನ್ನ ಶಿಷ್ಯ. ಹ, ಹಾಗಾದ್ರೆ ಮಾಗಧನನಿಗೆ ಲೆಕ್ಕವ? ಹ. ಮಾಗಧನನ್ನು ಸೋಲಿಸಿದ, ಹ. ಕರ್ಣನನ್ನು ಸೋಲಿಸಿದ ಹ. ಸಾಂಬ ಹ. ನನ್ನ ಶಿಷ್ಯ. ಹ. ಹಾಗಾದ್ರೆ ಮಾಗಧ ಬಲರಾಮನಿಗೆ ದೊಡ್ಡ ಸಂಗತಿಯ? ಹ, ಸಂಗತಿ ಅಲ್ಲ, ಹ. ಸಾಯಿಲಿ ಅಂತ ಬಿಟ್ಟದ್ದಷ್ಟೇ. ಹ, ಹೆಣ್ಣು ಗಂಡು ಮನಸ್ಸಿದ್ದುಕೊಂಡು ಹ. ಮದುವೆ ಆಗ್ತೇನೆ ಅಂತ ಒಪ್ಪಿದ ಮೇಲೆ ಹ. ನೀನು ಮಧ್ಯೆ ಬಂದು ಹ. ಆಗದ ಆಗದ ಹೋಗದ ಅಂತ ಕತೆ ಹೇಳಿದ್ರೆ ಹ. ನೋಡೋ, ಶಿಷ್ಯ ಅಂತ ನೋಡ್ಲಿಕ್ಕೆಲ್ಲ ಹ. ನನ್ನ ಕೈ ಉದ್ದಾದಿತ್ತು. ಕೊಡು ಅವನನ್ನು, ಮದುವೆ ಮಾಡಿಕೊಂಡು. ಗುರುಗಳೇ, ಕಾಡಿನ ಸಿಂಹ ಹೊಟ್ಟೆ ಬಾಡಿಗೆ ಬೇಕಾಗಿ ಯಾವುದೋ ಒಂದು ಪ್ರಾಣಿಯನ್ನು ಹಿಡಿದಿಟ್ಟು ಕೊಂಡಾಗ ಸಂಧಾನವನ್ನು ಮಾಡುವುದಕ್ಕೆ ಕೂರಿ ಹೋಗಿ, ಅಯ್ಯ ಶಿವರಾಜ ಅದನ್ನು ಬಿಟ್ಟು ಬಿಡು ಅಂತ ಹೇಳಿದ್ರೆ ಯಾರಾದ್ರೂ ಬಿಟ್ಟು ಕೊಡ್ತಾರ? ಒಮ್ಮೆ ಒಳ್ಳೆದುಂಟು, ನನಗೊಂದು ಸ್ಪಷ್ಟ ಆಗಬೇಕು. ಸಿಂಹ ಯಾರು ಕುರಿ ಯಾರು ಇಲ್ಲಿ? ತೀರ್ಮಾನ ನೀವೇ ಮಾಡಿ. ಆ ತೀರ್ಮಾನ ಬೇಡ, ನೀನು ಅರ್ಧ ಹೇಳಿ ಮುಗಿಸುದು ಬೇಡ. ಹ. ಈಗ ಸಿಂಹ ಯಾರು ಕುರಿ ಯಾರು ಅಂತ ಬೇಕು ನನಗೆ. ಅದನ್ನು ಬಿಡಿಸಿ ಹೇಳಬೇಕಾ? ಹೇಳು ನೋಡುವ. ಸಿಂಹದಂತಿರುವಂತ ನಾನು ಕೇವಲ ಕುರಿಯಂತಿರುವಂತ ಆತನನ್ನು ಅಂದರೆ ಸಾಮನನ್ನು ಸೆರೆಮನೆಯಲ್ಲಿ ಹಾಕಿದ್ದೇನೆ. ಈಗ ನಾನು ಯಾರು ಮಧ್ಯದಲ್ಲಿ? ಅದನ್ನು ನೀವೇ ತೀರ್ಮಾನ ಮಾಡಬೇಕು. ನಿಂದು ಗರಿಯೂರ ದಕ್ಷಿಣದ ಹವದಿಂದ ಬೀಳುತ್ತಾನೆ. ಇಂದು ಗಂಟುಗರನೆ ತಡೆಯಲಾಗಿ ಎಂದವನು ತಡೆಯಗೆ ಮುಟ್ಟಲದು ಅಂದು ಅಲುಗಾಡಿದಗೆ. ನೀನೆಂತದು? ಸಿಂಹ, ಯಾವುದರ ಸಿಂಹ? ಹಾಡಿನ ರಾಜ ಸಿಂಹ. ಸಿಂಹ ಬೇಟೆಗೆ ಹೋಗುವಾಗಲೂ ಒಬ್ಬನೇ ಹೋಗುದು ಗೊತ್ತುಂಟಾ? ಪಾಪಿ, ನಿನ್ನ ಹಿಂದೆ ಮುಂದೆ 5 ಜನ ಇಲ್ಲದಿದ್ರೆ ನಿನಗೆ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಧೈರ್ಯ ಇಲ್ಲ. ಯಾರ್ಯಾರು ಗೆದ್ದದ್ದು? ಬೇಕಾಗುತ್ತದೆ ಜನ. ಓ, ಮುಂದಿನಿಂದ ನಾಯಕ ಹೋಗುವಾಗ ನಾಯಕನಿಗೆ ಬೇಕು, ಸಿಂಹಕ್ಕೆ ಬೇಡ. ಸಿಂಹಕ್ಕೆ ಯಾರ್ಯಾರು ಗೆದ್ದದ್ದನ್ನು ನಿನ್ನದು ಹೇಳಿಕೊಳ್ಳುವ. ನಿನ್ನ ಹತ್ತಿನಾವತಿ ದೊಡ್ಡ ಕುಂಬಳಕಾಯಿಯ, ನಿನ್ನ ಚಕ್ರವರ್ತಿ ಪೀಠ, ಅದಕ್ಕೆ ಸರಿಯಾದ ಭದ್ರತೆ ಇಲ್ಲ. ಪಂಚಾಂಗ ಇಲ್ಲದ ಸೌಧದಲ್ಲಿ ಕುಳಿತುಕೊಂಡು ನನ್ನದು ದೊಡ್ಡದು ಅಂತ ಹೊರತಿದ್ಯಾ? ಬಲರಾಮನ ಸತ್ವ ಗೊತ್ತುಂಟ ನಿನಗೆ? ಏನು ಸತ್ವ? ಒಬ್ಬ ಕೌರವ ಎಂತದ್ದ? ನಿನ್ನದು ಚಕ್ರವರ್ತಿ ಪೀಠವ. ಏನು ಮಾಡ್ತೀನಿ ಅಂತ ಬೇಕಲ್ಲ? ನಾನು ಮನಸ್ಸು ಮಾಡಿದ್ರೆ ಹತ್ತಿನಾವತಿ ಬಿಡು, ಕಂದು ಕೊರಳನೇ ಬರ್ಲಿ, ಹೇಳುವುದಿಲ್ಲ. ಕೆಲವರಿಗೆ ಮಾತಾಡುವುದು ಸಾಧನೆ, ಕೆಲವರದ್ದು ಸಾಧನೆ ಮಾತಾಡೋದು. ನಾನು ಮಾತಾಡುವುದಿಲ್ಲ, ಮಾಡಿ ತೋರಿ. ಏನು ಮಾಡ್ತಿರುತ್ತವೆ? ಬಲ ನಿರಗೊಳಲು ನಮ್ಮನೆಯುದೈ ಕುರುಗಳಾಗಿ ಶರಣದೇವೈ ಗುರುವರ್ಯ ಶರಣದೇವೈ
ನಿನ್ನಲಿ ಕೊನೆಯು ದೇವರೇ ಕಳ್ಳತನವು ಶರಣಾದೆ ವೈವರ್ಯ ನೋಡಿದ್ಯಾ ಗಂಗಾ ನದಿಯ ಬುಡಕ್ಕೆ ನನ್ನ ಹಲಾಯುಧ ಹಾಕಿದ್ದು ನಿನ್ನ ಹಸ್ತಿನಾವತಿ ನನ್ನ ಹಲಾಯುಧದ ಮೇಲೆ ಉಂಟು ಹೇಗೆ ಹೇಗೆ ದೋಸೆ ಮಗುಚಿದಾಗೆ ಮಗುಚಬೇಕಾ ಬೇಡ ಬೇಡ ನಾನು ಮಾಡಿದ ತಪ್ಪಿಗೆ ಬೇಕಾಗಿ ಸಿಟ್ಟುಕೊಳ್ಳುತ್ತಾನೆಯೋ ನಿನ್ನದು ದೊಡ್ಡ ಚಕ್ರವರ್ತಿ ನಿನ್ನದು ಹಸ್ತಿನಾವತಿಯ ನಿನ್ನದು ಚಕ್ರವರ್ತಿ ಈಗ 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 ಮುಳುಗಿಸ್ತೇನೆ ಗಂಗೆ ನದಿಯಲ್ಲಿ ತಮ್ಮಯ್ಯ ಹಸ್ತಿನಾವತಿಯಲ್ಲೇ ನಿಮ್ಮ ಸ್ಥಳಕ್ಕೆ ಸಿಕ್ಕಿಸಿ ಎಳೆಯುವುದಕ್ಕೆ ಮನ ಮಾಡ್ತಾ ಇದ್ದೀರಿ ತಮ್ಮಯ್ಯ ಈ ಕಾರ್ಯಕ್ಕೆ ತೊಡಗಬೇಡಿ ನನ್ನದು ತಪ್ಪಾಯಿತು ನೀವು ಹೇಳಿದಂತೆ ಕೇಳ್ತೇನೆ ಗುರುಗಳೇ ತಮ್ಮಯ್ಯ ಇನ್ನು ನೀನೊಂದು ಚಕ್ರವರ್ತಿ ಬಿಟ್ಟ ಅಂತ ಉಂಟಾ ಉಗ್ರಸೇನ ಸಣ್ಣವ ಅಂತ ಹೇಳ್ತೀಯ ಇಲ್ಲ 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 ನಾವು ಕುರಿಗಳು ಅಂತ ಹೇಳ್ತೀಯ ಎಲ್ಲ ನೀವು ಎಲ್ಲಿ ಉಂಟು ನಿನ್ನ ಸಿಂಹ ಇಲ್ಲ ನಿನ್ನದು ಒಂದೇ ಎರಡ ಸಿಂಹ ನಿಮ್ಮದೇ ದೊಡ್ಡದು ನಮ್ಮದು ಏನೂ ಇಲ್ಲ ಇನ್ನು ಮಾತಾಡುದಿಲ್ಲಲ್ಲ ಇಲ್ಲ ಇಲ್ಲ ನಿಮ್ಮ ಇನ್ನು ಅಧಿಕ ಪ್ರಸಂಗ ಮಾತಾಡಿದ್ರೆ ಅಲ್ಲಿಗೆ ಮಗು ಚಾಕಿಯನ್ನು ನಿಮ್ಮ ಶಿಷ್ಯನಲ್ಲವೇ ನೀನು ಆಗಾಗ ನಿಮ್ಮ ಶಿಷ್ಯನಲ್ಲವೇ ಅಂತ ಹೇಳ್ಬೇಡ ನಿನಗೆ ಕಣಿಂಕನ ಗುರು ಪಾಪಿ ಮಾಡುದು ದುರ್ಬುದ್ಧಿಗೆಲ್ಲ ಬೇರೆ ಬೇರೆ ಗುರುಗಳಿದ್ದಾರೆ ಒಳ್ಳೇದು ನಾವು ಹೇಳಿ ಗುರುಗಳು ನೀವೇ ಅಲ್ವೇ? ಹೌದೇನೋ ಇನ್ನೆರಡು ಮಾತಿಲ್ಲಲ್ಲ ಇಲ್ಲ ಇಲ್ಲ ಮೊದಲು ಗೊತ್ತಾಗ್ಲಿಲ್ಲ ಸಿಟ್ಟಿನ ಬರದಲ್ಲಿ ಎರಡು ಮಾತಾಡಿ ಅದೇ ಅದೇ ನಿಮ್ಮದೆಲ್ಲ ನಡೀತದೆ ಆದ್ರೆ ನಡೆಸುವ ಅಂತ ನಡೆಯುವುದಿದ್ರೆ ಇಲ್ಲದಿದ್ರೆ ಕಾಲು ಹಿಡಿಯುದು ಯಾಕಂದ್ರೆ ಮಗಳನ್ನು ಮದುವೆ ಮಾಡಿ ಕೊಡುವಾಗ ಆ ಜೀವನದ ಪ್ರಶ್ನೆಯನ್ನು ನಾವು ಆಲೋಚನೆ ಮಾಡಬೇಕಾ ಬೇಡುವ ಏನು? ಆಕೆ ಹೇಳಿಕೆಯನ್ನು ವಹಿಸಿದಂತ ನಾನು ಒಂದೊಮ್ಮೆಗೆ ಮದುವೆ ಮಾಡಿ ಕೊಡುವುದು ಅಂತ ಹೇಳಿದೆ ಹೌದೇನೋ ನನ್ನ ಮಗ ನಿನಗೆ ಸಾಂಬ ಅಷ್ಟು ಕಡಿಮೆ ಆಗಿ ಹೋದನಾ ಅಲ್ಲ ನನ್ನ ಮಟ್ಟಿಗೆ ಹಾಗೆ ಖಂಡಿತ ಏಯ್! ಮೊದಲಿಗೆ ಖಂಡಿತ ಅಷ್ಟೇ ಈಗ ಈಗ ಇಲ್ಲ ಈಗ ಇಲ್ಲ ಈಗ ಇಲ್ಲ ಎಲ್ಲಿದ್ದಾನೆ ಅವ ಕರೆಸವನನ್ನು ಏ ಯಾರಲ್ಲಿ ಇನಿದು ನುಡಿಸಲು ಗತಿಯ ಸಂಕರ್ಷಣ ನೀನೆಲ್ಲರೂ ಬೇಡ ತನಯ ಸಾಂಬರಪ್ಪಿ ಮೆಚ್ಚಿದ ಮಗನೇ ಧನುಷರಂಗಳನಿತು ಹರನಿದಯನಗೆ ಗುರು ಕಾಣಿಕೆಯ ರಾಧಾತನಯ ಮುಖ್ಯರ ಗೆಳೆಯುತ್ತಿಹೇ ಕುಲವಿ ಬಿರುಜಣರೇ ಕುಲವಿ ಬಿರುಜಣರೇ ಕೊಟ್ಟಪ್ಪ ಕೊಡ್ತಿದ್ದಾನ ಕೊಡ್ತಿದ್ಯಾನೋ ಇಲ್ಲ ಇಲ್ಲ ಅದು ಅವರು 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 ಮೋಸದಿಂದ ಬಂಧಿಸಿದ್ದು ದೊಡ್ಡಪ್ಪ ನಿನ್ನ ಕಿರೀಟ ತೆಗೆದು ಬೀಜದಲ್ಲಿ ಹಾಕೇನು ನೆನಪಿಟ್ಟುಕೋ ರಾಜ್ಯ ಮಾಡಿದ್ದು ಮಾತ್ರ ನಾನು ಉಪ್ಪು ನೀರು ಕುಡಿಸಿದೆ ನಾವು ಬೇಸರ ಮಾಡಿ ಹೆಣ್ಣು ಕೊಟ್ಟ ಮಾವ ತಂದೆಗೆ ಸಮಾನ ಅವ ಹೊಡೆದದ್ದು ಅಂತ ಭಾವಿಸಬೇಡ ಅಪ್ಪನ ಜಾಗದಲ್ಲಿ ಹೊಡೆದದ್ದಿದ್ರು ಅದಕ್ಕೆ ದಂಡನೆ ಅಂತ ಯೋಚಿಸುದು ಬೇಡ ಸಂಸ್ಕಾರ ಅಂತ ಯೋಚಿಸುವ ಇನ್ನು ಹೊಡಿಲಿಕ್ಕಿಲ್ಲವ ಏನೋ ತಪ್ಪಿ ಆಗಿದೆ ಬಿಡ್ಲಿಕ್ಕಾಗುದಿಲ್ಲ ನಮ್ಮ ಹಲ್ಲು ನಮ್ಮ ನಾಲಿಗೆಯನ್ನು ಕಟ್ಟಿದ್ರೆ ಮದ್ದು ನಾವೇ ಮಾಡಬೇಡ್ವಾ ಅವನು ನನ್ನ ಶಿಷ್ಯ ಇಲ್ಲದೆ ಅವನ ತಲೆ ಹೊಡೆಯುವುದಿಲ್ಲ ಹಾಗಾಗಿ ಬಿಟ್ಲದ್ದು ನಾನು ಮಗೋ ಸಂತೋಷ ಯಾಕೆ ದೊಡ್ಡಪ್ಪ ನೀನಿನ್ನು ಗುರುದಕ್ಷಿಣೆ ಕೊಡುವುದೇ ಬೇಡ ನಾನು ನಿನಗೆ ವಿದ್ಯೆ ಕಲಿಸಿದ್ದೇನೆ ಯಾವಾಗ ರಾಧಾತನಯ ಮುಖ್ಯರನ್ನು ಮೋಸದಿಂದಲ್ವ ನಿನ್ನನ್ನು ಕಟ್ಟಿದ್ದು ಕರ್ಣಾದಿಗಳನ್ನು ಯಾವಾಗ ಗೆದ್ದಿಯೋ ಅಲ್ಲಿಗೆ ನಿನ್ನ ಗುರುವಿಗೆ ನೀನು ಗುರುದಕ್ಷಿಣೆ ಕೊಟ್ಟ ಹಾಗಾಯ್ತು ಇದು ಎಂತದ್ದು ವಿಷಯ ಎಂತದ್ದು ನೀನು ಎಂತದಕ್ಕೆ ಇಲ್ಲಿಗೆ ಬಂದದ್ದು ಮದುವೆಗೆ ರಕ್ಷಣೆ ಸ್ವಯಂವರ ಇವನ ಮಗಳ ಮಗಳು ಸಾವರಕ್ಕೆಂತ ಬಂದದ್ದು ನೀನು ಇಷ್ಟೆಲ್ಲ ಮಾಡಿದ್ಯಲ್ವಾ ಕಳಿಸು ನಿನ್ನ ಮಗಳನ್ನು ಕಳಿಸು ಮಾಡಿದ್ದೆಲ್ಲ ಆಗಿ ಹೋದದ್ದಲ್ಲ ಕಳಿಸು ಮಗಳೇ ನೋಡಲ್ಲಿ ಅಡ್ಡಬೇಡು ಹಿರಿಯವರಿಗೆ ಮೊದಲು ಅಡ್ಡ ಬೀಳುವುದನ್ನು ಅಭ್ಯಾಸ ನೋಡು ಮಾಡಬೇಕು. ನೋಡು ಸಂಸ್ಕಾರ ಅವಳನ್ನು ನೋಡುವಾಗ ಬೇಸರ ಆಗ್ತದೆ ನನ್ನ ಮಗಳನ್ನು ಬಹುಶಃ ಅವನಿಗೆ ಆದಂತಹ ಹಿಂಸೆಯನ್ನು ಸಹಿಸಲಿಕ್ಕಾಗದೆ ಅವಳ ಮುಖ ಇಷ್ಟು ಸಣ್ಣದಾದ ನೀನು ಮನುಷ್ಯನ ನೀನು ಅಲ್ಲ ಇವಳ ಮುಖ ನೋಡಿಯೇ ಶಿಕ್ಷೆ ಸ್ವಲ್ಪ ಕಡಿಮೆ ಆದದ್ದು ಅವನಿಗೆ ಏನು ಕೊಡ್ತೀಯ ನೀನು ಶಿಕ್ಷೆ ಇಲ್ಲ 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 ನಮ್ಮಯ್ಯ ಈಗೊಂದು ಬೇಡ ಈಗ ಒಪ್ಪಿಗೆ ಉಂಟ ಇಲ್ವಾ ಗುರುಗಳು ಇನ್ನು ನಿನ್ನದು ಕಿರಿ ನರು ಮುರು ಏನಾದ್ರೂ ಗುರುಗಳೇ ಒಪ್ಪಿಕೊಂಡಾದ ಮೇಲೆ ನಿಮ್ಮ ಸಮ್ಮುಖದಲ್ಲಿ ಮಗಳನ್ನು ಒಪ್ಪಿಸಿದ ಮೇಲೆ ನಿಮ್ಮ ಸಾನ್ನಿಧ್ಯದಲ್ಲೇ ಹೆಚ್ಚಿನ ಮನೆಯಿಂದ ಮದುವೆ ಆಗಬೇಕು. ಅಂದ್ರೆ ಎಂತದ್ದು ಗೊತ್ತುಂಟ ನನ್ನದು ಇಂಥದ್ದು ವೆಚ್ಚ ಇಲ್ಲ ಎಲ್ಲ ನೀವೇ ಸುಧಾರಿಸಿ ಅವನದ್ದು ವಿಷಯವೇ ಯಾವುದಕ್ಕೂ ಮುಂದೆ ಹೋಗುದಿಲ್ಲ ಯಾಕಂದ್ರೆ ಅಲ್ಲಿ ಬೇಡ ಇಲ್ಲಿಯೇ ಉಂಟ ಸಾಕು. ಇಲ್ಲಿಯೇ ಮದುವೆ ಇದು ಬೇಕು. ಅವನಿಗೆ
ಅವನಿಗೆ ನಾನು ಕೊಡು. ಹೌದಾ? ನೀನು ನಿನ್ನ ಮಗನಿಗೆ. ಮಗ. ಇದು ಸಾಂಕೇತಿಕ. ಸಾಂಕೇತಿಕ ಮತ್ತೆ ಮತ್ತೆ ವೈಭವದಲ್ಲಿ ಅಲ್ಲಿ ಉಂಟು. ಹಚ್ಚಿನ ಹೊಟ್ಟೆಯಲ್ಲಿ ಮಾಡುದಾ ದ್ವಾರಕ್ಕೆ ಅಲ್ಲಿ? ವಾ. ಇಲ್ಲಿ ಅಲ್ಲಿ ಇದು ನನಗೆ ಗಂಡು ಮಕ್ಕಳಿಲ್ಲ. ಹಾ 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 ಇವನದೊಂದು ಮದುವೆ ನಾನೇ ನೋಡಿಕೊಳ್ಳುದು. ಅದೇ ಔತಣ ಕೂಟಕ್ಕೊಂದು ಅಲ್ಲ, ಖರ್ಚು ವೆಚ್ಚ ಬೇಕು ಅಂತ ಆದ್ರೆ ಮಾಸ್ತಿನ ವತಿಯಿಂದ ಸ್ವಲ್ಪ ಕಳುಹಿಸು. ನೀನು ಶಾಪ ಹಾಕಿ ಕೊಡುದು ಬೇಡ. ಅಲ್ಲ, ಶಾಪ ಅಲ್ಲ. ನಾವೇ ವ್ಯವಸ್ಥೆ ಗುರು ದಕ್ಷಿಣೆ ಅಂತ ನಾನು ಕೊಡುವುದು. ಬೇಡ, ಬೇಡ. ನಾನು ಅದು ಶಾಪ ಬೇರೆ, ಬೇರೆ. ಕೊಡುವುದಿಲ್ಲ. ನಿನಗೆ ನಮ್ಮ ತುಂಬ ಮನಸ್ಸು ಅಷ್ಟು ದೊಡ್ಡದು. ನೀನು ಹಾಗೆ ಮದುವೆ ಮಾಡುದಿದ್ರೆ ಹಾ. ನಿನಗೆ ಬೇರೆ 100 ಗಂಡು ಮಕ್ಕಳಿದ್ದಾರಲ್ಲ, ಹಾ. ಅವರಿಗೆ ಎಷ್ಟು ಬೇಕಾದ್ರೆ ವೆಚ್ಚ ಮಾಡು. ಹಾ. ಇದೊಂದು ಹೊಣೆಗಾರಿಕೆ ನನಗೆ. ಆದ್ರೆ ಮಗಳು ಒಬ್ಳಲ್ವಾ, ಒಂದು ಖರ್ಚು ಮಾಡಬೇಕು. ಏನಾದ್ರೂ ಕೊಡು. ಒಂದು 6,000 ರಥ ಕೊಡು. 6,000 ರಥ. ಚಿನ್ನದ ರಥ, ಅದು ಕೂಡ ಚಿನ್ನದ ರಥ ಕೊಡುವ. ಚಿನ್ನದ್ದೇ ಅಲ್ವಾ? ಚಿನ್ನದ ಬಣ್ಣದ್ದಲ್ಲ. ಅಲ್ಲ, ಅಲ್ಲ ಹೇಳಿದ ನಾವು ಕೊಡುವುದು ಬೇಕು ಅಂತ ಆದ್ರೆ ಪರೀಕ್ಷೆ ಮಾಡುವಾಗ ಹಾ, ಸರಿ. ಆಮೇಲೆ ಉಡುಗೊರೆಗಳು ಏನು ನಮ್ಮಲ್ಲಿ ಬೇಕು ಹಚ್ಚಿನ ಅವತ್ತಿನ ಎಲ್ಲವನ್ನು ಕೊಟ್ಟು ಕಳುಹಿಸ್ತಾರೆ ದ್ವಾರಕ್ಕೆ. ನಮ್ಮಲ್ಲಿ ಚಿನ್ನ ಹೌದಲ್ವ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಹಿಂದೆ ಇದ್ದಾರೆ. ಹಾ, ನೀನು ಹಾಗೆಲ್ಲ ನಿಮ್ಮಲ್ಲಿ ಬಹಳಷ್ಟು ಮಂದಿಗಳು ಅವರೇ ಇರುವುದು ಅಂತ ಹೌದು, ಕಾಣ್ತದೆ. ಹೌದು. ಹಾ, ಹಾ. ಹಾಗಾಗಿ ಹಾ. ಇದು ಔತಣ ಕೂಟಕ್ಕೊಂದು ಬಾ ಆಯ್ತಾ? ಆಯ್ತಾ, ಎಲ್ಲ ಕರ್ಕೊಂಡು ಬಾ. ಒಂದಕ್ಕೆ ಬರುವುದಾ? ಬಾ. ಔತಣ ಕೂಟಕ್ಕೆ ಒಂದಕ್ಕೆ ಬರುವುದಾ? ಹಾ, ಬೇರೆ ವ್ಯವಸ್ಥೆ ಬೇಕಲ್ಲ. ಅಲ್ಲ ಅಲ್ಲ, ಗುರು ಶಿಷ್ಯರ ಒಂದು ಅಲ್ಲ, ಅದು ಉಂಟಲ್ಲ, ಸಮ್ಮೇಳನ. ಅದು ಯಾವಾಗಲೂ ಬರ್ಬೋದು. ಹಾ. ಇದೊಂದು ಹೇಳಿಕೆ, ಹಾ, ಹಾ. ವಿಶೇಷವಾದ ಹೇಳಿಕೆ. ಇನ್ನವರನ್ನೆಲ್ಲ ಸೇರಿಸಿಕೊಂಡು ಬಾ. ಹಾ. ಏನು ಕಡಿಮೆ ಆಗ್ಲಿಕ್ಕಿಲ್ಲ. ಹಾ. ಇದು ನಿನ್ನದೇನಿಲ್ಲ, ಎಲ್ಲ ಎಲ್ಲ ನಮ್ಮದು. ನಿಮ್ಮದು. ಬನ್ನಿ. ಸಂತೋಷ. ಅಲ್ಲಿ ಅಲ್ಲಿ ಬಾ, ಬನ್ನಿ. ವ್ಯಸನ ಮಾಡಬೇಡ. ಇದು ಆಯ್ತಾ? ಆಯ್ತಾಯ್ತು, ಇನ್ನು ಸರಿ ಇದ್ದವರನ್ನು ಕರ್ಕೊಂಡು ಬಾ. ಆಯ್ತಾಯ್ತು. ಆಯ್ತು, ಬಾ. ಹಲವು ದೂರ ದರದಿಂದೊಯ್ದ ಗೀತನ ಮತವಿರುವೆ. ಅಲ್ಲಿರೇನಯ್ಯ ಸೌಭಾದೇಶಕ್ಕೆ ಯಾರೆಂಬುದಾಗಿ ನಾನೇ ಸರಿ, ಆ ವಿಷಯವೇ ಆಲಿಸಿ. ಕಡುದ ಮದಿಯ ಮರವಿವರ ಮೆಚ್ಚಿದೆ. ಕಡುದ ಮದಿ ಮರವಿವರ ಮೆಚ್ಚಿದೆ. ಒಡೆದು ಬೆಚ್ಚಗಾಗುವ ಸತ್ಯ. ಕೊಡು ಎಡದು ಎಡದು ಬರಿರೆ.
ಒಡೆಯ ಸಾರ್ವಭೌಮಪತಿ ಲೋಕಮಾನ್ಯ ನೆಲೆಸಿಕೊಂಡಿದ್ದೇನೆ. ಆದ್ರೆ ಸೌಭೋದೇಶದ ವೈಭವಭೇತವಾದ ಸಭೆಯನ್ನ ಸೇರಿದವನಿದ್ದೇನೆ. ಪೀಠವನ್ನು ಏರಿದಾಗ ಮನಸ್ಸಿಗೆ ನೆಮ್ಮದಿಯಾಗುತ್ತಾ ಉಂಟು. ಆದ್ರೆ ನಮ್ಮ ಕೀರ್ತಿಯು ಇಷ್ಟು ಮೇಲ್ಮಟ್ಟಕ್ಕೆ ಬರಬೇಕು ಅಂತ ಇದ್ರೆ ಕಾರಣವೇ ಇದೆ. ಪ್ರಭು ಶಂಕರನನ್ನು ತಪಸ್ಸಿನ ಮೂಲಕವಾಗಿಯೇ ಪ್ರತ್ಯಕ್ಷೀಕರಿಸಿಕೊಂಡು ಅವನಲ್ಲಿ ವರವನ್ನು ಬೇಡಿದ್ದು ನಾನು, ಮತ್ತಾವುದೂ ಅಲ್ಲ. ಆ ಕೃಷ್ಣನನ್ನು ಕೊಲ್ಲುವಂತಹ ಶಕ್ತಿಯನ್ನು ನನಗೆ ದಯಪಾಲಿಸು ಎನ್ನುವ ಹಾಗೆ. ಆದ್ರೆ ಅವ ಹೇಳಿದ್ದು ಒಂದು ವಿಷಯವೇ ಬೇರೆ. ನಿನಗೊಂದು ವಿಮಾನವನ್ನು ಕೊಡ್ತೇನೆ, ಅದನ್ನು ಏರಿಕೊಂಡು ಯುದ್ಧಕ್ಕೆ ನೀನು ಹೋದ್ರೆ ನಿನ್ನ ಪಾಲಿಗೆ ಖಂಡಿತವಾಗಿಯೂ ಸೋಲಾಗುವುದಿಲ್ಲ ಮಗನೇ ಅಂತ ಹೇಳಿ ಅದಕ್ಕೆ ಒಪ್ಪಿದೆ. ಪುರವನ್ನು ಸೇರಿದೆ. ಆದ್ರೆ ಪೀಠವನ್ನು ಏರಿದಾಗ ದೂತನವರನ್ನು ಬಂದನಲ್ಲ, ಆ ಅವನ ಹತ್ಯೆ ನಡೆದಿದೆಯಂತೆ ಆ ಗೋವಳನಿಂದ. ಹಾಗಿದ್ರೆ ಬಿಡಬಹುದೇ? ಎಲ್ಲಿ ನಮ್ಮವರೊಮ್ಮೆ
ಜೊತೆ ನಾವು ಬರುತ್ತೇವೆ. ತಗೊಳ್ಳೋಣ ಪ್ರಭು. ಚಾತುರಂಗದ ಜನ ಮುನ್ನಡೆಸುವರು ಚಾತುರಂಗದ ಸೇನೆ ಮುನ್ನಡೆಸುವರು ಏನು ಸಂದಿಗ್ಧ ಬಂದು ಹೋಯಿತು. ಈ ರಾಕ್ಷಸರೆಲ್ಲ ನಮ್ಮ ರಾಷ್ಟ್ರದಲ್ಲಿ ಯಾವಾಗ ಇಂಥ ಸ್ಥಿತಿ ಇರ್ತದೋ ಅಂತ ಅವಕಾಶವನ್ನೇ ಕಾಯ್ತಾ ಇರ್ತಾರೆ ನೋಡಿ. ನನ್ನ ತಮ್ಮ ಆ ಪಾಂಡವರ ರಾಜಸೂಯಾದ್ವಾರಕ್ಕೆ ಹೋಗಿದ್ದಾನೆ. ಅಲ್ಲ, ಹೇಳಿಕೆ ನಮಗೂ ಇತ್ತು, ಯಥಾರ್ಥ ಹೇಳ್ಬೇಕಾ, ಎಂಥದೇ ಮಾಡಲಿ ನಮಗೆ ಕೌರವನ ಬಗ್ಗೆ ಒಂದು ಒಲುಮೆ ಹೆಚ್ಚು, ಪಾಂಡವರ ಬಗ್ಗೆ ಎಂಥದೋ ಒಂದು ಒಳಗಿಂದ ಒಳಗೆ ನಮ್ಗೆ ಅಷ್ಟು ಸಮಾಧಾನ ಇಲ್ಲ. ಒಂದು ಕ್ಷಣ ಹೋಗಿ ಬಂದಿದ್ದೇವೆ ನಾವು, ಮತ್ತೆ ಹೆಚ್ಚು ಅಲ್ಲೆಲ್ಲ ತೊಡಗಿಕೊಳ್ಳಿಲ್ಲ. ಇವನನ್ನು ಬಿಟ್ಟು ಅವರ ಕಾರ್ಯಕ್ರಮವೇ ಇಲ್ಲ. ಅಲ್ಲಿ ಹೋದವ ಅವ ಹಿಂದೆ ಬರಲಿಲ್ಲ. ಈ ಕಡೆಯಿಂದ ಯಾರವ ಸಂಸ್ಕಾರಹೀನ ಅರೆಕ್ಷತ್ರಿಯ ಸೌಭಾಧಿಪ ಸಾಲ್ವ ಒಬ್ಬ ದೂತ ಬಂದಿದ್ದಾನೆ. ನಾನು ಮತ್ತೆ ದೂತ ಹೋದ ಕೂಡ ಅಂತ ಬಿಟ್ಟದ್ದು, ಇಲ್ಲದ್ರೆ ತುಂಡು ತುಂಡು ಮಾಡ್ತಿದ್ದೆ. ಏನು ಅಧಿಕ ಪ್ರಸಂಗ, ಏನು ಕೊಡ್ತದ ಬನ್ನಿ, ಸೇನೆ ತಕೊಂಡು ಬಂದಿದ್ದೇವೆ, ವಿಮಾನದಲ್ಲಿ ಬರ್ತಾ ಇದ್ದಾನೆ. ಇವನ ವಿಮಾನಕ್ಕೆ ಬೆಂಕಿ ಬೀಳಲಿಕ್ಕೆ, ಯುದ್ಧ ಮಾಡಲಿಕ್ಕೆ ನಮಗೆ ಹೆದರಿಕೆ ಉಂಟು ಅಂತಲ್ಲ, ಆದ್ರೆ ಮಾಯಾವಿಗಳು ನೋಡಿ. ಈಗ ನಾನು ಯುದ್ಧಕ್ಕೆ ಹೋಗುವಾಗ ಊರಿಗೆ ಏನಾದ್ರೂ ಸಮಸ್ಯೆ ಮಾಡಿದ್ರೆ ಅಥವಾ ಊರು ನೋಡುತ್ತಾ ಕುಳಿತುಕೊಂಡ್ರೆ, ನಾವು ಹೋಗಿ ತುಂಬಾ ಹೊತ್ತಾದ್ರೂ ಅವರು ಯಾದವ ನಾಯಕ ಬರಲಿಲ್ಲ, ರಣಹೇಡಿಗಳು ಅಂತ ಹೇಳಿದ್ರೆ, ಮಾತುಳಾಂತಕನಿರದೇ ಇರುವಂತಹ ವೇಳೆಯಲ್ಲಿ ಈ ಚಾತುರಂಗದ ಸೇನೆಯನ್ನು ಮುನ್ನಡೆಸುವ, ಸೇನಾಧಿಪತಿಯ ಜಾಗವನ್ನು ವಹಿಸಿಕೊಳ್ಳುವ ಒಬ್ಬ ಯೋಧನೂ ಇಲ್ಲದೆ ಇರುವಾಗ, ಯೋಧನಾಗಿ ಹೋದರೆ ರಾಜ್ಯ ನೋಡ್ಲಿಕ್ಕಿಲ್ಲ, ರಾಜ್ಯ ನೋಡ್ಲಿಕ್ಕೆ ಹೊರಟ್ರೆ ಯೋಧನಾಗಿ ಹೋಗುವವರಿಲ್ಲ. ಏನು ಮಾಡ್ಲಿ ಏನು ಮಾಡ್ಲಿ ಏನು ಉಗುಳಿದ್ರೆ ಶುದ್ಧ ಕೆಡ್ತದೆ, ನುಂಗಿದ್ರೆ ಗಂಟಲು ಸುಡ್ತದೆ ಅಂತ ಪರಿಸ್ಥಿತಿಯಲ್ಲಿ ಇದ್ದೇನೆ. ಆದ್ರೆ ನೀವೀಗ ಚಿಂತೆಯನ್ನು ಮಾಡುವಾಗಲೇ ಪ್ರವೇಶಿಸಿದ್ದು ಯಾಕೆ? ಧೈರ್ಯದ ನುಡಿಗಳನ್ನಾಡುವುದಕ್ಕೆ ನಾನಿದ್ದೇನೆ. ನನ್ನಂತಹ ರಾಕ್ಷಸರು ಯಾರೇ ಇರಲಿ, ನೀವು ಚಿಂತಿಸುವಂತಹ ಅಗತ್ಯ ಇಲ್ಲ. ನಮ್ಮ ಸೇನೆಯ ಬಲ ಏನು ಅದನ್ನು ಅವರಿಗೆ ತೋರಿಸುವುದಕ್ಕಾಗಿ ಪ್ರವೇಶಿಸಿದ್ದೇನೆ. ಅಪ್ಪನೇನು ಕೊಡ್ತೀರೋ ಹೋಗಿದೆ. ನೇರ ನೇರ ಬರುವವರಾದ್ರೆ ದೊಡ್ಡ ಸಂಗತಿ ಅಲ್ಲ ಮಗು. ಮತ್ತೆ ಮಾಯಾವಿದ್ಯೆಯನ್ನು ಬಲ್ಲ ರಕ್ಕಸರು.
ಹಾಗಿರುವಾಗ ಇವರೆಲ್ಲ ನನಗೆ ಲೆಕ್ಕವೇ? ಶಿಶುತನದಲ್ಲಿ ಶಂಬರನೆಂಬ ಅಸುರನ. ಹೌದು. ಹಾ. ಹಾಗಿರುವಾಗ ಇವರೆಲ್ಲ ನನಗೆ ನಗಣ್ಯ. ಹಾ. ಕಾಯ್ತಾ ಇರುವುದು ಯಾಕಾಗಿ? ಯಾಕಾಗಿ? ನೀವು ರಣವೀಳಿ ಯಾವಾಗ ಕೊಡ್ತೀರಿ ಅಂತ. ಅದು ವಿಷಯ ಹೌದು. ನೀನೇನೋ ವಿರೋಕ್ತಿ ಆಡ್ತಿ ಮಗು. ಏನು? ಅವರ ಎದುರಿನಲ್ಲಿ ನಿನ್ನ ಒಬ್ಬನನ್ನು ಹೇಗೆ ಬಿಡುವುದು ಅಂತ ನನಗೆ ಆಗುದಿಲ್ಲ. ಒಬ್ಬನೇ ಆಯ್ತು. ನೀನು ಒಬ್ಬನೇ ಹೇಗೆ ಹೋಗುದು? ಯಾರು ಇಲ್ಲಲ್ಲ, ಬೇರೆ ಯಾರು? ಮಗು ಸಾಂಬ, ಪ್ರಣಾಮಗಳು. ಒಳ್ಳೆದಾಗ್ಲಿ. ಅಪ್ಪನಿಗಿಂತಲೂ ಹೆಚ್ಚಿನ ಪ್ರೀತಿಯನ್ನು ತೋರಿಸಿದವರು ಹಾ. ಯಾರು ಅಂತ ಕೇಳಿದ್ರೆ ಬಲಭದ್ರ ಸ್ವಾಮಿ. ಹೌದೌದು. ಸ್ವಾಮಿ ಅವನಿಗೆ ಒಂದುಂಟು. ಹೌದು. ಅವನಿಗೆ 70-80 ಮಕ್ಕಳಿದ್ದಾರೆ. ಹಾ. ಯಾರನ್ನು ನೋಡುದು, ಯಾರನ್ನು ಬಿಡುದು. ಹ. ನನಗೆ ನಿನ್ನ ಮೇಲೆ ಅತಿ ಪ್ರೀತಿ. ನನಗೆ ನನ್ನ ಅಪ್ಪನಲ್ಲಿ ಪ್ರೀತಿ ಇಲ್ಲ. ಹ? ಯಾಕೆ? ಯಾಕೆ? ನಾನು ದಾರಿಯಲ್ಲಿ ಹೋಗುವಾಗ ಕೆಲವರು ಹೇಳುವುದುಂಟು, ಹ. ಆಗ ಕಳ್ಳನ ಮಗ ಬಂದ ಅಂತ. ಹ? ಬೇಕಾ ನನಗೆ ಅದು? ಅದು ದೊಡ್ಡ ವಿಷಯ ಅಲ್ಲ. ಹಾ. ನೀನು ಆಗಾಗ ಹೇಳಬೇಡ, ಅದಕ್ಕೆ ನಾನು ಸಹಕಾರ ಕೊಟ್ಟಿದ್ದೇನೆ. ಅದು ಬೇಡ, ಅದು ಬೇಡ. ಹಾ, ಸರಿ. ಆಗ ನಿಮ್ಮಲ್ಲಿ ನನಗೆ ಹೆಚ್ಚಿನದಾದ ಪ್ರೀತಿ ಉಂಟು, ಹ. ನಿಮಗೂ ನನ್ನಲ್ಲಿ ಮಮತೆ ಉಂಟು. ನಾವು ಒಟ್ಟಿಗೆ ಹೋದ್ದು ಹಾಗಾಗಿ ಅಲ್ವಾ? ಹೌದು. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆ ಇರುವಂತ. ಹೌದು. ಕೃಷ್ಣ ಒಬ್ಬನೇ ಹೋದ್ದಲ್ಲ, ರಾಮನ ಹೋಗಿದ್ದಾನೆ. ದೊಡ್ಡಪ್ಪ, ವಾ. ಈಗ ವಿಷಯ ಗೊತ್ತಾಯ್ತು. ಎಂತದು? ಜನಕ ನಿಲ್ಲದ ವೇಳೆಯಲ್ಲಿ ಹ. ಶತ್ರುಗಳ ದಾಳಿ ಒಳ್ಳೇದಾಯ್ತು, ಹ? ಒಳ್ಳೇದಾಯ್ತು. ನೀನು ದೇಶದ್ರೋಹಿಯಾಗಿ ಮಾತಾಡ ಅಲ್ಲ. ಮತ್ತೆ? ನಮಗೊಂದು ಅವಕಾಶ ಇರಲಿಲ್ಲ, ಹಾ 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 ಹಾ. ಅವಕಾಶ ಒದಗಿ ಬಂತು. ನಾವಿರುವರು ಅದು ಹೇಳಿದ್ರೆ ಅಪಾರ್ಥ ಬೇರೆ ಆಗ್ತದೆ. ಹ. ಅವರಿಗೆ ಸೌಖ್ಯ ಇಲ್ವಾ? ಒಳ್ಳೇದಾಯ್ತು, ನನಗೊಂದು ಅವಕಾಶ ಸಿಕ್ಕಿತು ಅಂತ ಹೇಳಿದಾಗೆ ಆಗ್ತದೆ. ಆಗಲ್ಲ. ಆಗಲ್ಲ. ಇದು ರಣಕ್ಷೇತ್ರಕ್ಕೆ ಹೋಗುವಂತಹ ಹ. ಹುಮ್ಮಸ್ಸು. ಹ. ಹಾಗಾಗಿ ಯಮಗೀರುವರೆಗೂ ಅಪ್ಪಣೆಯನ್ನು ಕೊಟ್ಟದ್ದೇ ಹೌದಾದ್ರೆ ಬಂದಂತ ರಕ್ಕಸರಿಗೆ ಸರಿಯಾದ ವ್ಯವಸ್ಥೆ ಮಾಡಿ ನಾವು ಬರ್ತೇವೆ. ಆಶೀರ್ವಾದ ಮಾಡಿ. ಶಾಬಾಸ್, ಬಹಳ ಸಂತೋಷ ಆಯ್ತು. ಸರಿ ಮಕ್ಕಳೇ, ಏನು? ಈಗ ನೀವು ಪ್ರಾಯಪ್ರಬುದ್ಧರಾಗಿದ್ದೀರಿ. ನಿಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಎನ್ನುವಂತ ಅನುಮಾನವೂ ಅಲ್ಲ ನನಗೆ. ನಾನು ಯಾಕೆ ಕಳಿಸಲಿಲ್ಲ? ಯಾಕೆ? ನಾನು ಕಳುಹಿಸಿದ್ರೆ ನೀವು ಹೋಗುದಿಲ್ಲ ಅಂತ ಹೇಳ್ತೀರಾ? ಹೇಗಾದ್ರೂ ಹೋಗುತ್ತೆ ಅಲ್ವಾ? ನಾನು ಕರೆದು ಕಳುಹಿಸುವುದು ಬೇರೆ, ನಾವೇ ಹೋಗುತ್ತೇವೆ ಅಂತ ನೀವು ಬರುವುದು ಬೇರೆ. ವಿಷಯ ಎರಡೂ ಒಂದೇ, ಆದ್ರೆ ಪರಿಣಾಮ ಬೇರೆ. ಬೇರೆ ಬೇರೆ. ಕೆಲವು ಕ್ಷೇತ್ರಕ್ಕೆಲ್ಲ ನೀನು ಹೋಗು ಅಂತ ಒತ್ತಾಯದಿಂದ ಕಳಿಸಿದ್ರೆ ಹೌದು. ಮತ್ತೆ ಹರಕೆ ಆಗುದು. ತಾವೇ ಆಸಕ್ತಿಯಿಂದ ಬಂದ್ರೆ. ಹಾಗಾಗಿ ನೋಡು, ಕೆಲವು ಕ್ಷೇತ್ರದಲ್ಲೆಲ್ಲ ಸುಮ್ಮನೆ ಉಚಿತವಾಗಿ ಕಲಿಸಬಾರ್ದು ಅಂತ ಹೇಳು. ಹೌದೌದು. ಉಚಿತವಾಗಿ ಕಲಿಸಿದ ಆ ವಿದ್ಯೆಯ ಬೆಲೆ ಗೊತ್ತಾಗುದು. ಸ್ವಲ್ಪ ಆದ್ರೂ ತಗೊಳ್ಬೇಕು. ಯಾಕೆ? ಆಗ ವಿದ್ಯೆಯ ಬೆಲೆ ಗೊತ್ತಾಗ್ತದೆ. ಹೌದೌದು. ನೀವೇ ಹೊರಟಿದ್ದೀರೋ, ನಿಮ್ಮ ಒಳಗೆ ಆಸಕ್ತಿ ಉಂಟು. ನೀವು ಯಾರು? ಧನುಜಾರಿಯ ಮಕ್ಕಳು. ಮತ್ತೆ ಧನುಜಾರಿಯ ಮಕ್ಕಳು ಅಂತ ಹೇಳಿದ್ರೆ ಅಪ್ಪ ಮಾಡಿದ್ದನ್ನೆಲ್ಲ ರಾಕ್ಷಸ ವಿರೋಧ ಮಾಡಿ ಅವನ ಮಕ್ಕಳಾಗಿ ನೀವು ಸಾರ್ಥಕ್ಕೆ ಪಡೀಬೇಕು. ಓರಿಸ್ತೇವೆ. ಕೆಲವರೆಲ್ಲ ಇದ್ದಾರೆ, ಅಪ್ಪನಿಗೆ ಒಳ್ಳೆ ಆಸ್ತಿ ಉಂಟ, ನಾನು ಮಗ ಅಪ್ಪ ಸಾಲ ಮಾಡಿದ್ದಾನ, ಅವರು ಮಾಡಿದಲ್ವ, ಏನ್ ಬೇಕಾದ್ರೂ ಸಾಯಿ. ಹೌದೌದು. ಹಾಗಲ್ಲ, ಸಾಲ ಮಾಡಿದ್ದಕ್ಕೂ ಮಕ್ಕಳೇ, ಆಸ್ತಿ ಮಾಡಿದ್ರು ಮಕ್ಕಳೇ. ಮಕ್ಕಳೇ. ಹಾಗಾಗಿ ಒಳ್ಳೆಯದು ಕೆಟ್ಟದ್ದು, ಸಾಧನೆ ಕಷ್ಟ, ಸುಖ ದುಃಖ ಎರಡನ್ನು ಹಂಚಿಕೊಳ್ಳುವಂತ ಅನುಸರಣಾಶೀಲತೆ ಯಾರಲ್ಲಿ ಉಂಟೋ ಅವರು ಆದರ್ಶ ಮಕ್ಕಳು. ನಮ್ಮಲ್ಲೂ ಹಾಗಾಗಿ ಜಾಗ್ರತೆ ಮಾಡಿ. ಬಹುಶಃ ಒಮ್ಮೊಮ್ಮೆ ಏನಾಗ್ತದೆ ಅಂತ ಕೇಳಿದ್ರೆ ಉತ್ಸಾಹ ಹೆಚ್ಚಾಗ್ತದೆ, ಪ್ರಬುದ್ಧತೆ ಕಡಿಮೆ ಆಗ್ತದೆ. ಅವಸರ ಮಾಡಬೇಡಿ. ಇಲ್ಲ, ಒಳ್ಳೆಯದು. ನಿಮ್ಮ ಆಶೀರ್ವಾದ. ನಾನಿಲ್ಲಿ ಇರ್ತೇನೆ, ನೀವು ಗೆದ್ದು ಬರ್ತೀನಿ ಅನ್ನೋ ವಿಶ್ವಾಸ ಉಂಟು. ಹಾಗೆ. ನಾನು ಸ್ವಲ್ಪ ಬಿಚ್ಚಿ ಮಲಗ್ತೇನೆ. ಭೂಮಿ
ಗೆಲ್ಲುವುದಕ್ಕೂ ನಾವು ಸಿದ್ಧರಾಗೇ ಇದ್ದೇವೆ. ಯಾವ ಕಾಲಕ್ಕೂ ನಿಮ್ಮನ್ನು ಬದುಕುವುದಕ್ಕೆ ಬಿಡು. ನಿನ್ನ ಹೆಸರಿಗೆ ನಮ್ಮನ್ನು ತಡೆದು ನಿಲ್ಲಿಸಿದೆಯೋ? ಹೌದು. ನಮಗೆ ಏನಿದ್ದರೂ ದ್ವೇಷ ಕೃಷ್ಣನ ಮೇಲೆ. ನಮ್ಮ ಮಿತ್ರನ ಸಾವಿಗೆ ಕಾರಣನಾದವನು. ಅವನನ್ನು ಎದುರಿಸಬೇಕೆಂದು ಬಂದರೆ ನಮ್ಮನ್ನು ತಡೆದು ನಿಲ್ಲಿಸಿ ನಾವು ಯಾರು ಎಂದು ಪ್ರಶ್ನಿಸುತ್ತೀಯ? ನಾವ್ಯಾರು ಸಾಮಾನ್ಯರಲ್ಲ. ಸೌಭಾ ದೇಶದ ಮಂತ್ರಿ ಸೇನಾಧಿಪತಿಗಳಿದ್ದೇವೆ. ಹೆಸರು ಅವನೇ ವೇಗದತ್ತ. ನೀನು ಕ್ಷೇಮನಿ. ಕ್ಷೇಮನಿ. ಕ್ಷೇಮ ಇಲ್ಲ, ಅವನದು ವೇದವು ಹೋಯ್ತು. ನಮ್ಮನ್ನು ಪ್ರಶ್ನಿಸಿದವ ನೀನು ಯಾರು? ನಾನೇ ಇದ್ದೇನೆ, ಪುರದ ರಕ್ಷಣೆಗಾಗಿ ಬಂದಿದ್ದೇನೆ. ಎಲ್ಲಿಯಾದ್ರೂ ನನ್ನ ಕೈ ತಡೆದಂತೆ ಹೋದಾದ್ರೆ ಶಿರಗಳಲ್ಲಿ ಚಂಡಾಡಿ ಲಭಿಸುವುದೇ ಇಲ್ಲ. ಹೀಗೆ ಮುಂದುವರಿದರೆ ನಮಗೆ ಗೆಲುವು ಅಸಾಧ್ಯ. ಇವನ ಮತ್ತೆ ಗೆಲ್ಲಬೇಕಾದರೆ ಮಾಯವೇ ಮಾಡಬೇಕಾಗುತ್ತದೆ. ನಮಗೆ ತಿಳಿದ ಮಾಯವಿದ್ಯೆಯನ್ನು ಪ್ರಕಟಿಸಿ ರಣರಂಗವನ್ನು ಕತ್ತಲುಗೊಳಿಸಿ ರಣಕ್ಷೇತ್ರದ ಕತ್ತಲೆಯಿಂದ ತುಂಬಿ ಹೋಯ್ತಲ್ಲ, ಕಣ್ಣು ಬಿಡುವುದಕ್ಕೆ ಆಗೋದಿಲ್ಲ. ಎಲ್ಲಿ ನೋಡಿದ್ರು ಕತ್ತಲೆ. ಹಾಗಾದ್ರೆ ಯಾಕೆ ಹೀಗಾಯ್ತು? ಓಹೋ, ಮಾಯಾವಿಗಳ ಪ್ರಭಾವ. ಇವರ ಪ್ರಭಾವಕ್ಕೆ ಸರಿಯಾದಂತ ಮತ್ತೆ ಅರೆಯದಿದ್ರೆ ನಾ ಕೃಷ್ಣ ತಲೆಯೇ. ಹಾಗಾಗಿ ತೆಗೆದಿದ್ದೇನೆ. ಅಗ್ನಿಶಾಲ ಪ್ರಯೋಗ ಮಾಡಿ ಬೆಳಕನ್ನು ಚೆಲ್ತೇನೆ.
ಯಾರು ಅಂತ ಹೇಳ್ತೀಯಾ? ಬಿಟ್ಟು ಹೋಗು. ಬಂದವ ಸಾರುವ. ಓಹೋ, ಆದ್ರೆ ಬರುವರೆ ಉದ್ದೇಶ ಇದೆ. ಏನು? ಕೊಲ್ಲನಾದಂತಹ ಆ ಕೃಷ್ಣನನ್ನು ತಡೆಯಬೇಕು ಎನ್ನುವ ಉದ್ದೇಶದಿಂದಲೇ ಬಂದವ. ಓಹೋ. ಮಧ್ಯಪಥದಲ್ಲಿ ತಡೆದೆಯಲ್ಲ ನೀನು ಅವನು. ನಾನು ಯಾರೇನು ಹಾಗೆ ಪ್ರಶ್ನೆಯೇ? ನಾನು ಮತ್ಯಾರು ಅಲ್ಲ. ಯಾರನ್ನು ತರೆಯುವುದಕ್ಕಾಗಿ ಬಂದೆಯೋ ಅವನ ಸುಕುಮಾರ ಪ್ರದ್ಯುಮ್ನನಿದ್ದೇನೆ. ಹೌದಾ? ಒಂದು ಮಾತನ್ನು ಹೇಳ್ತೇನೆ. ಮೊದಲು ನದಿಯನ್ನು ದಾಟಬೇಕು, ಆ ನಂತರದಲ್ಲಿ ಸಮುದ್ರವನ್ನು. ನದಿಯಾಗಿ ನಾನಿದ್ದೇನೆ, ನನ್ನನ್ನು ದಾಟು, ಆ ನಂತರದಲ್ಲಿ ಸಮುದ್ರವನ್ನು ದಾಟು. ಹೌದಾ? ಹೌದು. ಬಾ, ಬಾ, ಬಾ. ಸಂದರ್ಭದಲ್ಲೇ ಆ ಸಾಳುವ ಎನ್ನುವಂತಹ ದಾನವ ಪಲಾಯನಗೈದ ಬರುತ್ತಾರೆ. ಬಿಟಕೂಡದೆನ್ನು ಹಾಗೆ ಬೆನ್ನಟ್ಟಿದೆ, ಕೈಗೆ ಸಿಗಲಾಗದೆ ಹೋದ. ಆ ಸಮಯದಲ್ಲಿ ಮೂರ್ಛಿತನಾಗಿ ಬಿದ್ದೆ. ಎದ್ದು ನೋಡುವಂತಹ ಸಮಯ ಕಣ್ಣಿಗೆ ಕಾಣಿಸಿದ್ದು ಯಾದವರು ಪೂಜಿಸುವಂತಹ ದಿವ್ಯೇಶ್ವರ. ಕೈಗೆ ಎತ್ತಿಕೊಂಡವರಿದ್ದೇನೆ, ಸಿಂಗಿನಿಗೆ ಜೋಡಿಸಿ ಆ ಸಾಲ್ವನಿಗೆ ಪ್ರಯೋಗಿಸ್ತೇನೆ ಎನ್ನುವ ಹಾಗೆ ಆಗಿದ್ದು ಮಾತ್ರ. ಆಗಲೇ ಅಂಬರದಿಂದ ಶರೀರವಾಣಿ ಆಯಿತಲ್ಲ. ಪ್ರದ್ಯುಮ್ನ, ಇದು ನೀನು ಮಾಡತಕ್ಕಂತಹ ಕೆಲಸವಲ್ಲ. ನಿನ್ನಪ್ಪ ಕೃಷ್ಣನಿಗಾಗಿಯೇ ಇರುವುದು, ಅವನಿಗಾಗಿ ಸಾಲ್ವನನ್ನು ಮೀಸಲಿಡಿ ಎನ್ನುವ ಹಾಗೆ ಅಶರೀರವಾಣಿಯಾಗಿದೆ. ಅದು ಹೇಳಿದ್ದಾದ ಮೇಲೆ ಮುಂದುವರಿಯುವುದಕ್ಕಿಲ್ಲ. ಈಗ ಸಾಲ್ವನನ್ನು ನನ್ನ ಅಪ್ಪ ನೋಡಿಕೊಳ್ತಾ ಇರ್ತೆ. ಅದಕ್ಕಾಗಿ ಇವನಿಗೆ ನಾನು ಬಿಟ್ಟಿದ್ದೇನೆ. ಧರ್ಮ ಜಗಿ
ಸುಸುರೀದ ಭಜನ ಕೇಳ ಸುದುಗಾಲ ಬೀದೋ ಕುಂದಿದುದರನ್ನು ಬಲು ಸಂಗತಿ ಬೀಳ್ಕೊಂಡು ಕುಂದಿದುದರನ್ನು ಬಲು ಸಂಗತಿ ಬೀಳ್ಕೊಂಡು ಕಾಂತು ಬಿದರಿಗೆ ತಾಂ ತಳುವ ದೈವಿ ಶಿಶುಪಾಲ ಮದಿಯಿಂದ ಬೆದರಿದ ಧರ್ಮಜಿಗೆ ಲೋಕದ ವ್ಯಸನವನ್ನು ದೂರ ಮಾಡುವುದಕ್ಕಾಗಿ ಸಂಜನಿಸಿದವನು ಶ್ರೀಕೃಷ್ಣ ಎನ್ನುವ ಹಾಗೆ ಸಾಧು ಸಂತರೆಲ್ಲರ ಕೊಂಡಾಡಿ ದುಷ್ಕೃತ್ಯಗಳನ್ನೆಲ್ಲ ಯಾರು ಎಸಗುತ್ತಾರೆ ಮಂದಬುದ್ಧಿಯವರಂತೆ ವ್ಯವಹರಿಸುವ ಅವರೆಲ್ಲರನ್ನು ಕೊಂದು ಕಳೆಯುವುದೇ ನನ್ನ ಉದ್ದೇಶ. ಕೃಷ್ಣಾವತಾರಿಯಾಗಿ ಧರೆಗೆ ಬರುವಾಗಲೇ ನನಗೆ ಅನುಕೂಲವಾಗಿ ಅದೆಷ್ಟೋ ದೇವತಾ ವರ್ಗದವರು ಒದಗಿ ಬಂದದ್ದು. ಯಾಕಂದರೆ ಧರ್ಮದ ಉದ್ಧಾರದ ಕಾರ್ಯ ಸಾಂಗವಾಗಬೇಕು ಎನ್ನುವ ದೃಷ್ಟಿಯಿಂದ. ಶಿಶುಪಾಲ ದುರಾತ್ಮನೇ ಆಗಿದ್ದಾನೆ. ದುಷ್ಕೃತ್ಯಗಳನ್ನೇ ಮಾಡುತ್ತಾ ರಾಜಸೂಯಾತ್ಮರು ನಡೆಯುವಂತಹ ಸಂದರ್ಭದಲ್ಲಿ ಹಾನಿಯನ್ನೇ ಮಾಡುವುದಕ್ಕೆ ಮುಂದಾದದ್ದು. ಅವನನ್ನು ನಾನು ಕೊಂದು ಕಳೆದದ್ದು. ಆದರೆ ಇದಕ್ಕಾಗಿಯೇ ಮರುಗುತ್ತಿದ್ದಾನಲ್ಲ ಧರ್ಮಜ. ಯಾಕಂದರೆ ಸತ್ಕಾರ್ಯ ನಡೆಯುವ ಕಾಲದಲ್ಲಿ ಅಥವಾ ಕ್ಷೇತ್ರದಲ್ಲಿ ಇಂತಹ ಒಂದು ವಧೆಯಾಯಿತಲ್ಲ ಎನ್ನುವುದಕ್ಕಾಗಿ ಅವನು ಚಿಂತಿಸಿದ್ದು. ಆದರೆ ಅವನ ಅಂತರಂಗವೇ ಹಾಗೆ ಸೂಕ್ಷ್ಮಮತಿ ಇದ್ದಾನೆ ಧರ್ಮದ ಕುರಿತಾಗಿ. ಧರ್ಮ ಸೂಕ್ಷ್ಮತೆಯ ಒಳ ಅರಿವನ್ನು ಅರ್ಥ ಮಾಡಿಕೊಂಡಂತಹ ಆತ ಈ ರೀತಿಯಾಗಿ ಬಂಧುವೊಬ್ಬನ ಕೊಲೆಯಾಯಿತು ಎನ್ನುವುದಕ್ಕಾಗಿ ವ್ಯಸನಿಸಿದ್ದು ಹೌದು. ಅವನಿಗೆ ಸಧೈರ್ಯದ ಮಾತುಗಳನ್ನಾಡಿದ್ದೆ. ರಾಜಸೂಯ ದ್ವರವು ಸಾಂಗವಾಗಿಯೇ ನಡೆಯಿತು. ಪಾಂಡು ಚಕ್ರವರ್ತಿಗೆ ಸದ್ಗತಿಯೂ ದೊರೆಯಿತು. ಆ ಸಂತೋಷದ ಸಂಭ್ರಮವನ್ನು ನಾನು ಅನುಭವಿಸುತ್ತಾ ಕೆಲ ಕಾಲ ಅಲ್ಲಿಯೇ ಉಳಿದೆ. ಹಾಗೆಂದು ನಾನು ಮಾಡುವ ಕಾಯಕವನ್ನು ಅಲ್ಲೇ ಉಳಿಸುವುದಕ್ಕಾಗುತ್ತದ? ಅದನ್ನೇ ಮುಂದುವರಿಸಬೇಕು ಎನ್ನುವುದಕ್ಕಾಗಿ ಅವರನ್ನೆಲ್ಲ ಸಂತಸದಿಂದಲೇ ಬೀಳ್ಕೊಂಡು ದ್ವಾರಕಾನಗರದತ್ತ ಸಾಗುತ್ತೇನೆ. ತಾನು ತಳಿಯುದಗೆ ದಮೀನಗೆ ದನಿಗೆ ತಾನು ತಳಿಯುದಗೆ ದಮೀನಗೆ ದನಿಗೆ ಅಲ್ಲಿ ನಡೆದನ್ನು ಇಲ್ಲಿ ಹೇಳುತ್ತಾ ಸಂಭ್ರಮಿಸೋಣ ಎನ್ನುವ ಹಾಗೆ ಆತುರದಿಂದಲೇ ಬಂದದ್ದು ನಾನು. ನೋಡಿದ್ರೆ ಏನು ದ್ವಾರಕೆಯಲ್ಲೆಲ್ಲ ಚಾಣಾಹಾನಿಯೇ ನಡೆದಿತ್ತು. ಅಪ್ಪ ಪ್ರದ್ಯುಮ್ನ, ಹೌದು, ಏನಯ್ಯ ವಂದಿಸಿದ್ದೇನಪ್ಪ? ಯಾಕೆ ಹೀಗಾಗಿದೆ? ಏನಾದುದೇನೆ ಸುತ್ತು ಪ್ರಾಣಿ ನೀರಲಿರುವುದು ಮಾನದೂರೆ ನಗಿಯೇ ಏನಾಗುದಲ ಮಗನಿಗಾನೇನು ದಗಿದು ಸುತ್ತು ಪ್ರಾಣಿ ನೀರಲಿರುವುದು ಮಾನದೂರೆ ನಗಿಯೇ ನಡೆದು ಎಲ್ಲವ ಬಿದಗೆ ಬಿಡದರು
ಪ್ರದ್ಯುಮ್ನ, ಯಾಕೆ ಹೀಗಾಗಿದೆ ಯಾರಲ್ಲಿ ಕೇಳೋಣ ಎನ್ನುವ ಕುತೂಹಲದಿಂದಲೇ ನಾನು ಬಂದಾಗ ನತಮಸ್ತಕನಾಗಿ ನನ್ನ ಕಣ್ಣೆದುರು ನಡೆದು ಬರುತ್ತಾ ಇದ್ದೀನಿ. ಯಾಕೆ ಮಗು ಏನಾಯಿತು? ಯಾಕೆ ಹೀಗೆಲ್ಲ ಅಸ್ತವ್ಯಸ್ತವಾಗುವುದಕ್ಕೆ ಕಾರಣ? ಸುತ್ರಾಣಿಯಾದಂತಹ ನೀನು ಮ್ಲಾನವದನಾಗಿ ಬರುವುದಕ್ಕೆ ಕಾರಣವೇನು? ಏನಾಯ್ತಯ್ಯ, ಏನಾಯ್ತು? ಅಪ್ಪಯ್ಯ, ಏನು ಅಂತ ಹೇಳಿ, ನೀವು ಇಲ್ಲದೆ ಇರುವಂತಹ ಸಮಯವನ್ನು ತಿಳಿದುಕೊಂಡು ಏನು ನಮ್ಮದಾದಂತಹ ಪುರಕ್ಕೆ ಸಾಳ್ವ ಎನ್ನುವಂತಹ ದಾನವ ತನ್ನವರನ್ನೆಲ್ಲ ಸೇರಿಸಿಕೊಂಡು ದಾಳಿಯನ್ನು ಮಾಡಿದ. ಮಾಯಾವಿಗಳಾದಂತಹ ಅವರನ್ನು ಎದುರಿಸುವುದಕ್ಕೆ ಯಾರಿದ್ದಾರೆ ಎನ್ನುವಂತಹ ಚಿಂತೆಯಲ್ಲಿ ದೊಡ್ಡಪ್ಪ ಬಲಭದ್ರರಿದ್ರು. ಚಿಂತಾಕ್ರಾಂತರಾದಂತಹ ಅವರನ್ನು ನಾನೇ ಹೋಗಿ ಹೇಳಿದೆ, ಚಿಂತಿಸುವಂತಹ ಅಗತ್ಯ ಇಲ್ಲ, ನಾನು ಹೋಗಿ ಬರ್ತೇನೆ ಎನ್ನುವ ಹಾಗೆ. ಆದ್ರೆ ದೊಡ್ಡಪ್ಪ ಅದಕ್ಕೆ ಒಪ್ಪಿಕೊಳ್ಳಿಲ್ಲ. ಒಬ್ಬನೇ ನೀನು ಹೋಗುವುದು ತರವಲ್ಲ ಅಂತ ಆಡಿತು. ಆ ಸಮಯದಲ್ಲಿ ಸಾಂಬನ ಪ್ರವೇಶ. ಸಾಮನು ಬಂದ. ಸಾಂಬನ ಆಡಿದ, ಏನು ಅಪ್ಪನಿಲ್ಲದಿದ್ದರೆ ಏನಾಯಿತು, ನಾನಿದ್ದೇನೆ ಎನ್ನುವ ಹಾಗೆ. ಆ ಮತ್ತೊಂದು ಮಾತನ್ನು ಆಡಿದ, ನಾನು ಮತ್ತು ಪ್ರದ್ಯುಮ್ನ ಹೋಗಿ ಆ ವೀರರನ್ನು ಸೋಲಿಸಿ ಬರ್ತೇವೆ ಎನ್ನುವ ಹಾಗೆ. ದೊಡ್ಡಪ್ಪ ಆ ಕ್ಷಣದಲ್ಲಿಯೇ ಒಂದು ಮಾತನಾಡಿದ್ರು, ಬುದ್ಧಿಯನ್ನು ಯಾವತ್ತೂ ಕೂಡ ನಿಮ್ಮ ಹತೋಟಿಯನ್ನು ಮೀರಿ ವರ್ತಿಸದಿರಿ ಎನ್ನುವ ಹಾಗೆ. ಬುದ್ಧಿವಂತರಾಗಿ ನಾನವರನ್ನು ಸೋಲಿಸಿದೆವು, ಇನ್ನೇನು ಅವರನ್ನು ವಧೆ ಮಾಡ್ತೇವೆ ಎನ್ನುವ ಹಾಗೆ ಯೋಚನೆಯನ್ನು ಮಾಡುವಾಗ ಅಪ್ಪಯ್ಯ ನಾನು ಮೂರ್ಛಿತನಾಗಿ ಹೋದೆ. ಹೌದು, ಮತ್ತೆ ಮೂರ್ಛೆಯನ್ನು ತಪ್ಪಿದಂತಹ ನಾನು ಎದ್ದ ಕ್ಷಣವೇ ನನ್ನ ಕೈಗೊಂದು ದಿವ್ಯಾಸ್ತ್ರವು ಸಿಕ್ಕಿತು. ನಾವೇ ಪೂಜಿಸುವಂತಹ ದಿವ್ಯಾಸ್ತ್ರ. ಆ ದಿವ್ಯಾಸ್ತ್ರವನ್ನು ಪ್ರಯೋಗಿಸ್ತೇನೆ ಎನ್ನುವ ಹಾಗೆ ಸಂಗನಿಗೆ ನಾನು ಹಿಡಿದದಷ್ಟೇ ಅಪ್ಪ. ಆ ಸಮಯದಲ್ಲಿ ಒಂದು ಅಶರೀರವಾಣಿ ಆಯಿತು. ಏನಾಯ್ತು? ನೀನು ಈ ವಿದ್ಯೆಯನ್ನು ಪ್ರಯೋಗಿಸಬೇಡ, ಆತ ನಿನ್ನ ಬಲಿಪಶುವಲ್ಲ, ಆತನನ್ನು ವಧಿಸುವುದಕ್ಕಾಗಿ ಕೃಷ್ಣನಿದ್ದಾನೆ ಎನ್ನುವ ಹಾಗೆ. ಹಾಗಾಗಿ ಆತನನ್ನು ಅಲ್ಲಿಗೆ ಬಿಟ್ಟೆ. ಇಷ್ಟೆಲ್ಲ ಅನಾಚಾರ ಮಾಡಿದ್ದು ಅವನೇ ಅಪ್ಪ, ಅವನನ್ನು ಬಿಡಬೇಡಿ ಅಪ್ಪ ನೀವು. ಭಲೆ ಭಲೆ ಕುಮಾರ್, ಅವನು ಬರುವಲ್ಲಿ ಅವನನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ನೀನು ಮೆರೆದಿದ್ದಂತಾದ್ರೆ ನಿನ್ನನ್ನು ಮೆಚ್ಚಲೇಬೇಕು. ಸಾಲ್ವನಲ್ಲ, ಅವನನ್ನು ನಾನು ನೋಡಿಕೊಳ್ಳುತ್ತಾನೆ. ಮುಂದುವರಿಯೋ. ಕೆಡಹಿದವನು. ಕೆಲವರನ್ನು ನನ್ನ ಬಳಿಗೆ ಬಂದೇ ಬರುವ ಹಾಗೆ ಮಾಡಿಯೇ ಕೊಂದು ಕಳೆದವನು. ನೀನು ಬಂದೇ ಅಲ್ಲ, ಕೆಲ ಮಂದಿ ರಕ್ಕಸರನ್ನೆಲ್ಲ ಸೇರಿಸಿಕೊಂಡು ಬಂದಿದ್ದಾದ್ರೆ ಯಾವುದಾದರೂ ಒಂದು ಸರಿಯಾದ ಕಾರಣವೇ ಬೇಕು. ಏನು ಹಗೆತನವೋ ಈ ಕಾಲದಲ್ಲಿ ಬರುವುದಕ್ಕೆ
ಅಂತರಂಗದ ವಾಕ್ಯಗಳು ನನಗೆ ಅರ್ಥವಾಯಿತು. ಪ್ರಾಣಮಿತ್ರನ ಪ್ರಾಣವೇ ಹಾರಿ ಹೋದ. ನಿನ್ನಲ್ಲಿ ಪ್ರಾಣ ಇರುವುದು ಯಾಕೆ? ನಿಮ್ಮ ಹಾಗಲ್ಲ, ಎನ್ನುವುದಲ್ವ ನಿನ್ನ ನಮಗೆ ಪ್ರಶ್ನೆ? ನಂಬಿಕೆ ಉಂಟು. ಅದಕ್ಕಾಗಿಯೇ ಗೆಳೆಯನ ಸನಿಹವನ್ನ ಸದಾ ಬಯಸುವ ನಿನಗೆ ಅವನಿದ್ದಲ್ಲಿಗೆ ಕಳುಹಿಸಿಕೊಟ್ಟರು. ಕೃಷ್ಣ, ನಿನ್ನನ್ನು ಜಯಿಸಬೇಕು ಅಂತ ಇದ್ರೆ ಸಾಧನಗಳು ಬೇಕು. ಅದನ್ನು ಆರ್ಜಿಸಿಕೊಂಡವ ನಾನು. ಈ ವಿಮಾನವನ್ನು ಏರಿ ಯುದ್ಧವನ್ನು ಮಾಡಿದ್ರೆ ನನ್ನನ್ನು ಜಯಿಸುವವರು ಯಾರೂ ಇಲ್ಲ. ನೋಡಿಕೊಳ್ಳೋಣ. ವಸುಂಧರೆಗೆ ಹುದಲಿ ನಗುದಿರೆ ಪೂರಿ ಭೋಜ ಸಾರ್ವಧನಸ್ಸನ್ನು ಹೆಗ್ಗಡಿಗೈದಿ ವಿಮಾನವನ್ನಾರಿ ಪಲಾಯನಗೈಯುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಕೌಮಾದಕಿ ಗದೆಯನ್ನು ಹಿಡಿದಿದ್ದೇನೆ. ಹಾರುತ್ತಿರುವ ವಿಮಾನವನ್ನ ಆಚೆ ಉರುಳಿಸಿ ಬಿಡ್ತೇನೆ. ದ್ವಾರಕೆಯ ಮಂದಿಗಳೆಲ್ಲ ಸಮಾಧಾನದ ಉಸಿರನ್ನು ಬಿಡುತ್ತಾ ಇದ್ದಾರೆ. ಅಣ್ಣನಿಗೆ ಈ ವಿಚಾರವನ್ನು ತಿಳಿಸಬೇಕು. ಹರಿಗರಿ ವರದ ನಿರಿ ವರದೇವಗಿದುದ ಬುರಿಯುಗ ಹರಿ ದೇವಗಿದುದ ಬೊರೆಯುಗ ಸುರಮುನಿ ಮಗನಿಯ ಮೀಟುದ ಬರೆ ಸುರಮುನಿ ಮಗನಿಯ ಮೀಟುದ ಬರೆ ಯದು ಬರದು ಪೂಜಿಸಲು ಮುದವಾದ ಕರುಣಾದಿ ಗರಿ ಗರಿ ವರದನಿ
ವರದೇವಗಿರುದ ಮೊಳೆಯುವುದ ನಾರಾಯಣ ನಾರಾಯಣ ನಾರಾಯಣ. ದಕ್ಷಬ್ರಹ್ಮನಿಂದ ನನಗೆ ಸಿಕ್ಕಿದಂತಹ ಶಾಪ, 3 ಮುಕ್ಕಾಲುಗಳಿಗೆ ಅಲ್ಲಿ 3 ಲೋಕವನ್ನು ಸಂಚರಿಸು ಎಂಬುದಾಗಿ. ಆ ಶಾಪವನ್ನೇ ಶಾರದಾದೇವಿಯ ಅನುಗ್ರಹದಿಂದ ವರವನ್ನಾಗಿಸಿ ಪರಿವರ್ತಿಸಿದ್ದೇನೆ. ಈ ಪ್ರಪಂಚದಲ್ಲಿ ಯಾರಿಗಿಲ್ಲ ವರ ಹೇಳಿ. ಕೆಲವೆಲ್ಲ ರಾಕ್ಷಸರಿಗೆ ಇರುತ್ತದೆ ವರ, ಅದೇ ದೇವತೆಗಳಿಗೆ ಶಾಪವಾಗುವುದಿಲ್ವೇ? ಈ ಹಿಂದೆ ವಾಲಿಗೆ ಸಿಕ್ಕಿದಂತಹ ವರವೇ ಸುಗ್ರೀವನಿಗೆ ಶಾಪವಾಗಲಿಲ್ವ? ಮತಂಗರಿಂದ ಸಿಕ್ಕಿದಂತಹ ಶಾಪ ವಾಲಿಗೆ, ಅದುವೇ ಸುಗ್ರೀವನಿಗೆ ವರವಾಗಲಿಲ್ವ? ಹಾಗೆ ಶಾಪವನ್ನೇ ವರವನ್ನಾಗಿಸಿ 3 ಮುಕ್ಕಾಳುಗಳಿಗೆ ಅಲ್ಲಿ 3 ಲೋಕವನ್ನು ಸಂಚರಿಸುವ ನಾನು. ಲೋಕದಲ್ಲಿ ಸಮಸ್ತರು ಸುಖಿಗಳಾಗಿರಬೇಕು ಎಂಬುದಾಗಿ ಬಯಸುವವ ನಾನು. ವರ್ತಮಾನ ಕಾಲದಲ್ಲಿ ಸಂಚರಿಸುತ್ತಿರುವಂತಹ ವೇಳೆಯಲ್ಲಿ ನಭೋಮಂಡಲದಲ್ಲಿ ಕೋಲ್ಮಿಂಚೊಂದು ಹೊಡೆದಂತಾಯಿತು. ಇದಕ್ಕೆ ಕಾರಣ ಏನು ಎಂಬುದಾಗಿ ನೋಡಿದ್ರೆ ಗೊತ್ತಾಯಿತು. ಶ್ರೀಹರಿಯ ಲೀಲೆ ಏನೋ ಇರಬೇಕು ಎಂಬುದಾಗಿ. ಈಗೀಗ ನಾವು ಭೂಲೋಕಕ್ಕೆ ಬರುವುದೇ ಹೆಚ್ಚು. ಯಾಕೆ ಹೇಳಿ? ಪೂರ್ಣಾವತಾರಿಯಾಗಿ ಕೃಷ್ಣ ಎನ್ನುವಂತಹ ಅಭಿಧಾನದಿಂದ ವೈಕುಂಠವಾಸಿಯಾದಂತಹ ಶ್ರೀಹರಿಯೇ ಭೂಲೋಕದಲ್ಲಿ ಅವತರಿಸಿದ್ದಾನೆ. ದ್ವಾರಕೆಯಲ್ಲೇ ಇರುವುದು. ನಿತ್ಯಲೂ ಬರ್ತೇವೆ, ಅವನ ಪಾದಪೂಜೆಯನ್ನು ಮಾಡ್ತೇವೆ, ಆಮೇಲೆ ಹೋಗ್ತೇವೆ. ಬರುವಾಗ ನೀವು ಒಂದು ನೋಡಬೇಕು ನಮ್ಮ ವೈಭವ. ಋಷಿಮುನಿಗಳನ್ನು ನೋಡಿದ್ರೆ ಅತಿಯಾದಂತಹ ಭಕ್ತಿ ಕೃಷ್ಣನಿಗೆ ಒಂದು ರೀತಿಯ ಭಕ್ತಿ ಆದ್ರೆ ಬಲಭದ್ರ ದೇವರಿಗೆ ಇನ್ನೂ ಒಂದು ರೀತಿಯ ಭಕ್ತಿ. ಕಾವಿ ವಸನ ನೋಡಿದ್ರೆ ಸಾಕು, ಗೋಮಾತೆಯನ್ನು ನೋಡಿದ್ರೆ ಸಾಕು, ಅತಿಯಾದಂತಹ ಭಕ್ತಿ. ಬರುವಾಗ ಗೋಪಾಲಕರೆಲ್ಲ ನೋಡ್ಬೇಕು, ಅಷ್ಟು ಮಾತ್ರವಲ್ಲ ಯಾದವರೆಲ್ಲ ನೋಡ್ಬೇಕು. ನಮ್ಮನ್ನು ಸ್ವಾಗತಿಸುವಂತಹ ಚಂದ. ಎಂದಿನಂತೆ ಇಂದು ಕೂಡ ಈ ದ್ವಾರಕೆಗೆ ಬಂದಿದ್ದೇನೆ. ಸ್ವಾಗತದ ಒಂದು ನಿರೀಕ್ಷೆಯಲ್ಲಿರುವ ನಾವು ನೋಡಿದ್ರೆ ಸಾಕಂತ. ನಮ್ಮ ಅಪ್ಪನಿಗೂ ತಲೆ ಸರಿ ಇಲ್ಲ, ದೊಡ್ಡಪ್ಪನಿಗೂ ತಲೆ ಸರಿ ಇಲ್ಲ. ಇಂತಹ ಕಾವಿ ವಸನಧಾರಿಗಳನ್ನು ಕಂಡ್ರೆ ಸಾಕು, ಕಾಲಿಗೆ ಎರಗುವುದೇನು, ಅವರ ಕಾಲು ತೊಳೆಯುವುದೇನು, ನೀರು ಕುಡಿಯುವುದೇನು. ಇಂತಹ ಈ ಪಾಪಿಗಳೆಲ್ಲ ಯಾವ ದಾರಿಯಲ್ಲಿ ಸಂಚರಿಸ್ತಾರಂತ ಯಾರಿಗೊತ್ತು? ನನಗೆ ಮನ್ನಣೆ ಸಿಗುತ್ತದೆ ಈ ದ್ವಾರಕೆಯಲ್ಲಿ ಎಂಬಂತಹ ನಿಲುವು ಈ ಕಾವಿ ವಸನಧಾರಿಗೆ. ನಾವು ಅದನ್ನೆಲ್ಲ ಗಣ್ಯಕ್ಕೆ ಪಡೆಯುವವರಲ್ಲ, ಬಂದ ಹಾಗೆ ಹಿಂತಿರುಗಿ ಯಾರು. ಆದರೆ ಸಾಂಬಾರು ನಮಗೆ ದೂರಗಿ ಓದುದ ಗಾಣುದಗಿದಿಸುತ್ತನು ಆಧರಿಸಲು ರೂಪಾಜಯದ ಮದೆ ಆಧರಿಸಲು ರೂಪಾಜಯದ ಮದೆ ಭಾಜೆಯುವೆಯೋ ಆದರೆ ಸಂಬಂಧ ನಾರದ ಇಷ್ಟರ ತನಕ ಸುಳ್ಳು ಆಡಿದ್ದುಂಟ, ಈಗ ನಿಮ್ಮಲ್ಲೇ ಸುಳ್ಳು ಆಡಿದ ಹಾಗೆ ಆಯ್ತಾ ಅಂತ. ನಾನು ಬರುವಾಗ ನನ್ನನ್ನು ಸ್ವಾಗತಿಸುತ್ತಾರೆ ಎಂಬುದಾಗಿ ನಿಮಗೆ ಹೇಳಿದ್ದೆ ನಾನು. ನೋಡಿದ್ರೆ ಇವತ್ತು ಸ್ವಲ್ಪ ಆಚೆ ಈಚೆ ಆಯ್ತಾ ಅಂತ. ನಮ್ಮ ನಿರೀಕ್ಷೆ ಸುಳ್ಳಾಯ್ತಲ್ವಾ? ಒಬ್ಬ ಸಾಂಬ ಬಂದ, ನಮ್ಮನ್ನು ನೋಡಿಯೂ ನೋಡದವರ ಹಾಗೆ ಹೋದ. ಅಹಂಕಾರ, ನಾನೋರ್ವನೇ ಚಂದ, ನನಗೆ ಎನೆ ಯಾರೂ ಇಲ್ಲ ಎನ್ನುವಂತಹ ಅಹಂಕಾರ. ಪಿತ್ತ ಸ್ವಲ್ಪ ತಲೆಗಡರಿದೆ, ಸ್ವಲ್ಪ ಅಡರುವಾಗಲೇ ಮದ್ದು ಮಾಡಬೇಕು, ಇಲ್ಲದಿದ್ದರೆ ವಾಸಿ ಆಗುವುದಿಲ್ಲ. ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಯಥೋಚಿತವಾಗಿ ನಿಮ್ಮನ್ನು ಉಪಚರಿಸಿದ್ದೇನೆ, ಸತ್ಕರಿಸಿದ್ದೇನೆ. ದ್ವಾರಕೆಗೆ ನಿಮ್ಮ ಆಗಮನ ಸಂತೋಷವಾಯಿತು. ಕಾರಣ ದೇವಾ
ಆ ಮಹಾರಾಜನಿಗೆ ಹೇಳುವೆ ನಿನ್ನ ಧೀರ ಸಾಂಬನರು ಮೀರಲು ಮಾರನಿಂಗಳವಲ್ಲವಿಂದು ಮೂರು ಜಗದ ಜನ ಬೀಳುವರಿಂದು ಮಾರನಿಗೆ ದೇವರೇ ನಾರದರೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಮಾರಜನಕನ ಪಾದಕ್ಕೆ ಮತ್ತೊಮ್ಮೆ ನಮೋ ನಮಃ. ನಿಮ್ಮನ್ನು ನಾವು ನಿಜವಾಗಿಯೂ ನೀವು ನನಗೆ ಅಜ್ಜ ನನ್ನ ಸಂಬಂಧ ಏನು ಅಂತ ದ್ವಾರಕೆ ಬಂದಿಗಳಿಗೆ ಮತ್ತೊಮ್ಮೆ ಅಲ್ಲ ಹೇಳುವುದು ಅಲ್ಲ ಮತ್ತೆ? ವಾಲೆಯಲ್ಲಿ ನೀವು ಹಾ, ನನಗೆ ಹೌದು, ಅಜ್ಜ ಹೌದು. ಇದು ಆದ್ರೂ ನಿಮ್ಮನ್ನು ಮಾರಜನಕ ಎಂಬುದಾಗಿ ಕರೆಯುವುದು ನಾನು. ಯಾಕೆ ಮಾರ ಅಂದ್ರೆ ಈ ಪ್ರಪಂಚದಲ್ಲಿ ಅತಿ ರೂಪವಂತ ಎಂಬುದಾಗಿ, ಅವನಿಗೆ ತಂದೆ ಎಂಬುದಾಗಿದ್ರೆ ನಿಮ್ಮ ರೂಪ ಎಷ್ಟು ಛೆ, ಹಾ, ಏನಾಯ್ತು ಈಗ? ಆದ್ರೂ ಬಹಳ ಬೇಸರ ಆಗ್ತದೆ ಅಂತ. ಯಾಕೆ ನಾನಿಷ್ಟು ರೂಪ? ನಿಮ್ಮ ರೂಪ ಅಂತಲ್ಲ, ಮತ್ತೆ ನನಗೆ ಎಲ್ಲಿಂದ ಪ್ರಾರಂಭಿಸ್ಬೇಕು ಅಂತಲೇ ಗೊತ್ತಾಗುದಿಲ್ಲ. ಅಂದ್ರೆ ಯಾವುದರ ಕುರಿತಾಗಿ? ಇದು ಯಾವುದು? ನಾನು ತಿರುಗಾಟದಲ್ಲಿ ಇರುವವ. ಇದು ಅದನ್ನು ನೀವು ಮತ್ತೆ ವಿವರಿಸಬೇಕಾ? ಅಲ್ಲ, ತಿರುಗಾಟದಲ್ಲಿರುವಾಗ ಇಲ್ಲಿಗೆ ಬರುವಾಗ ಕೆಲವೆಲ್ಲ ವಿಚಾರವನ್ನು ನೋಡುವಾಗ ನನಗೆ ಬಹಳ ಬೇಸರ ಆಯ್ತು ದೇವ್ರೆ. ಏನಾಯ್ತು? ನಿಮ್ಮ ಮಗ ಸಾಂಬ. ನನ್ನ ಮಗನೇ? ಇಲ್ಲ, ಹೇಳಿ ಪ್ರಯೋಜನ ಬೇಡ. ಏನಾಯ್ತು? ನಿಮ್ಗೆ ಹತಿ ಬರಬಾರ್ದು. ಕೋಪಗೊಳ್ಳುವವನೇ ನಾನಲ್ಲ. ಇದು ಯಾವುದು? ನಿಮಗಿಂತ ಸುಂದರ ನನ್ನ ಮಗಲ್ವೋ? ನಾನಾಡುವುದಲ್ಲ, ಹಾ, 3 ಲೋಕದಲ್ಲಿಯೂ ಆಡ್ತಾ ಇದ್ದಾರೆ. ಅದು ನಮಗೆ ಹೆಮ್ಮೆಯ ವಿಚಾರ. 3 ಲೋಕದಲ್ಲಿ ಅವರು ಇವರು ಆಡ್ಲಿ ನಮಗೆ ದೊಡ್ಡ ವಿಚಾರವೇ ಅಲ್ಲ. ಹಾ, ಮತ್ತೆ ನಮ್ಮ ದ್ವಾರಕೆಯಲ್ಲಿರುವುದೇ ಅಲ್ಲ, ಯುದ್ಧ ಮಂದಿಗಳು ಆಡ್ತಾರಂತ. ಅದು ಇದ್ದ ಮತ್ತೆ ಮಂದಿ ಅಂದ್ರೆ ಲೋಕದ ಹೊರಗಿನವರೇ ಆಡ್ತಾರೆ ದ್ವಾರಕೆಯನ್ನು ಉಳಿದು. ಹಾಗಾದ್ರೆ ದ್ವಾರಕೆಯ ಮಂದಿಗಳೇನು ನೋಡದೇ ಇದ್ದದನ್ನು ಆಡುವ? ದ್ವಾರಕೆಯ ಯಾದವರಂತ ಅಲ್ಲ, ಮತ್ತೆ ಹೆಣ್ಣು ಮಕ್ಕಳು. ಹರಿವಿನಗೆ ದನರಿರಲು ದ್ವಾರಕೆಯ ಆ ಹರಿಮೀನಗೆ ದನರಿರಲು ದ್ವಾರಕೆಯ ತರುಣಿಯರೆಲ್ಲರೂ ಸಂಬಂಧುಮಿಯ ಪರರು ತಿಳಿಯದಂತೆ ಬಯಸುತ್ತಲಿವರು ಹೊರದಲ್ಲ ವಿದಕ್ಕೆ ರಾಣಿ ವಾದದವರು ಹರಿಮೀನಗೆ ಗರಿರಲು ದ್ವಾರಕೆಯ ಕರುಣಿಯರೆಲ್ಲರೂ ರಾಮನವಮಿಯ ಹರಿ, ನಾರದರೆ ಹೇಳುವುದಕ್ಕೆ ಹೋದರೆ ತುಂಬಾ ವಿಚಾರ ಉಂಟು. ಸಂಕೋಚವಿಲ್ಲದೆ ಇದ್ದುದನ್ನು ಹೇಳಬೇಕಾದನ್ನು ಹೇಳಿ. ಮತ್ತೆ ನಾರದ ಬಂದು ಹೀಗೆ ಆಡಿದ ಎಂಬುದಾಗಿ ನಾಳೆ ನನಗೆ ನೀವು ಅಂಥದ್ದೇನು ಆಗ್ಲಿಕ್ಕಿಲ್ಲ. ನಾರದರು ಬಂದ್ರು ಏನಾದ್ರೂ ಒಂದು ತಂದರು ಎನ್ನುವುದೇ ಅರ್ಥ. ತಂದದ್ದೇನಿಲ್ಲ, ಆದದ್ದೇ ಅದೇ ವಿಷಯ ತಂದದ್ದು ಅಂತ. ದೇವ್ರೆ, ಹಾ, ಎಲ್ಲ ಹೆಣ್ಣು ಮಕ್ಕಳು ಹಾ, ವರ್ತಮಾನ ಕಾಲದಲ್ಲಿ ಹಾ, ಸಾಂಬ ಅಂದ್ರೆ ಸಾಕು, ಹಾ.
ಎಲ್ಲ ಅವನ ರೂಪದ ಬಗ್ಗೆ ಹೊಗಳುವುದು, ಹೌದಾ? ಕೊಂಡಾಡುವುದು. ಹ್ಮ್. ಪ್ರಪಂಚದಲ್ಲಿ ನನ್ನ ಸಖ ಇದ್ರೆ ಇಂತಹ ರೂಪವಂತನೇ ಇರಬೇಕು, ಇಂತಹ ಗುಣವಂತನೇ ಇರಬೇಕು, ಇಂಥವನೇ ನನಗೆ ಸಖನಾಗಿರಬೇಕು ಎಂಬುದಾಗಿ ಆಡುತ್ತಾ ಇದ್ದಾರೆ. ಹಾ 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 ಎಂತಹ ಆಯ್ತು. ಆಮೇಲೆ ಬರೇ ದ್ವಾರಕ್ಕೆ ಹೆಣ್ಣು ಮಕ್ಕಳಾದ್ರೆ ದೊಡ್ಡ ವಿಚಾರ ಅಲ್ಲ. ಹಾ ನಿಮ್ಮ ರಾಣಿಯರಿದ್ದಾರೆ ಮತ್ತೆ ಅವರಲ್ಲಿ ಅವರು ದೊರಕೆ ಹಾಗಲ್ಲ, ದ್ವಾರ ದ್ವಾರಕೆಯಲ್ಲಿ ಇದ್ದವರೇ ಆಡಿದ್ರೆ ದೊಡ್ಡ ವಿಚಾರ ಅಲ್ಲ. ನನ್ನ ರಾಣಿ ವಾಸದಲ್ಲಿ ಹಾ, ಎಲ್ಲಿಂದಲೋ ನನ್ನಲ್ಲಿಗೆ ಬಂದವರು ಕೂಡ ನಿಮ್ಮ ಜೊತೆಗಿರುವವರು ಕೂಡ ಸಾಂಬಣ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಹೌದಾ? ಅವನ ರೂಪದ ಬಗ್ಗೆ ಹೊಗಳ್ತಾ ಇದ್ದಾರೆ, ಹ್ಮ್ ಅವನನ್ನೇ ಮೂರು ಹೊತ್ತುಕೊಂಡಾಡ್ತಾ ಇದ್ದಾರೆ. ಹ್ಮ್. ಯಾವುದಕ್ಕೂ ಮಾರಜನಕನಾದಂತಹ ನೀವು ಸ್ವಲ್ಪ ಯೋಚನೆ ಮಾಡದಿದ್ರೆ ಸ್ವಲ್ಪ ಆಚೆ ಈಚೆ ನಾರದರೇ, ವನಿತೆಗನು ಕಾಮವಿದ ಅವ ಅವನ ನೀ ಜನರ ಮಾತನು ಕೇಳುದೆಮ್ಮಯ. ವನಿತೆಯರ ಬಗೆ ಗಂಗೆಗೊಳಗಾಗದಿರು ಸಾಂಬ ಜನನಿ ಸೃಜರಿಸುದ ಪರವನಿತೆಯರ ಗೌರವಿಬನು ಎನಗೆ ನನುಚಿದುದನದೇ ಕಂಡುದಿಲ್ಲೆಲೆ ವಿಧಿ ಜಾರಿದನು ವಿಧಿ ಜಾರಿದನು. ನಾರದರೇ, ಲೋಕದಲ್ಲಿ ನಡೆಯುತ್ತಿರುವಂತಹ ಆಗು ಹೋಗುಗಳನ್ನು ಲೋಕದ ಒಳಿತಿಗಾಗಿ ನೀವು ಮತ್ತೊಬ್ಬರಲ್ಲಿ ಹಂಚಿಕೊಳ್ಳುವುದು ಇದು ಸ್ವಾಭಾವಿಕವಾದದ್ದು. ಯಾಕಂದ್ರೆ ಅದರಿಂದ ಲೋಕಕ್ಕೆ ಒಳ್ಳೆಯದಾಗುತ್ತದೆ ಎನ್ನು ಹಾಗೆಂದು ಲೋಕದಲ್ಲಿ ಆಡುವಂತಹ ಎಲ್ಲಾ ಮಂದಿಗಳ ಮಾತುಗಳನ್ನು ಕೇಳುತ್ತಾ ನೀವು ಸುಮ್ಮನೆ ಇಲ್ಲದನ್ನೆಲ್ಲ ಆಡಲೇ ಕೂಡದು. ದೇವ್ರೆ, ವನಿತೆಯರು ಸಾಂಬನ ಕುರಿತಾಗಿ ಚೆನ್ನಾದ ಭಾವವನ್ನೇ ಹೊಂದಿರ್ತಾರೆ. ನೀವು ಯೋಚನೆ ಮಾಡಿ, ನಾನು ಇನ್ನೋರ್ವರು ಆಡಿದ್ದಲ್ಲ, ಹಾ. ಇಲ್ಲಿ ನಡೆಯುವಂತಹ ವಾಸ್ತವವನ್ನು ನಿಮಗೆ ತಿಳಿಸಿದ್ದು. ನಾಳೆ ಯಾವುದಕ್ಕೂ ನಿಮಗೆ ನಾಳೆ ಮತ್ತೆ ನಾರದರೇ, ಅಂಥದ್ದೇನೂ ಇಲ್ಲ. ಲೋಕದ ಮಂದಿಗಳು ಸಾಂಬನ ಕುರಿತಾಗಿ ಈಗ ವೀಣೆಯ ಸದ್ದಡಗುವುದಕ್ಕೆ ಆರಂಭ ಆಯ್ತಲ್ಲ, ಹಾಗಾದ್ರೆ ಯಥಾರ್ಥವನ್ನು ಕೇಳುವಲ್ಲಿ ಇವರಿಗೆ ಶಕ್ತಿ ಇಲ್ಲ ಎಂದಾಯಿತು. ವೀಣೆಯ ಸದ್ದಡಗಲಿ, ಆದರೆ ಇಲ್ಲಿ ಗೆಜ್ಜೆಯ ಸದ್ದು ಕೈಬಳೆಗಳ ಸದ್ದಿನ ಕಡೆಗೂ ನಾನು ಗಮನ ಹರಿಸಬೇಕಲ್ಲ. ಅಂದಿಸಿಕೊಂಡಿದ್ದೇವೆ. ಶುಭವಾಗಲಿ. ಸರಿಯಾದ ಸಮಯಕ್ಕೆ ನೀವು ಬಂದದ್ದು. ಹೌದಾ? ಬಂದದ್ದು ಒಳಿತೇ ಆಯ್ತು. ಯಾಕೆ? ನಾನೊಂದು ತೀರ್ಮಾನವನ್ನೇ ಮಾಡಿದ್ದೇನೆ. ಏನೆಂದು? ಯಾವತ್ತೂ ಕೂಡ ನಾನು ಇಲ್ಲಿ ಇರುವುದು ನಿಮ್ಮೊಂದಿಗೆ ಇರುವುದು ಕಡಿಮೆ. ಕಡಿಮೆ. ಹೌದೇ ಹೌದು. ಹಾಗಾದ್ರೆ ಲೋಕವನ್ನು ಸುತ್ತುತ್ತಾ ಆ. ಲೋಕದ ಕ್ಷೇಮಯ ಬಗ್ಗೆ ಚಿಂತಿಸುತ್ತಿರುವುದು ನಾನು. ಹೌದು. ಲೋಕದಲ್ಲಿ ಆ. ಕಾಲ ಕಾಲಕ್ಕೆ ಸರಿಯಾಗಿ ಪ್ರಭೇದಗಳು ನಡೆಯುತ್ತಾ ಇರ್ತದೆ. ಆದ್ರೆ ಭೇದವನ್ನೇ ಕಾಣದ ಕಡೆ ಆ. ನಿಮ್ಮನ್ನು ಕರೆದುಕೊಂಡು ಹೋಗುವವನಿದ್ದೆ. ನಮ್ಮನ್ನ ಆ. ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ. ಎಲ್ಲಿಗೆ ಅಂತ ಕೇಳುವುದ ನೀವು? ಕೇಳಬೇಕಲ್ಲ. ಯಾವ ಕಡೆ ಅಂತ ಗೊತ್ತಾಗ್ಲಿಲ್ಲ. ಹೆಚ್ಚು ದೂರ ಇಲ್ಲ, ಮತ್ತೆ ದ್ವಾರಕೆಯ ಸಮೀಪದಲ್ಲೇ ಇರುವಂತಹ ಆ. ದೈವತಕ ಉದ್ಯಾನ ಆಹಾ. ಋತುಭೇದ ಎನ್ನುವುದಲ್ಲಿ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಹೌದೇ? ಯಾವತ್ತೂ ಕೂಡ ಹಚ್ಚ ಹಸುರಾಗಿಯೇ ಕಂಗೊಳಿಸುತ್ತಾ ಇದೆ. ಓಹೋ. ತಿಳಿ ನೀರಿನ ಸರೋವರವೂ ಇದೆ. ಆ. ನಿಮ್ಮೊಂದಿಗೆ ಜಲಕೇಳಿ ಆಗುತ್ತಾ ಸಂಭ್ರಮಿಸುವುದಕ್ಕಾಗಿ ನಾನು ಕರ್ಕೊಂಡು ಹೌದೇ? ಹೋಗೋಣ ಅತ್ತಗಡೆಗೆ, ಹೋಗೋಣ. ವಂದನೆ. ವಂದನೆ ಕುಮಾರ ವಂದನೆ ಸಾಮ ಕುಮಾರ ವಂದನೆ ಕುಮಾರ
ಅವಸರಕ್ಕೆ ಹೇಳುವಾಗ ಅದು ಬೇರೆ ಆಗ್ತದೆ. ನಿಮ್ಮ ಕಿವಿ ಸರಿ ಇಲ್ಲದಕ್ಕೆ ನಾನು ಜನ ಕಿವಿ ಸರಿ ಉಂಟು, ನೀವು ಅವಸರ ನಾನು ಹಾಗೆ ಹೇಳಿದ್ದು. ನೀನು ಅವಸರ ಮಾಡಬೇಡ. ನೀವು ಈಗ ನಮಸ್ಕಾರ ಮಾಡಿದ್ದ ಹಾ ಇಲ್ಲ ಮುಗೀತಾ ಅಷ್ಟೇ. ಹಾ ಸಾಕು. ನಾನು ಆಗದಿಂದ ನೋಡುವುದು ನಿನ್ನನ್ನು. ನನ್ನನ್ನು? ಹೌದಪ್ಪ. ಅದ್ಯಾಕೆ? ಎಷ್ಟು ಚಂದ. ಹಾ ಯಾರು? ಪ್ರಪಂಚದಲ್ಲಿ ನೀನೋರ್ವನೇ ಸುಂದರ. ಹಾ ಹಾ ಹೌದಪ್ಪ. ಹಾ 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 ನಿಜವಾಗಿ ಮನ್ಮಥ ಚಂದ ಎಂಬುದಾಗಿ ಹೇಳ್ತಾರೆ ನಿನ್ನ ಅಣ್ಣ. ಹಾ ಹಾ ಅವನಿಗಿಂತಲೂ 100 ಮಾಡಿ ಚೆಲುವ. ನಾನಲ್ವಾ? 3 ಲೋಕದಲ್ಲಿಯೂ ನಿನಗೆ ಏನೇ ಯಾರೂ ಇಲ್ಲ. ಈಗ ನನ್ನನ್ನು ಹೊಗಳಿಕೆ ಬಂದ. ಹೊಗಲಿಕ್ಕೆ ಬಂದದ್ದಲ್ಲಪ್ಪ, ನೀನು ಕಣ್ಣ ಮುಂದೆ ಬರುವಾಗ ಒಂದು ನೋಡಿ ಹೊಗಳು ಅಂತ ಆಯ್ತು. ಹಾಗೆ ಇದು ನಿನ್ನ ಅಪ್ಪ. ನಿನ್ನ ಅಪ್ಪ. ನನ್ನಪ್ಪ ನನಗೆ ಗೊತ್ತಿಲ್ವಾ? ಕೃಷ್ಣದೇವ ಅಂತ. ಹೌದು. ಮತ್ತೆಂತ? ನಿನ್ನ ಅಪ್ಪ ಎಲ್ಲಿದ್ದಾರೆ? ನನ್ನಪ್ಪ ಇಲ್ಲೇ ದ್ವಾರಕೆಯಲ್ಲಿ ಇರುವುದು. ಮತ್ತೆ ಎಲ್ಲಿ? ಇಲ್ಲಿ ಬಾ. ಯಾಕೆ? ನಾನಲ್ವಾ? ಹ? ನಿನ್ನ ಅಪ್ಪ ನನ್ನನ್ನು ಕರೆದದ್ದು. ಹಾ ರೈವತಕ್ಕ ದೈವತಕ ಉದ್ಯಾನವನ. ಅದು ನಮ್ಮ ಉದ್ಯಾನ. ಹಾ ಹಾ. ಅಲ್ಲಿ. ಹ. ಇಲ್ಲಿ ಬಾ. ನಿಮ್ಮನ್ನು ಕರೆದದ್ದು. ಹೌದು. ಒಳ್ಳೆಯದು. ನಿಮ್ಮಲ್ಲಿ ಏನೋ ಕಾರ್ಯ ಇರಬೇಕು. ಇಲ್ಲ, ಹಾ ನಾನು ಹೋಗಿ ಕೇಳಲಿಲ್ಲ ಅವರಲ್ಲಿ. ಮತ್ತೆ ಕೇಳಿದ್ರೆ ನಾಳೆ ಬೈದ್ರೆ ನಿನಗೆ ಯಾಕೆ ಅಧಿಕ ಪ್ರಸಂಗ? ನಿನ್ನದು ಎಷ್ಟುಂಟು ಅಷ್ಟುಂಟು ಮಾಡ್ಲಿಕ್ಕೆ ಆಗುವುದಿಲ್ಲ. ನಿನಗೆ ಬಂದ ಹಾಗೆ ಹೋಗ್ಲಿಕ್ಕೆ ಆಗುವುದಿಲ್ವ? ನಿನಗೆ ಯಾಕೆ ಅದೆಲ್ಲ? ಯಾರಲ್ಲಿ? ನನ್ನಲ್ಲಿ ಹಾಗೆ ಕೇಳಿದ್ರೆ ಅವರು ಹೇಳಿದ್ರೆ ಹಾ 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 ಅದಕ್ಕೆ ನಾನು ಕೇಳಲಿಲ್ಲ, ಅಧಿಕ ಪ್ರಸಂಗ ಮಾಡುವಾಗ ಮಾಡ್ಲಿಲ್ಲ. ಹಾ. ನಾನು ಹೋಗಿ ನೋಡಿದೆ ಅವರು. ಹಾ ನೋಡುವಾಗ ಅವ್ರದ್ದೊಂದೇ ಒಂದು ಮಾತು, ಏನಂತೆ? ಆದಷ್ಟು ಬೇಗ ಹೋಗ್ಬೇಕು, ಎಲ್ಲಿಗಂತೆ? ನನ್ನ ಮಗನನ್ನು ಬರ್ಲಿಕ್ಕೆ ಹೇಳ್ಬೇಕು. ಯಾರಂತೆ? ನೀನೆ. ಹಾ ಹಾ ಹಾ, ನಾನು ಒಬ್ಬ ಮಗ. ಹಾ, ಹಾ ಹಾ ಅವನನ್ನು ಹ್ಮ್ ಅತಿ ಅವಸರದಲ್ಲಿ ನೋಡ್ಲಿಕ್ಕೆ ಉಂಟು. ಹಾ ಹಾ ರೈವತಕ ಉದ್ಯಾನವನದಲ್ಲಿ ನಾನಿದ್ದೆ. ಹಾ ಹಾ ಅಲ್ಲಿಗೆ ಅವ ಶೀಘ್ರಾತಿ ಶೀಘ್ರವಾಗಿ ಬರಬೇಕು. ಹಾಗೇನು ನೀವು ಹೋಗಿ ಉಸಿರಬೇಕು ಎಂಬುದಾಗಿ ಹೇಳಿದ್ದಾರೆ. ಹೌದಾ? ನನ್ನಪ್ಪ? ಹೌದು. ನಿಮ್ಮಲ್ಲಿ ಹೌದು. ಇಷ್ಟು ಹೇಳಿ ಆಯ್ತಾ? ಹಾ. ಮತ್ತೆ ನಿಮಗೆ ಇನ್ನೇನು ಕೆಲಸ ಇಲ್ಲಿ? ಅಲ್ಲ, ನನಗೆ ತಿರುಗಾಟ 3 ಮುಕ್ಕಾಲು ಅಷ್ಟೇ ಬೆಳಿಗ್ಗೆ. ಆದುರದ ಕಾರ್ಯವೇ ಬಿಡಗುಡಗಿಡಿಂದು ಏನೋ ಇರ್ಬೇಕು. ಕಾದರದೊಳೆಲ್ಲವರ ನೋಡುದಿಗೆಂದು ಘನವೇಗದಿ ಹೋಗಲ್ ಉದ್ಯಾನದಿಡಿಗಿ ಹೋಗ್ಬೇಕು. ವನಿತೆಯರ ಕೂಡಿ ಶ್ರೀಗಂಧ ನಡಿಗಡಿಗೆ ನಾರದರನ್ನು ಇಲ್ಲಿಗೆ ಹತ್ತಬೇಕಾದ್ರೆ ಯಾವುದೋ ಒಂದು ಘನತರವಾದಂತಹ ಉದ್ದೇಶ ಇರಲೇಬೇಕು. ಹಾಗಾಗಿ
பெரோரை மன்மதங்காய செல்லியனாயா ಆಯ್ತಾ? ನಾರದನಾಡಿದಂತಹ ಮಾತು ಎಂದು ಪ್ರತ್ಯಕ್ಷವಾಗಿಯೇ ಆಯಿತಲ್ಲ. ಏನೇ ಮಗ ಸಮಾನನಾದಂತಹ ಸಾಂಬನನ್ನು ಕಣ್ಣುಗಳನ್ನು ಬಿಡದೆ ಏಕದೃಷ್ಟಿಯಿಂದಲೇ ನೋಡುತ್ತೀರಿಂತಾದ್ರೆ ಯಾವುದೇ ನಿಮ್ಮ ಅಹಂಕಾರ? ಇಂತಹ ದೃಷ್ಟಿ ಇದು ಕಳ್ಳ ದೃಷ್ಟಿಯೇ ಸರಿ. ಭವಿತವ್ಯದಲ್ಲಿ ಕಳ್ಳರ ಪಾಲಾಗಿ ಕಳ್ಳರ ಪಾಲಾಗಿ. ಕಾಣುತ್ತಿರುವುದಿಲ್ಲವೇನೋ ನಿನಗೆ? ತರುಣಿಯರೊಂದಿಗೆ ಪಿತನ ಜಲಕೇಳಿಯಾಗುತ್ತಿರುವಂತಹ ಸಂದರ್ಭ ಯಾವ ಕಾರಣಕ್ಕೂ ಸುಳಿಯಲೇ ಕೂಡದು. ಬಂದು ನೋಡುತ್ತಾ ಇದ್ದಿ ಎಂದಾದರೆ ಹರಿಮೀನಕ್ಕೆ ತರಿಗಿಂತಲೂ ತಾನು ಚೆಲುವ ಎನ್ನುವಂತಹ ಅಹಂಕಾರವು ನಿನ್ನ ಈ ರೂಪ ನಾಶವಾಗಿ ಜನಗಣಿ ನೀನಗೆ ದಗಿ ಘನಯ ಭವನಿಧಿಯೇ ನಾಯಿ ಜಮರಾದವಗೈದಿಯೇ ಕನಸಿನೊಳೆರೊಡೆ ನಿಧಿಯೇ ಜನನಿಯು ಜಾಪವತಿಗೆ ಸರಿಯನು ಜಲದೋಜಿ ಬಲಿವರರು ಜನನಿಯು ಜಾಪವತಿಗೆ ಸರಿಯನು ಡಲಿ ಪೂಜಿ ಬಲಿವರರು ಮನ ಬಂದಿ ನಿನಗೆ ತೆರದನಯನ ಶಮಿಸಲ್ಗಿ ಜನಗಣಿ ನೀನಗೆ ದೈ ಘನ ಭವನಿಧಿಯೇ ಆ ಜನಗ
ಅಪರಾಧ ಮಾಡಿದಕ್ಕೆ ಬೇಕಾಗಿ ಈ ರೀತಿಯ ಘೋರವಾದಂತಹ ಶಾಪವನ್ನು ಕೊಟ್ಟೆ ಅಪ್ಪ. ನಿನ್ನ ಮಡದಿಯರ ಜೊತೆಯಲ್ಲಿ ನೀನು ಇಲ್ಲಿ ಚೆಲ್ಲಾಟ ಆಡಬೇಕಿದ್ರೆ ನಾನು ನೋಡಿದ್ದಿಲ್ಲ ಅಪ್ಪ. ಇಲ್ಲಿರುವಂತಹ ಹೆಂಗಳೆರನ್ನೆಲ್ಲ ನನ್ನ ತಾಯಿಯಾದಂತಹ ಜಾಂಬವತಿಗೆ ಸಮಾನರು. ಈ ರೀತಿ ಅರ್ಥವಿಸಿಕೊಂಡವ ನಿಮ್ಮ ಮಗ ಸಾಂಬ. ಆದರೆ ನೀವೇನು ತಿಳಿಯದವರೇ, ತಿಳಿದು ನೀವು ಈ ರೀತಿ ನಿಮ್ಮ ಮಗನ ಮೇಲೆ ಮುನಿಸನ್ನು ಪಟ್ಟಿರಿ. ಅಲ್ಲ, ನೀವು ಮುನಿಸಪಟ್ಟದ್ದಲ್ಲ, ನೀವು ಮುನಿಸಿಕೊಂಡದ್ದಲ್ಲ. ನಿಮ್ಮಲ್ಲಿ ಈ ರೀತಿಯಾಗಿ ಮುನಿಸು ಬರುವರೆ ಕಾರಣ ಯಾರು ಅಂತ ಅರ್ಥವಾಯಿತು. ದ್ವಾರಕೆಗೆ ಬಂದಂತಹ ನಾರದರಾಡಿದಂತಹ ನುಡಿಯನ್ನು ಕೇಳಿದೆ. ನಿನ್ನ ಅಪ್ಪ ಕರೀತಾ ಇದ್ದಾಳೆ, ರೈವತವರದಲ್ಲಿದ್ದಾರೆ, ಹೋಗು, ಶೀಘ್ರವಾಗಿ ಯಾವುದೋ ಕಾರ್ಯ ಇರಬೇಕು. ಹೀಗೆ ಹೇಳಿ ವಂಚಿಸಿ ಅವರ ವಂಚನೆಗೆ ತುತ್ತಾದಂತಹ ನಾನು ಇಲ್ಲಿಗೆ ಬರಬೇಕಾದ್ರೆ ನೀವೇನೋ ಜಲಕೇಳಿಯಲ್ಲಿದ್ದೀರಿ. ಆದರೂ ಆ ದೃಶ್ಯವನ್ನು ನಾನು ನೋಡಲಿಲ್ಲ. ನಾನು ನನ್ನಷ್ಟಕ್ಕೆ ದೂರದಲ್ಲಿದ್ದೆ. ಅಪ್ಪ, ನಾನು ನಿಮ್ಮ ಮಗ, ಯಾವ ಅಪರಾಧವನ್ನು ಮಾಡಿದ್ದಿಲ್ಲ. ಈ ರೀತಿ ಮುಳಿಸು, ಈ ರೀತಿ ಶಾಪ ಯಾಕಪ್ಪ? ನಾರದನದಿಗೆ ಇಂದಿಗುವರೆಗೆ ಘೋರಯಾಬಹುದೊರಗಿದೆನ್ನುವುದ ಮಾರಮಣ್ಣ ವ್ಯಜಿಸುತ್ತ ಸಾಂಬಕುಮಾರನನ್ನು ಕರೆಗಳಲ್ಲಿ ಬಿಡಿದೆದ್ದು ದಾತನ ಭರದುಳಾಲೈಗಿರುತ್ತ ಶಿರನೇವರಿ ಮರಿದ ಕರಿದೆಯದುಳುರಿದನಿಂದು ನಿರಪರಾಧಿಯು ನೀನಗುದು ಮಮದರಳ ನಿರಪರಾಧಿಯು ನೀನಗುದು ಮಮದರಳ ಹೋಗು ಮೈತ್ರಿಯವರದುಳು ವರದ ಬದಿ ಸೂರ್ಯನನ್ನು ಮೆಚ್ಚಿದುರಿಯುಗಳಿ ನೀರಬರಾರಿಯು ನೀನಗುದು ಮಮದರಳ ಸಾಂಬಕುಮಾರ, ಅಪ್ಪ, ಮೈಯೆಲ್ಲ ಮಾಸುತ್ತಾ ಉಂಟು, ಕೈಕಾಲು ನಡುಗುತ್ತಾ ಉಂಟಪ್ಪ. ಆಲೋಚಿಸಬೇಡ ಮಗು. ಲೋಕಸೇವೆಯೇ ನಾರದರ ಉದ್ದೇಶ. ಆ ತಿರುಗಾಟದಲ್ಲಿ ಒಳಿತನ್ನೇ ಮಾಡುತ್ತಾರೆ ಎನ್ನುವುದು ಲೋಕ ನಂಬಿದ ಸತ್ಯ. ಆದರೆ ಈ ಕಾಲದಲ್ಲಿ ಈ ಘಟನೆ ನಡೆಯುವಲ್ಲಿ ಯಾವ ಒಳಿತನ್ನು ಬಯಸಿದರೋ ನಾನರಿ. ನಾರದರ ದೆಸೆಯಿಂದಲಾಗಿ ಇಂತಾಯಿತು ಎನ್ನುವುದು ನನಗರ್ಥವಾಯಿತು. ಹಾಗಾದರೆ ನೀನು ಮಾಡಿದ್ದು ಅಪರಾಧವಲ್ಲ. ನೀನು ಮಾಡಲಿಲ್ಲಪ್ಪ. ನಿರಪರಾಧಿ ಮಗನೇ, ನೀನು ನಿರಪರಾಧಿ. ಆದರೆ ಕಟುವಚನವನ್ನು ನಾನು ಆಡಿಯೇ ಬಿಟ್ಟೆ ನೋಡು. ಆಡಿದ ವಚನವು ನಡೆಯಲೇಬೇಕು ತಾನೇ. ಹಾಗೆಂದು ಶಾಶ್ವತವಾಗಿಯೇ ಈ ರೋಗವನ್ನು ಅನುಭವಿಸುತ್ತಾ ನೀನಿರುವುದಲ್ಲ. ಹೋಗು, ಮೈತ್ರೇಯವನವನ್ನು ಸೇರು. ಭಗವಾನ್ ಸೂರ್ಯನಾರಾಯಣ ಸ್ವಾಮಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸು. ಅವನು ನಿನಗೆ ಭವಿತವ್ಯಕ್ಕೆ ಒಳಿತು ಮಾಡುತ್ತಾನೆ. ಸಾಗು. ನಗದರ ಸುದತಿಯ ರಾಗ ಸುಗುಣನಾಗಿರುವ ಸುತ ಲಘು ಬಗೆಯು ಬಂದ ಕಾರಣವರಿಯದಿ ಲಘು ಬಗೆಯು ಬಂದ ಕಾರಣವರಿಯದಿ ಒಮ್ಮೆಗೆ ಉದಯವಿದು ತಿಳಿಯದಿದ್ದೆಗಳು
ನಗಧರಗೋಗಿ ಸುದದಿಯರಾಗ ಸುಗುಣನಾಗಿರುವ ಸುತ ಎಂತ ವಿದ್ಯಾಭ್ಯಾಸವನ್ನು ನಡೆಸಿಬಿಟ್ಟಿರಿ ನೀವು. ಕೇವಲ ಒಬ್ಬ ವ್ಯಕ್ತಿಯಲ್ಲ ನೀವು, ಪ್ರಪಂಚದ ಶಕ್ತಿ ಎನಿಸಿಕೊಂಡಂತ ದೇವರೆನಿಸಿಕೊಂಡಂತ ನೀವು ಎಲ್ಲವನ್ನೂ ಬಲ್ಲವರು, ಏನು ಬಲ್ಲವರ ಹಾಗೆ ಮಾಡಿಬಿಟ್ಟು ನಾವು ನೋಡಿದ್ದು ಆತನನ್ನು ಕೆಟ್ಟ ದೃಷ್ಟಿಯಿಂದ ಅಲ್ಲವೇ ಅಲ್ಲ, ಮಗನೆನ್ನುವ ಮಮಕಾರದಿಂದ ನೋಡುತ್ತಾ ಇದ್ದೇವೆ. ಎಲ್ಲವನ್ನು ತಿಳಿಯುವುದು ಶಕ್ತಿ ಇರುವಂತಹ ನೀವು ಯಾಕೆ ಕುಪಿತಗೊಂಡು ನಮಗೆ ಶಾಪ ಕೊಟ್ಟಿರಿ ಪ್ರಭು, ಶಾಪ ಕೊಟ್ಟಿರಿ. ನೀವು ಕೊಟ್ಟ ಶಾಪವನ್ನು ಕೇಳಿದ ಕೂಡಲೇ ದೇಹವೆಲ್ಲ ನಡುಗುತ್ತಾ ಉಂಟು, ನಾಲೆಗೆ ತಡವರಿಸುತ್ತಾ ಉಂಟು. ನಾವು ಸಾಂಬಾರನ್ನು ಕಂಡರೆ ನಮ್ಮ ಮಗ ಎನ್ನುವ ರೀತಿಯಲ್ಲಿ ಕಂಡವರಿದ್ದೇವೆ. ಆದರೆ ನೀವು ಶಾಪವನ್ನೇ ಕೊಟ್ಟವರಿದ್ದೀರಿ. ನೀವು ಕೊಟ್ಟ ಶಾಪವನ್ನು ಕೇಳಿದ ಕೂಡಲೇ ಯಾಕೆ ಈ ರೀತಿ ಆಯ್ತು ಎಂಬುದಕ್ಕೆ ನಾವು ಅರಿಯದೆ ಹೋಗಿದ್ದೇವೆ. ಇಲ್ಲ ದೇವ, ನೀವು ಹೇಳಿದ ಮಾತಾದರೆ ಯಾವುದು? ನೀವು ಚೋರನ ಪಾಲಾಗಿ ಎಂಬುದು ಹೇಳಿದವರಿದ್ದೀರಿ. ನಿಮ್ಮನ್ನು ಬಿಟ್ಟು ಬದುಕುವಂತಹ ಶಕ್ತಿ ನಮಗೆ ಇಲ್ವೇ ಇಲ್ಲ, ಇಲ್ವೇ ಇಲ್ಲ. ಒಂದು ವೇಳೆ ನಾವು ಚೋರನ ಪಾಲಾದರೆ ನಮ್ಮ ಗತಿ ಏನು? ನಿಮ್ಮನ್ನು ಬಿಟ್ಟಿರುವುದಕ್ಕೆ ಆಗುವುದಿಲ್ಲ. ಕೊಟ್ಟ ಶಾಪ ನಾರಿಯರೆಲ್ಲ ಚಿಂದಿದೆ ಬಲ ದೋರದು ಬೀಳಿ ಬೀಳಿ, ಚಿಂದಿದೆ ಬಲ ದೋರದು ಬೀಳಿ ಗೀಳಿ, ರಂಬಾರಿ ನಾರಿಯರು ಸಂಚರಿಸುವುದ ಗುಂಪಿನಿಗಿಳಿದವರು, ರಂಭಾರಿ ನಾರಿಯರು ಸಂಚರಿಸುವುದ ಗುಂಪಿನಿಗಿಳಿದವರು, ಅಂಬುದಿಯೊಳಗೀಗ ಬಗ್ಗನಗಳು, ಅಂಬುದಿಯೊಳಗಿರುವ ಜವನಗಳು, ತುಂಬಿದ ಭಕ್ತಿಯು ಸಂತುದಿಸಲು ಮುನಿಯೇ. ನಾರಿಯರೆಲ್ಲರೇ ಚಿಂದಿಜೆ ಬಲದೋರದು ಬೀಳಿ ಗಿಳಿ, ನಾರಿಯರೇ, ಅರಕ್ಷಣದಲ್ಲಿ ಎಂತಹ ಮಾರ್ಪಾಡು ಊಹಿಸಿದ್ದೇ ಇಲ್ಲ. ಆದರೆ ಯಾಕೆ ಹೀಗಾಯಿತು? ಬದಲಾವಣೆ ನಡೆಯುತ್ತಲೇ ಇರಬೇಕು ಎನ್ನುವ ಉದ್ದೇಶವೋ ಏನು? ಹಾಗೆಂದು ನಾನಾಡಿದ ಶಾಪವಾಕ್ಯ ಯಥಾರ್ಥವಾಗಿ ನಾನು ಆಡಿದ್ದಲ್ಲ. ಮತ್ತೆ ಮತ್ತದನ್ನು ನಾನು ನೆನಪಿಸಿದ್ದು ಈ ಕಾಲದಲ್ಲಿ. ಅಂದ್ರೆ ನೀವ್ಯಾರು ಬಲ್ಲಿರ? ಯಾರು? ರಂಭಾದಿ ನಾರಿಯರೇ ಆಗಿದ್ದಿ. ಸಂಭ್ರಮದಿಂದಲೇ ಇಂದು ನಾವು ಜಲಕೇಳಿ ಆಡುವ ತೆರದಿಂದಲೇ ಭೂಲಲನೆಯಲ್ಲಿ ಜಲಕೇಳಿಯಾಗುವ ಆತುರದಿಂದ ಇಳಿದವರು ನೀವು. ಆ ಸಂದರ್ಭದಲ್ಲಿ ತಪಸ್ವಿಯೋರ್ವನು ಸಮಾಧಿ ಸ್ಥಿತಿಯಲ್ಲಿ ಜಲದಲ್ಲಿಯೇ ಇದ್ದ. ಅದನ್ನು ಕಂಡು ಮಹಾ ಮಹಿಮಾನ್ವಿತನಾದಂತಹ ಆತನೊಡನೆ ನೀವು ಬೇಡಿದವರು ಶ್ರೀಹರಿಯೇ ನಮಗೆ ವರನಾಗಿ ಒದಗಬೇಕು ಎನ್ನುವುದು. ತಥಾಸ್ತು ಎನ್ನುವ ಹಾಗೆ ಆಡಿ ಅವ ಜಲಧಿಯಿಂದ ಹೋಗುವ ಕಾಲಕ್ಕೆ ಅಷ್ಟಾವಕ್ರನಾಗಿದ್ದ ಅವನನ್ನು ಕಂಡು ನೀವು ಹೀನಾಯವಾಗಿ ನಗುವುದಕ್ಕಾರಂಭಿಸಿ ಕುಪಿತನಾದಂತಹ ಆತ ಚೋರರ ಪಾಲಾಗಲಿ ನಿಮ್ಮ ಭವಿತವ್ಯ ಎನ್ನುವ ಹಾಗೆ ಆಡಿದ್ದಾನೆ. ಅದೇ ಎಂದು ನಾನು ನೆನಪಿಸಿದ್ದು ಅಷ್ಟೇ. ಒಂದರ್ಥದಲ್ಲಿ ಆ ಅಷ್ಟಾವಕ್ರನ ಆಡಿದಂತಹ ಶಾಪ ಆ ಕಾಲದಿಂದ ನಿಮಗೆ ವರವಾಗಿಯೇ ಒದಗಿತು. ಹರಿಯಾದಂತಹ ನಾನೇ ಶ್ರೀಕೃಷ್ಣಾವತಾರಿಯಾಗಿ ಬಂದ ಈ ಕಾಲಕ್ಕೆ 16,000 ಮಂದಿಗಳಾಗಿ ನನ್ನನ್ನೊಡಗೂಡಿದವರು ನೀವು. ಆದ್ದರಿಂದ ನೀವು ಚಿಂತಿಸಬೇಕಾದದ್ದಿಲ್ಲ. ನಾನಿರುವಲ್ಲಿಯವರೆಗೆ ಯಾವ ಕಳ್ಳನು ನಿಮ್ಮನ್ನು ಒಯ್ಯುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಜಗತ್ತಿನಲ್ಲಿ ನಾನೇ ಒಬ್ಬ ದೊಡ್ಡ ಕಳ್ಳ.
ಇನ್ನು ಹಾಗೆ ಪ್ರತೀತಿ. ನಾನೇ ಈ ಅವನಿಯನ್ನು ತೊರೆದ ನಂತರದಲ್ಲಿ ನಿಮಗಂಥದ್ದೇನಾದರೂ ಬರುವ ಸಾಧ್ಯತೆ ಇದ್ರೆ ಭಗವತ್ ಚಿಂತನೆಯಲ್ಲಿ ಕಾಲ ಕಳೆದರೆ ನಿಮಗೆ ಉಳಿಯುವ ಸಾಧ್ಯತೆ ಇದೆ. ಭರದುಳ ಮೈತ್ರಿಯ ವರವನು ಬುಗುಡ ಈ ವನವನ್ನು ಬಂದು ಸೇರಿದ್ದೇನೆ. ಇಂದು ಶುಚಿರ್ಭೂತನಾಗಿದ್ದೇನೆ. ಸೂರ್ಯ ದೇವನನ್ನು ಒಲಿಸಬೇಕು. ಸುಸ್ಥಳಗಿದೆ, ನೋಡೋಣ, ಸಭನ್ನು ಆಚರಿಸ್ತೇನೆ. ಚೇತನ ಬೇರೆಗೆ ಸಜ ಮಾತಾಂಡ ಬಿಂಗದಿರ ಆದ ಬಿದುಲ ಮಣಿದ ಬನ ಗಗನಮಣಿ ಬೀದ ವಿಭಾಗರ ಮಿರಗರ ಚೇತನ ಬೇರೆಗೆ ಸಜ ಭೋಜಗ ಜಯ ಜಯ ಅರ್ಕಾಯ ನಮಃ. ಓ ಸೂರ್ಯದೇವಾಯ ನಮಃ. ಒಲಿದು ಬಾ ತಂದೆ. ಜಯ 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 ಜಯ. ಒಲಿದಿಗೆ ನೆಲೆಗಂತ ಒಲವಿಯು ತಿಳಿದಿಗೆ ನಬರಿಂದ ಒಲವಿಯು ತಿಳಿದಿಗೆ ನಬರಿಂದ ಒಲಿಸಿದ ಬರಿದಯುಗನು ಒಲಿಸಿದ ಬರಿನ ಕಳಿರಲಿನರು ಮಗದಲಗೆ ಮಣಿಯುಡಲಿ ಒಲಿದಿಗೆ ನೆಲೆಗಂತ ಒಲವಿಯು ತಿಳಿದಿಗೆ ನಬರಿಂದ ಕಂದ ಮೈತ್ರೇಯವನವನ್ನು ಸೇರಿಕೊಂಡವನೇ, ಭಕ್ತಿಯಿಂದಲೇ ನನ್ನನ್ನು ನುತಿಸಿಕೊಂಡೆಯೋ. ಭಕ್ತಿಗೆ ಮೆಚ್ಚಿ ಪ್ರಕಟಗೊಂಡಿದ್ದೇನೆ. ನಭದಿಂದ ಇಳಿದು ಬಂದಿದ್ದೇನೆ. ಮನದ ವಾಂಚೆಯನ್ನು ಹೇಳು, ಈಡೇರಿಸಿಕೊಡ್ತೇನೆ. ಓ ತಂದೆ, ಜಗದಯ ದಮವ ಕಳಿವ ದೀವ ಜಗದ ದಮವ ಕಳಿವ ದೀವ ಮಗನಿನೂತ ಕಾವುದಿಲ್ಲ ಅಗವಿನಾಯನಿತ ಜಾಬ ಬಿಗಿಲುಗುಳಿದೆ ಘೋರ ಗುರುತ ರೋಗದಿಂದ ಪಾರುಗುಳಿಯು ಹಿಂದಿನೆಲ್ಲ ಮರಗೂಪವನ್ನೇ ನೀಡುದಾರ ಜರಿತ ನೀಯೇ ಜಗದ ಮವಗಳಿವ ದೇವ ಆ ಓ ದಿನಮಣಿಯೇ, ಜಗದ ತಮವನ್ನು ಕಳೆಯುವ ದೇವ ಯಾರು ಅಂತ ಕೇಳಿದ್ರಿ, ಸೂರ್ಯದೇವ ನೀನು. ತಂದೆಯೇ, ಈ ರೀತಿಯಾಗಿ ಭಕ್ತಿಯಿಂದ ಭಜಿಸಬೇಕಾದ್ರೆ ಬಲವಾದ ಕಾರಣ ಇದೆ. ಏನಪ್ಪ ತಂದೆ? ನಾನು ಅನ್ಯನಲ್ಲ, ಪರಮಾತ್ಮ ಕೃಷ್ಣನ ಮಗ ಸಾಂಬ ನಾನು. ಯಾಕೆ ಏನು ಅಂತ ಗೊತ್ತಿಲ್ಲ. ನನಗೆ ದೊರಕಿದಂತಹ ಶಾಪ, ಶಾಪ ಕೊಟ್ಟವರು ಮತ್ತಾರು ಅಲ್ಲ ತಂದೆ, ಹರಿಪಾದ ನಖದಿಂದ ಉದಿಸಿ ಬಂದಂತಹ ಗಂಗೆಯ ಪಿತ ಪರಮಾತ್ಮ ಶ್ರೀಹರಿ, ಅವ ಇದ್ದಂತಹ ಶಾಪ ನನಗೆ. ಸ್ಫುರದ್ರೂಪಿಯಾದಂತಹ ನನ್ನ ಈ ರೂಪವನ್ನು ಸರಿಯಾಗಿ ನೋಡಿ ಮೈಯ ಬಣ್ಣ ಎಲ್ಲವೂ ಮಾಸುತ್ತಾ ಇದೆ. ಶರೀರದಲ್ಲಿ ಬಲ ಇಲ್ಲ. ಯಾಕಂತ ಕೇಳಿದ್ರೆ ತಂದೆ ಇದ್ದಂತಹ ಶಾಪ, ನೊಂದಂತಹ ನಾನು ಅವರಲ್ಲೇ ಯಾಚಿಸಿದಾಗ ಪರಿಮಾರ್ಜನೆಗಾಗಿ
ನಿನ್ನನ್ನೇ ಭಜಿಸುವುದಕ್ಕಾಗಿ ಹೇಳಿ ಕಳುಹಿಸಿದ ಅವನ ಆನತಿಯಂತೆ ನಿನ್ನನ್ನು ಭಜಿಸಿದ್ದೇನೆ. ಮೊದಲಿನ ರೂಪವನ್ನು ನನಗೆ ಕರುಣಿಸು ದೇವ, ಕರುಣಿಸು. ಅವರೋಗ ವೈದ್ಯ ಸಂಭವ ವ್ಯತಿಸುವುದೀಗಿ ಭವರೋಗ ವೈದ್ಯ ಸಂಭವ ವ್ಯತಿಸುವುದೀಗಿ ತವ ಯೋಗ ಮುಕ್ತಿಯ ಭವರೋಗ ವೈದ್ಯ ಸಂಭವ ವ್ಯತಿಸುವುದೀಗಿ ತವ ಯೋಗ ಮುಕ್ತಿಯ ನವಮೋಹನಾಗಲಿ ಪರಿಶೋಭಿಸುವಿದಿತ ನವಮೋಹನಾಗಲಿ ಪರಿಶೋಭಿಸುವಿದಿತ ತವ ಗದಿಗಿಲ ಕಾರ್ಯವೆದೆಗೂ ಭವರೋಗ ವೈದ್ಯ ಸಂಭವನೇ ದೇವ, ಪ್ರಪಂಚ ಮುಖದಲ್ಲೇ ಭವರೋಗ ವೈದ್ಯ ಎಂಬ ಬಿರುದನ್ನು ಪಡೆದವ ಲೋಕದೊಡೆಯನಾದಂತಹ ಶ್ರೀಹರಿ. ಶ್ರೀಹರಿಯ ಮಗನಾಗಿ ನೀನು ಕಣ್ಣೀರು ಹರಿಸುವುದು ಸರಿಯೇ ಹೇಳು. ಕೋಪಗೊಂಡಂತಹ ತಂದೆಯವರು ಶಾಪ ಕೊಟ್ಟಿದ್ದಾರೆ. ಆ ಶಾಪ ನಿನ್ನ ನಡರಿತು ಕಷ್ಟ ಬದಗಿದೆ ಮುಂದೇನೆಂದು ಹೇಳಿದಾಗ ಅವರೇ ದಾರಿಯನ್ನು ಸೂಚಿಸಿದಾಗ ನಿನ್ನ ಪಾಲಿಗಿದು ವರವಾಗಿ ಪರಿಣಾಮವನ್ನು ಬೀರ್ತದಲ್ವ ಮಗನೇ? ಹೇಗೆ ತಂದೆ? ಕುಷ್ಠರೋಗ ಪೀಡಿತರಾದಂತಹ ನೀನು ಸಹಿಸಿಕೊಳ್ಳಲಾಗದೆ ನನ್ನ ಎಡೆಗಾಗಿ ಬಂದೆ ನುತಿಸಿಕೊಂಡಿ. ಆದರೆ ಇನ್ನು ಮುಂದೆ ಚಿಂತಿಸುವಂತಹ ಅಗತ್ಯವೇ ಇಲ್ಲ. ನೀನು ಮೊದಲಿನ ಮೋಹಕ ರೂಪವನ್ನು ಮತ್ತೆ ಪಡೆಯುವುದಕ್ಕೆ ಸಾಧ್ಯತೆ ಇದೆ ಮಗನೇ. ಹಾಗೆ ತಂದೆ? ಹಾಗೆಂದು ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ನೀನು ಕೆಲವೊಂದು ಕಾರ್ಯಗಳನ್ನು ಮಾಡಲೇಬೇಕಾಗುತ್ತದೆ. ಏನು ಮಾಡಬೇಕು ಹೇಳಿ? ಸರಿಯಾಗಿ ಗಮನಿಸಿ ನೋಡು. ಉತ್ತರ ದಿಕ್ಕಿನಲ್ಲಿ ಚಂದ್ರಭಾಗ ನದಿ ಇದೆ. ಅದರ ಒಡಲಲ್ಲಿ ದೇವಶಿಲ್ಪಿಗಳೇ ನಿರ್ಮಿಸಿದಂತಹ ಸೂರ್ಯ ಪ್ರತಿಮೆ ಇದೆ, ಅರ್ಥಾತ್ ನನ್ನ ಪ್ರತಿಮೆ. ಅದನ್ನು ತಟಕ್ಕೆ ತಂದು ಪ್ರತಿಷ್ಠಾಪಿಸು. ಆ ಕ್ಷೇತ್ರ ಮುಂದಕ್ಕೆ ಸಾಂಬಾದಿತ್ಯ ಕ್ಷೇತ್ರ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಹಾಗೆಂದು ಅಲ್ಲಿರುವಂತಹ ಪುರೋಹಿತರು ಯಾರ ಪೂಜೆಗೆ ಯೋಗ್ಯರೇ ಅಲ್ಲ. ಶಾಖಾದ್ವೀಪದ ದ್ವಿಜರನ್ನೆಲ್ಲ ಕರೆಯಿಸಿಕೊಂಡು ಅವರಿಂದಲೇ ಪೂಜಾ ಕಾರ್ಯವನ್ನು ನೀ ಪೂರೈಸಿಕೊಳ್ಳಬೇಕಾಗ್ತದೆ. ಮುಂದೆ ಕಾಶಿ ಕ್ಷೇತ್ರಕ್ಕೆ ನೀ ತೆರಳಬೇಕು ಮಗನೇ. ಅಲ್ಲಿ ನೀರ್ದಾನವನ್ನು ನಿರ್ಮಿಸಿ ಅದರಲ್ಲಿ ಸ್ಥಾನಾದಿಗಳನ್ನು ಗೈದು ಕಾಶಿ ವಿಶ್ವನಾಥನ ದಿವ್ಯ ದರ್ಶನವನ್ನು ಪಡೆಯಬೇಕು. ಕಾಲಾಂತರಕ್ಕೆ ನಿರ್ಮಿಸಿದಂತಹ ಕುಂಡವೇ ಸಾಮಕುಂಡ ಎನ್ನುವ ಹಾಗೆ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಮತ್ತೆ ನೀನು ಸೇರಬೇಕಾದಂತಹ ಪುಣ್ಯ ಕ್ಷೇತ್ರ ಇದೆ. ಪ್ರಪಂಚದಲ್ಲೇ ಸರ್ವರ ಪಾಪವನ್ನು ತೊಳೆಯುವಂತಹ ಪರಮ ಪುಣ್ಯವಾದಂತಹ ನದಿ ಕುಮಾರಧಾರ ಹರಿದಂತಹ ಪುಣ್ಯ ಕ್ಷೇತ್ರ ಸುಬ್ರಹ್ಮಣ್ಯಕ್ಕೆ ಬಂದು ಕುಮಾರಧಾರ ನದಿಯಲ್ಲಿ ಮಿಂದು ಷಡಾನನ ದಿವ್ಯ ದರ್ಶನವನ್ನು ಮಾಡಿ ಆದಿಸ್ಥಳಕ್ಕೆ ತೆರಳಿದ ನೀನು ಮೂಲ ಮೃತ್ತಿಕೆಯನ್ನೇ ನಿನ್ನ ದೇಹಕ್ಕೆ ಲೇಪಿಸಿಕೊಂಡೆ ಅಂತಾದ್ರೆ ಈ ಕುಷ್ಠರೋಗವೆಲ್ಲ ದೂರವಾಗಿ ನವ ಮೋಹನಾಂಗದಿಂದ ಕಂಗೊಳಿಸುವುದಕ್ಕೆ ಸಾಧ್ಯ ಇದೆ. ಗರ್ವವರ್ಜಿತನಾಗಿ ಆ ಮೋಹದ ರೂಪ ನಿನ್ನನ್ನು ಸೇರುತ್ತದೆ. ಶುಭವಾಗಲಿ. ಮಹಿಮ ನಿನ್ನ ಬದಾರ ಮುಗಿಸೋಗ ಬೀದಗಾಲೆಂದು ತಿಳಿದ ಗಗನದಿಂದ ರಾಮಗೀರ ಬಲದೊಳು ಬುಧ ಯಾಮಿನಿ ಬಾಳುದ ಭೂಮಿ ಬಾರಗರೆನಿಸಿರುವ ಯದು ಸೋಮವನ್ನು
ಲೋಕವನ್ನೇ ಸೇರಿದ್ದಾನೆ. ಸಂತೋಷದಿಂದಲೇ ಕಾಲ ಕಳೆಯುತ್ತಿರುವಾಗ ಬ್ರಹ್ಮನೋ ಶಂಕರನೊಡನೆ ಇಂದ್ರಾದಿ ಸುಮನಸರೆಲ್ಲ ಬಂದು ನನ್ನಲ್ಲಿ ಆಡಿದರಲ್ಲ. ಮಹಿಯ ಭಾರವನ್ನು ಕಳೆಯಲೆಂದು ಅವತರಿಸಿದಂತಹ ನಿನ್ನ ಅವತಾರದ ಅಂತ್ಯ ಸಮೀಪಿಸುತ್ತಾ ಬದೆ. ಯಾಕೆ ಇನ್ನು ಇಲ್ಲೇ ಉಳಿದಿದ್ದಿ? ನಮ್ಮನ್ನೊಡಗೂಡುವುದಕ್ಕೆ ಬರಲಾರೆಯಾ ಎನ್ನುವ ಹಾಗೆ. ಹೌದು, ನನ್ನ ಅಣ್ಣನ ಬಲುಹನ್ನೇ ಪ್ರಧಾನವಾಗಿಸಿಕೊಂಡು ಯಾಮಿನೀಚರರಂತೆ ಯಾದವರೆಲ್ಲರೂ ಈಗ ಅತ್ಯುಗ್ರರಾಗಿಯೇ ಮೆರೆದಾಡುತ್ತಾ ಇದ್ದಾರೆ. ಇವರಿಗೆಲ್ಲ ಒಂದು ಗತಿ ಕಾಣಿಸಲೇಬೇಕು ಎನ್ನುವ ಹಾಗೆ ಯೋಚಿಸುತ್ತಲೇ ನಾನು ಮಲಗಿಯೇ ಬಿಟ್ಟದ್ದು. ಆ ಕಾಲದಲ್ಲಿ ನಡೆದದ್ದೇನು? ಕೌರವ ಪಾಂಡವರನ್ನೇ ದಾಳವನ್ನಾಗಿ ಬಳಸಿ ಧರ್ಮಾಧರ್ಮಗಳೊಳಗೆ ಘನಘೋರವಾದ ಸಂಘರ್ಷವನ್ನೇ ಏರ್ಪಡಿಸಿ ಅದು ಧರ್ಮದ ಉದ್ಧಾರಕ್ಕೆ ಎನ್ನುವುದು ಎಲ್ಲರಿಗೂ ಗೊತ್ತು. ಆದರೆ ಹದಿಬದೆಯಾದಂತಹ ಗಾಂಧಾರಿ ದೇವಿಯು ಕೃಷ್ಣನೇ ಕಾರಣವಾಗಿ ನನ್ನ ಮಕ್ಕಳೆಲ್ಲ ನಾಶವಾದರು ಎನ್ನುವ ಹಾಗೆ ಕುಪಿತಳಾಗಿ ನಾಶವಾಗುವಂತಹ ಮಾತನ್ನೇ ನನಗಾಡಿದಳೆಲ್ಲ ಶಾಪವಾಗಿ ಯಾದವರ ಸಂತತಿಯು ಅಂತೆಯೇ ನಾಶವಾಗಬೇಕು ಎನ್ನುವ ಹಾಗೆ ಆಲೋಚಿಸಿದ್ದು ಯೋಜನೆಯಾಗುವುದಕ್ಕೆ ಸಮೀಪವಾಯಿತಲ್ಲ ಈಕೆಯ ಶಾಪ. ಹಾಗಾದರೆ ಹಂತ ಹಂತವಾಗಿಯೇ ಎಲ್ಲವನ್ನೂ ಕೊನೆಗೊಳಿಸುವುದಕ್ಕಾಗಿ ಆಲೋಚಿಸುತ್ತೇನೆ. ಇದನರಿದು ಕೃತವರ್ಮ. ಸಾಂಬಾರು ಸಾಂಬಾ ಅಂದ್ರೆ ನೀವು ಏಕವಚನದಲ್ಲಿ ಕರಿಬಹುದು, ನಾನು ಏಕವಚನದಲ್ಲಿ ಕರೀಲಿಕ್ಕೆ ಏಕವಚನದಲ್ಲಿ ಕರೀಲಿಕ್ಕೆ ಸಾಂಬಾರೇ. ಸಾಂಬಾರೇ ಅದು ಬೇಡ, ಸಾಂಬಾ ಅಂತ. ಸಾಂಬಾ ಎಂತದ ಎಂತದು ನಿನಗೆ ಗೊತ್ತಿಲ್ಲ. ಈ ಜೊತೆಲಿದ್ದು ಜೊತೆ ಇವನದು ಪರಿಚಯ. ಈಗ ನಾವೆಲ್ಲರೂ ಒಟ್ಟಾಗಿದ್ದೆ ಯಾಕೆ? ಯಾಕೆ ಇವತ್ತು ಇವರೇ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಉಂಟು. ಪರೀಕ್ಷೆಯ 3 ತಿಂಗಳದ 6 ತಿಂಗಳದ 9 ತಿಂಗಳ ಅಂತದ್ದಲ್ಲ. ಈಗ ಇಲ್ಲಿಗೆ ಅವರು ಬಂದಿದ್ದಾರೆ. ಯಾರು? ದೂರ್ವಾಸರು. ನನಗೆ ಬರುವಾಗಲೇ ಆಗಿದೆ. ಅದೆಲ್ಲೋ ಸತ್ತಿರ್ಬೇಕು ಹೆಗ್ಗಣ. ದುರ್ವಾಸನೆ ದೂರ್ವಾಸರು ಮುನಿಗಳು. ಅವರನ್ನು ಸ್ವಲ್ಪ ಪರೀಕ್ಷೆ ಮಾಡ್ಲಿಕ್ಕೆ ಉಂಟು. ಯಾಕೆ? ನಮ್ಮ ದೇವರು ಕೃಷ್ಣದೇವರು ಯಾವತ್ತು ನೋಡಿದ್ರೆ ಅವರ ಬಳಿಗೆ ಹೋಗುವುದು, ಅವರ ಪಾದ ಪೂಜೆಯನ್ನು ಮಾಡುವುದು, ಪಾದವನ್ನು ತೊಳೆಯುವುದು, ಅದನ್ನೇ ತೀರ್ಥ ಎಂಬುದಾಗಿ ಕುಡಿಯುವುದು. ಅವರು ಕುಡಿದ್ರು ದೊಡ್ಡ ಸಮಸ್ಯೆ ಅಲ್ಲ. ಮೊನ್ನೆ ನನಗೆ ಒಮ್ಮೆ ಕುಡಿ ಅಂತ ಸ್ವಲ್ಪ ಕೊಟ್ಟ. ಪರಿಣಾಮ ಎಂತದ್ದು? ಅವರು ಎಲ್ಲಿ ಮೆಟ್ಟಿಕೊಂಡು ಬಂದದ್ದೇನೋ ಅದನ್ನು ನಾನು ಕುಡ್ದಾಗಿ ಕುಡಿಯದ ಪಾಯಿಂಟ್ ದೇವರು ಹೇಳುವುದಲ್ಲ. ದೇವರು ಹೇಳುವಾಗ ಕುಡಿಯಲೇಬೇಕಲ್ಲ. ಮತ್ತೆ ಈ ಹೊತ್ತಿಗೆ ನಮ್ಮ ದೇವರು ಕೊಂಡಾಡ್ತಾ ಇದ್ದಾರೆ. ಅವರು ತ್ರಿಕಾಲ ಜ್ಞಾನಿಗಳು. ತ್ರಿಕಾಲ ಅಂದ್ರೆ 3 ಹೊತ್ತು 3 ಕಾಲ. ನಮಗೆ ಗೊತ್ತಿಲ್ವಾ? ಯಾವುದು? ಚಳಿಗಾಲ, ಮಳೆಗಾಲ, ಮತ್ತೆ ಉಳಿದ್ರೆ ಒಂದು ಗೋಕಾಲ. ವರ್ತಮಾನ, ಭವಿಷ್ಯ, ಭೂತ 3. ನಮಗೆ ಗೊತ್ತಿಲ್ವಾ? ಯಾವುದು? ನಮ್ಮ ಕುಟುಂಬದಲ್ಲಿ 3 ಭೂತ ಉಂಟು. ಅದು ಅಲ್ವಾ? ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ. ಅದೆಂತ? ಈ ಹಿಂದಿನದ್ದಕ್ಕೆ ಭೂತಕಾಲ ಅಂತ ಹೆಸರು. ಈಗ ಆಗುವುದಕ್ಕೆ ವರ್ತಮಾನ, ಇನ್ನು ಮುಂದೆ ಆಗುವುದಕ್ಕೆ ಭವಿಷ್ಯತ್. ಹಾಗೆ ಅದು ನನಗೆ ಗೊತ್ತಿಲ್ಲ. ಈಗ ಅವರನ್ನು ನಾವು ಪರೀಕ್ಷೆ ಮಾಡಬೇಕು. ಅವರಿಗೆ ಗೊತ್ತುಂಟಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಹೇಗೆ ಈಗ ಈಗ ಹೋದ್ರೆ ಆಗ್ಲಿಕ್ಕೆ ಒಂದು ಶ್ರೀವೇಷ ಮಾಡಬೇಕು. ಶ್ರೀವೇಷ ಅದರಲ್ಲಿ ಗರ್ಭಿಣಿ ಶ್ರೀವೇಷ. ಶ್ರೀವೇಷ ಮಾಡುದಾದ್ರೆ ಯಾರು ಮಾಡುದಿದ್ರೆ ಇವನೇ. ಇವನ ಮುಖ ಎಷ್ಟು ಚಂದ ಉಂಟು ಗೊತ್ತ. ಸ್ವಲ್ಪ ಇಲ್ಲಿವಾ? ಎಂತದು? ನನಗೆ ಸಂಶಯ ಉಂಟು. ಯಾವುದು? ಗರ್ಭಿಣಿ ಸ್ತ್ರೀವೇಷ ಮಾಡಿ ಪರೀಕ್ಷೆ ಮಾಡುವುದೆಂತ? ಅವರ ಬಳಿಗೆ ಹೋಗುದು.
ಈಗ ಉದರದಲ್ಲಿರುವಂತಹ ಮಗು ಆ. ಹೆಣ್ಣ ಗಂಡ ಅಂತ ಕೇಳು. ತ್ರಿಕಾಲ ಜ್ಞಾನಿಗಳ ನಿನ್ನ ತಲೆಗೆ ಹೊಡಿಬೇಕು ಹೊಡಿಬೇಕು ತಲೆಗೆ ಕೊಡ್ಬೇಕು. ಸ್ತ್ರೀಯಾಸ ಮಾಡುವುದು ಕೇಳುವುದು ಕೇಳುದು ಈಗ ಸ್ತ್ರೀಯಾಸ ಮಾಡುದಿದ್ರೆ ನೀನೆ. ಆಯ್ತಲ್ಲ, ಆಯ್ಕೆ ಆಯ್ತಲ್ಲ. ತಡೆ, ಯಾಕೆ? ಒಂದು ಸ್ತ್ರೀವೇಷ ಮಾಡು. ನಾನು- ಅಷ್ಟು ಸ್ತ್ರೀವೇಷ ಮಾಡು. ಹಾ. ಮಾಡು, ಮಾಡು, ಮಾಡು. ಬಹುಮತ ನಿನಗೆ. ಕೂತ್ಕೊಳ್ಳಿ ಅಲ್ಲಿ. ಕೂತ್ಕೊಳ್ಳಿ ಬೇಗ ಒಂದು ನಿನ್ನ ಸ್ತ್ರೀವೇಷ ಆಗ್ಬೇಕಾಯ್ತು. ಬೇಕಲ್ಲ ಎಲ್ಲ ಇಟ್ಟಿದ್ದಾರಲ್ಲ ಎಲ್ಲ ಅಂತ ಹೇಳಿದ್ರೆ ಅಲ್ಲ ಸ್ತ್ರೀಯಾಸ ಮಾಡುವ ನೀನಲ್ವಾ? ಲವಂಗ ನೋಡಿ ಅದು ಹಾಗಲ್ಲ. ಲಂಗ ನೀನೇ ಮಾಡು ಅವನಿಗಾಗ್ಲಿಕ್ಕೆ ಮತ್ತೆ ಅಧಿಕ ನನಗೆ ಗೊತ್ತುಂಟು ಲಂಗ ಅಂತ ನಾನು ಅವನಿಗೆ ಗೊತ್ತುಂಟ ಅಂತ ನಾನು ನನ್ನನ್ನು ಪರೀಕ್ಷೆ ಮಾಡಿ. ಹಾ. ಅಭ್ಯಾಸ ಉಂಟು, ತೊಂದ್ರೆ ಇಲ್ಲ. ಅಭ್ಯಾಸ ಇಲ್ಲದೆ ನಾನು ಮೊದಲು ಅಭ್ಯಾಸ ಮಾಡ್ತಾ ಇದ್ದೆ. ಯಾವಾಗ? ನವರಾತ್ರಿ. ಹಾ. ನನಗೆ ಬಹಳ ಬೇಡಿಕೆ. ಹೌದಾ? ಹಾ. ನನಗೊಂದು ಬಿರುದು ಹಿಂದೆ ಜನ ಎಲ್ಲ ಬಂದಿದ್ದಾರಾ? ಮತ್ತೆ ನಾನು ಹೋಗುವಾಗ ನನ್ನ ಹಿಂದೆ ಇಷ್ಟುದ್ದ ಯಾವುದು? ಸಾಲು. ಸಾಲು. ಹಾ. ಬಿರುದು ಹೇಗೆ? ಬಿರುದು ನಾಟ್ಯ ಮಯೂರಿ. ನಾನು ಕುಣಿಯುತ್ತಲೇ ಇದ್ದದ್ದು. ಹೌದಾ? ಹಾ. ಬಹಳ ಬೇಡಿಕೆ, ಭಯಂಕರ ಬೇಡಿಕೆ ಆಗಲ್ಲ. ಭಯಂಕರ ಅಂದ್ರೆ ಎಂತದ್ದು? ಭಯಂಕರ ಬೇಡಿಕೆ. ಕಕ್ಕುಸಿಲ್ವಾ ಇವ? ಯಾವುದು? ಕುಪ್ಪಾಸ. ಮತ್ತೆ ನಾನೆಂತ ಹೇಳಿದ್ದು? ನೀನು ಅದೇ ಹೇಳಿದ್ದು. ಅದೇ ಹೇಳಿದಲ್ವ? ನೀವೇ ಮಾಡಿ. ಅಲ್ಲ, ಅದೇ ಹೇಳಿದಲ್ವ? ಅದೇ ಹಾಕು. ಅಲ್ಲ ಮತ್ತೆ ಮೊದಲೇ ತಲೆ ಬಿಸಿಲಿದ್ದೇನೆ ನಾನು ಇವತ್ತು ಸ್ತ್ರೀಯಸ ಅಂತ. ಇವರದೊಂದು ಬೇರೆ. ಬೇಗ 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 ಬೇಗ. ನೀನೇ ಮಾಡು. ಆಗಲ್ಲ. ಮತ್ತೆ ಬೇಗ ಎಂತ? ಅಲ್ಲ, ಬೇಗ ಒಂದು ಮಾಡು ಅಂತ. ನಿನ್ನ- ಬೇಗ ಎಂತ ಬೇಗ? ಸ್ತ್ರೀಯಸ ಮಾಡ್ಲಿಕ್ಕೆ ಸಮಯ ಬೇಕು. ಹೌದಾ? ಹಾ. ಹಾಗಾದ್ರೆ ಒಂದು ಅಲ್ಲಿ ನೋಡ್ಬೇಡ. ಹೊಟ ಹೊಟ ಅಂತ ಕೇಳ್ತದೆ. ಅವ್ರು ಗೆರಟೆ ತಗೊಂಡು ಬಂದ್ರ ಅಂತ ನೋಡಿದ್ದು. ಏನಾದ್ರೂ ಹಾಡು ಉಂಟಾ ಸ್ತ್ರೀವೇಷ ಹಾ, ಮಾಡು? ಮೊದಲು ಆಡ್ತಾ ಇದ್ದೆ. ಮಗಳೇ ಮಗಳೇ ಮಾವಣ್ಣ ಮಗಳೇ. ಮತ್ತೆ ಮುಂದೆ ಹೋಗ್ಲಿ. ಚಿಕ್ಕ ಪ್ರಾಯದ ಬಾಲೆ. ಅದೆಂತದ್ದು ಇವ್ರ ಬಗ್ಗೆ ದೂರಕ್ಕೆ ಕೇಳ್ಬೇಕಲ್ಲ. ಓಮಿನಿ ಕರೆದು ಬಾರೆ. ಅದು ಕಾಮಿನಿ. ಮತ್ತೆ ನಾನೇ ನನಗೆ ಬೇರೆ ಕೇಳಿ. ಅದೆಂತದ್ದು? ಗೆರಟೆ. ಬೇರೆ ಹರಟೆ ಆದಿತ್ತು. ಹರಟೆ ಆದ್ರೂ ತೊಂದ್ರೆ ಇಲ್ಲ. ನೆರಿಗೆಲ್ಲ ಸರಿ ಉಂಟಲ್ಲ? ಗರ್ಭ 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 ಎಲ್ಲಿಂಟು? ಗರ್ಭಿಣಿ ಸ್ತ್ರೀ. ಗರ್ಭ ಬರ್ತದೆ, ನಿಲ್ಲು. ಇನ್ನಾಗಬೇಕಷ್ಟೇ ಅಲ್ಲ. ತ್ರಿವೇಷ ಆಗುದಷ್ಟೇ ಅಲ್ಲ ಭಾಗವತರೆ. ಹೌದೌದು. ನೋಡಿ ಇವರು ಒಂದು ಇಲ್ವಾ, ಕುಂದುವೇಷದವರಲ್ಲಿ ಜನ ಇಲ್ಲದೆ ಸಾಯ್ತಾ ಇದ್ದಾರೆ ಕಟ್ಲಿಕ್ಕೆ. ಯಾರು ಇಲ್ಲ. ಇವರು ಈಗ ನೋಡಿ ಸ್ತ್ರೀವೇಷಕ್ಕೆ ಕಟ್ಟಲಿಕ್ಕೆ ಜನ ಯಾರು? ತ್ರಿವೇಷಕ್ಕೆ ನಾನು ಬರ್ಬೇಕಂತ. ಅದೆಂತದ್ದು? ಸ್ರ್ಯಾಂಗು. ಸ್ರ್ಯಾಂಗು. ಛೇ, ಹಾ. ಸೆರಗು. ಮತ್ತೆ ನಾನೆಂತ ಹೇಳಿದ್ದು? ನಾನು ಅದನ್ನೇ ಹೇಳಿದ್ದು ಅಂತ. ಇಲ್ಲ ಆಗಿದೆ. ಅಲ್ಲೇ ಆಗಿದೆ. ಅದು ಗರ್ಭ. ಆಯ್ತಾ? ಅದು ಸಣ್ಣದಾಯ್ತು ಅಂತ ಹೇಳಿ. ಸಣ್ಣದಾಯ್ತು ನಿನಗೆ ಅದೆಲ್ಲ ಆಗ್ತದೆ. ನೀನು ನೀನು ನಿನ್ನ ಇದುಂಟಲ್ಲ, ಯಾವುದು? ಯಾವುದು? ಕುಂಕುಮಾತು. ಅದು ಬಿಡು. ನೀನೊಂದು ಸ್ತ್ರೀಯಸ ಮಾಡು, ನಿನಗೆ ಗೊತ್ತಾಗ್ತದೆ ಕಷ್ಟ. ನಿನಗೆ ತುಂಬಾ ಕಷ್ಟ ಆದಿತ್ತು, ಹಲ್ಲು ಕೂಡ ಇಲ್ಲ ಅಕ್ಕ. ಒಂದು ಗರ್ಭ. ಅದೆಂತದ್ದು? ಎಲ್ಲಿ? ಅದೊಂದು ಬದಿಗೆ ಹಾಕಿದ್ದು. ಅದು ಮೇಲೆ ಇಟ್ಟಿದ್ಯಲ್ಲ ಮಾರೆ, ಕೆಳಗೆ. ಒಂದು ಸಾಧಾರಣ. ಸಾಧಾರಣ ಆಯ್ತು. ಆಯ್ತಾಯ್ತು. ಆಯ್ತಾಯ್ತು. ಎಷ್ಟು ತಿಂಗಳು ಇವರೇ? ಒಂದು 8 8 ಇನ್ನೊಂದು ಗರ್ಭಿಣಿ ಸ್ತ್ರೀಯರು ನಡೆಯುವ ಒಂದು ಭಂಗಿ. ಒಂದು ನದಿಗೆದೊಂದು ಚಂದ ಆಗುದು. ಹೌದೌದು. ಯಾರಿಗೂ ಸಂಶಯ ಬರಬಾರ್ದಲ್ಲ. ಕರ್ಮ ಕೈಯು ಮೇಲೆ ಹೋಗುದಿಲ್ಲಪ್ಪ. ಗರ್ಭ ಜಾರಿತಲ್ಲೇ ನಾವು. ಇದು ಕಾಣುವುದಿಲ್ಲ.
ಇದು ನವರಾತ್ರಿಯಲ್ಲಿ ಇಷ್ಟು ಕಷ್ಟ ಇರ್ಲಿಲ್ಲ ಇವರೇ. ಕಟ್ಲಿಕ್ಕೆ ಜನ ಇದ್ರು. ಒಂದು ನಡಿಗೆ ಆರಂಭ ಆಗ್ಲಿಕ್ಕೆ ಎಂತ ನಡಿ ಗರ್ಭಿಣಿ ಸ್ತ್ರೀಯವರು ಹಾಗೆ ನಡೆದ್ರೆ ಗರ್ಭ ಉಳಿದೀತ. ಇದು ರೋಗ ಬಂದವರು ನಡೆದಾಗ ಆಯ್ತು. ವೇಷ ಯಾರ್ದು? ವೇಷ ನಿನ್ನದು. ಗರ್ಭಿಣಿ ಯಾರು? ಅದು ನೀನೆ. ಮತ್ತೆ ನಿನಗೆ ಯಾಕೆ ಅಧಿಕ ಪ್ರಸಂಗ? ಇರುವಾಗ ಸ್ವಲ್ಪ ಮೆತ್ತಗೆ ನಿಧಾನ. ಅವರಿಗೆ ಹಂಸ ನಡಿಗೆ. ಕೃತವರ್ಮ. ಓ ಕೃತವರ್ಮ, ಬಹಳ ಚಂದದ ಶ್ರೀವೇಷ, ಒಳ್ಳೆದಾಗಿದೆ. ಸರಿಯಾಗಿದೆ. ಸರಿಯಾಗಿ ಆದ್ರೆ ಇದು ಮುಖದಲ್ಲಿ ಒಂದು ಮೀಸೆ ಅನ್ನದೆ ಮೀಸೆ ಇದು ಯಾಕೆ? ಬೆಂಕಿ ಬಿತ್ತು ನೀನು ನಿನ್ನ ಹಲ್ಲುವುದ ಜಾಗಕ್ಕೆ ಇದನ್ನಿಟ್ಟೇನು? ಬಿಸಿ ಬಿಸಿ ಮತ್ತೆ ನಿನ್ನ ಅಲ್ಲ ನಿನ್ನ ಎಂತದ್ದು? ನನಗೆ ಎಲ್ಲಿ ಎಲ್ಲಿ ಯಾರು ಎಲ್ಲಿ? ಇಲ್ಲಿ ಬಾ ಅಂತಲ್ಲ, ಇಲ್ಲಿ ನಿಮಗೆ ತಲೆ ಸರಿ ಇಲ್ವಾ? ಯಾಕೆ? ಇದೆಂತದ್ದು? ಮೀಸೆ ಪೌರುಷದ ಪಟಾಕಿ, ಯಾವ್ದು? ಪೌರುಷದ ಪಟಾಕಿ. ಪತಾಕೆ. ಮತ್ತೆ ನಾನೆಂತ ಹೇಳಿದ್ದು? ನಾನು ಅದನ್ನೇ ಹೇಳಿ. ಪೌರುಷದ ಪತಾಕೆ. ಇದಕ್ಕೆ ನಾನು ಇದು ಬರಬೇಕಿದ್ರೆ ತುಪ್ಪ ಎಲ್ಲ ಹಾಕಿ ಬೆಳೆಸಿದ್ದೇನೆ ನಾನು. ಈ ಮೀಸೆಯನ್ನು ತೆಗೆದು ನಿನ್ನ ಶ್ರೀಯಸವ ನೋಡ, ತುಪ್ಪ ಹಾಕಿದ್ದೆ ಅಂತ ಸ್ವಲ್ಪ ನೋಡ್ತೇನೆ. ನೀನು ಹೊರೆಸಿದ್ರೆ ನಿನ್ನ ಅಪ್ಪನಾನೇ ಉಂಟು. ಅಲ್ಲ ನೋಡುವ. ನೋಡ್ಲಿಕ್ಕೆ ಅಂತ ಯಾರದ್ದು ಶ್ರೀವೇಷ ಬೇಡ. ಇಲ್ಲಿ ಬಾ ಎಂತ ಇಲ್ಲಿ ಬಾ. ನಾನಿಲ್ಲ, ನಿಮ್ಮ ಶ್ರೀವೇಷ ಬೇಡ. ನಿಮ್ಮ ಪರೀಕ್ಷೆಗೆ ಇಲ್ಲ ನಾನು. ನಿನ್ನದು ಶ್ರೀವೇಷ ಇಲ್ಲ ಬಾಯಿ. ನನಗೆ ಉಂಟಲ್ಲ, ಆ ಋಷಿಗಳನ್ನು ಕಂಡ್ರೆ ನನಗೆ ಮೊದಲೇ ಆಗುದಿಲ್ಲ. ಇಲ್ಲಿ ಯಾರು ಯಾಕೆ ಶ್ರೀವೇಷ ಮಾಡಿ? ನೀನು ಮೊನ್ನೆ ಒಮ್ಮೆ ದೇವಋಷಿಗೆ ನೀನು ಸ್ವಲ್ಪ ಉಪದ್ರ ಮಾಡಿದ್ದೆಲ್ಲ. ಯಾರಿಗೆ? ದೇವಋಷಿಗೆ. ನಾರದನಿಗೆ. ನಿಮ್ದು ನಿಮಗೆ ಗೊತ್ತುಂಟಲ್ವಾ ಇನ್ನು ಶ್ರೀವೇಷ ಯಾರು ಯಾಕೆ ಮಾಡಬೇಕು? ನೀನೇ ಮಾಡ್ತೀನಿ. ನನಗೆ ಗರ್ಭ ಕಟ್ಟಬೇಕು ಅಂತಿಲ್ಲ. ನೋಡು, ಹೌದಾ? ನೀನ್ ಯಾಕೆ ಅಲ್ಲಿಗೆ? ಸಾಂಬ ಇದೆಂತ ಅದು? ನೀನು ಹೊಟ್ಟೆಯೊಳಗೆ ಗಾಳಿ ತುಂಬಿಸಿದ್ದ? ಹೌದಾ? ಗಾಳಿ ಅಲ್ಲ, ನಾನೀಗ ಸೀರೆ ಉಡುದು ನೋಡು. ಹುಡುಗ ಹಾ, ಇವರೇ ಇದು ನನ್ನದೇ ಶ್ರೀವೇಷ. ನೀವು ಅಲ್ಲಿ ಗರ್ಭಿಣಿ ಶ್ರೀವೇಷ ನನ್ನದೇ. ಪರೀಕ್ಷೆ ಮಾಡುವುದು ನಾವೇ. ಬನ್ನಿ, ನಿಮಗೆ ಸೀರೆ ಉಡಿಸ್ಲಿಕ್ಕೆ ನಾನು ಕಳಿಸ್ತೇನೆ. ಬಾ. ಯಾಗ ಉಡು ಉಡು. ಎಂತದು? ಬೇಗ ಉಡು ಉಡು. ಉಡು ಉಡು. ನೀನು ಉಡು. ನಾನು ಸೀರೆ ಉಡುವುದು. ಉಡು, ಬೇಗ ಬೇಗ ಉಡು. ಸಾಕಲ್ಲ, ಇನ್ನು ಅದರಲ್ಲೇ ಸರಗಿನಲ್ಲೇ ಮುಸುಕಾಗ್ಬೇಕಲ್ಲ. ನೀನೇ ದೊಡ್ಡ ಉಡು. ಬೇಗ ಉಡು ಉಡು ಉಡು. ಆಯ್ತಲ್ಲ? ಹಾಗೆ ಆಯ್ತು. ಶ್ರೀವೇಷ ಮುಸುಕು ಹಾಕು, ಮುಸುಕು ಹಾಕು. ಇನ್ನು ಪರೀಕ್ಷೆ ಮಾಡುವ. ಮುಂದೆ ನಿಲ್ಲು ಆಯ್ತಾ? ಗರ್ಭ ಕನವಯ ಮರುಳದೆಲ್ಲವನಿದೆಯು ಜನುಮವೀಯುವ ಬರುಳೆಯಾವುದು ಎನ್ನುತ್ತಿದ್ದರೆ ಬೇಗೆರಲು ರೋಜವದಿರುವುದು. ಮುನಿಪಾಲ 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 ಪವಿತ್ರವಾದಂತಹ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಶುಭವಾಗಲಿ ನಿಮಗೆ. ಋಷಿವರ್ವರೇ, ಋಷಿವರಿಯವರೇ, ಋಷಿವರ್ಯರೇ, ಋಷಿ ಮುಂಗಾಯ ಋಷಿ ಪುಂಗವರೇ. ಮುಂಗಾವರಿ. ಇದೆಂತದ ನಿನ್ನದು? ಧೂಳುಂಟಲ್ಲ, ಅಡ್ಡ ಬಿದ್ರೆ ಮಣ್ಣಾಗ್ತದೆ. ಸ್ವಾಮಿ, ನಿಮ್ಮ ಬಳಿಗೆ ಬರುವುದಕ್ಕೆ ಒಂದು ಕಾರಣ ಇದೆ. ಯಾರು? ಅಲ್ಲಿ ಒಂದು ಗರ್ಭಿಣಿ ಸ್ತ್ರೀ ಹೇಳಿದ್ದ. ಅದು ಆಕೆಯ ಉದರದಲ್ಲಿ ಹುಟ್ಟುವಂತ ಮಗು ಗಂಡ ಹೆಣ್ಣ ಅಂತ ನಮಗೆ ಗೊತ್ತಾಗ ಒಂದು ನೀವೊಂದು ತ್ರಿಕಾಲ ಜ್ಞಾನಿಗಳಲ್ಲಿ ಇದನ್ನೊಂದು ಹೇಳ್ತೀರಾ ಸ್ವಾಮಿ? ಎಮ್ಮ ಬರೆಯ ಬರೆಯುವುದಾಗಿದೆಯಾ? ಎಮ್ಮ ಬರೆಯುವ ಮಂಡಲಕ್ಕೆ ನಿಮ್ಮ ಅಮ್ಮನ ಬೀಳಲಿದ್ದಳೆ. ಆ ಧರ್ಮದ
ಸಿಟ್ಟು ಮಾಡಬೇಡಿ, ನಾನು ಕೇಳಿದ್ದು ಹಾಗಲ್ಲ. ಇದು ಗರ್ಭಕ್ಕೆ ಕಾರಣ ನೀವು ಅಂತ ಕೇಳಿದ್ದಲ್ಲ. ಏಯ್, ನೀವು ಸಿಟ್ಟು ಅಂತ ತ್ರಿಕಾಲ ಜ್ಞಾನಿಗಳಾದಂತಹ ನಮ್ಮನ್ನೇ ಪರೀಕ್ಷಿಸುವುದಕ್ಕೆ ಮುಂದಾದಿರಾ? ನಮ್ಮ ಯೋಗ್ಯತೆ ಏನೆಂಬುದನ್ನು ಅರಿಯದೆ ಇಲ್ಲಿಗೆ ಬಂದವರು ನೀವು. ನಿಮಗೆ ಕೊನೆಗಾಲಕ್ಕೆ ಬಂದ ಬುದ್ಧಿಯೇ ಏಯ್, ನೀವು ಮಾಡಿದಂತಹ ತಪ್ಪಿಗೆ ಸರಿಯಾದಂತಹ ಶಿಕ್ಷೆಯಾಗಲೇಬೇಕು. ನಿಮಗೆ ಕೊಡುವಂತಹ ಶಿಕ್ಷೆ ಏನು ಗೊತ್ತೇ? ಅವನಿಯೊಳು ನಿಮ್ಮ ನಿನ್ನಗೆ ಪ್ರಶ್ನೆಗೆ ಉತ್ತರ ಅಲ್ವಾ? ಏನು ಕೇಳಿದ್ದೀನಿ ನೀನು? ಇನ್ನೊಮ್ಮೆ ಹೇಳು. ಅದರ ಉದರದಲ್ಲಿ ಜನಿಸುವಂತ ಮಗು ಗಂಡ ಹೆಣ್ಣು ಅಂತ ನಮಗೆ ಗೊತ್ತಾಗಬೇಕು ಸ್ವಾಮಿ. ಗಂಡಿಗೆ ಹೆಣ್ಣಿನ ವೇಷವನ್ನು ಮಾಡಿ ನಮ್ಮನ್ನೇ ಪರೀಕ್ಷಿಸುವುದಕ್ಕೆ ಮುಂದಾದಿರಾ? ಏನು ನಮಗೆ ಗೊತ್ತಾಗುವುದಿಲ್ಲ ಎನ್ನುವ ಹಾಗೆ ಭಾವಿಸಿದ್ಯಾ? ನೀನು ಕೇಳಿದ್ದು ಅವಳ ಅಲ್ಲ, ಅವನ ಉದರದಲ್ಲಿ ಇನ್ನು ಮುಂದಕ್ಕೆ ಒನಕೆಯೇ ಜನಿಸಲಿ. ಜನಿಸಿದಂತ ಒನಕೆಯಿಂದ ಇಡೀ ಯದುವಂಶವೇ ನಾಶವಾಯಿತು. ಪರೀಕ್ಷೆ ಮಾಡಿದ್ದು. ಹೇಗೆ ಪರೀಕ್ಷೆ ಮಾಡಿದ್ದು? ಒಂದು ಸ್ತ್ರೀವೇಷವನ್ನು ಮಾಡಿ, ಅದರಲ್ಲಿ ಗರ್ಭಿಣಿ ಸ್ತ್ರೀವೇಷವನ್ನು ಮಾಡಿ ನೇರ ವಾರವಲಿಗೆ ಹೋಗಿ ಇದರ ಉದರದಲ್ಲಿ ಹುಟ್ಟುವಂತ ಮಗು ಗಂಡ ಹೆಣ್ಣಂತ ನೀವೇ ಹೇಳ್ಬೇಕಂತ ಹೇಳಿದ್ರು. ಅವರಿಗೆ ವಿಷಯ ಎಲ್ಲ ತಿಳಿದು ನಮಗೆ ಶಾಪವನ್ನೇ ಕೊಟ್ಟಿದ್ದಾರೆ. ಈಗ ಯದುವಂಶವೇ ನಾಶವಾಗಲಿ, ಆ ಉದರದಲ್ಲಿ ಒನಕೆಯೇ ಹುಟ್ಟಲಿ. ನಮಗೆ ನೀವೇ ಒಂದು ಪರಿಹಾರ ಕೊಡಬೇಕು ಸ್ವಾಮಿ. ಕಥಿಸಿದ ಕಾರಿಗೆ ವ್ಯತಿಸುತ್ತ ಕುಳಿತರೆ ಯತಿಗಳ ನುಡಿ ಬುದ್ಧಿಯಾಗುವುದೇ ಹತಭಾಗ್ಯರಿ ಮುದುಲವ ಜಲದಿಯ ಸೈ ಕಥಿರಿ ಉಳಿದುತ್ತದೆ. ಕಥಿಸಿದ ಕಾರಿಗೆ ವ್ಯತಿಸುತ್ತ ಕುಳಿತರೆ ಯತಿಗಳ ನುಡಿ ಬುದ್ಧಿಯಾಗುವುದೇ. ಕಾರ್ಯಕ್ಕಾಗಿ ನೀವು ವ್ಯಥಿಸಿ ಫಲವೇ ಇಲ್ಲ. ಋಷಿವಾಕ್ಯ ಎನ್ನುವುದು ಯಾವತ್ತೂ ತಪ್ಪುವುದೇ ಇಲ್ಲ. ಹುಟ್ಟಿದಂತಹ ಒನಕೆಯನ್ನು ನಾವು ಈಗ ಹೊಂದಿಯೇ ಇದ್ದರೆ ನಾಶವಾಗುವುದಂತೂ ಖಂಡಿತ. ಆದ್ದರಿಂದ ಮಾಡಿದಂತಹ ತಪ್ಪಿನ ಅರಿವಾಯಿತು. ನಿಮಗೆ ಪಶ್ಚಾತ್ತಾಪವನ್ನು ಹೊಂದಿದ್ದೀರಿ ಅಂತ ಆದ್ರೆ ತಪ್ಪಿಗೆ ಪ್ರಾಯಶ್ಚಿತವನ್ನು ನಾವು ಮಾಡಲೇಬೇಕು. ಅದಕ್ಕಾಗಿ ಸಮುದ್ರದ ದಡವನ್ನು ಸೇರಿಕೊಳ್ಳಿ ಆ ಒನಕೆಯನ್ನು ಆ ಮರಳಲ್ಲಿ ಸವೆದು ಅದರ ನಾಶವನ್ನು ಮಾಡಿಕೊಳ್ಳಿ. ನಿನ್ನದೇ ಮಗು, ನೀನು ತಿಳ್ಕೊ. ನಿನಗೆ ಸಿರಿಯಾಸದ ಹುತ್ತಿನಲ್ಲಿ ಬಾಕಿದ್ದವರೆಲ್ಲ ಆಯ್ತಲ್ಲ. ಅಪ್ಪ ಹೇಳಿದ್ದೇನು? ಸೈಕಾತ ಇಲ್ಲದೆ ಅಲ್ಲ, ಸೈಕಾತ ಅದಷ್ಟು ಉಳಿತ. ಅದನ್ನೇನು ಮಾಡುದು? ಇದನ್ನು ತಿನ್ನುವ. ಎಂತದ್ದು ತಿನ್ನೋದು? ಇಷ್ಟೇ ಅಲ್ಲ ತಿನ್ಲಿಕ್ಕೆ ಆಗ್ತದ? ಮತ್ತೆ ಒಂದು ಕಾಣ್ತಾ ಉಂಟಲ್ಲ, ಬೆಕ್ಕವೇ ಸಾಡು. ದ್ವಾರಗೆ ಬರಬರದಿ ತೋರೆದು ಪಾದಗಳ
ಸುಖವನ್ನು ಅನುಭವಿಸುವ ಹಾಗಾಯಿತಲ್ಲ. ಒಂದೊಂದು ಕೂಡ ಮುಂದಿನ ವಿಚಾರಗಳು ಏನು ಎನ್ನುವುದನ್ನು ತೋರಿಸುತ್ತಲೇ ಇದೆ. ಕೃತವರ್ಣ ಸಾತ್ಯಕಿಗಳೇ, ಎಲ್ಲಿದ್ದೀರಿ? ಕಾಣುತ್ತಾ ಇದೆ ನಮ್ಮವರ ನಾಶದ ಹಂತ. ಆದ್ದರಿಂದ ತಡ ಮಾಡದೆ ಪ್ರಭಾಸ ಕ್ಷೇತ್ರವನ್ನು ಸೇರಿಕೊಳ್ಳಿ, ದೇವತಾರ್ಚನೆಯನ್ನು ಮಾಡಿ. ಸಾಂಬ, ಎಲ್ಲರೂ ಸಾಗಿದಿರಲ್ಲ, ನೀನ್ಯಾಕೆ ಹೋಗಲಿ? ಸುಡುವ ಯೋಗದ ಇಳಿವ ಕಂಬನಿ ತಡೆಯಲಾಗದೆ ಹರಿದು ಹರಿಬದ ಜಡಗಮೌದೊಳೆದು ಅಮಲದಿ ಜವಿದೆಲ್ದು ವಿರುದ ಕೆಡುವಡಲದಗೆ ತಣಿರಿದೆನೋ ಅಮಲದಿ ಜರಿ ಕೆಡುವಡಲ ಜಗದೊಡೆಯ ಮಲ್ಲಿಸು ಎಂದೊರೆಯಲಾರಿನು ಜಗದೊಡೆಯ ಮಲ್ಲಿಸಲೊರೆಯಲಾರಿನು ಗಡೆಯ ಕಾಲದಿ ಜನಗಲಾಲಿಸು ಸುತನ ಕಡೆಯ ಗಾಲಿ ಜನಗಾಲಿರು ಸುತನ ತೊದಲುಲಿಯ ಚಂದನದ ಬಳಿಯಿದ್ದ ತರೋ ಸಿರಿಗಂಧ ಭಾಗದ ಬಳಿಯದರು ಸಿರಿಗಂಧವಾಗದ ದೇದಿ ಮೂಜಗವನ್ನು ಜನಿರೇ ನಾಕುಲ ಕೂಠಾರಕ ಎಂದಿರಿದಿ ಸುಡುವ ಯೋಗದುಳಿಯುಳಿವ ಕಂಬನಿ ತಡೆಯಲಾಗದಿ ಹರಿದು ಸಾಂಬ ಜನಕ, ಏನು ಬಾಯಿಂದ ಯಾವ ಮಾತು ನನ್ನಿಂದ ಹೊರಡುವುದಿಲ್ಲ. ಈ ಪರಿಸ್ಥಿತಿಗೆ ಕಾರಣ ಏನು? ದೇವ, ಬರೇ ದೇವನಲ್ಲ ನೀನು, ನೀ ಜಗದ ಒಡೆಯ. ತಂದೆಯೇ, ನಿನ್ನ ಬಗ್ಗೆ ಅದೆಷ್ಟೋ ಭಕ್ತ ಜನರೆಲ್ಲರೂ ಕೊಂಡಾಡ್ತಾ ಇದ್ದಾರೆ. ಅದರಲ್ಲೂ ಕೃಷ್ಣಾವತಾರಿ ಅಂತ ನಿನ್ನ 8ರ ನಂಟು ಎಲ್ಲಿಂದ ಎಲ್ಲದುಂಟು, ಯಾರೂ ಅರ್ಥವಿಸಿಕೊಂಡದ್ದೇ ಇಲ್ಲ. ಓ ಜಗದಯ್ಯ, ನಿನ್ನ ಸುತರಾಗಿ ನಾವು ಉದಿಸಿದೆ. ಸಿರಿಗಂಧದ ಮರದ ಜೊತೆಯಲ್ಲಿ ಚಂದನವಾಗಿ ಆದ್ರೂ ಹುಟ್ಟಬೇಕಿತ್ತು. ಇಲ್ಲ, ಗಂಧದ ಮರದ ಬುಡದಲ್ಲಿ ಕಾಸರಕನಾಗಿ ನಾನು ಹುಟ್ಟಿದೆ. ನಾನು ನಿನ್ನ ಮಗ ಅಂತ ಹೇಳಿಕೊಳ್ಳುವುದಕ್ಕೆ
ಹೆಮ್ಮೆ ಪಡಬೇಕಿತ್ತು. ಇಲ್ಲ, ನನ್ನಲ್ಲಿ ಯಾವ ಹೆಮ್ಮೆಯೂ ಇಲ್ಲ. ನಾನು ನಿನ್ನ ಕುಲಕ್ಕೆ ಕುಟಾರಕನಾಗಿ ಹುಟ್ಟಿದೆ. ನಾನು ಮಾಡಿದ್ದೆಲ್ಲವೂ ಅನ್ಯಾಯ. ನೀನು ಯಾವುದು ಒಳ್ಳೆ ಕೆಲಸವನ್ನು ಮಾಡಿದ್ರು ಅದನ್ನು ನಾನು ನಿಂದಿಸ್ತಲೇ ಬಂದೆ ಅಪ್ಪ. ಆದರೂ ನಿನ್ನ ಉದರದಲ್ಲಿ ಹುಟ್ಟುವುದಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟೆ. ನಿನ್ನ ಮಗನಾಗಿ ಜನಿಸಿದೆ. ಯಾವ ಪ್ರಯೋಜನವೂ ನನ್ನ ಪಾಲಿಗೆ ಬಂದದ್ದಿಲ್ಲ. ಹಾಗಾದ್ರೆ ನಿನ್ನ ಮಗನಾಗಿ ಉದಿಸಿದ್ರು ಈ ರೀತಿ ಆಗಬೇಕಿದ್ರೆ ಏನಾದ್ರೂ ಒಂದು ಕಾರಣ ಇರಬೇಕಲ್ಲಪ್ಪ. ಮಗನೇ, ಆದವಳದಿರು ಕಂದ ಓದಿವೆದಿರುವುದೇ ಗರಿಯು ನಿಮ್ಮ ಮನದ ಹೊದೆದುಗೊಂಡೆ ಪಾಪ ಮೈಲಿ ಮಡಿಯಾಯ್ತು ವಿಧಿ ನಿಯಂತ್ರಣದಂತೆ ಬದುಕು ಅದವಳೆದಿರು ಗಂಡ ಕಂದ. ಮಗು, ಪ್ರಪಂಚದಲ್ಲಿ ಯಾವುದೇ ಒಂದು ಜೀವಿಯ ಉತ್ಪನ್ನವಾಗಬೇಕಾದರೆ ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಇದೆ. ನನ್ನ ಹುಟ್ಟಿಗೂ, ನಮ್ಮವರ ಹುಟ್ಟಿಗೂ, ನಿನ್ನ ಹುಟ್ಟಿಗೂ, ನನ್ನ ಹುಟ್ಟಿಗೂ ಇದುವರೆಗೆ ಮಾಡಿದಂತಹ ಕೆಲಸದಿಂದಲಾಗಿ ನಿನಗೆ ಏನು ಮಾಡಿದ ಅಪರಾಧಗಳು ಎನ್ನುವುದು ಅರ್ಥವಾಗಿ ಕೇವಲ ಕಣ್ಣಿನಿಂದಲೇ ಹರಿದು ಬಂದದ್ದಲ್ಲ. ಅದು ನಿನ್ನ ಅಂತರಂಗದಿಂದಲೇ ಹರಿದ ಕಣ್ಣೀರು ಎಂದಾದರೆ ನೀನು ಸಂಪೂರ್ಣವಾಗಿ ಮಡಿಯಾದೆ ಎನ್ನುವುದೇ ಅರ್ಥ. ಹಾಗಾದರೆ ನೀನು ಯಾರು, ಯಾಕೆ ಹೀಗಾದೆ ಎನ್ನುವುದನ್ನು ನಾನು ನುಡಿಯುವುದಕ್ಕಿಂತಲೂ ನೀನೇ ಕಣ್ಣಾರೆ ಕಂಡರೆ ಒಳಿತು ತಾನೆ. ತೋರಿಸುವುದು ಯಾರು? ನಾನು. ಮಾಹಿಷ್ಮತಿಗೆ ಅವರೆಂಬ ಹಾಗೆ ಕೇಳಿದ್ದೀರಿ. ನಾವೇ ಸರಿ ಅನೇಕ ವಿಧ ಅಲಿಸಬೇಕು.
ಮೂಲಕವಾಗಿ ಪ್ರಪಂಚದಲ್ಲಿ ನಮ್ಮ ಹೆಸರು ಶಾಶ್ವತವಾಗಿ ಉಳಿದುಕೊಳ್ಳಬೇಕು. ಇದರ್ವೇ ನನ್ನ ಗುರುಗಳು ನನಗಿತ್ತಂತಹ ಮಾರ್ಗದರ್ಶನ. ಅವರ ನಿರ್ದೇಶನದಂತೆ ಜೀವನದಲ್ಲಿ ಇದುವರೆಗೂ ಸಾಗಿ ಬಂದವ ಈ ಕಾರ್ತವೀರ್ಯ. ಹೇಗೆ ನಮ್ಮ ಹಿರಿಯರಾದಂತಹ ಯದುಕುಲ ಶ್ರೇಷ್ಠನೆನಿಸಿಕೊಂಡಂತಹ ಮಾಹಿಷ್ಮಂತನೇ ರಚಿಸಿದಂತಹ ಈ ಮಹಾಪುರ, ಅದುವೇ ಮಾಹಿಷ್ಮತಿ ಎಂಬ ಹಾಗೆ ಶುಭ ನಾಮಕರಣವನ್ನು ಹೊಂದಿದ್ದು ಮಾತ್ರವಲ್ಲ, ನಮ್ಮವರಿಗೆಲ್ಲ ಆಶ್ರಯ ತಾಣವಾಗಿ ಎಲ್ಲರನ್ನೂ ಕೂಡ ಸಾಕಿ ಸಲಹುತ್ತ ರಾಜ ಪ್ರತ್ಯಕ್ಷ ದೇವತಾ ಎಂಬ ಹಾಗೆ ಎಲ್ಲವರು ಕೊಂಡಾಡುವ ರೀತಿಯಲ್ಲಿಯೇ ನಮ್ಮ ಜೀವನವನ್ನೇ ಸಾಗಿಸಿದವ. ಒಂದೊಮ್ಮೆಗೆ ಕೃತವೀರ್ಯ ಹಾಗೂ ರಾಕಾದೇವಿಯರಿಗೆ ಸುಕುಮಾರರಾಗಿ ಈ ಪ್ರಪಂಚದ ಬೆಳಕನ್ನು ಕಂಡಂತಹ ನನಗಾದರೂ ಕೂಡ ಹುಟ್ಟಿದಂತಹ ಸಮಯದಲ್ಲಿ ಕರಗಳೇ ಇರಲಿಲ್ವಂತೆ. ಆದರೆ ನನ್ನ ಗುರುಗಳಾದಂತಹ ದತ್ತಾತ್ರೇಯರ ಅನುಗ್ರಹ ಮಂತ್ರಾಕ್ಷತೆಯ ಫಲವಾಗಿ ಸಹಸ್ರ ಬಾಹುಗಳನ್ನು ಹೊಂದಿ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದ್ದೇನೆ. ಆದರೆ ಇಷ್ಟೆಲ್ಲ ಪರಾಕ್ರಮವನ್ನು ಹೊಂದಿದ್ದರೂ ಕೂಡ ಸುಮ್ಮನಿರುವುದೇ ದಿಗ್ದೇಶಗಳಿಗೆ ದಿಗ್ವಿಜಯವನ್ನು ಕೈಗೊಂಡವನೇ ನಾನು. ಎಲ್ಲ ಕಡೆಯಲ್ಲೂ ಕೂಡ ರಾಜಾದಿರಾಜರನ್ನೆಲ್ಲರನ್ನೂ ಮಾಡಿಸಿ ಅವರಿಂದ ಕಪ್ಪವನ್ನೇ ಸಂಗ್ರಹಿಸಿ ನಮ್ಮ ಪುರಕ್ಕೆ ಕರೆತಂದದ್ದು ಮಾತ್ರವಲ್ಲ, ವರ್ತಮಾನ ಕಾಲದಲ್ಲಿ ಈ 7 ಭುವನಗಳಿಗೂ ಕೂಡ ನಿಜ ಚಕ್ರವರ್ತಿ ಎಂದೆನಿಸಿ ಮೆರೆಯುತ್ತಾ ಇದ್ದೇನೆ. ಎಂದಿನಂತೆಯೇ ಇಂದು ಕೂಡ ಸಭಾ ಕಲಾಪವನ್ನೆಲ್ಲ ಪೂರೈಸಿ ಇನ್ನೇನು ವಿಶ್ರಾಂತಿಗಾಗಿ ತೆರಳಬೇಕು ಎಂಬ ಹಾಗೆ ಯೋಚಿಸುತ್ತಾ ಇರುವಾಗಲೇ ಅರಸನ ಭೇಟಿಗೆ ಯಾರೋ ಕಾಯ್ತಾ ಇದ್ದಾರೆ ಅಂತ ವಿಷಯ ಬಂತಲ್ಲ. ವರರ ವಿದೇಯದಿ ಬರಿಯೋ ಬಿಬವಿ ಪ್ರರೆ ಮಾರೆ ಮಾಜದಿ ಬೇಳಿರಿಗೆರುಳದೊಳಲಿ ಮಾರೆ ಮಾಜದಿ ಬೇಳಿರಿಗೆರುಳದೊಳಲಿ ಅರುವಿದ ಧರಣಿ ಸುರನವಾಗಿ ವರರಾಟಿಗೆ ಗಡಿ ಬರಿಯೋ ಬಿಬರಿ ವಿಪ್ಪರೆ ಬರವೀಡಿ ಬ್ರಾಹ್ಮಣರು ಯಾವತ್ತಿದ್ರೂ ಹಾಗೆ ವಿಶೇಷವಾದಂತಹ ತೇಜಸ್ಸನ್ನು ಅವರ ಮುಖದಲ್ಲಿ ಹೊಂದಿರ್ತಾರೆ. ಕಾರಣ ಸದಾ ಕಾಲವರ ಅಗ್ನಿಯನ್ನೇ ಆರಾಧಿಸುವವರು. ಆ ಕಾರಣದಿಂದಲಾಗಿಯೇ ಆಗಿರಬಹುದು. ಆದರೆ ನೀವು ಹಾಗಲ್ಲ. ಒಮ್ಮಿಂದೊಮ್ಮೆಲೆ ಕೋಟಿ ಸೂರ್ಯರೇ ನನ್ನ ಈ ಅರಮನೆಯನ್ನೇ ಪ್ರವೇಶಿಸಿತು ಎಂಬ ಹಾಗೆ ಭಾಸವಾಗುತ್ತಾ ಇದೆ. ಅಂತಹ ದಿವ್ಯ ಪ್ರಭೆಯನ್ನು ಹೊಂದಿದಂತಹ ವಿಶೇಷವಾದಂತಹ ಬ್ರಾಹ್ಮಣೋತ್ತಮರು
ಹೀಗೆ ಬರಬೇಕು ಸ್ವಾಮಿ, ಹೀಗೆ ಬರಬೇಕು. ಉಚಿತ ಆಸನವನ್ನಿದ್ದವನಿದ್ದೇನೆ, ಸಕಲ ಸತ್ಕಾರಗಳನ್ನು ಎಸಗಿದವನಿದ್ದೇನೆ. ಆದರೆ ಆಶ್ಚರ್ಯವೇ ಸರಿ, ಇದುವರೆಗೂ ಕೂಡ ನಮ್ಮ ಈ ಪುರದಲ್ಲಿ ನಿಮ್ಮನ್ನು ಕಂಡವನು ನಾನಲ್ಲ. ಒಮ್ಮಿಂದೊಮ್ಮೆಲೆ ನನ್ನೆಡೆಗೆ ಬರಬೇಕು ಅಂತಾದ್ರೆ ಈ ಅರಸನಿಂದ ಯಾವ ಕಾರ್ಯಗಳಾಗಬೇಕು, ನಿಮ್ಮ ಅಪೇಕ್ಷೆಗಳೇನು ತಿಳಿಸಿದಿರಿಂದಾದ್ರೆ ಇದೇ ನಾನು ಕೇಳಿದ ವಿಷಯ ನೀನು ಮಾನಿಸಿ ಕೊಡುವೆ ಮಹಾರಾಜ, ಭೂಸುರರೇ, ಆದರಾತಿಥ್ಯ ಮಾಡಿದ್ಯಾ, ಹ, ಹಾಗೆ ನನ್ನ ಬರವಣವನ್ನು ನೋಡಿ ವಿಚಾರಿಸುತ್ತಾ ಇದೆಯಾ? ಕರ್ತವ್ಯವಲ್ವೇ ಸ್ವಾಮಿ? ಹೌದು, ವಿಚಾರಿಸತಕ್ಕದ್ದೇ ವಿಷಯ. ಹ, ಆದರೆ ವಿಚಾರಿಸುವುದಕ್ಕೆ ಹೇಳಿಕೊಳ್ಳುವುದಕ್ಕೆ ನನ್ನದಂತ ಏನು ಇಲ್ವಯ್ಯ. ಅಂದ್ರೆ ನಾನೊಬ್ಬ ದೇಶಾವರಿ ಬ್ರಾಹ್ಮಣ. ಬ್ರಾಹ್ಮಣರು ಹೆಚ್ಚಿನವರು ಹಾಗೆ ಸಂಚಾರ ಮಾಡಿಕೊಂಡು ಅವರ ದಿನನಿತ್ಯದ ಅಗತ್ಯತೆಗಳನ್ನೆಲ್ಲ ಪೂರೈಸಿಕೊಳ್ಳುವುದು ಬ್ರಾಹ್ಮಣರ ಪರಿಪಾಠ. ಹೌದು, ದಿನಕ್ಕೊಂದು ಊರು, ದಿನಕ್ಕೊಂದು ನೀರು ನಮ್ಮದು. ಹೌದು. ಹಾಗೆ ಹ, ದೇಶಾವರಿ ಬ್ರಾಹ್ಮಣ ಅಂತ ನಾನು ಎಲ್ಲಾ ದೇಶಗಳನ್ನು ಸುತ್ತುತ್ತಾ ನನಗೆ ಅವಶ್ಯಕತೆ ಇರುವ ಬೇಕಾದಂತಹ ವಿಷಯಗಳನ್ನು ಅಲ್ಲಿರುವಂತಹ ಉನ್ನತ ಮಟ್ಟದ ವ್ಯಕ್ತಿಗಳಿಂದ ಬಯಸುವವ ನಾನು. ಸರಿ. ಹಾಗೆ ಇಲ್ಲಿಗೆ ಬರುವಾಗ ನಿನ್ನ ಹೆಸರು ಕೇಳಿ, ಹ, ಕೊಡುಗೈ ಧಾನ್ಯವ ಹ್ಮ್. ಏನು ಬೇಕಾದ್ರೂ ಕೊಡ್ತಾನೆ ಎನ್ನುವಂತ ವಿಷಯ ಕೇಳಿ ನಿನ್ನ ಅರಮನೆಗೆ ಬಂದೆ. ನಮ್ಮವರು ಹಾಗೆ ಸ್ವಾಮಿ, ಎಲ್ಲರೂ ಹೊಗಳುತ್ತಾರೆ. ಆದರೆ ಸತ್ಯ ವಿಚಾರ ಗೊತ್ತುಂಟ, ನಮ್ಮಲ್ಲಿ ಇದ್ದದ್ದನ್ನಲ್ವೇ ನಾವು ದಾನ ಮಾಡುವುದು. ಹೌದು ಭಗವಂತ ಕರುಣಿಸಿದ್ದಾನೆ, ಅದನ್ನು ನಾವು ಕೊಡ್ತೇವೆ. ಹೌದು, ಹ, ಹಾಗಂತ ನಿನ್ನಲ್ಲಿ ಕೊಡಲಿಕ್ಕಾಗದೇ ಇರುವಂತ ವಿಷಯವನ್ನು ನಾನು ಕೇಳುವುದಿಲ್ಲ. ಮತ್ತೆ? ನನಗೆ ಅವಶ್ಯಕತೆ ಇರುವ ವಿಷಯ ನಿನ್ನಲ್ಲಿ ಇದೆ ಅಂತ ಕೇಳ್ತಾ ಇದ್ದೇನೆ. ಈಗ ನನ್ನಲ್ಲಿ ಕೇಳುವುದಕ್ಕಾಗಿ ಬಂದವರು ನೀವು. ಆಗಲಿ. ಯೋಚನೆ ಭೂಮಿಯ ಪ್ರತ್ಯಕ್ಷ ದೇವತೆಗಳು ನೀವು ಎಂಬಂತಹ ಕಾರಣದಿಂದಲೇ ಎಲ್ಲವರು ಕೂಡ ಭೂಸುರರು ಎಂಬ ಹಾಗೆ ನಿಮ್ಮನ್ನು ಕೊಂಡಾಡ್ತಾರೆ, ಪೂಜಿಸ್ತಾರೆ. ಹೌದಯ್ಯ. ಆದ್ರೆ ನಿಮ್ಮ ಅಪೇಕ್ಷೆಯನ್ನು ನನ್ನಲ್ಲಿ ಹೇಳಿಕೊಳ್ಳುವುದಕ್ಕೆ ಯಾಕೋ ಏನು ಮನಸ್ಸಿನೊಳಗೆ ಒಂದು ಸಂಕೋಚವನ್ನೇ ವ್ಯಕ್ತಪಡಿಸ್ತಾ ಇದ್ದೀನಿ. ಅದು ಆಗ್ತದೋ ಇಲ್ವೋ ಅನ್ನುವಂತ ಭಯ ನನಗೆ. ನಮಗೆ ಅರ್ಥ ಆಗುತ್ತದೆ ಅದು. ಆ ಕಾರಣದಿಂದಲೇ ಹೇಳುತ್ತಾ ಇದ್ದೇನೆ, ಯಾವುದೇ ರೀತಿ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಕಾಮನೆಗಳು ಏನುಂಟೋ ಅದನ್ನು ಈಡೇರಿಸುವಲ್ಲಿ ಈ ಕಾರ್ತವೀರ್ಯ ಶಕ್ತನಿದ್ದಾನೆ, ಅನುಮಾನಿಸದೆ. ಭುವರಗೆಳೆಯ ಬ್ರಾಹ್ಮಣೋತ್ತಮರೇ, ಬ್ರಾಹ್ಮಣರು ಬಹುಜನ ಪ್ರಿಯರು ಹೌದು, ಭೋಜನ ಪ್ರಿಯರು ಹೌದು. ಹಸಿವೆಗೆ ಬೇಕಾದಾಗ ಒಬ್ಬರಲ್ಲಿ ಕೇಳು. ಹ, ಹಾಗೆ 10 ಮಂದಿಯ ಪರಿಚಯವಾಗುವುದು ಇದು ಬ್ರಾಹ್ಮಣರ ಲಕ್ಷಣ. ಹಾಗೆ ನಿನ್ನಲ್ಲಿ ಬರುವುದಕ್ಕೆ ನನಗೆ ಹಸಿವಾಗುತ್ತಾ ಇದೆ. ಆದರೆ ನನ್ನ ಹಸಿವೆಗೆ ತಕ್ಕಂತ ವಿವರಗಳನ್ನು ನಿನ್ನಲ್ಲಿ ಹೇಳುವುದಕ್ಕಿದೆ. ನಮ್ಮ ಅರಮನೆಯಲ್ಲಿ ಬೇಕಾದಷ್ಟು ಭೋಜನದ ವ್ಯವಸ್ಥೆ ಉಂಟು ಸ್ವಾಮಿ. ನಿಮಗೆ ಎಷ್ಟು ಎಲ್ಲಿಯವರೆಗೆ ತೃಪ್ತಿ ಆಗ್ತದೋ ಅಲ್ಲಿಯವರೆಗೆ ನೀವು ಸ್ವೀಕರಿಸಿ ಇಲ್ಲಿಂದ ನಮ್ಮನ್ನು ಆಶೀರ್ವಾದ ಮಾಡಿ ತೆರಳಬಹುದು. ಅದೆಲ್ಲ ನನಗೆ ಆಸೆ ಇಲ್ವಯ್ಯ. ಮತ್ತೆ ಸ್ಥಿರ ಸ್ಥಾವರವನ್ನು ತಿನ್ನುವ ಆಸೆ ನನಗೆ. ನೀವು ಕೇಳುತ್ತಾ ಇರುವುದು ಸ್ಥಿರ ಸ್ಥಾವರ, ಸ್ಥಾವರಗಳು, ಕಲ್ಲು ಬಂಡೆ ಬೆಟ್ಟ. ಏನಿದೆ ಆಶ್ಚರ್ಯ! ಸಾಮಾನ್ಯ ಬ್ರಾಹ್ಮಣೋತ್ತಮರೇ ಈ ರೀತಿಯಾಗಿ ಕೇಳುತ್ತಾರೆ ಅಂತ ಆದ್ರೆ ಇಲ್ಲ, ಇದರ ಒಳಗೆ ಏನೋ ಒಂದು ಅಡಗಿದೆ ಎನ್ನುವುದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಬಲ್ಲೆ ಸ್ವಾಮಿ. ಅನ್ಯಥಾ ಭಾವಿಸಬಾರದು. ಚೇಚೆ, ಕೊಡುವುದಕ್ಕೆ ಶಕ್ತಿ ಇಲ್ಲ ಅಂತಲ್ಲ, ಆದರೂ ನೀವು ಯಾರು ಎಂಬ ಹಾಗೆ ತಿಳಿದುಕೊಳ್ಳುವಂತಹ ಹಂಬಲ ಅನುಗ್ರಹಿಸಬೇಕು. ನಾನು ಯಾರಂತ ನಿಜ ಸ್ಥಿತಿಯನ್ನು ತೋರಿಸ್ತೇನೆ ಅಂತ ಹೇಳಿ. ಸೂರ್ಯದೇವನ ಮಗಳು ದಿವ್ಯ ನಿನ್ನಯ ಘೋರ ಜೀವನಿಗೆ ತೋರುವ
ಬೆಳಕನ್ನು ಕೂಡ ಬೆಳಕಾಗಿಸುವಂತಹ ಸಾಮರ್ಥ್ಯ ನಿನ್ನಲ್ಲುಂಟು ಎಂಬಂತಹ ವಿಚಾರವನ್ನು ಅರಿತೆ ನಿನ್ನ ಅಡಿದಾವರಗಳಿಗೆ ಇದೋ ಎರಗಿಕೊಳ್ಳುತ್ತಾ ಇದ್ದೇನೆ ಸ್ವಾಮಿ. ಎದ್ದೇಳು ಶುಭವಾಗಿ. ಆದ್ರೆ ಬ್ರಾಹ್ಮಣ ರೂಪದಲ್ಲಿ ಬಂದಂತಹ ನೀವು ನನ್ನಲ್ಲಿ ಕೇಳಿಕೆಯನ್ನು ಮುಂದಿಟ್ಟವರಿದ್ದೀರಿ. ನಿಜ. ಆ ಕಾಲಕ್ಕೆ ನಾನು ಮಾತು ಕೊಟ್ಟವ ಬೇಡಿಕೆಯನ್ನು ಪೂರೈಸ್ತೇನೆ ಎಂಬ ಹಾಗೆ. ಆದರೆ ಒಂದು ಮಾತು ಸ್ವಾಮಿ, ಏನಯ್ಯ? ನಿಮಗೆ ಕೊಡುವುದಕ್ಕೇನೋ ನಾನು ಸಿದ್ಧನಿದ್ದೇನೆ. ಮತ್ತೆ ಆದರೆ ಅದನ್ನು ಪಡೆದುಕೊಳ್ಳುವಲ್ಲಿ ಅಥವಾ ಅದನ್ನು ನಿಮಗೆ ಕೊಡಿಸುವಲ್ಲಿ ನನ್ನಲ್ಲಿರುವಂತಹ ದೇಹ ಶಕ್ತಿ ಮಾತ್ರ ಸಾಕಾಗುವುದಿಲ್ವಲ್ಲ. ಮತ್ತೇನು ಬೇಕು? ವಿಶೇಷವಾದಂತಹ ಶಕ್ತಿಯೊಂದು ಅಗತ್ಯವಿದೆ. ಅದನ್ನು ನೀವು ಅನುಗ್ರಹಿಸಬೇಕು ಸ್ವಾಮಿ. ಚಿಂತಿಸಬೇಡ. ಸಹಸ್ರ ತೇಜವು ಲಕ್ಷಯ ತೂಣೀರವನ್ನಿತ್ತಿದ್ದೇನೆ, ಕಾರ್ಯೋನ್ಮುಖನಾಗು. ಈ ವಿಶೇಷ ಶಕ್ತಿಯಿಂದ ಅವನ ಅಪೇಕ್ಷೆಯನ್ನು ಈ ಕ್ಷಣವೇ ಈಗ ತಪಸ್ಸನ್ನಾಚರಿಸಿದ್ದವಯ್ಯ ಅಪಾವ ಮುನಿ. ಆದರೆ ಈ ಹೊತ್ತಿಗೆ ನನ್ನ ತಪಸ್ಸಿಗೆ ಒಮ್ಮಿನ್ನೊಮ್ಮೆ ಯುದ್ಧ ಉಂಟಾಯ್ತಲ್ಲ, ಯಾರಿಂದ ಹೇಗೆ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದಂತಾದರೆ ಇಡೀ ಸ್ಥಾವರವನ್ನು ನುಂಗುವುದಕ್ಕೆ ಮುಂದಾಗುತ್ತಾ ಇದ್ದಾನೆ, ನುಂಗಿದ್ದಾನೆ. ಹಾಗಂತ ಇವರನ್ನು ಹೀಗೆ ಬಿಡುವುದೇ? ನೀನು ಮಾಡಿದಂತ ಈ ಕೃತ್ಯಕ್ಕೆ ಇನ್ನು ಮುಂದಕ್ಕೆ ಹೀಗಿರುವುದಲ್ಲ. ಇನ್ನು ಮುಂದಕ್ಕೆ ಯದುಕುಲ ಕುಟಾರಕನಾಗಿ ಹೋಗು, ಯದುಕುಲ ಕುಟಾರಕನಾಗಿ ಹೋಗು, ಯದುಕುಲ ಕುಟಾರಕನಾಗಿ ಮುಂದಿನ ಎಂಬುದ ಜನಕ ಮಗನೇ, ನನ್ನ ಜೀವನ ಚಕ್ರ ಹೇಗೆ ತಿರುಗುತ್ತಾ ಇದೆ ಎಂಬುದನ್ನು ನೀವು ನನಗೆ ತೋರಿಸಿದವರಿದ್ದೀರಿ. ನಾನೊಂದು ತೀರ್ಮಾನಕ್ಕೆ ಬಂದೆ. ಇಷ್ಟರವರೆಗೆ ನಾನು ಅಪರಾಧವನ್ನು ಮಾಡಿದೆ, ಇನ್ನು ನನಗೆ ಈ ಜನ್ಮವೇ ಸಾಕು ಅಂತ ಅನಿಸಿದೆ. ಮುಂದೆ ನನಗೆ ಅಪ್ಪಣೆ. ಮಗನೇ, ಆಪವನಿಯ ಶಾಪದ ದಶೆಯಿಂದಲಾಗಿ ಇಷ್ಟೆಲ್ಲ ನಡೆದು ಹೋಯಿತು. ಇದು ಆತನಿಂದ ಒದಗಿದಂತಹ ಶಾಪದ ವಿಮೋಚನೆಯ ಸಮಯ. ಹಾಗಾದ್ರೆ ಯಾದವರ ನಾಶವೂ ಇದಕ್ಕೊಂದು ನಾಂದಿ. ಅದಕ್ಕೆ ಬೇಕಾದುದನ್ನೇ ನೀನು ಮಾಡು. ಇದಕ್ಕೊಂದು ಅಂತ್ಯ ಕಾಣುವಲ್ಲಿ ರಂಗ ಜವನಿಕೆಯನ್ನು ನೀನೇ ಎಳೆ ಮಗನೇ ಸಾಗು. ಜಯ ದಾಮೋದರ ಜಯ ದುದುಲೋಚನ ಜಯ ನಾರಾಯಣ ಶ್ರೀರಂಗ ಜಯ ಮಯ ದಯ ಕರುಣಿದು ಜಯ
ಹೋಗಿ ಕೂತ್ಕೊಂಡು ಭಜನೆ ಮಾಡುವ. ಭಜನೆ ಮಾಡುದಾ? ಅದು ಯಾಕೆ ಭಜನೆ ಮಾಡುದಕ್ಕೆ? ದೇವರು ಹೇಳಿದ್ದಾರೆ ನೀವು ಬದುಕಬೇಕಿದ್ರೆ ಭಜನೆ ಮಾಡಿ. ಬದುಕಬೇಕಾದ್ರೆ ಭಜನೆ ಭಜನೆಗೆ ಮಾಡ್ಬೇಕಾ? ಒಲಿಯದ ಭಗವಂತಿ ಇಲ್ಲ. ಭಗವಂತ ಇಲ್ಲ. ಭಗವಂತನಿಲ್ಲ. ಇದು ಭಜನೆ ಮಾಡ್ಬೇಕಾದ್ರೆ ನಮಗೆ ಸ್ವಲ್ಪ ಉಲ್ಲಾಸ ಬರ್ಬೇಕು, ಹೌದಾ? ಉಲ್ಲಾಸದ ಎಂತದ್ದು ಬರುದೇಗೆ ಉಲ್ಲಾಸ ಬರುದು ಹೇಗೆ? ಹೇಗೆ ಹಿಡ್ಕ ಹಿಡ್ಕ ಅದೇ ಅದೆಂತದ್ದು? ಮದಿರೆ ಮದಿರೆ. ಮದಿರೆ ಅಂದ್ರೆ ಮೈರೆ ಮದಿರೆ. ಮೈರೆಯ ಮದಿರೆ ಇದನ್ನು ಅದನ್ನು ಕುಡ್ದದೆ ಹೌದಾದ್ರೆ ನಮಗೆ ಸ್ವಲ್ಪ ಉಲ್ಲಾಸ ಹೆಚ್ಚಿಗೆ ಬರ್ತದೆ. ಉಲ್ಲಾಸ ಬಂದ್ರೆ ಸಾಕಾಗುದಿಲ್ಲ, ನಾವು ಸಾಯ್ಬಾರ್ದು. ಸಾಯ್ಬಾರ್ದು. ಇದನ್ನು ಕುಡ್ದ್ರೆ ಸಾಯುವುದಿಲ್ಲ ನಾವು. ನಾವು ಸಾಯುವುದಿಲ್ಲ. ಈಗ ಅಮೂತ್ರವ ಅಮೃತ ಅಮೃತವ ಅಮೃತ ಸಮಾನ. ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಂಚು. ಹಂಚಲಿಕ್ಕೆ ನಾನು ಹಂಚಲಿಕ್ಕೆ ನೀನೇ ಆಗಲಿ. ಕೊಡು ಯವ್ವ. ಎಲ್ಲರಿಗೂ ಕೊನೆಗೂ ನಮ್ಮ ನಿರೀಕ್ಷೆ ಸುಳ್ಳಾಗುದಿಲ್ಲ, ಸುಳ್ಳಾಗುದಿಲ್ಲ ಆಯ್ತಾ? ನಮ್ಮ ನಿರೀಕ್ಷೆ ನಿರೀಕ್ಷೆ. ಬಡಿಸಲಿಕ್ಕೆಲ್ಲ ಹೌದು, ನೀನೇ ಆಗ್ಬೇಕು ಅದಕ್ಕೆ. ಅದು ಬಡಿಸುವಾಗ ಅದಕ್ಕೆ ಬೀಳ್ತದೆ. ಏನು ಅವರಿಗೆ ಬೇಕಂತ? ಬಿಸಾಡುದು. ಈಗ ಕೈಯಲ್ಲಿ ಕೊಡು ಮಾರ. ಇನ್ನೊಂದು ಇದೆಂತದ್ದು? ಎರಟೆ. ನಮಗೆ ಇದ್ರಲ್ಲಿ ಅಭ್ಯಾಸ ಇಲ್ಲ. ಯಾಕೆ? ಬೆಳ್ಳಿಯ ತಟ್ಟೆ ಆಗಲಿ. ಬೆಳ್ಳಿಯ ತಟ್ಟೆಯ? ಬೆಳ್ಳಿ ತಟ್ಟೆ ಆಗಬೇಕಾ? ಮಾಡಿಕೊಡು. ನಿನಗೆ ಬೇಡ ಈ ಸಲ. ಕೊಡು 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 ಅವನಿಗೆ. ಹಾಗೆ ಮಾಡ್ಲಿಕ್ಕಿಲ್ಲ. ಬೆಳ್ಳಿ ತಟ್ಟೆ ನಮ್ಮಲ್ಲಿಲ್ಲ. ಮತ್ತೆ ಬೇಕಿದ್ರೆ ಗೆರಟೆಯಲ್ಲೇ ಕುಡಿ. ಬಿಸಾಕುದ? ಬಿಸಾಕದೆ ಮತ್ತೆ. ಈಗ ನೀನು ಸಣ್ಣವ, ನಿನಗಿದ್ದು ಸಾಕು. ಹಣ್ಣು ಕೂಡ ಬರಲಿಲ್ಲ ಪಾಪ. ಬಾರ ಸಣ್ಣ ಮಗು ಹೋದದ್ದ. ಹೌದು. ಎಷ್ಟು ಬೇಗ. ಇದೆಂತದ ಬಿಳಿ ಉಂಟು? ಹಾಗೆ ಅದು. ಈಗಿನಿಂದ ಅಳತೆ ಮಾಡುದ? ಅಳತೆ ಮಾಡುದಲ್ಲ, ಇದ್ರ ಅಡಿಯಲ್ಲಿ ಉಂಟಲ್ಲ. ಈಗ ಕುಡಿಬೇಡಿ, ಆಗಲಿಲ್ಲ. ಕುಡಿಬೇಡ ಆಯ್ತಾ? ಕುಡಿಲಿಕ್ಕಿಲ್ಲ. ಕುಡಿಬೇಡ ಭಟ್ರೆ. ಎಂತದ ಭಟ್ರೆ? ಅಲ್ಲ, ಯಾರು ಭಟ್ರೆ ಅದು? ಇವ್ರೆ ನಿಲ್ಲಿ, ಆಗಲಿಲ್ಲ. ಕುಡಿಬೇಡ ಇವ. ಸ್ವಲ್ಪ ಅದರಲ್ಲಿ ಜಾಗ ಇಲ್ಲ. ಜಾಗ ಹಾಕು. ನೀನು ಅವತ್ತಾಕಿದ್ದೆ ಸಾಕು. ಹಾಕು ಸ್ವಲ್ಪ. ನಿನಗೆ ಆಗಲಿಕ್ಕೆ, ನೀನು ಸಣ್ಣವಲ್ಲ. ನಿನಗೆ ನನಗುಂಟು. ನಿಲ್ಲಿ, ಆಗಲಿಲ್ಲ. ನಿಲ್ಬೇಕಾ? ನಿಲ್ಲಿಕ್ಕಿಲ್ಲ, ಕೂತ್ಕೊಂಡಿದ್ದು. ಸಾಕು ಸಾಕು. ಸಾಕಾ? ಒಂದೇ ರೀತಿಯಲ್ಲ. ಚೆಂಡೆ ಅವರಿಗೆ, ಇವರಿಗೆ, ಇದು ನಿಮಗೆ. ಭಾಗವತ ಅವರು ಬೇಡ, ಅವರು ಕುಡಿಯುವುದಿಲ್ಲ. ಆದ್ರೆ ಸ್ವಲ್ಪ ಆಸೆಗೆ. ಇನ್ನು ಕುಡಿಯುವ. ಆಗಲಿಲ್ಲ. ನಾವು ಇವತ್ತೊಂದು ಕೊನೆಯಾಗಿ ಸೇರಿದ್ದೇವೆ. ಹೌದು, ಕೊನೆ. ಹ? ಹೌದು. ಇನ್ನು ಕುಡಿಲಿಕ್ಕೆ ಉಂಟಾ ಇಲ್ವೋ ಅಂತ ಗೊತ್ತಿಲ್ಲ. ಹೇಳ್ಲಿಕ್ಕಾಗುದಿಲ್ಲ. ಹಾಗೆಲ್ಲ ಇವತ್ತು ನಾವೆಲ್ಲ ಒಟ್ಟಾಗಿ ಕುಡಿಯುವುದು. ಹೌದೌದು. ಆದ್ರಿಂದ ಎಲ್ಲರೂ ಛೇ ಛೇ ಅದೊಂದು ಬಾಕಿ ಆಯ್ತಾ? ಯಾವುದು? ಯಾವುದು ಯಾವುದು ಯಾವುದು? ಯಾವುದು? ಉಪ್ಪಿನಕಾಯಿ. ಛೇ, ಇದು ಬಾಕಿ ಆಯ್ತಲ್ಲ. ಕುಡಿಯುವಾಗ ತಿನ್ಬೇಕಲ್ವಾ? ಅದ್ರದ್ದು ನಿರೀಕ್ಷೆ. ಒಂದು ಸಾಕು ನನಗೆ. ನೀವು ತಿನ್ನಿ ಆಯ್ತಾ? ನಾವು ತಿನ್ಬೇಕಾ? ಇದನ್ನು ಕೊಡಿ. ಎಂತದ್ದು ಮಧ್ಯದಲ್ಲಿ? ಅದು ಹಾಗೆ ನಾನಲ್ಲ ಮಾಡಿದ್ದು, ಮಾಡಿದವರಲ್ಲಿ ಅಲ್ವಾ. ಈಗ ನಿನಗೆ ಎರಡು ಸಣ್ಣವಲ್ವಾ? ಕೂಡ ಒದಗಿಯಾ? ಹಾ ಹಾ. ಕುಡಿಯುವುದಾ? ಕಣ್ಣು ಮುಚ್ಚಿದ್ಯಾಕ? ವಾ, ಭಯಂಕರ ಹುಳಿ ಉಂಟು ಇವರೇ. ಇಲ್ಲಿಗೆ ನಿಲ್ಬೇಕು. ಹಾಕು ಹಾಕು. ವಾ, ಕುಡಿ ಕುಡಿ.
ಎಂಬುದಾಗಿ ಭಾವಿಸಿದ್ದೆವು ಅಂತ ಪ್ರಭಾಸದಲ್ಲಿ ಯಾವುದೇ ಮುಜುಗರ ಇಲ್ಲದೆ ನಡೆಸುತ್ತಿರುವಂತ ನಮ್ಮವರು ಏನು ಅನಾಗರಿಕರಾಗಿ ಏನು ಸಂಸ್ಕಾರಹೀನರಾಗಿ ಹೋದರು. ರಾತ್ರಿಗಳನ್ನೇ ಹಗಲಾಗಿಸಿಕೊಂಡು ನಿದ್ದೆಯನ್ನು ಬಿಟ್ಟು ಯಾವುದನ್ನು ನಾವು ಕಟ್ಟಿದ್ದೆವೋ ನಮ್ಮ ವರುಷದ ಸಾಧನೆ ನಿಮಿಷ ಮಾತ್ರದಲ್ಲಿ ಹಾಳುಗೆಡಗಿ ಬಿಟ್ಟರಲ್ಲ ಈ ಪಾಪಿಗಳು. ಅಯ್ಯೋ, ಯಾರಿದನ್ನು ಸರಿ ಮಾಡಿ ಯಾರು, ಯಾರಿದನ್ನು ನಿಲ್ಲಿಸಿ ಯಾರು? ಮಣ್ಣಿನ ಸಂಬಂಧ ಇರುವ ನಮಗೆ ಸಾಧ್ಯ ಉಂಟೆ? ಮಣ್ಣು ಮೆಚ್ಚಿದ್ದಾನೆ ಎನ್ನುವುದಾಗಿ ಕಂಡಾಗ ಬ್ರಹ್ಮಾಂಡವನ್ನೇ ತೋರಿಸಿದಂತ ಅವನೊಬ್ಬನಿಂದ ಮಾತ್ರ ಸಾಧ್ಯ. ಕೃಷ್ಣ ಕೃಷ್ಣ ಕಂಡೆಯ ತಮ್ಮ ಗಂಡೆಯ ಕಂಡೆಯ ಭೂತಾದಿ ಬಾಂಧವ ಪ್ರಜಯ ರಣಮಂಡಲದಲ್ಲಿ ತಂದ ಬಲ ಭೀಕರತೆಯ ಕಂಡಿಯೂ ಬಿರಿದಿದೆ ಸಂಜರೇಂದ್ರ ನೀ ಕಂಡು ಕಾಣದಿರು ಕುಳಿತೆ ವಿಚಿತ್ರ ಕಂಡೆಯ ತಮ್ಮ ಕಂಡೆಯ ತಮ್ಮ 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 ಅಣ್ಣಯ್ಯ, ಹಸಿವೆಗೆ ಬೇಕಾಗಿ ಮತ್ತೊಂದು ಪ್ರಾಣಿಯ ಎದೆಯನ್ನು ಬಗೆದು ಮಾಂಸವನ್ನು ಹರಿದು ತಿನ್ನುವ ಹುಲಿಯಾದರೂ ಅದೇ ಮೊಲೆ ಹಾಲು ಕೊಟ್ಟು ಸಾಕಿ ಸಲಹಿದಂತಹ ಮರಿಗಳು ಕಚ್ಚಾಡಿಕೊಂಡು ಮಾಂಸವನ್ನು ಹರಿದು ತಾವು ತಾವೇ ರಕ್ತ ಸುರಿಸಿಕೊಂಡರೆ ಅದಕ್ಕಾದರೂ ಒಳಗಿಂದ ಕರುಳ ಬಳ್ಳಿಯ ಸೆಲೆ ಬಂಧಿಸ್ತದೆ. ನೋಡಿದ್ದೀಯೇನೋ ನೋಡಿದ್ದೀಯೇನೋ ತಮ್ಮ? ಕಾಣುತ್ತಾ ಇದ್ದೇನೆ. ಅನಾಗರಿಕರು, ಸಂಸ್ಕಾರಹೀನರು, ಕುಲಬಾಹಿರರು ಲೋಕದ ಸಮಾಜದ ಮುಂಭಾಗದಲ್ಲಿ ಎಲ್ಲಿಯೋ ದೂರದಲ್ಲಿ ನಿಲ್ಲಬೇಕಾದವರು ಹೀಗೆಲ್ಲ ಅಪಮಾನ ಬಂದ ಸಂದರ್ಭದಲ್ಲಿ ನಮಗೂ ಮಾನ ಉಂಟು, ನಮಗೂ ಮರ್ಯಾದೆ ಉಂಟು, ನಮಗೂ ಬದುಕುವ ರೀತಿ ಗೊತ್ತುಂಟು ಎನ್ನುವುದಾಗಿ ನಮ್ಮ ರಕ್ತವನ್ನೇ ಬೆವರಿನೋಪಾದಿಯಲ್ಲಿ ಸುರಿಸಿದೆವಲ್ಲ. ಅದೆಷ್ಟೋ ಸಮಯದಿಂದ ನಮ್ಮ ಬದುಕನ್ನೇ ತೇದು ಬಿಟ್ಟೆವಲ್ಲ. ಇದಕ್ಕೆ ಏನು? ಬಂಧು ಬಾಂಧವ, ಅಣ್ಣ ತಮ್ಮ, ಮಾವ ಅಳಿಯ, ಭಾವ ಮೈದುನ, ಈ ಸಂಬಂಧದ ಯಾವ ಋಣಾನುಬಂಧವೂ ಇಲ್ಲದೆ ಬಾಂಧವನ ಕಣ್ಣಿನಲ್ಲಿ ನೀರು ಬಂದ್ರೆ ಒರೆಸಬೇಕಾದಂತ ಬೆರಳನ್ನು, ಕೈಯನ್ನು, ಸಾಂತ್ವನದ ನುಡಿಯನ್ನು ಹೇಳಬೇಕಾದ ಇವರು ಮತ್ತೊಬ್ಬರ ಮೈಯ ರಕ್ತದ ಬಣ್ಣವನ್ನು ನೋಡಿ ಒಬ್ಬನ ತಲೆ ಒಡೆದು ಒಬ್ಬನ ಎದೆ ಬಗೆದು ಯಾವ ಮಾನವೀಯತೆಯೂ ಇಲ್ಲದೆ ದಾನವರಿಗಿಂತ ಕಡೆಯಾಗಿ ಒಬ್ಬನನ್ನು ಮತ್ತೊಬ್ಬರು ಕೊಲ್ಲುತ್ತಾ ಇರುವ ಪರಿಯನ್ನು ಕಂಡೇನು. ನಾನು ಎದೆಯಲ್ಲಿಟ್ಟುಕೊಂಡು ಸಾಕಿದಂತ ಯಾದವ ಕುಲ ಹೀಗೆ ನುಚ್ಚು ನೂರಾಗಿ ಹೋಗುವಾಗ ಹೇಗೆ ನನ್ನ ಎದೆ ಗಟ್ಟಿಯಾಗಿದ್ದೀತೋ, ಎದೆ ಬಿರಿದಿದೆ. ನಾನಾದರೂ ಯಾದವರನ್ನು ನಾಯಕನಾಗಿ ಮಾತ್ರ ಪಾಲಿಸಿದವ, ಯಾದವರನ್ನು ತಾಯಿಯಾಗಿ, ತಂದೆಯಾಗಿ, ಗುರುವಾಗಿ, ಅವರ ಓರಗಿಯವನಾಗಿ, ಸಲುಗಿಯವನಾಗಿ ಸಾಕಿದಂತಹ ನೀನು ಮರದಂತೆ ನಿಂತಿದ್ದೀಯಲ್ಲ. ನಿನಗೆ ಸ್ವಲ್ಪವೂ ಇದನ್ನು ನೋಡುವಾಗ ಮರುಕ ಆಗೋದಿಲ್ಲವೇ ತಮ್ಮ? ಮರುಕ ಮದಗ
ಮುನಿ ವೃಂದ ಮಗುಳುಂಡು ಮೊದಲದಳು ಮತಗಳಿಗೆ ಬಗೆದಿರಲು ತಬ್ಬಿದು ಹಲಧರನ ಮುಸಲಯನ್ನು ಕುಲದ ಮದಗಗಳಿಗೆ ಅಣ್ಣ, ಈಗ ನೀನು ಮಾತನಾಡುತ್ತಿರುವೆಯಾ ಹೇಳು. ಹಾ, ಕೇವಲ ರಸನೆಯಿಂದಲೇ ಇದುವರೆಗೆ ನೀನು ಮಾತನಾಡಿದ್ದಲ್ಲ. ಹಾ, ನೋಡುಗರಿಗೆ ಬಲಭದ್ರ ಒಬ್ಬ ಕಾಠಿಣ್ಯ ಹೃದಯ ಎನ್ನುವ ಹಾಗೆ ಕಂಡುಕೊಂಡರು. ಹಾ, ನೀನು ಆಡುವ ಮಾತುಗಳು ಅಂತರಂಗದಿಂದಲೇ ಬರುತ್ತಿದ್ದ ಮಾತುಗಳದು. ಹಾ, ಯಾವ ಕಾರಣಕ್ಕಾಗೂ ಹಾ, ಕಾಠಿಣ್ಯವನ್ನು ನೀನು ಮೆರೆಸಿದ್ದಿ ಎಂದಾದರೆ ಹಾ. ಅದು ನಮ್ಮವರ ಒಳಿತಿಗಾಗಿ ಎನ್ನುವುದು ಸತ್ಯ. ಆದರೆ ಅಣ್ಣ, ನೀನೀಗ ಮಾತನಾಡುತ್ತಿರುವೆ. ಮಾತನಾಡಬೇಕಾದ ಕಾಲದಲ್ಲಿ ನೀನು ಸರಿಯಾಗಿಯೇ ಮಾತನಾಡುತ್ತಿದ್ದರೆ ಇಂತಹ ಸನ್ನಿವೇಶಗಳನ್ನು ನಾವು ಎದುರಿಸುವಂತಹ ಸ್ಥಿತಿಯೇ ಒದಗುತ್ತಿರಲಿಲ್ಲ. ಅಂದ್ರೆ ನಿನಗೆ ಆಯುಧ ಎನ್ನುವುದು ಒಂದೋ ಹೇಳು. ಹಲವು ಇತ್ತು, ಮುಸಲವೂ ಇತ್ತು. ಹೌದು, ಮಾತಾಡಬೇಕಾದಂತಹ ಹಲಾಯುಧವೇ ಮುಸಲವೇ ಮಾತನಾಡದೇ ಇರುವ ಕಾಲದಲ್ಲಿ ಹಾ. ಇವರೆಲ್ಲರೂ ಹಾ. ದುಷ್ಕೃತ್ಯಗಳನ್ನೆಸಗುತ್ತ ವಿಜೃಂಭಿಸುವುದಕ್ಕೆ ಕಾರಣವಾದದ್ದು. ನಮ್ಮ ಮುಸಲವೇ ಮಾತನಾಡದೇ ಇರುವಾಗ ಮತ್ತೊಂದು ಮುಸಲವೇ ಇವರ ನಾಶವನ್ನು ಬಯಸಿತ್ತು. ಇಲ್ಲಂತಾದ್ರೆ ಕಣ್ವರಂತಹ ಮಹಾಮುನಿಗಳ ದಂಡನ್ನೇ ಇವರು ನಿಂದಿಸುವ ಪ್ರಯತ್ನ ಮಾಡಿದ್ದಾರೆ ಎಂದಾದರೆ ನಮ್ಮಂತಹ ನಾಯಕರಿದ್ದು ಏನು ಫಲ ಹೇಳು? ನಾವು ನಾಯಕರಿದ್ದೇವೆ ಎನ್ನುವ ಹೆಚ್ಚುಗಾರಿಕೆಯೇ ಇವರ ಅಹಂಕಾರಕ್ಕೆ ಕಾರಣವಾಯಿತು. ಅದರಿಂದಲೇ ಅಧಪತನವಾಯಿತು. ಆದ್ದರಿಂದಲೇ ಋಷಿಗಳೇ ಮಾತನಾಡಿದ್ದಾರೆ ನೋಡು. ಆ ಕಾರಣದಿಂದ ಅವರು ಮಾಡಿದ್ದನ್ನು ಅವರು ಅನುಭವಿಸಲೇಬೇಕಷ್ಟೇ, ಅಷ್ಟೇ ಹೇಳಬೇಕು. ನನ್ನ ನಿರ್ಜೀವವಾದ ಆಯುಧ ಮಾತಾಡುವುದಕ್ಕಿಂತ ಹೆಚ್ಚು ನಿರ್ಜೀವವನ್ನು ಜೀವಂತಗೊಳಿಸಿದ ನೀನಿದ್ದೇ ಅಲ್ಲ. ಗುರು ಅರಿತು ಬಾರಿದನರು ಕಾದೆ ಬಿಡದಿ ಹರಿಯಮ್ಮ ವಂಶ ಮಾರಣವ ತಪ್ಪಿದನು ಬರಿದಾಯ್ಕೆಗಿಂದು ಶ್ರೀಕಾರುಣ್ಯ ದೊಡ್ಡನು ಗುರುಪುತ್ರನನ್ನು ಯಮನಿಲೆಯೂ ಪಡೆದೆ. ಅಣ್ಣ, ಎಷ್ಟು ಸರಳವಾಗಿ ಎಷ್ಟು ಸುಲಭದಲ್ಲಿ ಮುಗಿಸಿಬಿಟ್ಟೆಯೋ. ಮಾಡಿದ ಕರ್ಮ ಅನುಭವಿಸಿದ್ರು. ಮಾಡಿದ ಕರ್ಮ ನಮಗೆಲ್ಲ ಲೆಕ್ಕಕ್ಕೆ ಬರುವುದು ಯಾವಾಗ? ಓ ಬದುಕಿ ಸಾಯುವವರೆಗೆ ಏನನ್ನು ಮಾಡಿದ್ದಾನೋ ಅಲ್ಲಿ ಅಲ್ವೇ ನಾವೆಲ್ಲ ಕರ್ಮವನ್ನು ಲೆಕ್ಕ ಮಾಡುವುದು. ನೀನು ಹಾಗಲ್ಲವಲ್ಲ, ಅದರ ಆಚೆಗೆ ನಿಂತು ನೋಡಬಲ್ಲವ. ಒಂದು ಕಾಲದಲ್ಲಿ ನೀನೆಷ್ಟು ಎನ್ನುವುದಾಗಿ ಪರೀಕ್ಷೆ ಮಾಡುವುದಕ್ಕೆ ನಂದ ಗೋಕುಲದಲ್ಲಿರುವ ಗೋವುಗಳನ್ನೆಲ್ಲ ಬ್ರಹ್ಮದೇವ ಬ್ರಹ್ಮಲೋಕಕ್ಕೆ ಕೊಂಡು ಹೋಗಿದ್ದ. ಅವನಿಗೆ ಸವಾಲೆಸೆದಂತ ನೀನು ಇಲ್ಲಿ ಎಷ್ಟು ಗೋವುಗಳಿದ್ದಾರೋ, ಎಷ್ಟು ಗೋವುಗಳಿದ್ದಾವೆಯೋ, ಎಷ್ಟು ಗೋಪಾಲಕರಿದ್ದಾರೋ ಅವನ್ನೆಲ್ಲ ಮರುಸೃಷ್ಟಿಸಿದೆ. ಯಥಾ ರೀತಿಯಾಗಿ ನಂದ ಗೋಕುಲದಲ್ಲಿ ಜನಜೀವನ ನಡೆಯುವುದನ್ನು ಕಂಡು ಬ್ರಹ್ಮದೇವನಿಗೆ ತಲೆ ಬಿಸಿಯಾಯಿತು. ಒಂದು ಕಾಲಿಗೆ ಬಿದ್ದನಂತೆ. ಅಸಂಭವನೀಯವಾದದ್ದನ್ನು ಸಂಭವಿಸುವ ಹಾಗೆ ಮಾಡುವ ನಿನ್ನ ಒಂದೊಂದು ಪ್ರಕರಣ ಆಗಾಗ ನೆನಪಿಗೆ ಬರ್ತದೆ ಕೃಷ್ಣ. ವಿದ್ಯೆಯನ್ನು ಕಲಿತು ಹೊರಡುವ ವೇಳೆಯಲ್ಲಿ ಏನು ಗುರುದಕ್ಷಿಣೆ ಕೊಡಲು? ಯಾಕೆ ನಮಗೆ ಗುರುದಕ್ಷಿಣೆ? ನಮ್ಮ ಮಗನೇ ಇಲ್ಲ, ಬೇರೆ ಗುರುದಕ್ಷಿಣೆ ಯಾಕೆ? ಗುರುಗಳ ಕಣ್ಣಿನಲ್ಲಿ ಬಂದ ನೀರು
ಗುರುಪತ್ನಿಯ ಒಡಲಲ್ಲಿದ್ದ ಬೇಗೆ ಎರಡೂ ನಿನ್ನನ್ನು ಎಚ್ಚರಿಸಿತು. ಸತೇ ಹೋಗಿದ್ದ ಗುರುಪುತ್ರ ಮತ್ತೆ ತಂದೆಯಲ್ವೇನು? ಗುರುಪತ್ನಿಯ ಒಡಲ ಬೇಗೆ ಬೇರೆ, ಇಲ್ಲಿ ಸತ್ತಂತ ನಿನ್ನ ಮಕ್ಕಳ ತಾಯಂದಿರ ಒಡಲ ಬೇಗೆ ಬೇರೆ ಏನು? ಮಗನನ್ನು ಕಳೆದುಕೊಂಡೆ ಎನ್ನುವುದಾಗಿ ಕಣ್ಣೀರು ಸುರಿಸಿದ ಗುರುಗಳ ಕಣ್ಣೀರು ಬೇರೆ. ಮಕ್ಕಳನ್ನು ಕಳೆದುಕೊಂಡು ನಾವು ಭವಿಷ್ಯಕ್ಕೆ ಏನು ಮಾಡಲಿ ಎನ್ನುವುದಾಗಿ ಭವಿಷ್ಯತ್ತಿನ ಬಗ್ಗೆ ಹೊಳಪಿಲ್ಲದ ಕಂಗಳಿಂದ ನೋಡುತ್ತಾ ಕಣ್ಣೀರು ಸುರಿಸುತ್ತಿರುವಂತ ಯಾದವರ ಕಣ್ಣೀರು ಬೇರೆ ಏನು? ಬೇಡ. ಬ್ರಾಹ್ಮಣನಾದರೂ ನರಾಧಮವಾದ ಕೃತ್ಯವನ್ನು ಮಾಡಿದಂತ ಅಶ್ವತ್ಥಾಮ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ, ಎಲ್ಲವನ್ನು ಕಳೆದುಕೊಂಡ ಪಾಂಡವರ ಉತ್ತರಾಧಿಕಾರಿಯಾಗಿ ಉತ್ತರೆಯ ಗರ್ಭದಲ್ಲಿದ್ದ ಪರೀಕ್ಷಿತನನ್ನು ಕೊಂದಿತ್ತು. ಅವನಿಗೆ ಗರ್ಭದಲ್ಲಿ ಸಿಕ್ಕಿದ್ದು ಸಾವು. ಕೃಷ್ಣ, ನೀನು ಸಾವನ್ನು ಉಳಿಸುವ ಹಾಗೆ ಅವನನ್ನು ಕೊಲ್ಲಿಲ್ಲ. ಸಾವನ್ನಾದರೂ ಹೋಗಲಾಡಿಸಿ ದೇವನಾಗಿ ಕಂಡು ಅವನನ್ನು ಪೊರೆದೆ. ಯಾಕೆ? ಉತ್ತರ ಅಂಗಲಾಚಿ ಬೇಡಿಕೊಂಡಳು, ನನಗೇನು ಬೇಡ, ನನ್ನ ಮಗುವನ್ನು ಉಳಿಸಿ. ಉತ್ತರೆಯ ತಾಯಿಯ ಕಣ್ಣೀರು ಬೇರೆ, ಈ ಯಾದವರನ್ನು ಮಕ್ಕಳಂತೆ ಪಾಲಿಸಿದ ನಮ್ಮ ಕಣ್ಣೀರು ಬೇರೆ ಏನು? ಉತ್ತರಗಿದ್ದ ನೋವು ನಮ್ಮ ತಾಯಂದಿರಿಗೆ, ಈ ಕಳೆದುಕೊಂಡ ಮಕ್ಕಳ ತಾಯಂದಿರಿಗೆ ಇಲ್ಲ ಅಂತ ಭಾವಿಸಿದೆಯೇನು? ಕೆರೆ ತೊರೆಗಳ ನೀರು ಬತ್ತಿ ಹೋಗಬಹುದು ಕೃಷ್ಣ, ಸಾಗರದ ನೀರು ಬತ್ತಿ ಹೋಗುವುದಿಲ್ಲವಲ್ಲ. ಶ್ರೀಕಾರುಣ್ಯದೊಡಲು ಯಾಕೆ ಬರಡು ಭೂಮಿಯಾಯಿತು? ಸರಿ ಮಾಡಬಹುದಿತ್ತಲ್ಲ ಕೃಷ್ಣ, ಸರಿ ಮಾಡಬಹುದಿತ್ತಲ್ಲ. ಅಣ್ಣ, ಸಾಗರದ ಜಲ ಮಳೆಯಾಗಿ ನದಿಯಾಗಿ ಬದುಕು ಎಂದರೆ 3 ಆಯಾಮಗಳು. ನಿನ್ನೆ, ಇಂದು ಮತ್ತು ನಾಳೆ. ಸಾಮಾನ್ಯರಿಗಾದರೆ ನಿನ್ನೆ ಏನು ಅಂತ ಗೊತ್ತಿರಲಿಲ್ಲ, ಇಂದು ಗೊತ್ತಿದ್ದರೂ ನಾಳೆ ಏನಾಗುತ್ತದೆ ಎನ್ನುವ ಅರಿವೇ ಇರುವುದಿಲ್ಲ. ಕಳೆದ ಜನ್ಮ ಗೊತ್ತಿಲ್ಲ, ನಮಗೆ ಜನ್ಮಾಂತರದ ಬಗ್ಗೆ ಲಕ್ಷ್ಯ ಇದೆ. ಹೌದು. ಹಾಗಾದರೆ ನಾವಿದೆಲ್ಲವನ್ನೂ ನೋಡುತ್ತಾ ಇದ್ದೇವೆ. ನಮ್ಮಂಥವರು ಮೊದಲಾಗಿ ನಮ್ಮನ್ನು ನಾವು ನೋಡಿಕೊಳ್ಳಬೇಕು, ನಮ್ಮನ್ನು ನಾವು ನೋಡಿಕೊಳ್ಳಬೇಕು. ಅಂದರೆ ಎಲ್ಲಿಂದ ಬಂದಿದ್ದೇವೆ ಎನ್ನುವ ಅರಿವಿರಬೇಕು, ಯಾಕೆ ಬಂದಿದ್ದೇವೆ ಎನ್ನುವ ತಿಳಿವು ಇರಬೇಕು, ಯಾಕೆ ಮುಂದುವರಿಯುತ್ತೇವೆ ಎನ್ನುವಂತಹ ಜ್ಞಾನವೂ ಬೇಕು. ಬರುವಾಗ ನಾವು ಏನನ್ನೂ ಪಡೆದು ಬಂದದ್ದೇ ಇಲ್ಲ.
ಪರೀಕ್ಷಿತನಿಗೆ ಸಾವು ದೇವರು ಒಟ್ಟಿಗೆ ಗರ್ಭದಲ್ಲಿ ಕಾಣುವಾಗ ಹಾ ಸಾವು ಹೋಯಿತು, ದೇವರು ಉಳಿಸಿದ. ಯಾದವರೊಟ್ಟಿಗೆ ದೇವರು ಇದ್ರೂ ಸಾವು ಬಂತು. ನಾನು ಕೃಷ್ಣನಾಗಿ ಇಲ್ಲಿಗೆ ಬಂದೆ. ಹಾ ನೋಡುಗರಿಗೆ ಕೃಷ್ಣ ಅದೆಷ್ಟೋ ಮದುವೆಯಾಗಿ ಪ್ರಪಂಚದ ಬದುಕು ಏನು ಎನ್ನುವುದನ್ನು ತೋರಿಸಿಕೊಟ್ಟ ಎನ್ನುವುದೇ ಅರ್ಥ. ಆದರೆ ಉತ್ತರೆಯ ಗರ್ಭವನ್ನು ಉಳಿಸುವುದಲ್ಲಿ ನಾನು ಬದ್ಧನಾದದ್ದು ಹೇಗೆ? ಅಖಂಡವಾದಂತಹ ಬ್ರಹ್ಮಚರ್ಯವನ್ನು ನಾನು ಜೀವನದ ಉದ್ದಕ್ಕೂ ಪಾಲಿಸಿದ್ದೆ ಹೌದಾದ್ರೆ ಉತ್ತರೆಯ ಬಸಿರಲ್ಲಿದ್ದ ಆ ಶಿಶು ಉಳಿಯಲೇಬೇಕು ಎನ್ನುವ ಹಾಗೆ. ನೀನು ಉಂಡು ಉಪವಾಸಿಯಾಗಬಲ್ಲೆ, ಮದುವೆಯಾಗಿಯೂ ಬ್ರಹ್ಮಚಾರಿಯಾಗಬಲ್ಲೆ. ಹೌದು, ಮಗುವಾಗಿ ನಾನು ಬಂದದ್ದು. ಬೆಳೆಯುತ್ತಿರುವಾಗ ನನಗೆ ಬದುಕಿಗೆ ಬೇಕಾದ್ದನ್ನು ನಾನು ಸಂಪಾದಿಸುವಲ್ಲಿ ಕೆಲವು ಘಟನೆಗಳನ್ನು ನಾನೇ ಮಾಡಿದ್ದು. ಅಘವಿನಾಶಕ್ಕೆಂದು ಬರುವಂತಹ ಅವನಿವಾಸಿಗಳನ್ನು ಅರೆದು ನುಂಗ ಬಯಸಿದಂತಹ ಪಂಚಜನನನ್ನು ನಾಶ ಮಾಡುವ ಉದ್ದೇಶ. ಅದಕ್ಕೊಂದು ಗುರುದಕ್ಷಿಣೆ ಎನ್ನುವುದು ಮಾಧ್ಯಮ. ಗುರುಪುತ್ರನೆವನ ಪಂಚಜನ ವಧೆ ಪದೇ ಪ್ರಧಾನ. ಹಾಗೆಂದು ಪಂಚಜನ ವಧೆಯನ್ನು ಮಾಡಿದ ಮೇಲೆ ಪಾಂಚಜನ್ಯ ಎನ್ನುವಂತಹ ಶಂಕವನ್ನು ನಾನು ಪಡೆದುಕೊಂಡೆ. ಯಾಕೆ? ಎಲ್ಲವರ ಬದುಕಲ್ಲಿ ಹಸಿರಾಗಬೇಕು ಎನ್ನುವುದನ್ನು ಮೊಳಗಿಸುವಂತೆ. ಹಾಗೆಂದು ಅದೇ ಶಂಕಧ್ವಾನ ರಕ್ಕಸರಿಗೆ ಪಾತಾಳದಲ್ಲಿರುವಂತಹ ರಕ್ಕಸರ ಗರ್ಭಭಾಗಕ್ಕೂ ಕಾರಣವಾಗುತ್ತದೆ. ಅದನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎನ್ನುವುದೇ ಪ್ರಧಾನವಾದದ್ದು. ರಾಕ್ಷಸ ವಧೆ ಶಿಷ್ಟ ರಕ್ಷಣೆ. ಹೌದು, ಇದು ಮಾತ್ರ ಅದರಲ್ಲಿ ತಾತ್ಪರ್ಯ. ಹಾಗೆಂದು ನಾವು ಗಳಿಸಿದ್ದನ್ನು ಇಲ್ಲೇ ಉಳಿಸಬೇಕು, ಮತ್ತೆ ಗಳಿಸುವಲ್ಲಿ ಕಾರಣವಾದಂತಹ ಜಾಗಕ್ಕೆ ಅದನ್ನು ಕಳಿಸಬೇಕು. ನಾವು ಬಂದ ಹಾಗೆಯೇ ತೆರಳಬೇಕು ಎನ್ನುವುದೇ ಅರ್ಥ. ಅಣ್ಣ, ಸಾಗರದಲ್ಲಿ ಸಾಕಷ್ಟು ನೀರಿರ್ತದೆ, ಹೌದಲ್ಲ? ಸೂರ್ಯನ ತಾಪಕ್ಕೆ ಅದು ಆವಿಯಾಗುತ್ತದೆ, ಆ ಆವಿಯೇ ಮೋಡವಾಗ್ತದೆ. ಮೋಡವಾಗಿ ಅಲ್ಲಿಯೇ ಉಳಿಯುತ್ತದೋ ಹೇಳು? ಇಲ್ವಲ್ಲ, ಮಳೆಗಾಲದಲ್ಲಿ ಬೀಳ್ತದಲ್ಲ. ಮೋಡ ಕರಗಿ ಮಳೆಯಾಗಿ ಹರಿಯುತ್ತದೆ, ನದಿಯಾಗಿ ಮುಂದುವರಿಯುತ್ತದೆ, ತೊರೆಯನ್ನು ಕೆರೆಯನ್ನು ಸೇರಿ ಮತ್ತೆ ಸಾಗರ ಗರ್ಭವನ್ನೇ ಸೇರ್ತದೆ. ಅಂದ್ರೆ ಮೂಲ ಸ್ವರೂಪವನ್ನೇ ಹೊಂದುತ್ತದೆ ಎನ್ನುವುದೇ ಅರ್ಥ. ಹಾಗಿರುವಾಗ ನಾವು ಅದೇ ಮೂಲವನ್ನು ಸೇರಬೇಕು ತಾನೆ. ಒಬ್ಬ ಮಾನವ ಸಂಬಂಧಿಯಾಗಿ ನಾವು ಆಲೋಚಿಸುವುದಲ್ಲ. ವ್ಯಕ್ತಿಯಾದರೂ ಸರಿ, ಶಕ್ತಿಯಾದರೂ ಸರಿ, ತಾನು ಮಾಡಿದಂತಹ ಇದುವರೆಗಿನ ಕರ್ತವ್ಯದ ವಿಮರ್ಶೆ ಅಥವಾ ಸಿಂಹಾವಲೋಕನ ಮಾಡಬೇಕಾದದ್ದು ಅಗತ್ಯ. ಒಮ್ಮೆ ಸರಿಯಾಗಿ ನಿನ್ನನ್ನೂ ನೋಡು, ನನ್ನನ್ನೂ ನೋಡು. ನಿನಗೆ ಮೂಲದಲ್ಲಿ ಮೇಘಸ್ವರ ಕೇಳ್ತದೆ, ನನಗೆ ನಾಗಸ್ವರ ಕೇಳ್ತದೆ. ಸಾಗರದ ಬಳಿಗೂ ದಿನ ಚಿರತನಾಗಿ ಮನವೇ ಗುರಿಯಲಿ ನಾಗರವ ದೇವ, ಇಲ್ಲಿಯವರೆಗೆ ತಮ್ಮ ಎನ್ನುವುದಾಗಿ ಭಾವಿಸಿದ್ದೆ. ಒಳಗಿನ ಮೂಲ ಏನು ಎನ್ನುವುದಾಗಿ ಎಚ್ಚರಿಸಿದೆ. ನೀನು ಮೇಘಸ್ವರದ ಉಪಮೆಯನ್ನು ಕೊಡುವಾಗ ನನ್ನೊಳಗಿರುವಂತಹ ನಾಗಸ್ವರ ಹೊರಡಿಸ್ತಾ ಇದ್ದಾನೆ. ಕೇಳಿಸಿತು ನನಗೆ. ಆಹಾ, ಏನು ಸೌಭಾಗ್ಯ, ಏನು ಸೌಭಾಗ್ಯ! ನಿನ್ನ ಭೃತ್ಯನಾಗಿ, ನಿನ್ನ ಹಾಸಿಗೆಯಾಗಿ ಬಿದ್ದಿದ್ದ ನನಗೆ ಒಂದು ಜನ್ಮದಲ್ಲಿ ನಿನ್ನಿಂದ ಸೇವೆ ಮಾಡಿಸಿಕೊಳ್ಳುವ ಸೌಭಾಗ್ಯ. ಬಹುಶಃ ಹೀಗಿರಬೇಕು. ಅನನ್ಯವಾಗಿ ಸಮರ್ಪಣಾ ಭಾವದಿಂದ ಯಾವನು ದೇವರ ಸೇವೆ ಮಾಡ್ತಾನೆ ಅವನನ್ನು ದೇವರೇ ಸೇವಿಸುವುದಕ್ಕೆ ಬರ್ತಾನೆ ಎನ್ನುವುದಾಗಿ ಲೋಕಮುಖಕ್ಕೆ ತೋರಿಸುವುದಲ್ಲದೆ ಇದ್ರೆ ನಿನ್ನ ಸೇವೆಯನ್ನು ಕೈಗೊಂಡು ನನಗೇನು? ಆಹಾ, ನನ್ನ ಮಾವ, ನನ್ನ ಮೈದುನ, ನನ್ನ ತಮ್ಮ, ನನ್ನ ಅಣ್ಣ, ನನ್ನ ಅಳಿಯ, ನನ್ನ ಬಾಂಧವರು
ಯಾವುದೂ ಇಲ್ಲ. ಒಂದು ರೆಂಬೆಯ ಮೇಲೆ ಹಲವಾರು ಪಕ್ಷಿಗಳು ಕುಳಿತುಕೊಂಡ ಹಾಗೆ ಋಣಾನುಬಂಧ ಇರುವವರೆಗೆ ಮಾತ್ರ. ಜೋರಾದ ಗಾಳಿ ಬೀಸುವಾಗ ಹೇಗೆ ರೆಂಬೆಯಿಂದ ಹಕ್ಕಿ ಪಕ್ಷಿಗಳು ಹಾರಿ ಹೋಗ್ತದೋ ಹಾಗೆ ಋಣಾನುಬಂಧ ಎನ್ನುವುದು ತೀರಿ ಹೋಗುವಾಗ ಹಾರಿ ಬರುವಂತಹ ನಿಜವಾದ ನಮ್ಮ ಅಲೌಕಿಕದ ಗಾಳಿ ಎಲ್ಲ ಸಂಬಂಧವನ್ನು ಹೊಡೆದೋಡಿಸಿ ಬಿಡ್ತದೆ. ತನ್ನತನವನ್ನು ಕಳೆದುಕೊಳ್ಳದೆ ನದಿ ಸಾಗರವನ್ನು ಸೇರಿ ಪ್ರಯೋಜನ ಇಲ್ಲ. 1000 ನದಿ ಸೇರಲಿ, ಈ ಕಡೆ ಪಶ್ಚಿಮದಿಂದ ಆ ನದಿ ಸೇರಿದ್ದು, ಈ ಕಡೆ ಉತ್ತರದಿಂದ ಈ ನದಿ ಸೇರಿದ್ದು ಅಂತ ಸಾಗರದಲ್ಲಿ ನದಿಯನ್ನು ಯಾರು ಹುಡುಕುವುದಿಲ್ಲ. ಸಾಗರವನ್ನು ನದಿ ಸೇರಿದ ಮೇಲೆ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ನದಿಯಂತೆ ಇರುವಂತಹ ಬಲರಾಮನ ಜನ್ಮ ಯಾವಾಗ ಸೇರಬೇಕಾದಂತಹ ನಾಗಸ್ವರದೊಂದಿಗೆ ಲೀನವಾಯಿತು, ವಿಶೇಷವಾದಂತಹ ಹುಟ್ಟು ಆದಿಶೇಷನದ್ದು ಎನ್ನುವುದಾಗಿ ಗೊತ್ತಾಯಿತು. ಇನ್ನು ಈ ಸಾಮಾನ್ಯವಾದ ಅಶಾಶ್ವತವಾದಂತಹ ಸಂಬಂಧಕ್ಕೆ ಬೇಕಾಗಿ ಕಣ್ಣೀರು ಸುರಿಸಬೇಕಾದ ಪ್ರಮೇಯ ಉಂಟೆ. ಎಲ್ಲ ಬಾಂಧವ್ಯದ ಮೋಹವನ್ನು ಬಿಟ್ಟೆ. ಒಂದು ಬಾರಿ ಮಣ್ಣಿನ ಮಡಕೆ ಆದ ಮೇಲೂ ಕುಂಬಾರನ ಚಕ್ರ ಮತ್ತೆ ಮತ್ತೆ ತಿರುಗುವಂತೆ. ಏನೋ ತಮ್ಮ, ಬ್ರಹ್ಮಾಂಡವನ್ನು ತೋರಿಸಿದ ಮೇಲೂ ಯಶೋದೆಯ ಮಡಿಲಲ್ಲಿ ನಿನಗೆ ಮಗುವಾಗಿ ಮಲಗಬೇಕು ಅಂತ ಕಂಡಿತು. ಲೋಕನಾಯಕನಾದರೂ ನೀನು ಎಲ್ಲಿ ಹೋಗುತ್ತಿ ಅಂತ ತಂದೆ ತಾಯಿ ಹುಡುಕುವ ಹಾಗ ಆಯಿತು. ಯಾಕಂದ್ರೆ ಈ ಪ್ರಪಂಚದ ಬಾಂಧವ್ಯ ಇನ್ನು ನನಗಿಲ್ಲ. ಆದರೆ ಕೊನೆಯ ಬಾರಿ ನಮ್ಮನಾದಂಥ ನಿನ್ನ ಈ ಜನ್ಮದಿಂದ ನಾನು ಬಿಡುಗಡೆಗೊಳ್ಳುವ ಮೊದಲು ಒಮ್ಮೆ ಅನುಜನಂಬಿ ಮೈದಳವಿ ಸಂಘರ್ಷಣ ಯೋಗ ಮಾರ್ಗದಿಗಾಯ ತ್ಯಜಿಸಿ ನಿನ್ನಾಗಮನ ಸ್ವಾಗತಿಸಿ ಮುನ್ನಡೆವೆ ನಿಂದು ಅನುಜನಪಿ ನಿನ್ನಾಗಮನ ಸ್ವಾಗತಿಸಿ ಮುನ್ನಡೆವೆ ನಿಂದು ಅಲ್ಲಿಯವರೆಗೆ ಬರುವಾಗ ನೀನು ಬರುವವರೆಗೆ ಕಾದುಕೊಂಡು ಹಾಸಿಗೆಯಾಗಿ ಬಿದ್ದಿರಬೇಕಾದಂತಹ ಸಮರ್ಪಣಾ ಭಾವ ನನ್ನದು. ಯಜಮಾನ ಬರುವಾಗ ಹಾಸಿಗೆ ಬಿಡಿಸಿಡುತ್ತದೆ. ಅಲ್ಲಿ ಆ ವಿಷತಲ್ಪದ ಮೇಲೆ ಮಲಗುವಂತ ನಿನ್ನ ಒಟ್ಟಿಗಿನ ಸಾಂಗತ್ಯ ಎಷ್ಟು ಸುಖ. ಇಲ್ಲಿ ಆಗಾಗ ಕಣ್ಣೀರು, ಆಗಾಗ ದುಃಖ, ಆಗಾಗ ಎಡವಿಕೆ, ಆಗಾಗ ತೊಡರುವಿಕೆ. ಈ ಕೆಟ್ಟ ಪ್ರಪಂಚ ಎಷ್ಟೊಂದು ಕಠೋರ, ಎಷ್ಟೊಂದು ಕಠೋರ. ಆ ಕ್ಷೀರ ಸಾಗರದ ಸೌಭಾಗ್ಯದಲ್ಲಿ ಹಾಸಿಗೆಯಾಗಿ ಮಲಗುವ ಮೊದಲು ಪದ್ಮಾಸನ ಸ್ಥಿತನಾಗಿ ಯೋಗ ಮಾಯೆಯಲ್ಲಿ ನನ್ನನ್ನು ನಾನು ಐಕ್ಯಗೊಳಿಸಿ ಅಲ್ಲಿಗೆ ತೆರಳುತ್ತೇನೆ. ಬಾ 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 ಬಾ. ಕಳವಿದಾರಣ ಯೋಜಿಸಿದ ಇಳಗಿಳಿದ ಕಾರ್ಯಗಳೆಲ್ಲ ತೀರಿದು ಒಳಸೇದರು ತನ್ನನುಸರಿಸುತ್ತ ಬಂದವರು ಉಳಿದು ಮಾಡುವುದೇನು ಬೆಳಗಿಯ ನಿಲದ ಬಂಧವ ಸಡಲಿದೆನು ಮನವಿಳವೆ ಕಂಬನಿಯುರುಳಿದ ಜನ ಬೆಳೆದಿರುವ ನನಗೆ ಕಳವಿದಾರನ ಯೋಜಿಸಿದ ಎಲ್ಲವೂ ತೀರಿ ಹೋಯಿತಲ್ಲ. ಒಬ್ಬ
ಮೆತ್ತೆಯಾಗಿದ್ದವ ಅಣ್ಣನಾಗಿಯೇ ಬಂದ, ಮತ್ತೆ ಮೆತ್ತೆಯಾಗುವುದಕ್ಕಾಗಿಯೇ ಸಿದ್ಧನಾದ. ಮೆತ್ತೆಯಲ್ಲಿ ನಾನು ಮಲಗುವುದಕ್ಕೆ ಹೋಗಬೇಕು ಅಂತಾದರೆ ಇಲ್ಲಿಗೊಂದು ತೆರೆಯನ್ನು ನಾನು ಎಳೆಯಲೇಬೇಕಲ್ಲ. ಹೌದು ಹೌದು, ಇದು ನಾಟಕಾಂತ್ಯದ ಸಂದರ್ಭ. ರಂಗನಾಯಕ ನಾಟಕದಿ ಸಂಘಟಿಸಿದ ವಿಯೋಗ ದುಃಖವು ಕೈಗಿಡಿಗೆ ನರಭಾವದಿ ಸಂಘಟಿಸಿದ ವಿಯೋಗ ದುಃಖವು ಕೈಗಿಡಿಗೆ ನರಭಾವದಿ ನೆಲವನ್ನು ಅಗಲುವಾಗ ಆ ಒಲವು ಎನ್ನುವುದು ಮತ್ತಷ್ಟು ಮತ್ತಷ್ಟು ಗಟ್ಟಿಯಾಗುವುದಕ್ಕೆ ಆರಂಭವಾಗುತ್ತದೆ. ಹಾಗೆಂದು ಆ ಒಲವು ಎನ್ನುವುದು ಬರೇ ನೆಲದ ಮೇಲಿದ್ದ ಒಲವಲ್ಲ, ನೆಲದಲ್ಲಿಯೇ ಒಡನಾಡಿಗಳಾಗಿ ಬದುಕು ಹಂಚಿಕೊಂಡ ಆ ಸಂಬಂಧಗಳ ಒಲವು, ಅದೇ ಜೀವಿತದುದ್ದಕ್ಕೂ ಒದಗಿ ಬಂದಂತಹ ಬಲವು. ಆ ಬಲವೆಲ್ಲವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಈ ಕಾಲದಲ್ಲಿ ನನಗೆ ಒದಗಿ ಬಂತಲ್ಲ. ನಮ್ಮಮ್ಮ ದೇವಕೀ ದೇವಿಯ ಬಸಿರ ಹಸದಾಗಿ ಪ್ರಾದುರ್ಭವಿಸುವ ಕಾಲದಲ್ಲಿ ನಗು ನಗುತ್ತಲೇ ನಾನು ಪ್ರಪಂಚದ ಬೆಳಕನ್ನು ಕಂಡವ. ನಮ್ಮಮ್ಮನಾದರೂ ಅಳುತ್ತಿದ್ದಳಂತೆ ನನ್ನನ್ನು ಉಳಿಸುವುದಕ್ಕಾಗಿ, ಲೋಕದ ಮಂದಿಗಳ ಸಂಕಷ್ಟವನ್ನು ನಿವಾರಿಸುವುದಕ್ಕಾಗಿ, ಅವರೆಲ್ಲರನ್ನು ಉಳಿಸುವುದಕ್ಕಾಗಿ ನಗು ನಗುತ್ತಲೇ ಬಂದವನು ನಾನು. ಹೋಗಲೇಬೇಕಾದಂತಹ ಸಂದರ್ಭ ಇದು. ಕಷ್ಟವಾಗುತ್ತಿದೆ, ಬಹಳ ಕಷ್ಟವಾಗುತ್ತಿದೆ. ಕಷ್ಟವಾಗುತ್ತಿದೆ ಕಷ್ಟವಾಗುತ್ತಿದೆ ಎಂದು ಹೇಳಿದವರ ಕಣ್ಣೀರನ್ನು ಒರೆಸುವುದಕ್ಕೆ ಬಂದಂತಹ ನಾನು ಕಣ್ಣೀರು ಸುರಿಸುವಂತಹ ಸಂದರ್ಭ ಒದಗಿತಲ್ಲ. ಅದರ ಅರ್ಥ ಏನು? ಎಲ್ಲವನ್ನು ಕಳೆದುಕೊಂಡು ನಿರ್ಗಮಿಸುವ ಹಂತದಲ್ಲಿ ನರಭಾವವೆನ್ನುವುದೇ ನನ್ನಲ್ಲಿ ಒಡಮೂಡಿತಲ್ಲ. ನಾಯಕನಾಗಿ ಮೆರೆದವನು, ರಂಗನಾಯಕನಾಗಿ ಮೆರೆದವನು ನಾನು. ಬದುಕೆನ್ನುವಂತಹ ಈ ನಾಟಕಕ್ಕೆ ಅಂತ್ಯವನ್ನೆಳೆಯುವಂತಹ ಸಂದರ್ಭ ಇದೆ. ಮತ್ತೊಮ್ಮೆ ನೆನಪಾಗುತ್ತಿದೆ ಗಾಂಧಾರಿ ದೇವಿ ಆಡಿದಂತಹ ಶಾಪವಾಕ್ಯ ಕರ್ಣಗಳಲ್ಲಿ ಅದೇ ಅನುರಣಿಸುತ್ತಲೇ ಇದೆ. ಅದನ್ನೇ ಕೇಳುತ್ತಾ ನಾನು ಬಂದದ್ದು ಮೂರ್ತಿತ್ರಯರೇ ಐಕ್ಯವಾಗಿರುವಂತಹ ಎತ್ತರದ ಮರದ ಬುಡಕ್ಕೆ. ಸರಿ, ಎಲ್ಲವನ್ನು ಕಳೆದುಕೊಂಡು ವಿಶ್ರಾಂತಿಯನ್ನು ಹೊಂದುವುದಕ್ಕೆ ಈ ಮರದ ಬೇರೆ ಸಾಕು. ಮರದ ಬೇರೆ
ಅರಿದು ಹರಹರ ಎನ್ನುವುದ ಅಗವಿನಿ ಜಲ್ಯ ಪಾದಕ್ಕೆ ವಿಕಟ ತನ್ನ ಜಗಗಿದೆಯೋ ತಿಳಿಯಲಿ ಜಗದುಡಿಯ ಸೌಗರಿ ನರಕವ ಮುಗಿಸು ಎನ್ನ ಅಳುವ ಶಬ್ದ ಯಾರದು ಅಂತ ಕೇಳುತ್ತಾ ಮುಂದೆ ಬಂದೆ ಅಂತ ಆದ್ರೆ ಜಗದೊಡೆಯನದ್ದೇ. ಅಯ್ಯೋ ಶಿವನೇ, ತಿಳಿಯದ ಹಾಗೆ ಹೋಯ್ತಲ್ಲ. ಪ್ರಯೋಗಿಸಿದಂತಹ ಬಾಣ ನಿಮ್ಮ ಪಾದಕ್ಕೆ ತಾಗಿದೆ. ಸ್ವಾಮಿ, ನನ್ನನ್ನು ಕ್ಷಮಿಸಬೇಕು. ಇದು ಯಾವ ಪಾದ? ಅಗವಿನಾಶಿನಿ ಹರಿಯುವುದಕ್ಕೆ ಕಾರಣವಾದಂತಹ ಪಾದ. ಈ ಪಾದಕ್ಕೆ ನಾನು ನೋವು ಮಾಡಿಕೊಟ್ಟೆ ಅಲ್ಲ, ನೋವು ಮಾಡಿಬಿಟ್ಟೆ ಅಲ್ಲ. ಇದು ನನ್ನಿಂದ ಬೇಕು ಅಂತ ಮಾಡಿದಂತಹ ಅಪರಾಧ ಅಲ್ಲ ಸ್ವಾಮಿ. ಮನ್ನಿಸಬೇಕು, ನಮ್ಮನ್ನು ಮನ್ನಿಸಬೇಕು ಸ್ವಾಮಿ, ಮನ್ನಿಸಿ. ಅಯ್ಯ, ಪದುಮನಾಭನು ವೇದ ಬೆದರದಿರು ಕೈದಾದ ವಿಧಿವರೆಗೆ ಮೀರುವರೆ ಜಗದೊಳ್ಳಾರರಿವರೇ ಉದಜಿಯಂತಗಿರುವ ಕಡೆ ಬುದಲ ಶೇಷವನರಿಲ್ಲ ತನು ತ್ಯಜಿಸ ಬಗೆದಿ ಬೆದರದಿರು. ಅಯ್ಯ ವ್ಯಾಧನೆ, ಯಾಕಯ್ಯ ಹೆದರುತ್ತಿ? ಹೆದರಬೇಡವಯ್ಯ. ಮತ್ತೆ ಎಲ್ಲದಕ್ಕೂ ಒಂದು ನಿಮಿತ್ತ ಎನ್ನುವುದು ಇದೆ. ಹೌದೇ? ನಾನು ಈ ಭುವಿಯನ್ನು ತೊರೆಯುವ ಕಾಲಕ್ಕೆ ನೀನೇ ಒದಗಿ ಬಂದದ್ದು. ಆ ಒನಕೆಯ ಮೊನೆ ನಿನ್ನ ಬಾಣದ ಮೊನೆಯಲ್ಲಿದ್ದುದರಿಂದಲೇ ನನ್ನ ನಾಶಕ್ಕೆ, ಯಥಾರ್ಥವಾಗಿ ಹೇಳುವುದಾದ್ರೆ ನನ್ನ ಅವತಾರದ ಅಂತ್ಯಕ್ಕೆ ಕಾರಣವಾಯಿತು. ಆ ಮೂಲಕವಾಗಿ ನೀನು ನನಗೆ ಸಹಾಯಿಯಾಗಿ ಒದಗಿ ಬಂದಿ. ಪುಣ್ಯದ ಕೃತವನ್ನೇ ನೀನು ಮಾಡಿದ್ದಿ ಎಂದಾದರೆ ನೀನು ಪಾಪ ಪ್ರಜ್ಞೆಯಿಂದ ಬಳಲಬೇಕಾದದ್ದೇ ಇಲ್ಲ. ಅದೋ ವಿಮಾನವೊಂದು ಬರುತ್ತಾ ಇದೆ, ವಿಶೇಷವಾದದ್ದು. ಆ ವಿಮಾನವನ್ನು ಏರಿ ನೀನು ಸ್ವರ್ಗಲೋಕವನ್ನು ಸೇರಿ ಸೂರ್ಯವರ್ಣಾರದ ಹಯಗಳು ಹಾರಿ ನಮಗೆ ಗೊಂಡಿದ್ದು ದಾರು ಗಂಗಿ ತೈದರಿಯು ದಾರುಣಿಯರು ಬರದ ಮೇಲೆ ಶರದಿಯ ಕಾಲವು ಸಕಾಲವಾಗುವಂತಹ ಸಂದರ್ಭವೇ ಒದಗಿತಲ್ಲ. ಎಲ್ಲವೂ ಬರಿದಾಗುತ್ತಾ ಇದೆ. ವಿಮಾನವನ್ನೇರಿ ವ್ಯಾಧ ಸ್ವರ್ಗವನ್ನು ಸೇರುವ ಈ ಸಂದರ್ಭದಲ್ಲಿಯೇ ನನ್ನೊಳಗಿದ್ದ ಎಲ್ಲ ಸುವಸ್ತುಗಳು ಒಂದೊಂದಾಗಿಯೇ ನನ್ನಿಂದ ದೂರವಾಗುವ ಕಾಲ. ಪ್ರಪಂಚದ ಆತ್ಮವೆನಿಸಿದಂತಹ ಕೌಸ್ತುಭಮಣಿ, ಪಂಚ ತನ್ಮಾತ್ರಗಳಾದಂತಹ ವೈಜಯಂತಿ ಮಾಲೆ, ಪಂಚಭೂತಗಳಿಗೆ ಕಾರಣವಾದಂತಹ ರಾಜಸಹಂಕಾರವು ತಾಮಸಹಂಕಾರವು ಶಂಖವಾಗಿತ್ತು, ಚಕ್ರವಾಗಿತ್ತು, ಗದವಾಗಿತ್ತು, ಪದ್ಮವಾಗಿತ್ತು. ಎಲ್ಲವೂ ಒಂದೊಂದಾಗಿ ನನ್ನ ನಗಲು ಹೋಗುವ ಸಿದ್ಧತೆಯಲ್ಲಿದ್ದೇವೆ. ನೋಡಿದ್ರೆ ಏನದು? ಬಲಾಹಕ, ಮೇಘಪುಷ್ಪ, ಶೈಪ್ಯ, ಸುಗ್ರೀವ ಎನ್ನುವಂತಹ ಹೆಸರನ್ನೇ ಹೊಂದಿದಂತಹ ಹಯಗಳಿರುವಂತಹ ಸೂರ್ಯವರ್ಣದ ರಥವನ್ನೇರಿ ಅದೆಲ್ಲವೂ ಆ ಕಡೆಗೆ ಸಾಗಿತಲ್ಲ. ಬ್ರಹ್ಮಾಂಡೋದರ ಭರಿತನಾದಂತಹ ನಾನು ಎಲ್ಲವೂ ಬರಿದಾಯಿತು. ವೈಕುಂಠದಲ್ಲಿದ್ದುಕೊಂಡು ಷಡ್ರಸೋಪೇತ ಭೋಜನವನ್ನು ಭುಂಜಿಸಿದರೂ ನಾನು ನಿರಾಹಾರಿಯಾಗಿದ್ದೆ. ಹಾಗಾದರೆ ಈ ಕಾಲಕ್ಕೆ ನನಗೆ ಹಸಿವಾಗುತ್ತಿದೆ. ಅಮ್ಮ ಬ್ರಹ್ಮಾಂಡ ವ್ಯಾಪಿಸಲು ಒಮ್ಮೆದ ಜರ ಗಿಳಿಗೆ ಬೊಮ್ಮ ಬಿದ
ಕೊಂಬಿನಿಯ ನರಗರೀರವದಿರಿ ವೈಗುಂಠದಿರದಾರಲು ಅಮ್ಮ ಎನ್ನುವ ಹಾಗೆ ನಾನು ಕೂಗಿದೆ. ಒಮ್ಮೆಲೆ ಮೌನವಾವರಿಸಿದಾಗ ಗೆಜ್ಜೆಯ ಸದ್ದು ನನ್ನತ್ತ. ನೋಡಿದರೆ ಯಾರು? ದೇವಕೀ ದೇವಿ, ಯಶೋಧ ಮಾತೆ, ಮತ್ತೊಬ್ಬಳು ಪೂತನಿ. ದೇವಕಿಯಾದರೂ ನನ್ನನ್ನು ಹೊತ್ತು ಹೆತ್ತವಳು, ಯಶೋಧೆಯಾದರೂ ನನ್ನನ್ನು ಪಾಲಿಸಿದವಳು. ಆದರೆ ಪೂತನಿ ಯಾಕೆ ಬಂದಳು? ಹಾಡಿದಳಲ್ಲ ನೊಂದು. ನನ್ನ ಹಾಲನ್ನು ಕುಡಿದು ನನ್ನನ್ನು ತಾಯಿಯಾಗಿಸಿದವ ಕಂದ ಕರೆದಾಗ ಬರಲಿರಾದೀತೆ ಎನ್ನುವ ಹಾಗೆ. ಹಾಗಾದರೆ ಪೂತನಿಯಲ್ಲಿಯೂ ತಾಯಿತನವನ್ನು ಜಾಗೃತಗೊಳಿಸಿದವನು ನಾನು. ಪೂತನಿಯಲ್ಲಿಯೂ ತಾಯಿತನವನ್ನು ಜಾಗೃತಗೊಳಿಸಿದವನು ನಾನು. ಅಮ್ಮ! ಬೊಮ್ಮ ಬರ ಜೀವನೊಡನೆ ದುರರು ಸುಮ ಮಳೆಗರಿ ಒಮ್ಮದಿ ಕರೆ ಬಿಡಿರುವಾಗದಿರಿ ಕರೆದು ಸುಮ್ಮದದು ತೀರದಾಗರ ಹೋಗಿಸುತ್ತ ಕೊಡಮಟ್ಟು ಸಂಸ್ಕೃತಿ ಸಾಧು ಸಂತರೆಲ್ಲರೂ ಸಂಕಷ್ಟಕ್ಕೆ ಒಳಗಾದ ಕಾಲದಲ್ಲಿ ಭೂದೇವಿಯು ಬ್ರಹ್ಮಾದಿ ಸುಮನಸರ ನಡಗೋಡಿಕೊಂಡು ನನ್ನಲ್ಲಿ ತೋಡಿಕೊಂಡದು ಇದೇ ಸಂದರ್ಭದಲ್ಲಿ. ಹೀಗೇ ಇದ್ದಾಗ ಅವರೆಲ್ಲರೂ ಈಗ ಬಂದು ಸೇರಿದ್ದೇವೆ. ಸರ್ವ ನಾಶವನ್ನು ಮಾಡಿ ದುಷ್ಟರ ನಿಜವಾದ ನಾಶ ಏನು ಎನ್ನುವುದನ್ನು ತೋರಿಸಿಕೊಟ್ಟು ಮತ್ತೆ ವೈಕುಂಠವನ್ನು ಸೇರಿದ ಈ ಗಳಿಗೆಯಲ್ಲಿ ಸುಮಮಳೆಯನ್ನು ಸುರಿಸುತ್ತಾ ಇದ್ದಾರೆ. ಹಾಗಾದರೆ ವೈಕುಂಠದಲ್ಲೇ ಇದ್ದು ಮುಂದಿನ ಕಾಯಕವನ್ನು ನಾನು ನಡೆಸಲೇಬೇಕು. ಲೋಕಕ್ಕೆ ಶುಭವನ್ನು ಒದಗಿಸಬೇಕು. ಮಂಗಲಪ್ರದವಾಗಿ ಸಾಗುತ್ತಾ ಉಂಟು. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಕೆಲವು ದಿವಸಗಳು ನಮ್ಮ ಹಸ್ತಿನದಲ್ಲಿ ಭಯಂಕರದ ಉತ್ಪಾತ ಅಪಶಕುನ ಕಾಣುತ್ತಾ ಇದ್ದೇವೆ. ನರಿನಾಯಿಗಳ ರಜಾಟ, ಕತ್ತೆಗಳ ಗಿರಿಜಾಟ, ಗೋವುಗಳ ಕಣ್ಣೀರು. ನಿನ್ನೆ ರಾತ್ರಿ 4ನೇ ಜಾವದಲ್ಲಿ ನಾನು ಕಂಡಂತ ಕೆಟ್ಟ ಕನಸು. ಎತ್ತರವಾದಂತ ಪ್ರದೇಶದಿಂದ ನನ್ನ ದೇವರು, ನನ್ನ ಭಾವನವಾದಂತ ಶ್ರೀಕೃಷ್ಣ ಪರಮಾತ್ಮ ದೊಡ್ಡದಾದ ಪ್ರಪಾತಕ್ಕೆ ಬಿದ್ದಂತ ಘೋರ ದೃಶ್ಯ. ಬೀಳುವ ಸಂದರ್ಭದಲ್ಲಿ ಪಾರ್ಥ ಎಂಬುದ ಗಟ್ಟಿಯಾಗಿ ಕರೆದಂತ ಧ್ವನಿ. ಹಾಗಾದ್ರೆ ಇದು ಅಮಂಗಲವಲ್ವೇ? ನನ್ನ ದೇವರಿಗೆ ಏನಾಗಿ ಹೋಯಿತು? ಯಾಕೆ ಹೀಗೆ ಕನಸು ಬಿತ್ತು? ಬೆಳಗಿನ ಹೊತ್ತಲ್ಲಿ ಕಣ್ಣದಿರಿದು ನೋಡ್ತೇನೆ, ನಮ್ಮ ಹತ್ತಿರಕ್ಕೆ ಬಂದವ ಶ್ರೀಕೃಷ್ಣ ಸಾರಥಿ, ಶ್ರೀಕೃಷ್ಣ ಶೂನ್ಯವಾದ ರಥ. ಯಾಕೆ ಬಂದ ಎಂಬುದಾಗಿ ಕೇಳಿದಾಗ, ಅದು ಶೀಘ್ರವಾಗಿ ನೀನು ದ್ವಾರಕ್ಕೆ ಬರಬೇಕು,
ಕೃಷ್ಣಸ್ವಾಮಿ ಅಪ್ಪಣೆಯಾಗಿದೆ ಎಂಬುದಾಗಿ ತಾರಕರು ಹೇಳಿದಂತ ಮಾತು ತಡ ಮಾಡುವುದು ಸರಿಯಲ್ಲ. 10 ಗಂಟೆ ಏನನ್ನು ಕಾಣುತ್ತಾ ಇದ್ದೇನೆ? ಎಲ್ಲಾ ಕಡೆ ಶೂನ್ಯ ಆವರಿಸಿ ಹೋಗಿದೆ, ಎಲ್ಲಾ ಕಡೆ ಸ್ಮಶಾನ ಮೌನ ಆವರಿಸಿ ಹೋಗಿದೆ. ದ್ವಾರಕೆಯ ಬೀದಿಯಲ್ಲಿ ದಟ್ಟವಾದ ಜನಸಂದಣಿ, ಯಾರೊಬ್ಬರು ಕಾಣುತ್ತಾ ಇಲ್ಲ. ಎಲ್ಲ ಮನೆಯಲ್ಲಿ ಆಳುವ ದೃಶ್ಯ ನೋಡುತ್ತಾ ಇದ್ದೇನೆ. ಅದೋ ಮಕ್ಕಳು ಚೀರಾಡುವಂತಹ ದೃಶ್ಯ, ಅದೆಷ್ಟು ಹೆಂಗಸರು ಕೂಗುವಂತ ನನ್ನ ಕರ್ಣ ಕೇಳುವಂತ ಧ್ವನಿ. ಯಾಕೆ, ಏನು, ಹೇಗೆ ಎಂಬುದಾಗಿ ಯಾರಲ್ಲಿ ಪ್ರಶ್ನೆ ಮಾಡೋಣ? ನನ್ನನ್ನು ಕರೆದುಕೊಂಡವ ಬಂದವ ಈ ದಾರುಕ ತಾನೇ. ಏನಾಯ್ತೆಂಬುದಾಗಿ ಕೇಳಿದಾಗ ಅವನ ಬಾಯಿಂದ ಬಂದಂತಹ ಮಾತುಗಳು, ಪ್ರಭಾಸ ತೀರದಲ್ಲಿ ಯಾದವ ವೀರರು ಕೆಂಡದ ಚಟಕ್ಕೆ ಬಿದ್ದು ಅವರೊಳಗೆ ಬಡಿದಾಡಿಕೊಂಡು ಸತ್ತು ಹೋದರಂತೆ. ಎಲ್ಲವನ್ನು ನಿಯಂತ್ರಣ ಮಾಡುವಂತ ಬಲಭದ್ರ ಸ್ವಾಮಿ ಈ ದಾರುಣ ದೃಶ್ಯ ನೋಡಲಾರದೆ ಆ ಯಮುನಾ ನದಿಯಲ್ಲಿ ನಿರ್ಯಾಣ ಹೊಂದಿದ. ಯಾದವರನ್ನು, ಪ್ರಪಂಚವನ್ನು ರಕ್ಷಣೆ ಮಾಡುವಂತ ನಮ್ಮ ದೇವರು, ನನ್ನ ದೇವರು ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ ಎಂಬುದಾಗಿ ಕೇಳಿದಾಗ ಕೃಷ್ಣ ಸ್ವಾಮಿ ಮಹಾಪ್ರಸ್ಥಾನಗೈದ. ಈ ಭೂಮಿಯಲ್ಲಿ ಇಲ್ಲ, ಭೂಮಿಯಲ್ಲಿ ಇಲ್ಲ. ಪ್ರಾಣ ಬಾಂಧವರೆಂದನು ಜೋಡಿಯನು ತೋರಿದು ಬೋಧಿಯ ಪ್ರಾಣಗುಂಡಿಯ ವ್ಯೋಮ ಪೊರೆ ಮರಗಾಣಿ ವೈಯ ಪ್ರಾಣ ಬಾಂಧವರೆಂದಾಧಾದರು ಸಾಧ್ಯವಿಲ್ಲ. ಎನ್ನ ಪ್ರಾಣನಾದ ಶ್ರೀಕೃಷ್ಣ ಸ್ವಾಮಿ ಈ ಭೂಮಿಯನ್ನು ಅಗಲಿ ಹೋಗಿದ್ದಾನೆ. ಅವನ ಅವತಾರ ಸಮಾಪ್ತಿಯಾಗಿ ಹೋಯಿತು. ಧರೆಯಲ್ಲಿ ಧರ್ಮವನ್ನು ಉದ್ಧರಿಸೋಕ್ಕಾಗಿ ಅಧರ್ಮವನ್ನು ನಾಶ ಮಾಡುವುದಕ್ಕಾಗಿ ಇಳೆಗೆ ಇಳಿದು ಬಂದಂತ ಭಗವಂತ ಅವನ ವೇದಿಕೆ ಇಲ್ಲಿಗೆ ಮುಗಿದು ಹೋಯಿತು. ಅವನ ಅವತಾರ ಸಮಾಪ್ತಿಯಾಗಿ ಹೋಯಿತಂತೆ. ಪರಮಾತ್ಮ, ಪರಮಾತ್ಮ, ಪ್ರಪಂಚ ರಕ್ಷಣೆ ಮಾಡೋದಕ್ಕೆ ಬಂದವ ನೀನು. ನಮ್ಮಲ್ಲಿ ನೀನು ತೋರಿಸಿದಂತ ಅನ್ಯೋನ್ಯತೆ, ಆ ಪ್ರೀತಿ, ಆ ಪ್ರೇಮ, ಅದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ಮಮ ಪ್ರಾಣಾಹಿ ಪ್ರಾಣ ಎಂಬುದಾಗಿ ನಿನ್ನತ್ತೆ ನಮ್ಮ ತಾಯಿ ಕುಂತಿದೇವಿಗೆ ವಾಗ್ದಾನ ಕೊಟ್ಟವ ನೀನು. ಎಂಥ ಸಂದಿಗ್ಧ, ಎಂಥ ಜಟಿಲ ಸಮಸ್ಯೆ ಬಂದರೂ ಕೂಡ ಈ ಪಾಂಡನಿಗೆ ಯಾವ ಕಾಲಕ್ಕೂ ದೇಹಕ್ಕೆ ಯಾವುದೇ ಗಾಯವಾಗದಂತೆ ರಕ್ಷಣೆ ಮಾಡಿದಂತ ಪುಣ್ಯಾತ್ಮ ನೀನು. ಅದರಲ್ಲೂ ಈ ಪಾರ್ಥನಿಗೂ ನಿನಗೂ ನನಗೂ ಪಾರ್ಥನಿಗೂ ನಿನಗಿದ್ದಂತ ನಂಟು ಅದು ಹೇಳುವುದಕ್ಕೆ ಸಾಧ್ಯವಿಲ್ಲ ಪ್ರಭು, ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದು ನಾನು ಉರಿಯುವ ದೀಪವಾಗಿದ್ದೆ, ನೀನು ತೈಲವಾಗಿದ್ದೆ. ತೈಲ ಆರಿದ ಮೇಲೆ ದೀಪ ಬೆಳಗುವುದಕ್ಕೆ ಸಾಧ್ಯ ಉಂಟೆ? ಹಿಂದಕ್ಕಾದ್ರೂ ನಿನ್ನ ಹೆಂಡತಿಯಾದ ರುಕ್ಮಿಣಿ ದೇವಿಯಲ್ಲಿ ಹೇಳಿದಂತೆ ನಿನಗಿಂತಲೂ ನನಗೆ ಪಾರ್ಥನ ಮೇಲೆ ಮಮತೆ ಎಂಬುದಾಗಿ. ಪ್ರಭು, ನಮ್ಮ ನಿಮ್ಮ ಬಾಂಧವ್ಯ ಅದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ ಪ್ರಭು. ಆದರೂ ಮನಸ್ಸನ್ನು ಧೈರ್ಯ ಮಾಡಿಕೊಂಡಿದ್ದೇನೆ, ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದೇನೆ. ಶ್ರೀಕೃಷ್ಣ ಸ್ವಾಮಿಯ ಕೊನೆ ಕಾಲಕ್ಕೆ ಅಗಲೆ ಹೋಗುವ ಸಂದರ್ಭದಲ್ಲಿ ದಾರುಕಣಿ ಹೇಳಿದಂತ ಮಾತು, ಆದರೂ ಶೀಘ್ರವಾಗಿ ಪಾರ್ಥ ಬಂದು ಇಲ್ಲಿರುವಂತಹ ಯಾದವ ರಕ್ಷಣೆ ಮಾಡಬೇಕು. ಇನ್ನು 7 ದಿವಸ ಒಳಗೆ ಈ ದ್ವಾರಕ್ಕೆ ಮುಳುಗಿ ಹೋಗ್ತದೆ. ಆದರೆ ಇಲ್ಲಿರುವಂತಹ ಸತ್ತು ಬಿದ್ದಿರುವಂತಹ ಆ ಯಾದವ ವೀರರು ಅನಾಥ ಪ್ರೇತಗಳಾಗಬಾರದು, ಅವರ ಅಂತ್ಯ ಸಂಸ್ಕಾರ ಆಗಬೇಕು. ಅದಕ್ಕಾಗಿ ಎಲ್ಲ ದೇಹವನ್ನು ಒಟ್ಟಿಗೆ ಇರಿಸಿ ಶ್ರೀಗಂಧದ ಕಾಷ್ಟದಲ್ಲಿ ಬೆಂಕಿಯನ್ನು ಕೊಟ್ಟು ಅವರ ಅಂತ್ಯ ಸಂಸ್ಕಾರ ಮಾಡಿದ ಹಾಗಾಯ್ತಲ್ಲ. ಇನ್ನೂ ತಡ ಮಾಡುವುದು ಸರಿಯಲ್ಲ. ಯಾರಲ್ಲಿ ಹೆಂಗಸರು, ಯಾರಲ್ಲಿ ವೃದ್ಧರು, ಯಾರಲ್ಲಿ ಚಿಕ್ಕ ಮಕ್ಕಳು ಇಲ್ಲಿ ನಿಲ್ಲುವುದಕ್ಕೆ ಅವಕಾಶವಿಲ್ಲ. ಪಂಡಿತರನ್ನು ಕರೆಸಿಕೊಂಡು
ಬರುತ್ತೇನೆ. ಎಲ್ಲ ಅವೆತುಗಳಿದುಕೊಂಡು ಪರ್ವತ ಪ್ರಾಂತದಲ್ಲಿ ಬದುಕುವಂತ ದಸ್ಯುಗಳು ನೀವು. ಈ ಯಾದವ ಹೆಂಗಸರು ನನ್ನ ರಕ್ಷಣೆಯಿದ್ದಾರೆ. ಅವರು ನನ್ನ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿ ಊರವಾರದಂತೆ ರಕ್ಷಣೆ ನನ್ನ ಪಾಲಿಗೆ ಹೊಣೆ ಉಂಟು. ಆದರೆ ಬಂದಂತೆ ನಿಮ್ಮ ತಲೆಯನ್ನು ಕಡಿತೇನೆ. ಅಯ್ಯೋ 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 ರೋಡೆಕೋರರಲ್ಲಿ ಯುದ್ಧ ಮಾಡೋದಕ್ಕೆ ಮಹಾಭಾರತ ವೀರರಂತ ಪಾರ್ಥ ಅಸಮರ್ಥನಾಗಿ ಹೋದ. ಕೈದಂತ ಆಯುಧ ತನ್ನಿಂದಲೇ ಜಾರಿ ಹೋಯಿತು. ಇನ್ನೊಮ್ಮೆ ಮಂತ್ರವನ್ನು ಉಚ್ಚಾರಣೆ ಮಾಡಿ ಯುದ್ಧ ಮಾಡೋಣವೇ ಯಾವುದೂ ನೆನಪಿಗೆ ಬರುತ್ತಾ ಇಲ್ಲ. ಕಣ್ಣು ಮುಚ್ಚಿ ಮುಡಿದೊಳಗೆ ಹೆಂಗಸರನ್ನು ಅಪಹರಿಸಿಕೊಂಡು ಹೋದರಲ್ಲ. ಆದ್ದರಿಂದ ಹಾಗಾದ್ರೆ ಪಾರ್ಥನಿಗೆ ಪರಾಭವವಾಗಿ ಹೋಯಿತು. ಮಹಾಭಾರತ ವೀರ ಎಂಬುದಾಗಿ ನೆಗಳ್ತಬಡುವಂತ ಪಾರ್ಥನಿಗೆ ಯಾಕೆ ಸೋಲಾಯಿತು ಎಂಬುದಾಗಿ ಈಗ ನಾನು ಆತ್ಮಾವಲೋಕನ ಮಾಡಿಕೊಳ್ಳುವಂತ ಸಮಯ ಸಂದರ್ಭ ಒದಗಿ ಬಂತು. ಹೌದು, ನಾನು ಮೆರೆದಕ್ಕೆ ಮೂಲ ಕಾರಣ ಶ್ರೀಕೃಷ್ಣ ಸ್ವಾಮಿ. ಅವರ ಕರುಣಾ ಕವಚ ಇರುವ ತನಕ ನನ್ನನ್ನು ಆಯುಧವನ್ನಾಗಿ ಬಳಸಿಕೊಂಡು ತಾನೇ ಸೂತ್ರಧಾರಿಯಾಗಿ ನನ್ನನ್ನು ಮೆರೆಸಿದ, ನನ್ನನ್ನು ಬೆಳಗಿಸಿದ. ಅವ ಇಲ್ಲದ ಮೇಲೆ ನನ್ನಿಂದ ಯಾವುದೂ ಆಗುವುದಿಲ್ಲ ಎಂಬುದಾಗಿ, ನಾನು ಶೂನ್ಯ ಎಂಬುದಾಗಿ ಈಗ ನಾನೇ ಯೋಚನೆ ಮಾಡುವ ಸಮಯ ಒದಗಿ ಬಂದಿದೆ. ನನಗೆ ಯಾಕೆ ಬದುಕು? ಅದನ್ನ ಸುಟ್ಟ ಮುಖವನ್ನು ಖಂಡಿತ ಹೀಗೆ ನಾನು ಅಸ್ತಿನಿಗೆ ಹೋಗುವುದಿಲ್ಲ. ಇದ್ದಂತ ಈ ಸ್ಥಳದಲ್ಲಿ ಪ್ರಾಯೋಪವೇಶ ಕೈಗೊಳ್ಳುತ್ತೇನೆ. ಉನ್ನತಿಯ ಕಾಲಗಿ ಬಲಬುದ್ಧಿ ಸಂಪನ್ನತೆ ಪೊಂದಲಿಗೆ ಇನ್ನವನದಿ ಕಾಲಗಿ ಬಲದೇಜ ವಿಪರ್ಣ ಬಂಧುದಗಿ ಮರುಗುವುದೇ ಜೀವನವೇ ಸಾಕು ಎಂಬುದಾಗಿ ಹೇಳುತ್ತಾ ಇದ್ದೆ. ಹೌದು, ಗಾಂಡೀವವನ್ನು ಎತ್ತುವುದಕ್ಕೆ ಶಕ್ತಿ ಇಲ್ಲ ಎಂಬುದಾಗಿ ಚಿಂತಿಸುತ್ತಾ ಇದ್ದೆ. ಇನ್ನು ಗಾಂಡೀವವನ್ನು ಎತ್ತುವಂತಹ ಅನಿವಾರ್ಯ ಇಲ್ಲ. ಯಾಕಂದ್ರೆ ನೀನು ಮಾಡಬೇಕಾದಂತಹ ಕಾರ್ಯವೆಲ್ಲವೂ ಆಗಿದೆ ಎನ್ನುವುದೇ ಅರ್ಥ. ಮತ್ತೆ ಒಂದೇ ಯೋಚನೆ ಮಾಡು, ನಿನಗೆ ಉನ್ನತಿಯ ಕಾಲದಲ್ಲಿ ಬಲವೂ ಇತ್ತು, ಎಲ್ಲವಿತ್ತು. ಈಗ ಉನ್ನತಿಯ ಕಾಲ, ಆದ್ರಿಂದ ಇಲ್ಲ ಎನ್ನುವುದೇ ಸತ್ಯ. ಕೃಷ್ಣ ನಿಮ್ಮನ್ನೆಲ್ಲ ಅಗಲಿ ಹೋಗಿದ್ದಾನೆ ಎಂಬುದಾಗಿ ಚಿಂತಿಸುವಂತಹ ಅಗತ್ಯವಿಲ್ಲ. ಈ ಪ್ರಪಂಚವೇ ನಾಟಕ ಮಂದಿರ. ನಾವೆಲ್ಲ ಪಾತ್ರಧಾರಿ, ಅವ ಸೂತ್ರಧಾರಿ. ಸೂತ್ರಧಾರಿಯೇ ಪಾತ್ರವನ್ನು ಮಾಡುವುದಕ್ಕಾಗಿ ಕೃಷ್ಣ ಎನ್ನುವಂತಹ ವಿಧಾನದಿಂದ ಬಂದ. ತನ್ನ ಪಾತ್ರವನ್ನು ಮುಗಿಸಿ ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರಿದ್ದಾನೆ. ಹೌದು ಸ್ವಾಮಿ, ನೀನು ಇಲ್ಲಿರುವುದಲ್ಲ, ಅಸ್ತಿನಾವತಿಗೆ ಹೋಗಬೇಕು, ಹೋಗಿ ಧರ್ಮರಾಯನಲ್ಲಿ ಹೇಳಬೇಕು. ನಾವು ಕೂಡ ಇಲ್ಲಿಯೇ ಇರುವುದಲ್ಲ, ನಮಿಗೂ ಹೋಗುವಂತಹ ಕಾಲ ಬಂತು ಎಂಬುದಾಗಿ. ಅಂದ್ರೆ ನಾವು
ಬಂದವರು ಹೋಗಲೇಬೇಕು ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು. ಹೋಗುವಂತಹ ಕಾಲ ಬಂದಾಯಿತು ಎಂಬುದಾಗಿ ಹಾ. ನೀನು ಹೋಗುವಂತಹ ಸಮಯದಲ್ಲಿ ಈ ಪ್ರಜೆಗಳಿಗೆ ಅರಸನಿಲ್ಲದೆ ಅರಾಜಕತೆಯಾಗಕೂಡದು. ಇಲ್ಲ. ಅದಕ್ಕಾಗಿ ಹಾ. ಅಭಿಮನ್ಯುವಿನ ಕುಮಾರ ಇದ್ದಾನೆ ಪರೀಕ್ಷಿತ, ಅವನಿಗೆ ಹಸ್ತಿನಾವತಿಯ ಪಟ್ಟವನ್ನು, ವಜ್ರನಿಗೆ ಇಂದ್ರಪ್ರಸ್ಥದ ಪಟ್ಟವನ್ನು ಕಟ್ಟು, ಮುಂದಕ್ಕೆಲ್ಲವೂ ಶುಭವಾಗ್ತದೆ ಶುಭವಾಗ್ತದೆ. ನೀವನ್ನಂತೆ ನಡೆಯುತ್ತೇನೆ ಸ್ವಾಮಿ. ವಾಸವಾತ್ಮಜ ಯವತಿ ಧರ್ಮ ಜನ್ಮದಲ್ಲಿ ಕಡು ನೊಂದು ಸ್ವಾಮಿ ಇಳಿಯನ್ನು ಅಗಲಿಯುವಂತ ವಿಚಾರವನ್ನು ನಮ್ಮಣ್ಣ ಧರ್ಮರಾಯ ತಿಳಿಸಿದಾಗ ಒಮ್ಮೆಲೆ ಆತ ತಲೆದಿರುಗಿ ಬಿದ್ದು ಬಿಟ್ಟನಲ್ಲ. ಕೊನೆಗೆ ಆತನು ಉಪಚರಿಸಿ ಆ ಕಾಲಕ್ಕೆ ಅವನು ಕಠಿಣವಾದ ತೀರ್ಮಾನ ಕೈಗೊಂಡಿದ್ದಾನೆ. ಯಾವಾಗ ನಮ್ಮನ್ನು ರಕ್ಷಣೆ ಮಾಡುವ ದೇವರು ಈ ಭೂಮಿಯಲ್ಲಿ ಇಲ್ಲೋ ಖಂಡಿತವಾಗಿ ಪಾಠದ ನಾವು ಇಲ್ಲಿ ಇರುವುದಕ್ಕೆ ಯಾವುದೇ ಅರ್ಥವಿಲ್ಲ. ಅವ ಯಾವ ಸ್ಥಳಕ್ಕೆ ಸೇರಿದ್ದನೋ ಅಲ್ಲಿಗೆ ನಾವು ಕೂಡ ಸಾಗಲೇಬೇಕೆಂಬುದಾಗಿ ಅಣ್ಣ ಕೂಡ ತೀರ್ಮಾನ ಮಾಡಿದ್ದಾನೆ. ಅದಕ್ಕಾಗಿ ಪಾಂಡವರ ನಾವೆಲ್ಲರೂ ಮಹಾಭಕ್ತಾನ ಕೈಗೊಳ್ಳ ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ವಿಧಿ ನಿಯಮ ಕೂಡ ಉಂಟು. ದಕ್ಷಿಣಕ್ಕೂ ಉತ್ತರಕ್ಕೂ ಯಾವುದಕ್ಕೂ ಅದೀತು ಹೋಗುತ್ತಾ ಹೋಗುತ್ತಾ ಯಾವುದೇ ಆಹಾರ ಸ್ವೀಕಾರ ಮಾಡುವುದಕ್ಕಿಲ್ಲ, ಯಾವುದೇ ಬಾಯಾರಿಕೆಯನ್ನು ಸ್ವೀಕಾರ ಮಾಡುವುದಕ್ಕಿಲ್ಲ. ಹಾಗೆ ಹೋಗುತ್ತಾ ಹೋಗುತ್ತಾ ನಮ್ಮ ಪ್ರಾಣವನ್ನು ಅರ್ಪಣೆ ಮಾಡಬೇಕು. ಈ ರೀತಿ ಕಠಿಣ ತೀರ್ಮಾನ ಮಾಡಿದ್ದೇವೆ. ಹಾಗಂತ ವ್ಯಾಸರು ಹೇಳಿದಂತೆ ಈ ರಾಜ್ಯ ಅರಾಜಕವಾಗಬಾರದಲ್ಲ. ಇದ್ದಾನೆ ಒಬ್ಬ, ಯಾರಲ್ಲಿ ವಜ್ರ, ಈ ಕಡೆ ಬಾರಪ್ಪ. ವಜ್ರ, ನಡೆದಂತ ವಿದ್ಯಮಾನ ಏನೆಂಬುದಾಗಿ ನಿನಗೆ ಕೂಡ ತಿಳಿದಿದೆ. ಇನ್ನು ದುಃಖಿಸುವುದಕ್ಕೆ ಯಾವುದೇ ಅವಕಾಶ ಇಲ್ಲವೇ ಇಲ್ಲ. ಶ್ರೀಕೃಷ್ಣ ಅಂಶದ ಕೊನೆಯ ಕುಡಿ ನೀನು. ನಿನ್ನಿಂದಾಗಿ ಮುಂದೆ ಯದುವಂಶ ಬೆಳಗಬೇಕು. ಅಯ್ಯ, ನಿನಗೆ ರಾಜ್ಯವಿಲ್ಲೆಂಬುದು ದುಃಖ ಪಡುವುದು ಅಗತ್ಯವಿಲ್ಲ. ಇದೋ ಇದೋ ನಿನಗಾಗಿ ರಾಜ್ಯ ಸಿದ್ಧವಾಗಿದೆ, ಪೀಠ ಕೂಡ ಇಲ್ಲಿ ಸಿದ್ಧವಾಗಿದೆ. ಈ ಕ್ಷಣದಲ್ಲಿ ಈ ಪೀಠವನ್ನು ಅಲಂಕರಿಸು. ಶುಂಡಾರ ನಗರನು ಕೊಳ್ಳಿಗೆ ವಾಸವ ಪ್ರಸ್ಥ ಬರೆದುಳು ವಾಜಗ ಬೀಜಗೀರನು ದೋಷದಿಂದ ಅಸ್ತ್ರಾವತಿಯನ್ನು ಪರೀಕ್ಷಿತ ಆಳ್ವಿಕೆ ಮಾಡ್ತಾನೆ. ಹಾಗೆ ಇಂದ್ರಪ್ರಸ್ಥವನ್ನು ವಜ್ರನಾದ ನೀನು ಆಳ್ವಿಕೆ ಮಾಡಬೇಕು. ಈ ಕ್ಷಣದಿಂದ ಇಲ್ಲಿ ಅರಸನಾಗಿ ನೀನು ಮೆರೆಯುತ್ತಾ ಇದ್ದಿ. ಅರಸತ್ತಿಗೆ ಎಂಬುದು ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ನಿದ್ರೆ ಮಾಡಿದ ಖಂಡಿತ ಅಲ್ಲವೇ ಅಲ್ಲ. ಕಲ್ಲು ಮುಳ್ಳುಗಳು ತುಂಬಿದಂತಹ ಜಾಗದಲ್ಲಿ ಪಥಿಕನಾದ ನಡೆಯುವಾಗ ಎಷ್ಟು ಜಾಗರೂಕತನಾಗಿ ಇರಬೇಕು, ಅದೇ ರೀತಿಯಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಮಗ. ಹೊಗಳುವುದರ ಬಗ್ಗೆ ಖಂಡಿತ ಒಂದು ಕಣ್ಣನ್ನು ಇಡಲೇಬೇಕು. ತೆಗಳುವುದರ ಬಗ್ಗೆ ಯಾವತ್ತೂ ಕೂಡ ಆಲೋಚನೆ ಮಾಡಲೇಬೇಡ. ಇನ್ನು ಒಳ್ಳೆ ರೀತಿಯಿಂದ ಸತ್ಯದಿಂದ ಧರ್ಮದಿಂದ ಆಳ್ವಿಕೆ ಮಾಡಿದಂತಾದ್ರೆ ಅದರಿಂದ ನಿನ್ನ ಹಿರಿಯರು ದೇವ ಸಮಾನರಾದವರು ಬಲಭದ್ರ ಶ್ರೀಕೃಷ್ಣ ಸ್ವಾಮಿಯು ಮೇಲೆ ಇದ್ದುಕೊಂಡು ಆಶೀರ್ವಾದ ಮಾಡ್ತಾರೆ. ಹಾಗೆ ನಾವು ಕೂಡ ಆಶೀರ್ವಾದ ಮಾಡ್ತೇವೆ. ಈ ಎಂಬಲ್ಲಿಗೆ ಇಂದು ನಾವು ಈ ರಂಗವೇದಿಕೆಯಲ್ಲಿ ಆಡಿ ತೋರಿಸಿದ ಪುಣ್ಯ ಕಥಾ ಭಾಗ ಅದುವೇ ರಂಗನಾಯಕ. ರಂಗನಾಯಕ ಶ್ರೀಮನ್ನಾರಾಯಣ ಆಗಿದ್ದಾನೆ. ರಂಗನಾಯಕರ ಆತ ಈ ಭೂಮಿಯಲ್ಲಿ ಧರ್ಮವನ್ನು ಉದ್ಧಾರ ಮಾಡುವುದಕ್ಕಾಗಿ ಅಧರ್ಮವನ್ನು ನಾಶ ಮಾಡುವುದಕ್ಕಾಗಿ ಹೇಗೆ ಇಳಿದು ಬಂದು ಇಲ್ಲಿ ಧರ್ಮ ರಾಜ್ಯ ಸ್ಥಾಪನೆ ಮಾಡಿದ ಮೇಲೆ ಪುನಾತನ ನೇಪಥ್ಯವನ್ನು ಸೇರಿದ್ದಾರೆ ಎಂಬಲ್ಲಿಗೆ ಈ ಪುಣ್ಯ ಕಥಾಭಾಗವನ್ನು ಯಾರು ಯಾವುದೇ ರೂಪದ ಆಡಿಸಿದರು, ನೋಡಿದರು, ಕೇಳಿಸಿದರು, ನೋಡಿದಂತ ಪ್ರೇಕ್ಷಕರಿಗೂ ಆಡಿದಂತ ನಮಗೂ ಸದಾ ನಮ್ಮನ್ನು ಕಾಪಾಡುವಂತ ಸರ್ವಮಂಗಲ ದುರ್ಗಾ ಪರಮೇಶ್ವರಿಯು ಮೇಳದ ಮಹಾಗಣಪತಿಯವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಪುಣ್ಯ ಕಥಾವಾಗಿ ಮಂಗಲಗೀತೆ ಹಾಡುವರೆ ಸಭಿಕರಿಂದ ಅಪ್ಪಣೆ ಕೇಳೋಣ. ಭದ್ರ ಶುಭ ಮಂಗಲ. ಶ್ರೀಧರ